ಬೆಂಗಾವಲಿಗೆ ಹೊರಟವರು ಯಾರು ಅಂತ ಕೇಳಿ ಕೇಳಿದ್ದೇವೆ. ಹಾಗೆಂದುಕೊಳ್ಳಬಹುದು. ಬಂದಂತಹ ಕಾರ್ಯಕಾರಣ ಅನೇಕವಿದೆ. ನೀನೇ ಕಾಪಾಡು ತಂದೆ. ಸಂಬಂಧದಲ್ಲಿ ಹಿರಿಯಣ್ಣನಾದರೂ ದೇವನೆಂಬ ಸ್ಥಾನಮಾನವನ್ನು ಪಡೆದುಕೊಂಡವರು ನಮ್ಮಣ್ಣ. ದಶರಥ ಪುತ್ರ ವಸುಧಾ ಕಳತ್ರ ವಾರಿಜ ನೇತ್ರ ಸುಕೋಮಲ ಗಾತ್ರ ಅಂತಹ ಅಣ್ಣನಿಗೆ ತಮ್ಮನಾಗಿ ಹುಟ್ಟಿ ಬರಬೇಕಿದ್ರೆ ಜನ್ಮ ಜನ್ಮಾಂತರದ ಪುಣ್ಯ ಬಲವೇ ಬೇಕು, ವಿಶೇಷತೆ ಬೇಕು ಎಂಬ ಹಾಗೆ ಉದಿಸಿ ಬಂದವರು ನಾವು. ಆದರೇನು ಮಾಡೋಣ ಹೇಳಿ? ಪ್ರಾಪ್ತಿಸಿದಂತಹ ಒಂದು ಶಂಕೆ ವಿಪಿನಕ್ಕೆ ಐದಿದಂತಹ ಕಾಲದಲ್ಲಿ ನಡೆದದ್ದು ಸೀತಾಪಹಾರ. ಮರಳಿ ಪಡೆಯಲು ಸುಖವಾಗಿ ಲಂಕಾಪುರ ಪ್ರವೇಶ. ಅಲ್ಲಿರುವಂತಹ ದಾನವರನ್ನು ಸಂಹರಿಸಿ ರಾವಣಾದಿ ದೈತ್ಯರನ್ನು ಕೊಂದು ಸೀತೆಯನ್ನು ಮರಳಿ ತಂದರು. ನಿಜ ಪಟ್ಟಾಭಿಷೇಕ ನಡೆಯಿತು. ಆದರೆ ಅಣ್ಣದೇವರ ಮನಸ್ಸಿನಲ್ಲಿ ಶಂಕೆಯನ್ನು ಮೂಡಿ ಬಂತು. ಬ್ರಾಹ್ಮಣನಾದಂತಹ ರಾವಣನನ್ನು ಕೊಂದ ಕಾರಣ ಬ್ರಹ್ಮಹತ್ಯಾ ದೋಷ ನನ್ನನ್ನು ಬಾಧಿಸ್ತಾ ಇದೆಯೇ ಅನ್ನುವುದು ಶಂಕೆ. ಹಿರಿಯರೆಲ್ಲ ಹೇಳಿದ್ರು, ದೇವರ ದೇವೋತ್ತಮನಾದಂತಹ ನಿನಗೆ ಪಾಪದ ಭೀತಿ ಉಂಟೆ ಹೀಗೆ ಹೇಳಿಕೊಂಡ್ರು. ಆದರೂ ಶಂಕೆ ಬಂದದ್ದು ತಪ್ಪಲ್ಲವಲ್ಲ. ಶಂಕಾ ನಿವಾರಣಾರ್ಥವಾಗಿ ಕೈಗೊಂಡಂತಹ ಅಶ್ವಮೇಧ ಕೇವಲ ಇದೊಂದೇ ಉದ್ದೇಶವಲ್ಲ. ಕೇವಲ ಧರೆಯ ಮೇಲಿನ ಕಪ್ಪವನ್ನು ಸಂಗ್ರಹಿಸುವುದಕ್ಕೋ ಶಂಕೆಯ ನಿವಾರಣೆಗೋ ನಡೆದಂತಹ ಅಶ್ವಮೇಧವಲ್ಲವಿದು. ನಮ್ಮಪ್ಪನಾದಂತಹ ದಶರಥ ಚಕ್ರವರ್ತಿಗೆ ಮನಸ್ಸಿನಲ್ಲಿ ಒಂದು ಆಶೆ ಇತ್ತು, ರಾಮರಾಜ್ಯದ ಸವಿಯನ್ನು ಕಾಣಬೇಕು. ಅಂತಹ ಸವಿಯೇನು ಅನ್ನುವುದನ್ನು ತೋರಿಗೊಡಿಸುವುದಕ್ಕಾಗಿ ರಾಮಾಶ್ವಮೇಧವನ್ನು ಕೈಗೊಂಡಿದ್ದೇವೆ. ಆದರೆ ದೀಕ್ಷಾಬದ್ಧನಾಗಿ ಕುಳಿತಂತಹ ನಮ್ಮಣ್ಣ ತುರಗದ ಬೆಂಗಾವಲಿಗೆ ಯಾರನ್ನು ಕಳುಹಿಸೋಣ ಅನ್ನುವ ಜಿಜ್ಞಾಸೆ ಮೂಡಿ ಬಂದಾಗ ಎದ್ದು ಹೋಗಿ ಅಭೀಷ್ಟವನ್ನು ತೋಡಿಕೊಂಡೆ ನಾನು. ಖ್ಯಾತನಾದನು ಭರತ ನಂದಿ ಗ್ರಾಮದಲ್ಲಿ ಜಟಾವಳ್ಕಲಧಾರಿಯಾಗಿ 14 ವರ್ಷ ಜೀವನವನ್ನು ಸಾಗಿಸಿದ. ನಿನ್ನ ಪಾದುಕೆಯನ್ನು ಶಿರದಲ್ಲಿ ಹೊತ್ತು ತಂದು ಸಿಂಹಾಸನದ ಮೇಲಿಟ್ಟು ಆ ಮೂಲಕವಾಗಿ ಜನ್ಮವನ್ನು ಸಾರ್ಥಕಪಡಿಸಿಕೊಂಡ. ಭ್ರಾತೃಪ್ರೇಮದ ಪ್ರತಿಮೂರ್ತಿ ಎಂಬ ನೆಗಳತೆಯನ್ನು ಪಡೆದ. ವಿಪಿನಕ್ಕೆ ಹೋಗುವಂತಹ ಸಂದರ್ಭ ತಮ್ಮನಾದಂತಹ ಲಕ್ಷ್ಮಣನೂ ಜೊತೆಯಾಗಿ ಹೋದ. 14 ವರ್ಷ ಅಣ್ಣನನ್ನು ಸೇವಿಸಿದ. ಆ ಮೂಲಕವಾಗಿ ತನ್ನ ಜೀವನವನ್ನು ಸಾರ್ಥಕಪಡಿಸಿಕೊಂಡ. ಜೀವನದಲ್ಲಿ ಅವಕಾಶ ವಂಚಿತ ಅಂದ್ರೆ ನನಗೆ ಯಾವ ಕ್ಷೇತ್ರದಲ್ಲೂ ಒಳ್ಳೆ ಅವಕಾಶ ಸಿಗಲಿಲ್ಲ. ಆದ್ದರಿಂದಲೇ ಅಣ್ಣನಲ್ಲಿ ನೇರವಾಗಿ ಹೋಗಿ ಕೇಳಿಕೊಂಡೆ, ಯಾತಕೂ ಸಲದವನೇ ನಾನು, ಯಾಕೆ ನನಗೆ ಅವಕಾಶ ಇಲ್ಲ ಎಂಬ ಹಾಗೆ ಕೇಳಿದಾಗ, ನಿನ್ನ ಮೇಲಿನ ಅತಿಯಾದ ಪ್ರೀತಿಯೇ ನಿನ್ನನ್ನು ಕರೆದು ಕಳಿಸುವುದಕ್ಕೆ ಕಾರಣ ಆಗಲಿಲ್ಲ ಮಗು. ಆದ್ದರಿಂದ ನೀನು ಬಲಹೀನನೆಂಬುದಾಗಿ ಅಲ್ಲ ಎಂಬ ಹಾಗೆ ಹೇಳಿ ನನಗೆ ಆಜ್ಞೆಯನ್ನು ಕೊಟ್ಟ. ತುರಗದ ಬೆಂಗಾವಲಿಗೆ ಹೋಗು, 56 ದೇಶಗಳನ್ನು ಸಂಚರಿಸಿ ರಾಮರಾಜ್ಯದ ಸವಿಯನ್ನವರಿಗೆ ಮೂಡಿಸಿ ಕಪ್ಪ ಸ್ವಾಧೀನವನ್ನು ಮಾಡಿಕೊಂಡು ಬಾ ಹೀಗೆ ಹೇಳಿದಾಗ ತುರಗವನ್ನು ಸಿಂಗರಿಸಿಕೊಂಡು ದೇಶ ದೇಶಾಂತರಗಳಿಗೆ ಸಂಚರಿಸಿ ಕಪ್ಪವನ್ನು ಸಂಗ್ರಹಿಸಿದೆವು. ಹೋದದ್ದಲ್ಲಿ ಮತ್ತೆ ನಾವು
ಮೇಲೇರಿ ಅಲ್ಲಿರುವಂತಹ ಭೂಪಾಲಕರೆಲ್ಲ ಮಂಡೆಯನ್ನು ಮಣಿಸಿ ಆ ಮೂಲಕವಾಗಿ ಕಪ್ಪವನ್ನು ಸ್ವಾಧೀನಪಡಿಸಿದೆವು. ಇದರಾಗಿ ಬಂದಂತಹ ಘೋರ ವಿದ್ಯುನ್ಮಾಲಿ ಮುಖ್ಯರನ್ನು ಮಣಿಸಿ ಅವರಿಂದ ಕಪ್ಪವನ್ನು ಸ್ವಾಧೀನಪಡಿಸಿಕೊಂಡೆವು. ಹಾಗೆಯೇ ಮುಂದುವರಿದು ಬಂದದ್ದು ನಾವು ಚಕ್ರಾಂಕಿತಪುರವನ್ನು ಸುಬಾಹು ಮಹಾರಾಜ ಬಂಧಿಸಿದ ಪರಿಣಾಮವಾಗಿ ಯುದ್ಧವೇರ್ಪಟ್ಟಿತು. ನಮಗೆ ಜಯಪ್ರಾಪ್ತಿಯಾಯಿತು. ಸೋಲನ್ನೊಪ್ಪಿಕೊಂಡಂತಹ ಆತನ ಮಗನನ್ನು ನೆರವಿಗಾಗಿ ಕಳುಹಿಸಿಕೊಟ್ಟಿದ್ದಾನೆ ದಮನನನ್ನು. ಅವನನ್ನು ಜೊತೆಯಾಗಿ ಸೇರಿಕೊಂಡು ಮುಂದೆ ಹೋಗಬೇಕು, ಜೊತೆಯಾಗಿ ಸೇರಿಕೊಳ್ಳುತ್ತೇನೆ ಅಂತ ಹೇಳಿದ್ದಾನೆ. ನಿರೀಕ್ಷೆಯಲ್ಲಿ ನೋಡಿ. ನನ್ನ ತಂದೆಯವರಾಗಿರುವಂತ ಸುಬಾಹು ಮಹಾರಾಜರು ಅತ್ಯಂತ ಪ್ರೀತಿಯಿಂದ ಇಲ್ಲಿಯ ಆಡಳಿತವನ್ನ ನಡೆಸಿದವರಿದ್ದಾರೆ. ಹಾಗೆಯೇ ಪ್ರಾಯ ಪ್ರಬುದ್ಧನಾದಂತ ಆತನ ಮುದ್ದಿನ ಸುಕುಮಾರ ಈ ಧಮನ ಇಲ್ಲಿಯ ಪೀಠವನ್ನ ಏರಿದ್ದೇನೆ. ಸ್ವಾಮಿ, ಕೇವಲ ಪೀಠವನ್ನ ಏರಿದ್ರೆ ಸಾಕಾಗುತ್ತದೆ, ಆಮೇಲೆ ಅಲ್ವಾ ತಲೆ ಬಿಸಿ ಸ್ವಾಮಿ. ಆದರೆ ಆ ನೆಲೆಯಲ್ಲಿ ನನಗೆ ಅಂಥದ್ದೇನು ತಲೆ ಬಿಸಿ ಇಲ್ಲ ಸ್ವಾಮಿ. ಯಾಕಂದ್ರೆ ತಳಕಟ್ಟು ಎನ್ನುವುದು ಸರಿಯಾಗಿ ಇದ್ರೆ ಕಟ್ಟಡವನ್ನ ಹೇಗೆ ಬೇಕಾದರೂ ನಿರ್ಮಿಸಬಹುದು. ಹಾಗೆ ನನ್ನ ತಂದೆಯರಾಗಿರುವಂತಹ ಸುಬಾಹು ಮಹಾರಾಜರ ದಕ್ಷ ನಿರ್ದೇಶನದಲ್ಲಿ ಇಲ್ಲಿಯ ಆಡಳಿತವನ್ನ ಸುವ್ಯವಸ್ಥಿತವಾಗಿ ನಡೆಸಿದವನ್ನ ನಾನಿದ್ದೇನೆ ಸ್ವಾಮಿ. ಆದರೆ ನನ್ನ ಆಡಳಿತವನ್ನ ಇವರೆಷ್ಟು ಒಪ್ಪಿಕೊಳ್ಳುತ್ತಾರೆ, ನನ್ನ ಪ್ರಜೆಗಳು ನನ್ನನ್ನು ಎಷ್ಟು ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ಳುತ್ತಾರೆ ಎನ್ನುವುದು ಸಂಶಯ ಮೂಡಲಿಕ್ಕಿಲ್ವೇ ಸ್ವಾಮಿ. ಅದಕ್ಕಾಗಿ ನನ್ನ ಭಟರನ್ನ ನನ್ನ ರಾಜ್ಯದ ಇಕ್ಕಲೆಗಳಿಗೆ ಕಳಿಸಿದ್ದೇನೆ. ಅವರು ಅಡಿಗಡಿಗೆ ಬಂದು ವಿಚಾರವನ್ನು ಅರಿತಾ ಇದ್ದಾರೆ ಸ್ವಾಮಿ. ಒಳ್ಳೆ ರೀತಿಯಾದಂತಹ ರಾಜಕೀಯವನ್ನ ನಾನು ನೀಡುತ್ತಾ ಇದ್ದೇನಂತೆ. ಹಾಗೆ ನಾವು ಕೊಡುವಂತಹ ಉದ್ಯೋಗಾವಕಾಶ, ನಾವು ಕೊಡುವಂತಹ ಸವಲತ್ತುಗಳು ಕ್ಲಪ್ತ ಸಮಯದಲ್ಲಿ ಅಲ್ಲಿ ಸೇರ್ತಾ ಇದೆಯಂತೆ. ಇನ್ನೂ ಸಂತೋಷದಾಯಕ ವಿಚಾರ ಅಂದ್ರೆ ಸ್ವಾಮಿ, ನನ್ನನ್ನು ದೇವತಾ ಸ್ವರೂಪದಿಂದ ಎಲ್ಲರೂ ಪೂಜನೀಯ ಭಾವದಲ್ಲಿ ಕಾಣ್ತಾ ಇದ್ದಾರಂತೆ. ಇದಕ್ಕಿಂತ ದೊಡ್ಡ ಭಾಗ್ಯ ಏನಿದೆ ಸ್ವಾಮಿ. ಸ್ವಾಮಿ, ಹೀಗೆ ಸಂತೋಷದ ದಿನವನ್ನ ಕಳೆಯುವಂತಹ ಹೊತ್ತಿನಲ್ಲಿ ನಮ್ಮ ನಾಡಿಗೊಂದು ತುರಗ ಪ್ರವೇಶ ಮಾಡಿತ್ತು ಸ್ವಾಮಿ. ತುರಗವನ್ನ ಸಾಮಾನ್ಯ ತುರಗ ಎಂದು ಭಾವಿಸುವ ಹಾಗಿಲ್ಲ. ಪೂಜಿಸಲ್ಪಟ್ಟಂತಹ ತುರಗ, ಅಶ್ವಮೇಧದ ತುರಗ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಅದರ ಹಣೆಯಲ್ಲಿ ಬಿಗಿದಿರ್ಪ ಲೇಖನವನ್ನ ನಾನು ವಾಚಿಸಿದೆ ಸ್ವಾಮಿ. ಬಳ್ಪುಳ್ಳವರ ಕಟ್ಟಿ ಕಾದುವುದು, ಬಲಹೀನರಾದವರು ಕಪ್ಪವನ್ನ ಕೊಟ್ಟು ಅವರಿಗೆ ಶರಣಾಗುವುದು. ಸ್ವಾಮಿ, ಕ್ಷತ್ರಿಯರಾದವರಿಗೆ ಇಂತಹ ವಾಕ್ಯಗಳನ್ನ ಓದಿದ್ರೆ ಬಿಸಿ ರಕ್ತ ಏರ್ಲಿಕ್ಕಿಲ್ವೇ ಸ್ವಾಮಿ. ಆ ಬಿಸಿಯಲ್ಲೇ ಹೋಗಿ ಕುದುರೆಯನ್ನ ಕಟ್ಟಲಿಕ್ಕೆ ಹೇಳಿದ್ದೇನೆ. ಕುದುರೆಯನ್ನ ನಮ್ಮವರು ಕಟ್ಟಿದ್ದಾರೆ, ಅಷ್ಟೇ ಗೊತ್ತು ಸ್ವಾಮಿ. ಅದರ ಬೆಂಗಾವಲಿಗಾಗಿ ಬಂದಿರುವಂತ ಅವರ ದೂತರು ಬಂದು ಆಡಿದಂತ ಮಾತು, ಕುದುರೆಯನ್ನ ಬಿಟ್ಟು ಕೊಡಬೇಕಂತೆ. ಅದು ಅಲ್ಲದಿದ್ದರೆ ಕಪ್ಪ ಕಾಣಿಕೆ ಸಹಿತವಾಗಿ ಅವರ ಪಾದಕ್ಕೆ ಎರಗಿದರೆ ಕ್ಷಮೆಯನ್ನ ಕೊಡ್ತಾರಂತೆ. ನಮಗೇನು ಚಿಂತೆ ಇಲ್ಲ ಸ್ವಾಮಿ. ಸಕಲ ಶಸ್ತ್ರ ಪಾರಂಗತನಾದ ಈ ವೀರ ದಮನನಿಗೆ ಅಷ್ಟೇ ಅಲ್ಲ, ನಮ್ಮಲ್ಲಿ ಸುಸಜ್ಜಿತವಾದಂತ ಸೈನ್ಯ ಬಲ ಇರುವಾಗ ಇದಕ್ಕೆಲ್ಲ ಚಿಂತೆ ಮಾಡುತ್ತೇವೆ ಸ್ವಾಮಿ. ಸಂಗ್ರಾಮವೇ ಸರಿ ಎನ್ನುವಂತ ನಿರ್ಧಾರಕ್ಕೆ ಬಂದು
ಘನಘೋರವಾದಂತಹ ಸಂಗ್ರಾಮ. ಯಾರು ಬಂದಿದ್ದಾರೆ ಯಾರು ಹೋಗಿದ್ದಾರೆ ಎನ್ನುವ ಲೆಕ್ಕ ಇಲ್ಲ ಸ್ವಾಮಿ. ಆದರೆ ಕೊನೆಗೊಬ್ಬ ಹನುಮಂತ ಎನ್ನುವ ಬಂದು ಗದೆಯನ್ನು ಇನ್ನೇನು ನನ್ನ ತಲೆಗೆ ಅಪ್ಪಳಿಸ್ತಾನೆ ಅಂತಂದ್ರೆ ಮುಷ್ಟಿಯ ನಮಗಿದು ಮೃದುವಾಗಿ ನನ್ನ ತಲೆಯ ಮೇಲೆ ಒಂದು ಬಿಟ್ಟ. ಸ್ವಾಮಿ ಅಷ್ಟೇ ಗೊತ್ತು, ಎಲ್ಲವೂ ಜ್ಞಾನೋದಯವಾಗಿ ಹೋಯಿತು. ಯಾರು ಪೂಜಿಸಿದ್ದು, ಯಾರಿಂದ ಪೂಜಿಸಲ್ಪಟ್ಟಂತ ಎತ್ತುರಾಗ? ಹೌದು ಸ್ವಾಮಿ, ಸಾಕೇತ ಪುರದಧಿಕಾರಿಯಾಗುವಂತ ಶ್ರೀರಾಮಚಂದ್ರಮ ತನ್ನಗೆ ಬ್ರಹ್ಮಹತ್ಯಾ ದೋಷ ಬಂತು ಎನ್ನುವಂತ ಶಂಕೆಗೆ ಒಳಪಟ್ಟು ಎಲ್ಲವನ್ನು ನಿರ್ವಿಘ್ನವಾಗಿ ನೆರವೇರಿಸಬೇಕೆನ್ನುವಂತ ನೆಲೆಯಲ್ಲಿ ತುರಗವನ್ನು ಕಳಿಸಿದ್ದಾನಂತೆ. ಈ ವಿಚಾರವನ್ನು ತಿಳಿದಂತ ನಾನು ತಂದೆಯವರಿಗೆ ವಿಷಯವನ್ನ ಅರುಹಿ ತಪ್ಪ ಕಾಣಿಕೆ ಸಹಿತರಾಗಿ ಆತನ ಮುಂಭಾಗಕ್ಕೆ ಹೋಗಿ ನಮ್ಮದು ಮಹಾಪರಾಧವಾಯಿತು, ಕ್ಷಮಿಸಬೇಕು ಎಂದು ಹೇಳಿದೆ. ಅಷ್ಟೇ ಹೇಳಿದ್ದೆ. ಅವರು ತುಂಬಾ ಸಂತೋಷದಿಂದ ನಮ್ಮನ್ನು ಮನ್ನಿಸಿದ್ದಾರೆ. ಅಷ್ಟೇ ಅಲ್ಲ, ಆ ಹೊತ್ತಿನಲ್ಲಿ ನಾನೊಂದು ಅವರಲ್ಲಿ ನಿವೇದನೆಯನ್ನು ಮಾಡಿಕೊಂಡೆ. ಸ್ವಾಮಿ, ಇಷ್ಟು ದೊಡ್ಡ ಕಾರ್ಯಕ್ರಮ ಆಗ್ತಾ ಇದೆ, ಘಟಾನಿಘಟುಗಳು ನೀವೆಲ್ಲರೂ ಶ್ರೀರಾಮನ ಸೇವೆಯಲ್ಲಿ ಭಾಗಿಗಳಾಗಿದ್ದೀರಿ, ಹಾಗಾದ್ರೆ ನಮಗೊಂದು ಅವಕಾಶ ಕೊಡುತ್ತೀರಾ ಅಂತ ಕೇಳಿದೆ. ಸಕಲ ಸೇನೆಯನ್ನು ನಿಮಗೆ ಒಪ್ಪಿಸ್ತೇನೆ, ಹಾಗೆ ನಿಮ್ಮ ಕುದುರೆಯನ್ನು ಬೆಂಗಾವಲಾಗಿ ನಾನು ಬರ್ತೀನಿ ಎನ್ನುವಂತ ಮಾತನ್ನು ಕೊಟ್ಟಿದ್ದೆ. ಶ್ರೀರಾಮಚಂದ್ರ ಕಾಪಾಡಲಿ. ಎಲ್ಲರೂ ಸೇರಿಕೊಂಡು ನಿನ್ನ ಪಕ್ಷವನ್ನು ಸೇರಿಕೊಳ್ತೇವೆ ಎಂಬ ಹಾಗೆ ಮಾತನ್ನು ಕೊಟ್ಟವರು. ಹೌದು, ರಾಮಸೇನೆಗೆ ಯಾರಾದ್ರೂ ಬರ್ತಾರೆ ಅಂತ ಆದ್ರೆ ಬೇಡ ಹೇಳುವವರು ನಾವು ಇಲ್ಲವೇ ಇಲ್ಲ. ಆದ್ದರಿಂದ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ. ರಾಮಸೇವಾ ದುರಂಧರರಾಗಿ ನಾವು ಮುಂದುವರಿಯಬೇಕಾದಂತಹ ಪ್ರಮೇಯ ಸಾಗಿ ಬಂದು 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 ನಾವು ನಿಂತಹ ಪ್ರದೇಶ ಇದು ಶರದಿಯ ತಟವಲ್ವೇ? ಹೌದು. ಈ ಶರದಿಯ ತಟಕ್ಕೆ ಬಂದಾಗ ನಮ್ಮದಾದಂತಹ ಕುದುರೆ ಕಾಣೆಯಾಗಿ ಹೋಯಿತು. ಕುದುರೆ ನಮಗೆ ಕಾಣದಾಗಿ ಹೋಯಿತು ಅಂತ ಆದ್ರೆ ಎಲ್ಲೋ ಮರೆಯಲ್ಲಿರಬಹುದು ಅನ್ನುವ ಹಾಗೆ ನಾವು ಭಾವಿಸಬಹುದಿತ್ತು. ಆದರೆ ಇಲ್ಲಿ ಹಾಗಲ್ಲ. ಶರದಿಯ ತಟಕ್ಕೆ ಬಂದಂತಹ ಕುದುರೆ ಶರದಿಯೊಳಗೆ ಇಳಿದು ಮಾಯವಾಗಿ ಹೋಯಿತು. ಆಶ್ಚರ್ಯ ಆಗುತ್ತಾ ಇದೆ. ಆದರೂ ಸತ್ಯವಾದಂತಹ ವಿಚಾರವಾದ್ದರಿಂದ ಒಂದೊಮ್ಮೆಗೆ ನಮಗೆ ಜಿಜ್ಞಾಸೆ ಮೂಡಿ ಬಂತು. ಚಿಂತಾತುರನಾದೆ ನಾನು. ಹಾಗೆಂದು ಚಿಂತೆ ಶಾಶ್ವತವಲ್ಲ. ಶ್ರೀರಾಮಚಂದ್ರನ ಕರುಣಾ ಕಟಾಕ್ಷ ನಮ್ಮ ಮೇಲೆ ಇದ್ದ ಕಾರಣವೇ ಇಲ್ಲಿಗೆ ಆಗಮಿಸಿದ್ರಲ್ಲ ನಾರದರು. ನಾರದರೇ ಬಂದು ಆಡಿದ್ದಾರೆ. ಹೋದಂತಹ ಕುದುರೆ ಮಾಯಾಪುರವನ್ನು ಸೇರಿಕೊಂಡಿದೆ. ಅದನ್ನು ಆಳುವವರನ್ನು ವಿರೋಧಿಸಿ ವಿಚಾರಿಸಿ ಕುದುರೆಯನ್ನು ಸ್ವಾಧೀನೀಕರಿಸಿಕೊಳ್ಳಬಹುದು. ಹಾಗಿದ್ರೆ ಹೇಗೆ ಹೋಗೋಣ? ವರುಣ ಮಂತ್ರವನ್ನು ಉಪದೇಶ ಮಾಡಿದ್ದಾರೆ. ಎಲ್ಲರೂ ಜಪಿಸುತ್ತಾ ಶರದಿಗೆ ಇಳಿಯೋಣ.
ರಘುನಾಥಾಯ ನಾಥಾಯ ಸೀತಾಯ ಪತವೇ ನಮಃ. ಸಹೋದರಿ ತಾರಾವಳಿ, ಅಕ್ಕ, ಬದುಕೊಂದು ವಾಹಿನಿಯಂತೆ ಸಾಗಬೇಕೆಂದು ಬಯಸಿದವರು ನಾವು. ನಾವು ಇಲ್ಲಿದ್ದವರಲ್ಲ, ಲಂಕಾನಗರಿಯಲ್ಲಿ ವಾಸವಾಗಿದ್ದವರು. ರಾವಣನ ದುಷ್ಟ ಆಡಳಿತಕ್ಕೆ ಹೇಸಿ ಬೇರೆ ಎಲ್ಲಿಗಾದರೂ ವಲಸೆ ಹೋಗಬೇಕೆನ್ನುವಂತಹ ತೀರ್ಮಾನದಲ್ಲಿದ್ದಾಗ ಮಾರೀಚರ ಉಪದೇಶ ನಮಗಾಯಿತು. ಹಾಗೆ ಮಾರೀಚ ನಂದನೆಯಾದಂತಹ ಕುಮುದಿನಿಯೊಂದಿಗೆ ಮೈನಿಂದ ನಿರ್ಮಾಣಗೊಂಡಂತಹ ಈ ಮಾಯಾನಗರಿಯಲ್ಲಿ ಬಂದು ವಾಸವಾಗಿದ್ದೇವೆ. ಸಹೋದರಿ, ಇಲ್ಲಿಯ ಒಡತಿಯ ಸ್ಥಾನದಲ್ಲಿ ನಾನಿದ್ರೆ ಸೂಕ್ತ ಕಾಲದಲ್ಲಿ ಸಲಹೆಯನ್ನು ಕೊಡುವಲ್ಲಿ ಮಂತ್ರಿಣಿಯಾಗಿ ನೀನಿದ್ದಿ. ಖಂಡಿತ ಇಲ್ಲಿದ್ದುಕೊಂಡು ಕೇವಲ ಇಲ್ಲಿಯ ಅಧಿಕಾರವನ್ನು ನೋಡಿಕೊಂಡಿರುವುದೇ ನಮ್ಮ ಕರ್ತವ್ಯವೇ ಅಲ್ಲ, ಬದುಕಿನಲ್ಲಿ ಮತ್ತೊಂದು ಗುರಿಯನ್ನ ಹೊಂದಿದವರಾಗಿದ್ದೆವು. ಪರಮ ಲಕ್ಷ್ಯವೂ ಹೌದು. ಖಂಡಿತವಾಗಿಯೂ ಹೌದು. ನೀಲಮೇಘ ಶ್ಯಾಮ ದರಗೆಳೆದು ಬಂದಂತಹ ದೇವ ಶ್ರೀರಾಮಚಂದ್ರನನ್ನ ಕಾಣಬೇಕು ಎನ್ನುವಂತಹ ಹೆಬ್ಬಯಕೆ, ಇದುವರೆಗೆ ಅಂತಹ ಅವಕಾಶ ನಮಗೆ ಒದಗಲಿಲ್ಲ. ಹೀಗಿರುತ್ತಾ ನಿನ್ನೆಯ ದಿನ ಒಂದು ತುರಗ ನಮ್ಮ ಈ ಮಾಯಾನಗರಿಯನ್ನ ಪ್ರವೇಶ ಮಾಡಿದೆ. ಹಾಗೆಯೇ ತುರಗದ ಹಣೆಯಲ್ಲಿರುವಂತಹ ಲೇಖನವನ್ನು ವಾಚಿಸಿದಾಗ ಓಹೋ, ಅರ್ಥವಾಯಿತು. ಹಾಗಾದ್ರೆ ಬಂದಂತಹ ತುರಗ ಸಾಮಾನ್ಯವಾದಂತಹ ತುರಗವಲ್ಲ. ಸ್ವಚ್ಛತರ ಧವಳಾಂಗದ ಅತಿ ಮನೋಹರ ಪೀತ ಪುಚ್ಚದ ಸುಗಮನದ ನೀಲಶ್ಚಯದ ತನುಕಾಂತಿಯಿಂದ ಒಪ್ಪುವಂತಹ ಅತಿ ಮನೋಹರವಾದಂತಹ ತುರಗವನ್ನ ಬಂಧಿಸಿದ್ದೇವೆ. ಹಿಂಬಾಲಕರ ನಿರೀಕ್ಷೆಯಲ್ಲಿದ್ದೇವೆ. ರಾಣಿಯ ಪದಕೋ ಎರಗುದ ಎರಗುದ ದ್ವಾರದಲ್ಲಿದ್ದವಳು ನೀನು. ಹೌದಮ್ಮ. ಓಡೋಡಿ ಬರ್ತಾ ಇದ್ದಿ. ನಿಜ. ಯಾಕೆ, ಏನಾಯ್ತು? ಹೆದರಿಕೆ ಅಮ್ಮ. ಹೆದರಿಕೆಯ? ಹೆದರಿಸಿದವರು ಯಾರು? ಅಮ್ಮ. ಮಾತೆ ಮದನಾಕ್ಷಿ ಕೇಳೋ ನಿಮ್ಮ ಬಳಿಗೆ ಓಡಾಡಿಕೊಂಡು ಬರಬೇಕು ಅಂತ ಅದೊಂದು ಕಾರಣವಿದೆ ತಾಯಿ. ಗಡಗಡ ನಡುಗ್ತಾ ಇದ್ದಿ. ಏನು ಚಳಿ? ಏನೇ ಚಳಿ ಅಲ್ಲ, ಮತ್ತೆ ನಾಳೆಗೆ ತಡ ವರಿಸ್ತಾ ಉಂಟು. ಮಾತಾಡಕ್ಕೂ ಆಗುದಿಲ್ಲ. ತಿಳಿದು ಯಾಕಮ್ಮ ನೀವು ತಪ್ಪು ಹೇಳ್ಬಾರದು. ಹೌದಮ್ಮ, ಯಾಕೆ ತಪ್ಪು ಮಾಡಿದ್ದು ನೀವು ಈಗ ಅನುಭವಿಸಬೇಕಾದ ಸಂದರ್ಭ ನಮಗೆ ಬಂತು ಅಂತ ಬೇಸರ. ಏನ್ ತಪ್ಪು ಮಾಡಿದ್ದೀವಿ? ಏನೋ ಒಂದು ಕುದುರೆ ನಮ್ಮ ಊರಿಗೆ ಬಂತಂತಲ್ವಾ, ಅದನ್ನು ನೀವು ಗಟ್ಟಿ ಹಾಕಿದ್ದೀರಂತಲ್ವಾ? ಹೌದು. ಈಗ ಪರಿಣಾಮ ಏನಾಗಿದೆ? ದೊಡ್ಡ ಸಮುದ್ರದ ಹಾಗೆ ಆ ಸೇನೆ ಒಂದು ನಮ್ಮ ಮಾಯಾಪುರಿಗೆ ಮುಚ್ಚಿಗಾಗಿದೆ ಅಮ್ಮ. ಹೌದಾ? ಆನೆ, ಸೇನೆ, ಮಂದಿ, ಮಾರ್ಬಲ, ಆಯುಧಗಳೆಲ್ಲ ಉಂಟು. ಯಾರು ಏನು ವರ್ತಮಾನ ತಿಳಿದಾಗ ಶತ್ರುಘ್ನಂತೆ, ಹೌದಾ, ಕುದುರೆ ಬೆಂಗಾವಲಿಗೆ ಬಂದವನಂತೆ ಸೈನ್ಯವನ್ನು ಕೂಡಿಕೊಂಡು ನಮ್ಮ ಮಾಯಾಪುರಿ ಪ್ರವೇಶ ಮಾಡ್ತಾನೆ. ಎಲ್ಲ ಕಡೆ ಮುತ್ತಿಗೆ ಹಾಕಿದ್ದಾರೆ. ಅನರ್ಥವೇ ಕಾದಿದೆ ಅಮ್ಮ, ಅನರ್ಥವೇ ಕಾದಿದೆ. ಶತ್ರು
ಶತ್ರುಘ್ನನ ಎದೆಯ ರಕ್ತವೇ 7 ಸುತ್ತಿನ ಕೋಟೆ ಕೊತ್ತಲೆಗಳನ್ನ ಭೇದಿಸಿ ಒಳಪ್ರವೇಶ ಮಾಡಿ ನಮ್ಮನ್ನ ಯುದ್ಧಕ್ಕೆ ಆಹ್ವಾನಿಸ್ತಾ ಇದ್ದಾನಂತಾದ್ರೆ ಅವ ಏನೆಂದು ನೋಡಲೇಬೇಕು. ಇಲ್ಲದ ಕಪ್ಪ ಕೊಡ್ಬೇಕಂತಮ್ಮ. ಹೌದಾ? ಕಪ್ಪ ಕೊಡುವ ಪ್ರಶ್ನೆ ಇಲ್ಲ, ಕೊಡುವುದಕ್ಕಾಗಿ ನಾವು ಕಟ್ಟಿದ್ದಲ್ಲ. ಏನು ಅಮ್ಮ ಇಲ್ಲಂತಾದ್ರೆ ನಮ್ಮನ್ನೆಲ್ಲ ಬಡಿದೋಡಿಸ್ತಾರೆ ಅಂತ ಊರು ಸ್ವಾಧೀನ ಮಾಡ್ತಾರಂತೆ. ಇವಳೇ ಹೆದರಿಸ್ತಾಳೆ ನಮ್ಮನ್ನು. ಅಯ್ಯೋ ಬಡಿದೋಡಿಸ್ತಾರೆ, ಭೀತುಗೊಳ್ಳುವಂತಹ ಅಗತ್ಯ ಇಲ್ಲ. ಹೋಗು ವಿಶ್ರಾಂತಿ ಪಡೆ. ಎಲ ಮಂತ್ರಿ ನಾರಿಯರಾದಂತಹ ನಾವು ಯಾವ ಕಾರಣಕ್ಕೂ ಆ ಪುರುಷರಿಗೆ ಬೆದರುವ ಹಾಗಿಲ್ಲ. ಹಾಗಾಗಿ ಸೇನೆಗೆ ಆಜ್ಞೆ ಕೊಡು, ಸಾಗೋಣ ಯುದ್ಧ ಕ್ಷೇತ್ರಕ್ಕೆ. ಅಕ್ಕ, ಆದ್ರೆ ಒಂದು ಮಾತು. ಏನು? ಮೂಗನ್ನು ಎಳೆದಾಗ ಮುಖವೇ ಶರೀರವೇ ಬರ್ತದೆ. ಹಾಗಿರುವಾಗ ಕುದುರೆಯ ಬೆಂಗಾವಲಿಗೆ ಬಂದವ ಶತ್ರುಹರ, ಅವನಲ್ಲಿ ಕಾಡಾಕಾಡಿಯಾಗಿ ಭವನವನ್ನು ಕೊಟ್ಟು ಹಿಮ್ಮೆಟ್ಟಿಸ್ತೇವೆ ಎನ್ನುವಂತಹ ಆತ್ಮವಿಶ್ವಾಸ ಇದೆ. ಒಂದು ವೇಳೆ ಆಮೇಲೆ ಅವರ ರಕ್ಷಣೆಗೆ ಶ್ರೀರಾಮಚಂದ್ರ ಬಂದ್ರೆ ಏನು ಮಾಡುವುದು ಎನ್ನುವಂತಹ ಪ್ರಶ್ನೆ. ಶತ್ರುಘ್ನನ ರಕ್ಷಣೆಗೆ ರಾಮ ಬಂದ್ರೆ ಏನು ಮಾಡುವುದೇ? ರಾಮನೊಡನೆ ಯುದ್ಧವೇ? ಹೌದೇ ಸಹೋದರಿ. ಪರಮಾತ್ಮ ಶ್ರೀರಾಮ ಚರಣ ಪೂಜೆಯ ಮಾಡುತ್ತ ಚರಣ ಪೂಜೆಯ ಮಾಡುತ್ತ ಚರಣ ಪೂಜೆ ರಾಮನ ಚರಣ ಚರಣ ಪೂಜೆಯ ಮಾಡುತ್ತ ಕಪ್ಪಾಯ ಹರದೊಳೆವೆನು ನಲಿಯುತ್ತ ಕಪ್ಪಾಯ ಭಗವದೀವಳು ನಲಿಯುತ್ತ
ಚರಣ ಪೂಜೆಯ ಮಾಡುತ್ತ ಕಪ್ಪಹಯ ಹೊರಬಡಿವೆನು ನೆನೆಯುತ್ತ ಕಪ್ಪಣ ವರದಿಯನು ನಲಿಯುತ್ತ ಸಹೋದರಿ ಅಕ್ಕ ತುರಗದ ಮೆಂಗಾವನಿಗೆ ಬಂದಿದ್ದಾನೆ ರಾಮನ ಅನುಜನಾದಂತಹ ಶತ್ರುಘ್ನ. ಖಂಡಿತ ಅವನಿಗೂ ನಮಗೂ ಕಾದಾಕಾಡಿ ಹೋರಾಟವಾಗುತ್ತದೆ. ಆ ಹೋರಾಟದಲ್ಲಿ ಆ ನಮ್ಮ ಶೌರ್ಯಕ್ಕೆ ಆ ಆ ಶತ್ರುಘ್ನನ್ನ ನಾವು ಸೆರೆ ಹಿಡಿದಾಗ ಈ ವಿಚಾರ ಎನ್ನುವುದು ಆ ರಾಮಚಂದ್ರನಿಗೆ ಮುಟ್ಟುತ್ತದೆ. ಖಂಡಿತ ಬರ್ತಾನೆ. ಹಾಗೆಯೇ ದೀಕ್ಷೆಯಿಂದ ಎದ್ದಂತಹ ರಾಮಚಂದ್ರ ದುರದ ಅಪೇಕ್ಷೆಯನ್ನ ಅಂತೂ ನಮ್ಮ ಮಾಯಾಪುರಕ್ಕೆ ಬಂದ್ರೆ ಆ ಅವನೊಡನೆ ಹೋರಾಟವೇನೆ, ಅವನೊಡನೆ ಯುದ್ಧವೇನೆ. ಸಲ್ಲದು. ದೇವರನ್ನ ಕಾಣಬೇಕಾದ್ರೆ 3 ವಿಧ: ಆ ಭಕ್ತಿ, ಶಕ್ತಿ, ಯುಕ್ತಿ. ಈಗಾಗಲೇ ಭಕ್ತಿ ಮಾರ್ಗವನ್ನು ನಾವು ಅನುಸರಿಸಿದ್ದೇವೆ, ಎಷ್ಟೋ ಕಾಲ ಕಳೆದು ಹೋಯಿತು, ಒಲಿಯಲಿಲ್ಲ. ಇದು ಯುಕ್ತಿಯ ಮಾರ್ಗ. ಆ ಈ ಯುಕ್ತಿಯ ಮಾರ್ಗವನ್ನು ಅನುಸರಿಸುವುದಕ್ಕೆ ಆ. ಶಕ್ತಿಯ ಪ್ರಯೋಗವಾಗಬೇಕು. ಖಂಡಿತ. ನೀನೇ ಎಂದಂತೆ ನಾಸಿಕವನ್ನ ಹಿಡಿದೆಳೆದಾಗ ಹೇಗೆ ವದನ ಬರ್ತದೋ, ಕರು ಒಂದು ಅಂಬಾ ಎಂದು ಕರೆದಾಗ ತಾಯಿ ಬರ್ಲೇಬೇಕಲ್ಲ ಅಲ್ವೇ, ಆ ರೀತಿಯಾಗಿ ಶತ್ರುಘ್ನನ್ನ ಕಟ್ಟಿದಾಗ ರಾಮಚಂದ್ರ ಬರಲೇಬೇಕು. ಬೇಕು. ಬಂದಾಗ ಅಲ್ಲ, ಅವನನ್ನ ಕಂಡಾಗ ಈ ನಮ್ಮ ಬಹುದಿನದ ಆಸೆ ನೆರವೇರ್ತದೆ ಅಲ್ವೇನೆ. ಖಂಡಿತ. ನಮ್ಮ ಚರ್ಮ ಚಕ್ಷುಗಳು ಪಾವನವಾಗುತ್ತದೆ. ಅವನನ್ನ ಕಂಡಾಗ ನಮ್ಮ ಧನುಷರವನ್ನೆಲ್ಲ ಅವನ ಪಾದ ಮೂಲದಲ್ಲಿ ಇಡ್ತೇನೆ. ಅಷ್ಟು ಮಾತ್ರ ಅಲ್ಲ, ಸಮಸ್ತ ಮಾಯಾಪುರವನ್ನೇ ಅವನಿಗೆ ಸಮರ್ಪಿಸ್ತೇನೆ. ಸಮರ್ಪಣಾ ಮನೋಭಾವದಿಂದ ನಮ್ಮನ್ನೇ ನಾವು ಅವನಿಗೆ ಸಮರ್ಪಿಸಿಕೊಳ್ಳಬೇಕು ಎನ್ನುವಂತಹ ಉದ್ದೇಶಕ್ಕಾಗಿ ಈ ಯುದ್ಧವನ್ನು ನಾನು ಹೂಡಿದವಳಿದ್ದೇನೆ. ಇಷ್ಟೆಲ್ಲ ಆಗಬೇಕಾದ್ರೆ ಈಗ ಏನು ಮಾಡುದು? ಸೇನೆಯವರೆಲ್ಲರೂ ಸಿದ್ಧರಾಗಿದ್ದಾರೆ. ಮತ್ತ್ಯಾಕೆ ತಡ, ನೇರವಾಗಿ ಶತ್ರುಘ್ನನಿಗೆ ಎದುರಾಗೋಣ. ಸತಿಯೊಳೆ ಮಗೆ ಸಂಗರ ದೊರೆದುದೇ ಸತಿಯರೊಳೆ ಸಂಗರ ದೊರೆದುದೇ ಎಂದೆನುತ ಶತ್ರುಗ ಪರಿ ಪರಿಯ ನೆನೆಯುತ್ತಿರೇ ಅರರೆ ಪಶ್ಚಾತ್ತಾಪವಾಗ್ತಾ ಇದೆ ನನಗೆ. ಅಖಂಡವಾದಂತಹ ಆರ್ಯಾವರ್ತದಲ್ಲಿ ಭೂಪಾಲನೊಂದಿಗೆ ಹೋರಾಡಿ ಅವರಿಂದ ಕಪ್ಪವನ್ನು ಸ್ವಾಧೀನೀಕರಿಸಿದಂತಹ ಈ ಶತ್ರುಹರನಿಗೆ ಮಾಯಾಪುರಿ
ಗುರಿಯನ್ನು ಸೇರಿದಾಗ ಬಂದದಾಗಿದ್ದು ಸ್ತ್ರೀಯರೊಂದಿಗೆ ಯುದ್ಧ. ಇಂತಹ ಸ್ಥಿತಿಯೂ ನಿರ್ಮಾಣವಾಗಿ ಹೋಯಿತಲ್ಲ. ಆ ಸ್ತ್ರೀಯರೊಂದಿಗೆ ಹೇಗೆ ಯುದ್ಧ ಮಾಡಲಿ, ಯಾರು ಯುದ್ಧ ಮಾಡೋದು ಸಂದೇಹವಾಗ್ತಾ ಇದೆ. ಪುಷ್ಕರ ನದಿಗೆ ಶ್ರೀರಾಮಚಂದ್ರ ಕಾಪಾಡಲಿ. ನಡೆದಿರುವಂತ ವಿದ್ಯಮಾನವನ್ನೆಲ್ಲ ಅರಿತೆ ಈ ಕಡೆಗೆ ಬಂದವನು ನಾನಿದ್ದೇನೆ. ಮಾಯಾಪುರದ ಮಾಯಾಂಗನೆಯರನ್ನ ಕೆಡಕುವುದಕ್ಕೆ ನೀವು ಹೋಗಬೇಕಾದಂತ ಅಗತ್ಯ ಇಲ್ಲ. ತರಳ ಸಮರ್ಥ ಪುಷ್ಕಳ ನಾನಿದ್ದೇನೆ. ಅನುಗ್ರಹಿಸಿ ಗೆದ್ದು ಬರ್ತೇನೆ. ತರಳನೆ ಒಳಿತೆಂದೆನುದ ಒಳಿತೆನುದರಿ ಶತ್ರುಗ ಕರುಣಿಸಿ ಮಮೋ ತರಳನೆ ಒಳಿತು ಇರೋದ್ದಾತವಾದಂತಹ ನಿನ್ನ ಮಾತುಗಳನ್ನು ಕೇಳಿದಾಗ ಹೃದಯ ತುಂಬಿ ಬಂತು ಮಗನೇ. ಭರವಸೆ ಬಂದಿದೆ. ಶ್ರೀರಾಮಚಂದ್ರನ ಅನುಗ್ರಹ ಸದಾ ನಿಮಗೆ ಇರಲಿ. ರಣಕ್ಷೇತ್ರಕ್ಕೆ ಎಲ್ಲರೂ ಒಂದಾಗಿ ಮುಂದುವರಿಯಿರಿ ಮಗು. ಹೋಗಿ ಶುಭವಾಗಿ. ನಮೋ ನಮಃ. ಒಂದೇ ಒಂದು ಶರ ಅವನ ಕಂಠಕ್ಕೆ ಇರಿಸಿದ್ದೇನೆ. ಕಂಠ ಹಾರಿ ಕೆಳ ಬೀಳ್ಬೇಕೀಗ. ಕರದಲ್ಲಿರುವ ಕತ್ತಿಯಿಂದ ನನ್ನ ಎತ್ತಿ ಸೀಳ್ತೇನೆ. ಕಂಠವೂ ಬೇಡ, ಸೊಂಟವೂ ಬೇಡ. ಚಿಗುರನ್ನು ಚಿವುಟದಕ್ಕೆ ಕೊಡ್ಲಿಬೇಕಾ ಹೇಳು? ಅಗತ್ಯ ಇಲ್ಲ, ನಾನಿದ್ದೇನಲ್ಲ. ಒಂದು ದೂರ ಬೀಳ್ಲೆ ಕೊಟ್ರೆ. ಹಾಗೆ ಅಂದ್ರೆ ಇವ ಸೇನೆಯ ಯೋಧ. ಯೋಧನಾದ್ರೂ ಮುಖದಲ್ಲಿ ಒಂದು ಲಕ್ಷಣ ಉಂಟು. ಪ್ರಕಾಶ ಪ್ರಕಾಶ. ಒಂದು ಪ್ರಕಾಶ ಉಂಟು. ಆ ಕಿಡಿಯನ್ನು ಆರಿಸ್ತೇನೆ ನಾನು. ಅದು ಕೇವಲ ಒಂದು ಕಡೆಯಿಂದ ಬಂದದ್ದಲ್ಲ, ಮತ್ತೆ ಎಲ್ಲಾ ಕಡೆ ಹೋಗಿ ಬಂದಿದ್ದು. ಒಂದು ಕಡೆಯಿಂದ ಬಂದದ್ದಾದ್ರೂ ಎಲ್ಲ ಕಡೆ ಹೋಗಿ ಬಂದಿದ್ದು. ಬಹುಶಃ ಬೇರೆ ಎಲ್ಲಿಗೂ ಹೋಗದಾಗೆ ಮಾಡ್ತೇನೆ ನಾನು. ಹೌದಾ? ನೀವು ಅದನ್ನು ಯೋಚನೆ ಮಾಡಬೇಡಿ. ನಮಗೆ ಇದುವರೆಗೆ ಸಿಕ್ಕಿದವರೆಲ್ಲ ನೀವಿನ್ನು ಮುಂದೆ ಹೋಗದೇ ಇದ್ದಾಗ ಮಾಡ್ತೇವೆ, ಹೋಗದೇ ಇದ್ದಾಗ ಮಾಡ್ತೇವೆ ಅಂತ ಹೇಳಿದವ್ರೆ ನಮ್ಮನ್ನು ಮತ್ತೊಂದು ಕಡೆಗೆ ಗೌರವದಿಂದ ಬೀಳ್ಕೊಟ್ಟಿದ್ದಾರೆ. ನಿಮ್ಗೆ ಅರ್ಥ ಆಗುದಿಲ್ಲ. ಯಾಕೆ? ನೀವಿಲ್ಲಿ ಬಿಟ್ಟು ಬೇರೆ ಬದಿಗೆ ಹೋಗಲೇ ಇಲ್ಲ. ಅಕ್ಕ, ಅವನನ್ನು ಹೋಗದೇ ಇದ್ದಾಗಲೇ ಮಾಡ್ಬೇಕು ನೀನು. ಇದು ಅನುಭವದ ಮಾತು ಕಾಣುತ್ತದೆ. ಹೌದೌದು, ಬಹಳ ತಿರುಗಾಟ ಆಗಿದೆ. ಅದೇ 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 ಹೇಳಿದ್ದು. ಒಳ್ಳೆ ಜಾಗ್ರತೆ ಮಾಡಿಕೊಳ್ಳಿ. ಹೆಸರೇ
ಪ್ರತಿಸ್ಪರ್ಧಿ ನನ್ನ ಕಂಡಾಗ ಇನ್ನೊಬ್ಬ ವೀರನೂ ಹೌದು, ಶೂರನೂ ಹೌದು, ಧೀರನೂ ಹೌದು ಅರ್ಥೈಸಿಕೊಂಡಿದ್ದೇನೆ. ಹಾಗಾಗಿ ಕೇಳುವುದು, ಆರೆಲವೋ ದೂರಕ್ಕೆ ಬರುವುದಕ್ಕೆ ಕಾರಣವೇನು? ನಿನ್ನ ಪೆಸರೆ ಹೌದು, ನಿನ್ನ ಊರ ಹೌದು, ತಿಳಿಸುವೆಯ ನೀನು? ಇದು ಮಾತಾ? ಮತ್ತೆ ಇದು ರಣಕ್ಷೇತ್ರ, ಸಂಬಂಧ ಮಾಡ್ಲಿಕ್ಕೆ ಬಂದದ್ದಲ್ಲ. ಆ ರಣಕ್ಷೇತ್ರದಲ್ಲಿ ಮಾತು ಹೇಗಿರಬೇಕು ಕೇಳು. ಹೇಗಿರ್ಬೇಕು? ಬಿಟ್ಟ ಬಾಣ, ತೂರಿದ ಕಲ್ಲು ಯಾವ ವೇಗದಲ್ಲಿರ್ತದೋ ರಣಕ್ಷೇತ್ರದಲ್ಲಿ ಹಾಗೆ ಇರಬೇಕು. ರಣಕ್ಷೇತ್ರದಲ್ಲಿ ಪರಿಚಯ ಮಾಡಿಕೊಂಡ್ರೆ ತಪ್ಪಲ್ಲ. ಹೇಳುವುದಕ್ಕೆ ಹೆಮ್ಮೆಯ ಜೊತೆಗೆ ಕುಲದ ಗೌರವ ಉಂಟು. ತರುಣಿಕೆ ಗೌರವ ಕೇಳಿರಬಹುದು. ಸೂರ್ಯವಂಶದಲ್ಲಿ ಪ್ರಾವಿರ್ಭವಕ್ಕೆ ಬಂದು ಬಹಳಷ್ಟು ವರ್ಷಗಳ ಕಾಲ ಅಯೋಧ್ಯೆಯನ್ನ ಆಳಿ ಬಾಳಿ ಬೆಳಗಿದವ ದಶರಥ ಚಕ್ರವರ್ತಿ. ಹಾಗಿದ್ರೆ ದಶರಥ ಚಕ್ರವರ್ತಿ ಇರಬೇಕು ನೀನು. ನಾನು ದಶರಥನ ಅಲ್ಲ. ನಿನಗೆ ನನ್ನನ್ನು ಕಂಡ್ರೆ ಅಷ್ಟು ವಯಸ್ಸಾದ ಕಾಣ್ತದ? ಅಲ್ಲ, ಕಾಣುವುದಿಲ್ಲ. ನಾನು ದಶರಥ ಅಲ್ಲ. ಮತ್ತೆ ಇದು ನನ್ನ ಹೆಸರಲ್ಲ. ಇದು ನಮ್ಮ ಪೀಠಿಗೆ. ಹಾ, ದಶರಥ ಚಕ್ರವರ್ತಿಗಳು 3 ಮಂದಿ ಮಡದಿಯರಲ್ಲಿ 4 ಮಂದಿ ಮಕ್ಕಳು. ಹಿರಿಯವನು ರಾಮ. ರಾಮನೇ ಇರ್ಬೇಕು ಅಲ್ವಾ? ರಾಮ. ರಾಮ ನಾನಲ್ಲ. ನನಗೆಂತದಷ್ಟು ಪ್ರೌಢ ವಯಸ್ಸು ಕಾಣ್ತದ? ಇಲ್ವಾ? ರಾಮನ ತಮ್ಮ ಲಕ್ಷ್ಮಣ. ಲಕ್ಷ್ಮಣ ಇರ್ಬೇಕು. ಲಕ್ಷ್ಮಣ ಅಲ್ವಾ? ಮತ್ತೆ ನಾನು ಲಕ್ಷ್ಮಣ ಅಲ್ಲ, ಗಡಿಬಿಡಿ ಮಾಡಬೇಡ. ಇದೆಲ್ಲ ನಮ್ಮ ಪೀಠಿಗೆ ಒಳಗೆ ಬರ್ತದೆ. ಆಗ ಯಾರೋ ಹೇಳಿದಾಗಿತ್ತು, ಮಾತಂದ್ರೆ ಹೀಗಿರ್ಬೇಕು ಹಾಗಿರ್ಬೇಕು ಅಂತ. ಈಗ ಪೀಠಿಗೆ ಉಂಟು. ಯಾಕೆ ಕೇಳು, ನಾನು ಹಾಗೇ ಮಾತಾಡ್ತಾ ಇದ್ದೆ. ನೀವು ಮಾತಾಡಿದ್ರೆ ಸರಿ, ಇನ್ನೊಬ್ಬರು ಮಾತಾಡಿದ್ರೆ ಹೀಗಿರ್ಬೇಕು ಅಂತ. ಅಲ್ಲಲ್ಲ, ಯಾಕೆ ಕೇಳು. ಯಾಕೆ ಎಲ್ಲಾ ಕಡೆಯೂ ನಮ್ಮದ್ದನ್ನ ನಡೆಸ್ತೇನೆ ಅಂತ ಹೇಳಿ ಹೋದ್ರೆ ಆಗುದಿಲ್ಲ. ಒಂದೊಂದು ಸಾರಿ ನಮ್ಮದ್ದನ್ನ ನಡೆಸುವಾಗ ಉಳಿದವರಿಗೆ ಅರ್ಥವಾಗದೇ ಇದ್ರೆ ನಾವು ಮಾತಾಡುವುದು ನಮ್ಮ ಚಟ ತೀರಿಸಿಕೊಳ್ಳುವುದಕ್ಕಾಗಿ ಅಲ್ಲ, ಇನ್ನೊಬ್ಬರಿಗೆ ಅರ್ಥ ಆಗಿ ನಾವಾಡಿದ ಮಾತು ಉಳಿದವರಿಗೆ ಅರ್ಥವಾಗಬೇಕು. ಅದು ಅರ್ಥ ಆಗದಿದ್ದವ್ರನ್ನ ಹೇಳಿದ್ರೆ ಒಳ್ಳೆದಾಗ್ತದೆ. ನಮಗೆ ಗೊತ್ತಿದ್ದನ್ನ ಉಳಿದವರಿಗೆ ಗೊತ್ತಾಗುವ ಹಾಗೆ ಹೇಳಬೇಕು. ಇಲ್ಲದೆ ಇದ್ರೆ ನಾಳೆ ಹೇಳ್ತಾರೆ ಅವ ಬಂದ ಏನೋ ಹೇಳುದು, ಅವನಷ್ಟಕ್ಕೆ ಅವನು ಹೋಗ್ತಾ ಇದ್ದ ಅಂತ. ನಮ್ಮದಲ್ಲ. ಹೇಳ್ಬೇಕಾದ್ರೆ ಎಷ್ಟು ಹೊತ್ತು ಇರ್ತೇವೆ ಎನ್ನುವುದು ಮುಖ್ಯ ಅಲ್ಲ, ಇದ್ದಷ್ಟು ಹೊತ್ತು ಸರಿಯಾಗಿ ದೇಹದಲ್ಲಿ ಶ್ರಮ ಇರುವಷ್ಟು ವರ್ಷ ಕ್ಷಣಕ್ಕೂ ಎಷ್ಟು ಅಂತ ಕೆಲಸ ಮಾಡಿಯೇ ಹೋಗುವ ಪ್ರವೃತ್ತಿ ನಮ್ಮದು. ಹಾಗೆ ಸಮಯ ಎಷ್ಟೇ ಇರ್ಲಿ, ಸಿಕ್ಕಿದ ಅವಕಾಶ ನಮ್ಮದಾಗಬೇಕು ಎನ್ನುವಂತಹ ಮನೋಭಾವನೆ ಅದೆಲ್ಲರದು. ಹಾಗೆ ಹಾಗಾದ್ರೆ ಸರಿಯಾದ ಪ್ರತಿಸ್ಪರ್ಧಿ ಅದೇ. ಈಗ ಅದಕ್ಕಾಗಿ ಪ್ರತಿಸ್ಪರ್ಧಿ ಅಂತ ಹೇಳಿದ್ ನಾನು. ಈಗ ಪೀಠಿಗೆ ಬರುವ. ಆ ಪೀಠಿಗೆ ಮುಂದುವರಿಲಿ. ಭರತನಿದ್ದಾನೆ, ಶತ್ರುಘ್ನನಿದ್ದಾನೆ. ಅವರು ಯಾರು? ನಾನಲ್ಲ. ನಾವು ಹೂ ಹಾಕ್ತೇನೆ. ನೀವು ಹೂ ಹಾಕುದೇ ಒಳ್ಳೇದು. ಅದೇ ಅರ್ಥ ಆಗದಿದ್ದಾಗ ಬರೀ ಹೂ ಹಾಕ್ತಾ ಇರುವುದೇ ಬಹಳ ಒಳ್ಳೆಯದು. ತುಂಬಾ ಮುಂದೆ ಹೋಗುದು ಬೇಡ ಅಲ್ವಾ? ಭರತ ತರಳ ಪುಷ್ಕಳ ಎನ್ನುವುದಾಗಿ ನನ್ನ ಹೆಸರು. ರಣಕ್ಷೇತ್ರಕ್ಕೆ ಬಂದದ್ದು. ತುರದಲ್ಲಿ ನಿಮ್ಮನ್ನ ಕೆಡಹುವುದಕ್ಕೆ ಬೇಕಾಗಿ. ಏನು ಮಾಡ್ತೀನಿ? ನಿನ್ನನ್ನು ಕೆಡಹುತ್ತೇನೆ. ಏನು ಮಾಡ್ತೇನೆ? ಇಲ್ಲ, ನಿನ್ನ ಕಡಿತೇನೆ. ನಿಮಗೆ ಸೃಷ್ಟಿ ಕ್ರಮವೋ ಬರದು ನಿಮಗೆ ಸೃಷ್ಟಿ ಕ್ರಮವೋ
ಬರೆದು ನಿಮಗೆ ಸೃಷ್ಟಿ ಕ್ರಮವು ಸೃಷ್ಟಿ ಕ್ರಮವು ಸೃಷ್ಟಿ ಕ್ರಮವು ಸೃಷ್ಟಿ ಕ್ರಮವು ಸೃಷ್ಟಿ ಕ್ರಮವು ಸ್ಥಿರ ಜರಾತ್ಮದ ಸ್ಥಿರ ಜರಾತ್ಮ ಸ್ಥಿರ ಜರಾತ್ಮ ಸ್ಥಿರ ಜರಾತ್ಮ ಸ್ಥಿತಿಯಾದ ಸ್ಥಿತಿಯ ಸ್ಥಿರ ಜರಾತ್ಮ ಸ್ಥಿತಿಯ ಬರೆದು ನಿನಗೆ ಸೃಷ್ಟಿ ಕ್ರಮವೋ ಅಯ್ಯೋ
ಸೃಷ್ಟಿ ಕ್ರಮವು ಸ್ಥಿರ ಜರ ಸ್ಥಿತಿಯ ನರಿಯೇ ಸ್ಥಿತಿಯ ನರಿಯೇ ಅರಿಯೇ ಹುರದಿ ಲಯವಗೊಳಿಸಲಾರೆ ಬರಿದ ಗರ್ವಿಪೆ ಬರಿ ಗರ್ವಿಪೆ ಬರಿ ಗರ್ವಿಪೆ ರಣಕಣದಲ್ಲಿ ನಿನ್ನನ್ನು ಕೊಲ್ಲಬೇಕಾಗ್ತದೆ. ಜಾಗ್ರತೆ. ನಾನು ಆ ಬಗ್ಗೆ ಆಲೋಚನೆ ಮಾಡಬೇಕು. ಯಾವ ಬಗ್ಗೆ? ಕೊಲ್ಲುವ ಬಗ್ಗೆ. ಅಂದ್ರೆ ನಿನ್ನಿಂದ ಆದೀತೋ ಅಂತ. ಯಾಕೆ? ಸೃಷ್ಟಿ ಸ್ಥಿತಿ ಪಾಲಿಸುವಂತಹ ಹೊಣೆಗಾರಿಕೆಯನ್ನು ಹೊಂದವರು ಯಾರು? ಮೂರು ಮೂರ್ತಿಗಳು, ತ್ರಿಮೂರ್ತಿಗಳು. ಸೃಷ್ಟಿಯ ಕಾರ್ಯವನ್ನು ಮಾಡುವವ ಬ್ರಹ್ಮದೇವ. ಬ್ರಹ್ಮನ ಹಾಗೆ ಸೃಷ್ಟಿಸುವಂತಹ ಕಾಯಕ ಯಾವ ಕಾಲಕ್ಕೂ ಆಗ್ಲಿಕ್ಕಿಲ್ಲ. ನೀನು ಇದನ್ನೊಂದು ಗಂಡು ಮಕ್ಕಳ ಮುಂದೆ ಹೇಳಬೇಡ. ಅಂದ್ರೆ ಲೋಕದಲ್ಲಿ ಚತುರ್ಮುಖ ಬ್ರಹ್ಮ ಕಣ್ಣಿಗೆ ಕಾಣದೇ ಇದ್ರು, ಲೋಕದಲ್ಲಿ ಕಣ್ಣಿಗೆ ಕಾಣುವ ಬ್ರಹ್ಮ ಯಾರು ಕೇಳಿದ್ರೆ ಹುಟ್ಟಿದ ಗಂಡು ಮಕ್ಕಳು ಎಲ್ಲರೂ ಬ್ರಹ್ಮನೇ. ಅಂದ್ರೆ ಬಿಡಿಸಿ ಹೇಳುದಿಲ್ಲ ನಾನು, ಇಷ್ಟರಲ್ಲೇ ಅರ್ಥ ಮಾಡ್ಕೊಂಡ್ರೆ ಮಾಡ್ಕೊಳ್ಬೇಕು. ಒಂದು ಕೈಯಿಂದ ಚಪ್ಪಾಳೆ ಆಗುದಿಲ್ಲಲ್ಲ, ಆಗುದಿಲ್ವಲ್ಲ? ಹೌದು, ಅದನ್ನೇ ಹೇಳಿದ್ದು. ಬ್ರಹ್ಮನಿಗೆ ಹಾಗಲ್ಲ, ಸಂಕಲ್ಪ ಮಾತ್ರದಿಂದ ಮಾನಸ ಮಕ್ಕಳನ್ನು ಸಂಕಲ್ಪ ಮಾತ್ರದಿಂದ ಹುಟ್ಟಿಸಿದ್ದಾನೆ. ನಿನಗೆ ಹಾಗಾಗುತ್ತದ? ಬ್ರಹ್ಮನ ಹಾಗಾಗ್ತದ? ಆಗ್ತದ ಕೇಳುದು ನಾನು. ಆಗುದಿಲ್ಲ ಅಂತ ಹೇಳುದು. ಅದಕ್ಕಾಗಿ ಆಗುದಿಲ್ಲ ಅಂತ ಹೇಗಾಗ್ತದ ಅಂತ ಹೇಳಿ ನೋಡೋಣ. ನೋಡುವ, ಮುಂದುವರೆದ್ರೆ ಅದನ್ನು ಮಾಡುವ ಪ್ರಸಂಗ ಬಂದ್ರೆ ಬಂದೀತು. ಆಗುದಿಲ್ಲ ಎನ್ನುವುದನ್ನು ಹೇಳಿದ್ ನಾನು. ಇನ್ನು ಗಂಟನ್ನು ಬಿಟ್ಟು ನಿಮಗೂ ಇರ್ಲಿಕ್ಕೆ ಆಗುದಿಲ್ಲ ಇಲ್ಲ ಅಂತ ಹೇಳಿಲ್ಲ ನಾನು. ಅದಕ್ಕೆ ಹೇಳಿದ್ ಎರಡು ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಆಗುವುದು ಅಂತ. ಸೇರಿಸಿಕೊಳ್ಳಬೇಕು ಅಂತ, ಸೇರ್ಲೇಬೇಕು ಅಂತ. ಹಾಗೆ ಇನ್ನು ವಿಷ್ಣು ಪಾಲಿಸುವಂತಹ ಹೊಣೆಗಾರಿಕೆಯನ್ನು ಹೊತ್ತವ. ಹೌದು ತಾನೆ? ಇನ್ನು ಈಶ್ವರ ಲಯಾಧಿಕಾರಿ. ಕೊಲ್ಲುವಂತಹ ಅರ್ಹತೆ ನಿಮಗುಂಟು, ಅಂದ್ರೆ ಶಕ್ತಿ ಸಾಮರ್ಥ್ಯ ಮುಖ್ಯವಾಗಿ ಕೊಲ್ಲುತ್ತೀರಿ. ಆದ್ರೆ ಅವರು ಮೂವರು ಮಾಡುವಂತಹ ಕೆಲಸವನ್ನು ನಿನ್ನಿಂದ ಯಾವ ಕಾಲಕ್ಕೂ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಬರೀದೆ ಗರ್ವಿಪೆ? ಹಾಗಾಗಿ ಹೇಳ್ತಾ ಇದ್ದೇನೆ, ತುರಗವನ್ನು ಬಿಟ್ಟು ಹೋಗು. ನಮ್ಮ ನಿರೀಕ್ಷೆ ಪ್ರತೀಕ್ಷೆ ಇರುವುದು ಬೇರೆ. ಹಾಗಾಗಿ ಬಂದ ಹಾಗೆ ಹಿಂದಾಗ ನಾವು ತಿಳ್ಕೊಂಡದ್ದನ್ನೇ ಸತ್ಯ ಅಂತ ತಿಳ್ಕೊಂಡ್ರೆ ಅಪರಾಧ ಅಲ್ಲ. ಲೋಕದಲ್ಲಿ ಸತ್ಯ ಬೇರೆ, ಸೀಮಿತ ಸತ್ಯ ಬೇರೆ, ಪರಮ ಸತ್ಯ ಬೇರೆ. ಹೌದು, ಮಗುವಿಗೆ ತಾಯಿ ದೇವರು ಇದು ಸತ್ಯ. ಸತ್ಯ. ಆ ಮಗುವಿಗೆ ಮಾತ್ರ ಆಯ್ತೆ ಆ ತಾಯಿ ದೇವರು ಇದು ಸೀಮಿತ ಸತ್ಯ. ಸತ್ಯ. ಮಗುವಿಗೂ ತಾಯಿಗೂ ಲೋಕದಲ್ಲಿದ್ದ ಸರ್ವರಿಗೂ ದೇವರು ಎನ್ನುವ ಮತ್ತೊಬ್ಬನಿದ್ದಾನೆ ಎನ್ನುವುದು ಪರಮ ಸತ್ಯ. ಅದು ಪರಮ ಸತ್ಯ. ನೀನು ತಿಳಿದದ್ದು ಬರೇ ಸತ್ಯ, ಅದು ನಿನ್ನ ಸೀಮಿತಕ್ಕೆ ಮಾತ್ರ ಸತ್ಯವಾಗಬಹುದು. ಅದು ಪರಮ ಸತ್ಯವಾಗುವುದಕ್ಕೆ ಸಾಧ್ಯ ಇಲ್ಲ. ಯಾಕಾಗುವುದಿಲ್ಲ? ನಾನು ತಿಳಿದುಕೊಂಡದ್ದನ್ನೇ ಪರಮ ಸತ್ಯ ಅಂತ ಹೇಳುವವರಿಗೆ ನಾವೇನ್ ಹೇಳ್ತೇವೆ ಗೊತ್ತಾ? ಏನ್ ಹೇಳ್ತೀರಿ? ಏ ಮೂಡೆ. ನಾನು ಮೂಡೆ? ನೀನೇ ಮೂಡೆ. ಹೌದೇ? ಮೂಡೆ
ನನಗೆ ಮೂಡಿ 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 ನಿನ್ನ ನಿನ್ನ ಗೆಲ್ಲಲು ನಿನ್ನ ಗೆಲ್ಲಲು ಗೆಲ್ಲಲು ನನಗೆ ಗೆಲ್ಲಲು ನನಗೆ ಬೇಡದೈ ಮೂರ್ತಿ ಸಹಸವು ಬೇಡದೈ ಮೂರ್ತಿ ಸಹಸ ಬೇಡದೈ ಮೂರ್ತಿ ತ್ರೈಮೂರ್ತಿ ತ್ರೈಮೂರ್ತಿ ಸಹಸ ಮೂಢೆ 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 ನಿನ್ನ ಗೆಲುವು ನಿನ್ನ ಗೆಲುವು ಗೆಲ್ಲಲು ನಿನ್ನ ಗೆಲ್ಲಲು ಗೆಲ್ಲಲು ನನಗೆ ಬೇಡ ತ್ರೈಮೂರ್ತಿ ತ್ರೈಮೂರ್ತಿ ಸಹಸ ಬೇಡ ನನಗೆ ತ್ರೈಮೂರ್ತಿ ಸಹಸ ಬೇಡ ನಿನ್ನ ಗೆಲ್ಲಲು ನನಗೆ ತ್ರೈಮೂರ್ತಿ ಸಹಸ ಗೆಲ್ಲಲು ನನಗೆ ಬೇಡ ತ್ರೈಮೂರ್ತಿ ಸಹಸ ಮೂಢ ನಿನ್ನ ಗೆಲ್ಲಲು ನನಗೆ ಬೇಡ ತ್ರೈಮೂರ್ತಿ ಸಹಸ ಮೂಢ ನಿನ್ನ ಗೆಲ್ಲಲು ನಿನ್ನ ಗೆಲ್ಲಲು ನಿನ್ನ ಗೆಲ್ಲಲು ಗೆಲ್ಲಲು ನನಗೆ ಬೇಡ 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 ತ್ರೈಮೂರ್ತಿ ಸಹಸ 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 ನೋಡಿದಂತೆ ಶರಣಗಳು ನೋಡು ನೋಡು ನೋಡಿದಂತೆ ಶರಣ ಯಮನ ಹೊಗಿಸುವೆ ನಾಡ ಹೊಗಿಸುವೆ ನೋಡಿದಂತೆ ಶರದರು ಶರದರು ಒಂದೇ ಶರಣಗಳು ನೋಡಿದಂತೆ ಶರಣ ಯಮನ ನಾಡ ಹೊಗಿಸುವೆ ಹೊಗಿಸುವೆ ನಾ ಹೊಗಿಸುವೆ ನೋಡಿದಂತೆ ಶರಣ ಯಮನ ನಾಡ ಯಮನ ನಾಡ ಯಮನ ನಾಡ ಹೊಗಿಸುವೆ ಹೊಗಿಸುವೆ ಮೂಡೆ ಮೂಡೆ ಗೆಲುವು ಎನಗೆ ಬೇಡ ಬೇಡ ಮೂರ್ತಿ ಸಾಸ ನೋಡಿ ನೋಡಿ ಶರಣ ಯಮನ ನೋಡ ಹೊಗಿದ ನೀ ನೋಡಿದಂತೆ ಶರಣ ಯಮನ ಶರಣ ಯಮನ ಶರಣ ಯಮನ ನಾಡ ಹೊಗಿಸುವೆ ನಾಡ ಹೊಗಿಸುವೆ ಯಮನ ನಾಡ ಹೊಗಿಸುವೆ ಮೂಢೆ
ತ್ರೈಮೂರ್ತಿ ಸಹಸ ನೋಡಿದೊಂದ ಶರದೊಳಮನ ನಾಡ ಹೋಗಿಸುವೆ ನೋಡಿದೊಂದ ಶರದಿಯಮನ ನಾಡ ಹೋಗಿಸುವೆ ಶರದಿಯಮನ ನಾಡ ಹೋಗಿಸುವೆ ನಾಡ ಹೋಗಿಸುವೆ ನಾಡ ಹೋಗಿಸುವೆ ನಾಡ ಬಗೆಸುವೆ ಯಮನ ನಾಡ ಬಗೆಸುವೆ ಗೆಲ್ಲಲು ಎನಗೆ ಬೇಡ ತ್ರೈಮೂರ್ತಿ ಸಹಸ ನೋಡಿ ಶರಣ್ಯಮನ ನಾಡ ಬಗೆಸುವೆ ನೋಡಿ ಶರಣ್ಯಮನ ನಾಡ ಬಗೆಸುವೆ ಬೇಡ ತ್ರೈಮೂರ್ತಿ ಶರದಿ ಯಮನ ಯಮನ ನೋಡಿ ಶರದೊಳಮನ ನಾಡ ಹೋಗಿಸುವೆ ನೋಡಿ ಶರದಿಯಮನ ನಾಡ ಹೋಗಿಸುವೆ ಯಮನ ನಾಡ ಹೋಗಿಸುವೆ ನಿನ್ನ ಗೆಲ್ಲಲು ಎನಗೆ ಬೇಡ ತ್ರೈಮೂರ್ತಿ ಸಹಸ ನೋಡಿದೊಂದೇ ಶರದೊಳಮನ ನಾಡ ಹೋಗಿಸುವೆ ಯಮನ ನಾಡ ಹೋಗಿಸುವೆ ಈ ಮೂಢೆ ನಿನ್ನ ಗೆಲ್ಲಲು ಬೇಡ ತ್ರೈಮೂರ್ತಿ ಬೇಡ ಮೂರ್ತಿ ಸಹಸ ಎನಗೆ ಬೇಡ
ಹಾ ಇದು ಹಾಗಾಗಿಲ್ಲ. ಭರತನ ಮಗ ಹೌದು. ಹಾ ಭರತನ ಮಗನಿಗೆ ಹಾ ಯಾವುದಕ್ಕೂ ಬರ ಇಲ್ಲ. ಮತ್ತೊಂದು ಹಾ ರಾಮಸೇನೆಯವರು ಹೌದು. ಹಾ ಬೊಬ್ಬೆ ಹಾಕೋ ಗೊತ್ತಾಯ್ತು ನನಗೆ. ನೀ ಜಾಗ್ರತೆ ಮಾಡು. ಅಲ್ಲ ಹಾಗೆ ಹೇಳಿದ ಅಲ್ಲ, ಅಲ್ಲ, ಅಲ್ಲ. ಯಾಕೆ ಕೇಳು, ಅಪಾರ್ಥ ಕಲ್ಪಿಸಿಕೊಳ್ಳಬಾರದು. ಯಥಾರ್ಥವೇ ಹೇಳು. ಹಾ ನೀನು ನಿತ್ತದ್ದು ನಿಮ್ಮ ಊರಿರಬಹುದು, ಆಡುವುದು ರಾಮನ ಬಗ್ಗೆ. ಖಂಡಿತ. ಯಾವ ಊರಿನಲ್ಲಿ ನಿತ್ತು ರಾಮನ ವಿರೋಧಿಯ ನಾಡಿನಲ್ಲಿ ನಿತ್ತು ರಾಮನ ಬಗ್ಗೆ ಬೊಬ್ಬೆ ಹೊಡಿತಾರೆ ಅಂದ್ರೆ ಪ್ರತಿ ಊರಿನಲ್ಲಿದ್ದವರೆಲ್ಲ ರಾಮ ಸೇವಕರಾಗಿ ಎದ್ದು ನಿಂತು ಗಲಾಟೆ ಮಾಡುವುದು. ನಾವು ಸೇರಿಕೊಳ್ತೇವೆ. ನಾವು ರಾಮನ ಪಕ್ಷವೇ. ಆದ್ರೆ ಹೇಗೆ ನೀವು ವಿರೋಧಿಸಿದ್ರೆ ಮಾತ್ರ ನಮ್ಮದು. ಆದ್ರೆ ಹೇಗೆ ಎನ್ನುವುದಿದೆ ಅಂತ. ಆದ್ರೆ ಹೇಗೆ ಎನ್ನುವುದಿದೆ ನಿನ್ನಲ್ಲಿ ಹೇಳುವುದಕ್ಕಿರುವುದಲ್ಲದು, ನಿನ್ನಲ್ಲಿ ಹೇಳುವುದಕ್ಕಿರುವುದಲ್ಲ ಅಂತ. ನಿನ್ನನ್ನು ಉತ್ತರಿಸಿ ಮತ್ತೆ ಬಂದವರಲ್ಲಿ ಹೇಳ್ತೇವೆ ಅಂತ. ಮತ್ತೆ ಬರುವವರಲ್ಲಿ ಹೇಳಲಿಕ್ಕೆ ನೀವು ಉಳಿದ್ರಲ್ವಾ? ಯಾರು? ನಾವು ಹಾಗೆ ಮತ್ತೆ ಮಾಡುವ ಅಂತ ಬಿಡುವುದು. ಮತ್ತೆ ನಮ್ಗೆ ಅವಕಾಶ ಸಿಗ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಬುದ್ಧಿವಂತನಾದವ ಸಿಕ್ಕ ಅವಕಾಶದಲ್ಲೇ ಏನು ಅಂತ ಮಾಡಿ ತೋರಿಸಬೇಕು. ಮುಂದೆ ಬಂದವರಲ್ಲಿ ಹೇಳ್ತೇನೆ ಅಂತ ಹೇಳುವುದಕ್ಕೆ ಯಾರಿಗೂ ಗೊತ್ತುಂಟು. ಎಷ್ಟು ತಾರಕಕ್ಕೆ ಹೋಗ್ತದಲ್ಲ ಸ್ವರ. ಯಾರದ್ದು? ನಿನ್ನದೇ. ಅದು ರಾಮಸೇನೆ. ಅದೇ ಹೇಳಿದ್ದು ನಾನು. ರಾಮನಾಮದ ಬಲದಿಂದ ಅದನ್ನೇ ಹೇಳಿದ್ದು ನಾನು. ಹೌದಾ? ಮಾತು ಬಾರದಿದ್ದ ಮೂಕನು ಮಾತಾಡ್ತಾನೆ. ಶ್ರುತಿ ಜ್ಞಾನ ಇಲ್ಲದವನು ಗಾಯಕನಾಗ್ತಾನೆ. ಕಾಲೆ ಇಲ್ಲದವನು ನಾಟ್ಯ ಮಾಡ್ತಾನೆ. ಶಕ್ತಿಯೇ ಇಲ್ಲದವನು ಬಂಡೆಯನ್ನು ಹೊರತಾನೆ. ಇದು ರಾಮನಾಮದ ಫಲ. ಶ್ರೀರಾಮಚಂದ್ರನನ್ನು ಧ್ಯಾನಿಸಿದ ಮರುಕ್ಷಣದಲ್ಲಿ ಕುಬ್ಜನಿಗೂ ಕೂಡ ತಾನು ಎದ್ದು ನಿಂತು ಹೋರಾಟವನ್ನು ಮಾಡಬೇಕು. ಶಿಖಂಡಿಗೂ ನರನರದಲ್ಲಿ ಶಕ್ತಿ ಬಂದು ತಾನೊಬ್ಬ ಶಕ್ತಿವಂತ ಎನ್ನುವುದನ್ನು ತೋರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಓ ಮೂಡೇ, ಯಾರನ್ನು? ನಿನ್ನನ್ನು ಹೇಳಿ. ಯಾಕೆ ಮೂಡೆ ಅಂತ ಹೇಳಿದ್ದು? ಕಾರಣವಲ್ಲ, ನಾನು ಬ್ರಹ್ಮ. ಯಾಕಲ್ಲ? ನನಗೆ ಚತುರ್ಮುಖ ಇಲ್ಲ. ವಿಸಜಪೀಠ, ವಾಣೀವರ, ಜಲಜ ಸಂಭವ, ಕನಕಗರ್ಭ ಅವ ನಾನು ಆಗ್ಬೇಕಾ? ಅಲ್ಲ, ಆಗ್ಲಿಕ್ಕೆ ಆಗುದಿಲ್ಲ ಅಂತ. ಆಗ್ತದೆ ಅಂತ. ಹೇಗೆ ಅಂತ? ಯಾರು ಹೇಳಿದ್ದು? ನಾನೇ ಹೇಳಿದ್ದು. ಎರಡೂ ನೆಲೆಯಲ್ಲಿ ಆಗ್ತದೆ. ಹೇಗೆ? ಬ್ರಹ್ಮನ ಕೆಲಸ ಏನು? ಸೃಷ್ಟಿಕರ್ತ ವಿಧಾತ. ಸೃಷ್ಟಿ ಮಾಡುವವನು, ವಿಧಿಸುವವನು ವಿಧಾತ. ಆದ್ದರಿಂದ ಒಂದು ಮಾಡುವಂತ ದೂರದಲ್ಲಿ ನಿನ್ನನ್ನು ನಾನು ಗೆದ್ದು ಜಯ ಎನ್ನುವಂತ ಸೃಷ್ಟಿ ಮಾಡ್ತೇನೆ. ಓಹೋ, ಹಾಗೆ. ಆದ್ದರಿಂದ ನಾನು ಬ್ರಹ್ಮನಾದೇನು. ಇನ್ನೊಂದು ಪಾಲನಾಕರ್ತಾರ ವಿಷ್ಣು. ಸದ್ಯಕ್ಕದನ್ನು ಆಗ್ತೇನೆ. ನನಗೆ ಚತುರ್ಭುಜಗಳಿಲ್ಲದೆ ಇರಬಹುದು, ಆ ಯೋಗ್ಯತೆ ಉಂಟು. ಒಂದೊಮ್ಮೆ ಮಾಡುವಂತ ದೂರದಲ್ಲಿ ರಾಮಸೇನೆಯ ಸೇವಕರಾಗಿ ಇಲ್ಲಿದ್ದ ಮಾಯಾಂಗನೆಯರೆಲ್ಲ ನಮ್ಮ ಪಾದವನ್ನು ಕಟ್ಟಿಕೊಳ್ತೀರಿ ಅಂತಾದ್ರೆ ನಿಮ್ಮನ್ನ ಪಾಲಿಸುವ ವಿಷ್ಣು ಆಗ್ತೇನೆ. ಪಾಲಿಸ್ತೀನಿ. ಅದಲ್ಲ ಅಂತಾದ್ರೆ ಈಗ ಉಳಿದದ್ದು ಮೂರನೇದು. ಅವರನ್ನೊಂದು ಪಾಲಿಸಬೇಕು ನೀನು. ಖಂಡಿತ ನೋಡೋಣ, ಒಪ್ಪಿಕೊಳ್ಳುತ್ತೇನೆ. ಇನ್ನೊಂದು ದುರದಿಲಯವನ್ನುಗೊಳಿಸುವುದಕ್ಕೆ ನೀನು ಹರನೇ ಆಗ್ತದೆ. ಮೂರು ಕಣ್ಣಿಲ್ಲ. ಮೂರು ಕಣ್ಣು ಕೈಯಲ್ಲಿ ತ್ರಿಶೂಲವೂ ಇಲ್ಲ. ಮೂರು ಕಣ್ಣು ಯಾರಿಗುಂಟು? ಈಶ್ವರನಿಗೆ, ಪರಮೇಶ್ವರನಿಗೆ ಮಾತ್ರ ಇರುವುದು ಮೂರು ಕಣ್ಣು. ಯಾವುದು? ಲೋಕದಲ್ಲಿ ಹುಟ್ಟಿಕೊಂಡಂತಹ ಪ್ರತಿಯೊಬ್ಬ ಮಾನವನಿಗೂ ಮೂರು ಕಣ್ಣು ಇರ್ತದೆ. ಅಂದ್ರೆ ಜ್ಞಾನಚಕ್ಷು. ಹಾಗೆ ಜ್ಞಾನಚಕ್ಷು ಪರಮೇಶ್ವರನಿಗೆ ಕಾಣ್ತದೆ, ಉಳಿದವರಿಗೆ ಕಾಣುವುದಿಲ್ಲ. ನಾನು ಪರಮೇಶ್ವರನಾದೇನು. ಕಣ್ಣು ಲೋಕ ಪ್ರತೀತಿ. ಜಟಾಕಟಾಹ ಸಂಭ್ರಮಭ್ರ ಮನ್ನಿರ್ಲಿಂಪ ನೀರ್ಜರಿ ವಿಲೋಲ ವೀಚಿ ವಲ್ಲರಿ ವಿರಾಜ ಮಾರ ಮಾರ್ದನಿ ತಗಜ್ವಲಲ್ಲಾಟಪಟ್ಟ ಪಾವಕೆ ಕಿಶೋರ ಚಂದ್ರಶೇಖರಿ ರತಿಕ್ ಪ್ರತಿಕ್ಷಣ ಮಮ ಅದ್ವೈತ ಭಾಸ್ಕರ ಅರ್ಧನಾರೀಶ್ವರ ತ್ರದಶರದ ಯಂಗಮ ಚತುರ್ದತಿ ಸಂಗಮ ಪಂಚಭೂತಾತ್ಮಕ ಷಟ್ಶತ್ರುನಾಶಕ ಸಪ್ತ ಸುರೇಶ್ವರ ಅಷ್ಟ ಸಿದ್ದೇಶ್ವರ ನವರಸ ಮನೋಹರ ದಶದಿ ಶಾಸು ವಿಮಲ ಮೇಘ ದಶೋಜ್ವಲ ಮೇಘನಾಥೇಶ್ವರ ಪ್ರಸ್ತುತಿವ ಶಂಕರ ಪ್ರಣತಜನ ಕಿಂಕರ ಈಶ ಸುರೇಶ ಪರೇಶ ನಟೇಶ ಗೌರೀಶ ಗಣೇಶ ಭೂತೇಶ. ಓ ಪ್ರಕಾಶ, ನೀನು ಶಿವಸೇನೆಯವನ ರಾಮಸೇನೆಯವನ? ರಾಮಸೇನೆಯನ್ನು ಎಲ್ಲರೂ ಒಪ್ಪಿದ್ದು ಯಾಕೆ ಗೊತ್ತಾ? ಯಾಕೆ? ರಾಮನ ಸೇನೆಯಲ್ಲಿದ್ದವರು ಪ್ರತಿಯೊಂದು ದೇವರನ್ನು ಒಪ್ಪಿದ್ದಾರೆ, ಅವರ ಆದರ್ಶವನ್ನು ಅಪ್ಪಿದ್ದಾರೆ. ಹಾಗಾಗಿ ತೊಂದರೆ ಇಲ್ಲ. ಹಾಗೆ ಕಡೆಯ ದಿಕ್ಕಿನ ಒಡೆಯ ಮಾಡುವಂತ ದೂರದಲ್ಲಿ ಲಯವನ್ನು ಗೊಳಿಸುವ ಯೋಗ್ಯತೆ ನನಗುಂಟು. ಆದ್ರೆ ಸ್ವಲ್ಪ ಹಿಂಜರಿತೇವೆ. ಯಾಕೆ ಗೊತ್ತಾ? ಯಾಕೆ? ನಾವು ರಾಮಸೇನೆಯವರು. ಸ್ತ್ರೀಯರಲ್ಲಿ ಹೋರಾಟವನ್ನು ಮಾಡುವಂತಹ ಅನಿವಾರ್ಯತೆ ಅಗತ್ಯತೆ ನಮಗೆ ಬರ್ತದೆ ಅಂತ ನಾವು ಇದುವರೆಗೆ ಭಾವಿಸಿಕೊಂಡವರಲ್ಲ. ಎದುರಾಗಿದ್ದಾರೆ ಯಾರಾದ್ರೂ? ಎದುರಾಗ್ಲಿಲ್ಲ ಅಂತಲ್ಲ, ಎದುರಾದವರು ನಾವಷ್ಟು ಬೇಕು ಅಂತ ತೆಗೆದುಕೊಂಡವರಲ್ಲ. ರಾಮಾಶ್ವಮೇಧ ಬಂದದ್ದು ಯಾಕೆ ಕೇಳಿದ್ರೆ, ರಾಮನ ದರ್ಶನವೆನ್ನುವುದು ಎಲ್ಲಾ ಕಡೆಯಲ್ಲಿದ್ದವರಿಗೆ ಆಗಬೇಕು ಎನ್ನುವಂತ ಉದ್ದೇಶದಿಂದ. ರಾಮನಿಗೆ ಬರುವುದಕ್ಕಾಗದೇ ಇದ್ರು ಕುದುರೆಯ ಮುಖದಲ್ಲಿ ಸ್ವಚ್ಛ ತರದ ಅವಳಾಂಗ ಹಸಿರು ತರ ಪೀತ ಪುಚ್ಚದ ಸುಕಮಲದ ಒಂದೇ ಕಿವಿಯೊಳೆಸುವ ನೀಲಚವ್ಯ ಕೋಮಲ ತರ ತುರಂಗ. ಆ ತುರಗದ ಹಣೆಯಲ್ಲಿರುವುದು ಯಾರು ಕೇಳಿದ್ರೆ, ದಿಗ್ದರ್ಶನ ಮಾಡುವುದಕ್ಕೆ ಬೇಕಾಗಿ ಈಶನಿದ್ದಾನೆ. ಆ ಈಶ ತೋರಿಸಿದಲ್ಲಿಗೆ ಬಂದು ಅಶ್ವ ನಿಲ್ತದೆ. ಅಶ್ವ ಬಂದು ನಿಂತ ಕಾಲಕ್ಕೆ ಬಲವಂತರು ಕುದುರೆಯನ್ನು ಕಟ್ಟಬೇಕು, ಬಲಹೀನರಾದವರು ಕಪ್ಪ ಕಾಣಿಕೆ ಕೊಡಬೇಕು ಎಂಬರ್ಥ ರಾಮನಿಗೆ ಶರಣಾಗಬೇಕು ಎನ್ನುವ
ಎನ್ನುವುದರ ಜೊತೆಗೆ ರಾಮನ ಆದರ್ಶವನ್ನು ರಾಮನ ಒಪ್ಪಿಕೊಂಡು ಮುಂದುವರಿಯಬೇಕಾದ ಅನಿವಾರ್ಯತೆ ಅಗತ್ಯತೆ ನಮಗುಂಟು. ಯಾಕೆ ಇಷ್ಟೊತ್ತು ಮಾತನಾಡುತ್ತಾ ಕಾಲವನ್ನು ಕಳೆದದ್ದು? ನಮಗೂ ಹೆಣ್ಣು ಮಕ್ಕಳ ಮೇಲೆ ಸದಾಭಿಪ್ರಾಯ ಉಂಟು. ಹೆಣ್ಣಿನ ಕುರಿತಾಗಿ ಗೌರವವನ್ನು ಹೊಂದಿದವರು ನಾವೇ ಇದ್ದೇವೆ. ಹೆಣ್ಣು ಕರುಳು ಹೆಣ್ಣು ಹೆತ್ತವರಿಗೆಲ್ಲ ಹೆಣ್ಣು ಕರುಳು ಇದ್ದೇ ಇರ್ತದೆ. ಯಾಕೆ ನಮ್ಗೆ ಹೆಣ್ಣಿನ ಮೇಲೆ ಅಷ್ಟೆಲ್ಲ ಅನುಕಂಪ ಗೊತ್ತಾ? ತಾಯಿ ಹೆತ್ತ ಮಕ್ಕಳಾದಂತ ನಾವು ತಾಯಿಯ ಅನುಗ್ರಹದಿಂದ ಇದುವರೆಗೆ ಜಯವನ್ನ ಸಾಧಿಸಿ ಮುಂದೆ ಬಂದವರು ನಾವಿದ್ದೇವೆ. ಮಾತೆ ಕೈಕೆಯ ಮಾತಿಗೋಸ್ಕರ ರಾಮ ಕಾಡಿಗೆ ಹೋದ್ರು ಕೂಡ ಮತ್ತೆ ಅದೇ ಮಾತೆಯ ಅನುಗ್ರಹದಿಂದ ಬಂದು ಪೀಠವನ್ನ ಏರಿದವನಿದ್ದಾನೆ. ಮತ್ತೆ ಅದೇ ಮಾತೆಯ ಅನುಗ್ರಹದಿಂದ ಆಶೀರ್ವಾದದಿಂದ ಗುರು ಹಿರಿಯರ ನಿರ್ದೇಶನದಿಂದ ಅಶ್ವಮೇಧವನ್ನು ಕೈಗೊಂಡವರು ನಾವಿದ್ದೇವೆ. ಹೆಣ್ಣು ಮಕ್ಕಳ ಕುರಿತಾಗಿ ಅಪಾರವನ್ನ ಗೌರವವನ್ನು ಹೊಂದಿದ ಕಾರಣಕ್ಕಾಗಿ ಇಲ್ಲಿಯವರೆಗೆ ಕೈ ತಡೆದು ಸುಮ್ಮನಿದ್ದೇನೆ. ಮಾತನ್ನ ಕೇಳಿ ಮುಂದೆ ಬಂದರೆ ಮೇಲ್ನೋಟಕ್ಕೆ ಕಾಣುವುದಕ್ಕೆ ಆಕಾರದಲ್ಲಿ ಹೆಣ್ಣು ಎನ್ನುವುದನ್ನು ಮರೆತು ರಾಮ ತಾಟಕಿಯನ್ನ ಯಾವ ನೆಲೆಯಲ್ಲಿ ಒದಿಸಿದ್ದಾನೋ ಅದೇ ನೆಲೆಯಲ್ಲಿ ನಾನು ನಿನ್ನನ್ನು ಒದಿಸಬೇಕಾಗ್ತದೆ. ಸನ್ಯಾಸ ಬಹಳ ಕಷ್ಟ, ಉಪನ್ಯಾಸ ಸುಲಭ. ನಿನಗೀಗ ಯಾವ್ದಾಗ್ತದೆ? ಅಲ್ಲ, ಇದು ಉಪನ್ಯಾಸ ಸುಲಭ ಅಂತ. ಯಾವ್ದು ಸುಲಭ? ಕೇಳುವುದಕ್ಕೆ ಹಿತ. ನಾನು ಬಂದಿರುವುದು ಶಕ್ತಿ ಸಾಮರ್ಥ್ಯ ಉಂಟು ಅಂತಾದ್ರೆ ನೋಡೋಣ. ಸರಳನ್ನು ಬಿಡು ಬಿಡು ಬಿಡು. ಸ್ಥಳದ ಪ್ರಭಾವ ಸರಿ ಇಲ್ಲದೆ ಇದ್ರೆ ಒಂದೊಂದು ಸರಿಯಾಗಿ ಆಗ್ತದೆ. ವಾಸ್ತು ಕ್ಷೇತ್ರ ಸರಿ ಉಂಟು, ಅದು ಕೆಲವೊಮ್ಮೆ ಹಾಗೆ ಆಗುವುದು. ಇದ್ರಿಗಿದ್ದವ್ರು ಸರಿ ಇಲ್ಲದೆ ಇದ್ರೆ ಹಾಗೆ ಆಗ್ತದೆ. ಕುಣಿಲಿಕ್ಕೆ ಬಾರದವರು ವೇದಿಕೆ ಸರಿ ಇಲ್ಲ ಅಂತ ಹೇಳಿದಾಗ ಆಯ್ತು. ಅದು ನಿನ್ನಂತವ್ರು. ಅದೇ ನಿನ್ನಂತವ್ರು ಅಂತ ಹೇಳಿದ್ ನಾನು. ನೋಡೀಗ ಕೂಡಿದಸ್ತ್ರವದನುವನು ಸ್ವರ ಎಲ್ಲಿ ಬರುವುದಕ್ಕೆ ಸಾಧ್ಯ ಇಲ್ಲ. ಹಾಗಂತ ಇದು ಬರುವುದಿಲ್ಲ ಅಂತಾದ್ರೆ ನಾವು ಇದೊಂದನ್ನು ನಂಬಿಕೊಂಡು ಬಂದದ್ದ. ಕ್ಷೇತ್ರಕ್ಕೆ ಬರುವಾಗ ಬತ್ತಿ ಸಾಯುಧ ಹಿಡ್ಕೊಂಡು ಬಂದಿದ್ದೇವೆ. ಎಷ್ಟು? ಯಾವುದು? ಅದು ಎಣ್ಣೆ ಹಾಕದೇ ಇದ್ರೆ ಬತ್ತಿ ಸಾಯ್ತದೆ. ದೇವರ ಮುಂದಿಟ್ಟ ದೀಪಕ್ಕೆ ಎಣ್ಣೆ ಹಾಕದೆ ಬತ್ತಿಗೆ ಹಾಗೆ ಬೆಂಕಿ ಕೊಟ್ರೆ ಅದು ಬತ್ತಿ ಸಾಯುದೆ. ಅದು ಬತ್ತಿ ಸಾಯುವುದು, ಬತ್ತಿ ಸಾಯುದ. ಹಾಗೆ ಆರುವಂತಹ ದೀಪಕ್ಕೆ ಪ್ರಕಾಶ ಹೆಚ್ಚು. ನೀನು ಪ್ರಕಾಶ ಒಂದು ಅಲ್ಲದೆ ಇದ್ರೆ ಇಷ್ಟೊತ್ತು ನಿಂತ್ಕೊಳ್ಳುವುದೇ ಇಲ್ಲ. ಅದೇ ಹೇಳುದು ನಾನು. ಅದನ್ನು ಬಿಟ್ಟು ಅದಲ್ಲ. 62 ಬಗೆ ಆಯುಧವನ್ನು ಹಿಡಿದುಕೊಂಡು ಬಂದವರು ನಾವಿದ್ದೇವೆ. ಅದು ಹೋದ್ರೆ ಏನಾಯ್ತು? ವರೆಯಲ್ಲುಂಟು ಕತ್ತಿ. ಇರುವ ಕತ್ತಿಯನ್ನ ಎಳೆದು ಅವಳ ನೆತ್ತಿಯ ಮೇಲೆ ಇದು ಕ್ಷೇತ್ರ ಮಾತ್ಮೆ ಬಹಳ ಜೋರುಂಟು. ಈ ಕ್ಷೇತ್ರದಲ್ಲಿ ರಾಮಸೇನೆಯವರದೇ ನಡೆಯುವುದಿಲ್ಲ ಅಂತಾದ್ರೆ ಈ ಕ್ಷೇತ್ರದವರೇನೋ ಮಾಡಿದ್ದಾರೆ. ಹಾಗಾದ್ರೆ ದುರದೊಳಿ ಇದುವರೆಗೆ ಹೋರಾಟವನ್ನು ಮಾಡಿದವ ನಾನಿದ್ದೇನೆ. ಹಾಗಾದ್ರೆ ಬರೆಯಲ್ಲಿರುವಂತ ಕತ್ತಿ ಯಾಕೆ ಲಲನೆ ಮಾಯಕವೆನ್ನುತ್ತ ಅಲ್ಲದೆ ಇದ್ರೆ ಇದುವರೆಗೆ ದುರದೊಳಕಿಲ್ಲರ ಗೆಲ್ಲಿದನು. ಈ ಮಾರ್ಬಲೆತು ತರುಣಿಯಲ್ಲಿ ಹೋರಾಟ ಮಾಡುವ ಕಾಲಕ್ಕೆ ಕೈ ಸೋತನಲ್ಲ, ಏನು ಮಾಡುವುದು ರಾಮ? ಬಹಳಷ್ಟು ಮಾತನಾಡಿದೆ ನೀನು.
ಮಾಡ್ತೀನೋ ಹಾಗೆ ಭಾವಿಸಿಕೊಂಡದ್ದು. ಈಗ ಹಾಗಲ್ಲ. ಛೇ, ಒಂದು ಸೀರೆ ಇದ್ರೆ ಉಡಿಸ್ಬೋದಿತ್ತ ಅಂತ. ಛೇ, ಒಂದು ಹೆಣ್ಣು ಮಕ್ಕಳ ಹಾಗೆ ತಲೆ ಕೆಳಗೆ ಹಾಕೊಂಡು ಅಯ್ಯೋ ಇನ್ನ ಅವಸ್ಥೆಯ ನಡೆಯಲಿಂದ ತಾರಾವಳಿ ಚೇಡಿಸುವುದಕ್ಕೆ ಮುಂದಾಗ್ತಾ ಇದ್ವಿ. ಖಂಡಿತ. ಏಯ್, ಏನು ನೀನು ಚೇಡಿಸುವುದು ಬೇಡ. ಏನು ಕೈಯಲ್ಲಾಗದೆ ಸುಮ್ಮನೆ ಕೂತದ್ದಲ್ಲ. ಆಯುಧವನ್ನು ನಂಬಿ ಬರುವವರು ಯಾರು? ಕೈಯಲ್ಲಾಗದೆ ಇದ್ದವರು. ನಾವು ಹಾಗಲ್ಲ. ಮತ್ತೆ ತೋಳಿನಲ್ಲಿ ಬಲವನ್ನು ಹೊಂದಿದವರು ನಾವಿದ್ದೇವೆ. ನಮಗೆ ಮಲ್ಲ ಯುದ್ಧ ಕೂಡ ಗೊತ್ತುಂಟು. ಮುಷ್ಟಿಯನ್ನ ಬಿಗಿದು ನಿನ್ನೊಂದಿಗೆ ಮಲ್ಲ ಯುದ್ಧದಲ್ಲಿ ಹೋರಾಟವನ್ನು ಮಾಡ್ತೇನೆ. ಆಗ್ತದಾ? ನೋಡೋಣ. ಮುಷ್ಟಿ ಎಲ್ಲಿಗೆ ಬೀಳ್ತದೆ ಹೇಳಲಿಕ್ಕೆ ಆಗುವುದಿಲ್ಲ. ಜಾಗ್ರತೆ ಮಾಡಿಕೋ, ಜಾಗ್ರತೆ ಮಾಡಿಕೋ. ಬಹಳ ದಣಿದ ಹಾಗೆ ಕಾಣ್ತಾ ಇದ್ದಿ. ಈ ಸ್ತ್ರೀಯಲ್ಲಿ ನಾನು ಯುದ್ಧವನ್ನ ಮಾಡ್ತೇನೆ, ನೀನು ಸ್ವಲ್ಪ ವಿಶ್ರಾಂತಿಯನ್ನ ಪಡಿ. ಸತ್ಯ ಹೇಳುದಾ? ನೀನು ಬಂದದ್ದೇ ಒಳ್ಳೇದಾಯ್ತು. ಯಾಕೆ? ಕಷ್ಟ. ಏನು ಕಷ್ಟ? ಉಳಿದವರಲ್ಲಿ ಹೋರಾಟ ಮಾಡಿದ ಹಾಗೆ ಇಲ್ಲೂ ಸ್ವಲ್ಪ ಹೋರಾಟ ಮುಂದುವರಿಸುವುದು ಕಷ್ಟ. ವೀರಧಮನ ನಾನಿದ್ದೇನೆ. ಇದುವರೆಗೆ ನಾನೇನೋ ಕಾಪಾಡಿದ್ದೇನೆ. ಮುಂದುವರಿಸಬೇಕಾದ ಹೊಣೆಗಾರಿಕೆ ನಿನಗುಂಟು. ಹೌದು, ನನಗೆ ಸ್ವಲ್ಪ ಬೇರೆ ಕೆಲಸ ಉಂಟು. ಆಗಲಿ, ನಾನು ಮುಂದುವರಿಸ್ತೇನೆ. ಇವಳಲ್ಲಿ ಹೋರಾಟವನ್ನು ನೀನು ಮುಂದುವರಿಸು. ಆಗಲಿ. ಆ ಪುಷ್ಕಳೋಕ್ಯನಲ್ಲಿ ಅಮೋಘವಾದಂತಹ ಯುದ್ಧವನ್ನೇ ನೀನು ಮಾಡಿದ್ದಿ. ಹಾಗಾದ್ರೆ ನಿನ್ನನ್ನು ಸೋಲಿಸುವುದಕ್ಕಾಗಿ ಎದುರಾಗಿ ಬಂದವನು ಈ ವೀರಧಮನಿದ್ದೇನೆ. ಏನಾದ್ರೂ ಯುದ್ಧ ಇದ್ರೆ ಬೇಗ ಮುಗಿಸು. ನಿನ್ನ ದಿಟ್ಟತನವನ್ನು ಈಗ ನಿಲ್ಲಿಸ್ತೇನೆ. ನೀನು ಪ್ರಯೋಗಿಸುವಂತಹ ಶರವನ್ನು ಕೊಟ್ಟು ಕೆಳ ಹೇಳ್ತೇನೆ. ಬಾ ಮುಂದೆ, ಬಾ ಮುಂದೆ.
ಸದನಾಕ್ಷಿ ಎಂಬುದನ್ನರಿತೆ ಹೆಣ್ಣು ಮಕ್ಕಳಲ್ಲಿ ಹಿಂಜರಿಕೆಯಿಂದಲೇ ಯುದ್ಧವನ್ನು ಪ್ರಾರಂಭಿಸಿದವರು ನಾವು. ಹಾಗೆಂದು ಸೋತಿದ್ದೇವೆ ಎಂಬ ಹಾಗೆ ಭಾವಿಸಬೇಡ. ರಾಮನ ಯೋಗ್ಯತೆಯನ್ನರಿತು ಶರಣಾಗತಳಾಗು. ಶೂರನ್ನು ದೂರಕ್ಕೆ ದೂರ ತುರಗದ ಬೆಂಗಾವಲಿಗೆ ಬಂದವರು ಶೂರರು ಧೀರರು ಎನ್ನುವ ಹಾಗೆ ಕೇಳಿದವರು ನಾನು. ಆದರೆ ತುರಗದ ಬೆಂಗಾವಲಿಗೆ ಬಂದಂತಹ ನಾಯಕನಾದಂತಹ ನೀನು ಶೂರರಿಗೆ ಉಚಿತವಾದಂತಹ ಮಾತನಾಡುತ್ತಾ ಇಲ್ಲ, ಶರಣಾಗಬೇಕೆನ್ನುವ ಹಾಗೆ ನೀನು ಕೇಳಿಕೊಳ್ತಾ ಇದ್ದಿ. ನೋಡು, ಯುದ್ಧದಲ್ಲಿ 4 ವಿಧ ಇದೆ. ಅದೆಲ್ಲವೂ ಮುಗಿದು ದಂಡ ಪ್ರಯೋಗ ನಡೆಯುತ್ತಾ ಇದೆ. ಆ ದಂಡ ಪ್ರಯೋಗದ ತನ್ಮೂಲಕ ನಮ್ಮನ್ನ ಗೆದ್ದು ತುರಗವನ್ನು ಬಿಡಿಸಿಕೊಂಡು ಹೋಗು. ರಣಕ್ಷೇತ್ರ ಅನ್ನುವುದು ಯುದ್ಧ ಮಾಡುವುದಕ್ಕೆ ಇರುವುದು ಹೌದು. ಆದರೂ ನಿನಗೆ ನೀತಿಯ ಮಾತುಗಳನ್ನು ಯಾಕೆ ಹೇಳಿದೆ? ಯಾಕೆ? ರಾಮನ ಸೋದರ ನಾನು. ಸಾರಿ ಕೊಲ್ಲುವುದು ಒಬ್ಬ ಪ್ರಾಣಿಯನ್ನಾಗಲಿ ಒಬ್ಬ ಆರಾಜನನ್ನಾಗಲಿ ನೀತಿ ತಪ್ಪಿದವನನ್ನಾದರೂ ಸಾರಿ ತಿಳಿ ಹೇಳಿಕೊಳ್ಳುವಂತಹ ಸ್ವಭಾವ ನಮ್ಮಣ್ಣನಂತಾದಂತಹ ಶ್ರೀರಾಮಚಂದ್ರನದ್ದು. ಅವನ ತಮ್ಮನಾಗಿ ಉಳಿದವರಿಗೆ ನೀತಿ ಮಾತನ್ನು ಹೇಳಬೇಕಾದ್ದು ನನ್ನ ಕರ್ತವ್ಯ. ಶತ್ರುಹರನೆಂಬುದಾಗಿ ನನ್ನ ಹೆಸರು. ರಾಮನ ಸಹೋದರ. ಪುರುಷರೊಂದಿಗೆ ಸರಿಸಮನಾಗಿ ನಿಂತು ಹೆಣ್ಣು ಮಕ್ಕಳಿಗೆ ಜಯಿಸುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಬದುಕುತ್ತಿದ್ರೆ ಬದುಕಿಕೊಳ್ಳಿ, ನಿಮಗೆ ಬಾಳ್ವಿಕೆ ಉಂಟು, ಬೆಳವಣಿಗೆ ಉಂಟು ಅನ್ನುವ ಕಾರಣಕ್ಕಾಗಿ ಹೇಳ್ತಾ ಇದ್ದೇನೆ. ಯುದ್ಧ ಬೇಡ ನಿಮಗೆ. ರಾಮಚಂದ್ರನಿಗೆ ನೀನು ಅನುಜ ನಾನು ಜಲಜಾಂಬಕನಿಗೆ
ನಮ್ಮ ನಿರೀಕ್ಷೆ ಉಳಿದವರದ್ದಲ್ಲ. ಈ ತುರಗದ ಹಿಂಬಾಲಕನಾಗಿ ಬಂದಂತಹ ಶತ್ರುಘ್ನನ ನಿರೀಕ್ಷೆಯಲ್ಲಿ ನಾವು ಇದ್ದವರು. ಜಲಜಾಂಬಕನಿಗೆ ನೀನು ಸೋದರನಾದರೆ ಒಳಿತೆಂಬೆನು ನಾನು. ನಾನೇ ಬರಬೇಕು ಅಂತ ಇತ್ತ ನಿಮಗೆ? ಖಂಡಿತವಾಗಿ. ಯಾಕೆ ಬಲ್ಲೆಯ? ಮಾಡುವಂತಹ ಕಲಹದಲ್ಲಿ ನಿನ್ನ ಕರವನ್ನ ಕಟ್ಟಿ ತನ್ಮೂಲಕ ರಾಮಚಂದ್ರನನ್ನ ಬರೆಸಿಕೊಳ್ಳುವಂತಹ ಉಪಾಯ ನಮ್ಮದ್ದು. ನನ್ನನ್ನು ಬಂಧಿಸಿ ಆ ಮೂಲಕ ರಾಮನನ್ನು. ಹೌದು, ಒಳ್ಳೆ ಉಪಾಯವಾಗಿರಬಹುದು. ಅದು ನನ್ನನ್ನು ಬಂಧಿಸಿದ್ರೆ ಮಾತ್ರ ಅಲ್ವಾ? ನದಿಯನ್ನು ದಾಟಿದ ಮೇಲೆ ಸಾಗರವನ್ನು ಸೇರಬೇಕು. ಎಲ್ಲೋ ಇದ್ದ ನಾವು ಇಲ್ಲಿಗೆ ಬಂದಿದ್ದೇವೆ. ಈ ಸಾಗರಕ್ಕೆ ಬರೆಸಿದ್ದು ಯಾರು? ರತ್ನಾಕರನೇ ಬರೆಸಿಕೊಂಡಿದ್ದಾನೆ. ಹೌದಾ? ರತ್ನಾಕರ ಕರೆಸಿಕೊಂಡ ಮೇಲೆ ನಾವಿಲ್ಲಿಂದ ಹಾಗೆ ಹೋಗುವವರಲ್ಲ. ನಿಮ್ಮನ್ನು ಬಗ್ಗು ಬಡಿದು ಆ ಮೂಲಕವಾಗಿ ಕಪ್ಪವನ್ನು ನಾವು ಸ್ವಾಧೀನೀಕರಿಸ್ತೇವೆ. ಹೌದಾ? ಅಂದ್ರೆ ರಾಮಚಂದ್ರನ ಯೋಗ್ಯತೆ ಅರಿಯದೆ ಮಾತಾಡ್ತಾ ಇದ್ದಾಳೆ ಅಂತ ನೀನು? ಖಂಡಿತವಾಗಿಯೂ. ಏನು ರಾಮ ಏನು, ರಾಮನ ಯೋಗ್ಯತೆ ಏನು? ಈ ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ ರಾಮ ಬರಬೇಕು. ರಾಮನ ಕಿಂಕರರು ನಾವಿಲ್ವೋ? ನೀನು ಹೇಳುವುದು ಕೇಳಿದ್ಯೋ? ಒಬ್ಬ ವ್ಯಕ್ತಿಗೆ ಒಂದು ನೆರಳು, ಆದರೆ ಶ್ರೀರಾಮಚಂದ್ರನಿಗೆ ಒಂದು ನೆರಳಲ್ಲ, 4 ನೆರಳು. ಗೊತ್ತಾ? ನಾವು ಹೌದಾ? ಆದ್ದರಿಂದ ಆ ನೆರಳಾಗಿರುವ ನಮ್ಮನ್ನು ಪ್ರಶ್ನಿಸಬೇಕು, ಆಮೇಲೆ ಜಯಿಸಬೇಕು, ಆಮೇಲೆ ರಾಮನನ್ನು ಕಾಣಬೇಕು. ನೀರೊಳಗೆ ಈ ನಗರಿಯನ್ನು ನಿರ್ಮಾಣ ಮಾಡಿಕೊಂಡು ಇಲ್ಲಿಯೇ ವಾಸವಾಗಿದ್ದಾರೆ. ಇವರಿಗೆ ಪ್ರಪಂಚದ ಅರಿವಿಲ್ಲ, ಜ್ಞಾನವಿಲ್ಲ ಅಂತ ನೀವು ತಿಳಿದುಕೊಂಡವರು. ನೀವು ಸ್ವಲ್ಪ ತಿರುಗಾಟ ಮಾಡಬೇಕು. ತಿರುಗಾಟ ಎಷ್ಟಾಯ್ತು? ಯಾವುದು? ಎಷ್ಟು ತಿರುಗಾಟ ಆಯ್ತು? ತಿರುಗಾಟ ಕೆಲವು ಆಯ್ತು. ನಾವು ಇಲ್ಲೇ ಇದ್ದವರಲ್ಲ. ಈ ಕಡೆಯಲ್ಲಿ ಸ್ವಲ್ಪ ತಿರುಗಾಟ ಮಾಡಿ. ಹೌದಾ? ನಾವು ಈ ಕಡೆಯಲ್ಲಿ ಆಗಾಗ ತಿರುಗಾಟ ಮಾಡ್ತಾ ಇದ್ದೇವೆ. ಆದ್ದರಿಂದ ಇಲ್ಲಿಯವರದ್ದೆಲ್ಲ ನಮಗೆ ಅನುಭವ ಇದೆ. ಇಲ್ಲಿಗೂ ಬನ್ನಿ, ನೀವು ಅನುಭವ ಮಾಡಿಕೊಳ್ಳಿ. ಎಲ್ಲ ತಿಳಿದವರೇ ನಾವು. ಅಂದ್ರೆ ರಾಮಚಂದ್ರನ ಬಗ್ಗೆಯೂ ತಿಳಿದವರು. ಕೇಳ್ತೀಯ ಏನು? ಅಯ್ಯ, ಪರಮ ಪುರುಷ ಮೂರ್ತಿಯ ಚರಿಗಳನ್ನು ಬಲ್ಲೇ ನಾನು ರಾಮನ ಶ್ರೀರಾಮನ ಚರಿಗಳನ್ನು ಬಲ್ಲೇ ನಾನು ಪರಮ ಪುರುಷ ವಿಶ್ವಮೂರ್ತಿಯ ಚರಿತೆಗಳನ್ನು ಬಲ್ಲೆ ನಾನು ಚರಿತೆಗಳನ್ನು ಬಲ್ಲೆ ನಾನು ವಿಶ್ವಮೂರ್ತಿಯ ಚರಿತೆಗಳನ್ನು ಬಲ್ಲೆ ಪರಮ ಪುರುಷ ವಿಶ್ವಮೂರ್ತಿಯ ಪರಮ ಪುರುಷ ವಿಶ್ವಮೂರ್ತಿಯ ಚರಿತೆಗಳನ್ನು ಬಲ್ಲೆ ನಾನು ಪರಮ ಪುರುಷ ವಿಶ್ವಮೂರ್ತಿಯ
ಚರಿತೆಗಳನ್ನು ಬಲ್ಲೆ ನಾನು ಪರಮ ಪುರುಷ ವಿಶ್ವಮೂರ್ತಿಯ ಸ್ಥಿರ ಚರಾದಿ ಪ್ರಾಣಿ ಹೃದಯದಿ ವಾಸವಾಗಿರುವ ಭಜಕ ಅಂತರಂಗದಿ ವಾಸವಾಗಿರುವ ಅವನಿರುವ ಭಜಕರ ರಂಗದಿ ಭಜಕರ ರಂಗದಿ ಭಜಕರ ರಂಗದಿ ಹೃದಯದಿ ವಾಸವಾಗಿರುವ ಶ್ರೀರಾಮ ಭಜಕ ಅಂತರಂಗದಿ ಭಜಕ ಅಂತರಂಗದಿ ಭಜಕ ಅಂತರಂಗದಿ ವಾಸವಾಗಿರುವ ಭಜಕ ಅಂತರಂಗದಿ ಕರುಣನಿಧಿಗೆ ಉಂಟೆ ಬೇಡ ಉಂಟೆ ಶರಣೆಂಬ ಮಮತೆಯೊಳಗೆ ಶರಣಳೆಂಬ ಮಮತೆಯೊಳಗೆ ಕರುಣನಿಧಿಗೆ ಭೇದ ಶರಣೆಂಬ ಮಮತೆಯೊಳಗೆ ಬರದೆ ನಿಲನು ಬರದೆ ನಿಲನು ಕನಸು ಬೇಗ ಬರದೆ ನಿಲನು ಕನಸು ಬೇಗ ನೀ ಕನಸು ಬೇಗ ತುರ್ಗ ಅವಧಿ ಅರ್ಪಿಸುವೆನು ಪರಮ ಸಾಯುಜ್ಯ ಪಡೆವೆನು ತುರಗಾವಲಿ ಅರ್ಪಿಸುವೆನು ಕಪ್ಪವೆತ್ತು
ರಾಮಚಂದ್ರನ ಬಗ್ಗೆ ಅರಿವಿರದ ಬಾಲೆ ಇರುವಂತ ತಿಳ್ಕೊಳ್ಬೇಡ. ರಾಮಚಂದ್ರ ಏನು, ಅವನ ಯೋಗ್ಯತೆ ಏನು, ಅಲ್ಲ ಅನ್ನ ಅವನ ಹಿನ್ನೆಲೆ ಯಾವುದು, ಎಲ್ಲವನ್ನು ತಿಳಿದುಕೊಂಡವರೇ ಆಗಿದ್ದೇವೆ. ಏನು ಬಲ್ಲೆ ಅಯ್ಯ, ಪಿತೃವಾಕ್ಯ ಪರಿಪಾಲನ ದುರಂದರ ಶ್ರೀರಾಮಚಂದ್ರ. ಅಷ್ಟು ಮಾತ್ರ ಅಲ್ಲ, ಕಬಂದನು, ವಿರಾದನು, ಜಟಾಯು ಇಂಥವರಿಗೆ ಮೋಕ್ಷ ಸಾಮ್ರಾಜ್ಯವನ್ನು ಕರುಣಿಸಿದವ ಆ ಶ್ರೀರಾಮಚಂದ್ರನಲ್ಲವೇ? ಹಾಗೆಯೇ ಕಲ್ಲಾಗಿ ಬಿದ್ದಿರುವಂತಹ ಹಲ್ಲೆಯನ್ನು ಉದ್ಧರಿಸಿದವ ಇಂದು ಬರುವನೋ ರಾಮ, ನಾಳೆ ಬರುವನೋ ರಘುಕುಲ ಸೋಮ ಎನ್ನುವ ಹಾಗೆ ರಾಮನಿಗಾಗಿ ಹಗಲು ಇರಳು ಕಾಯುತ್ತಾ ಇದ್ದವಳು ಶಬರಿ, ಕಾದಿರುವಳು ರಾಮನಿಗಾಗಿ ಶಬರಿ. ಅಂತಹ ಶಬರಿಗೆ ದರ್ಶನವನ್ನಿತ್ತ. ಆಮೇಲೆ ಯಾವುದೇ ಭೇದ ಎನಿಸದೆ ಆಕೆ ಕೊಟ್ಟಂತಹ ಎಂಜಲು ಹಣ್ಣನ್ನು ಸಹ ಸ್ವೀಕರಿಸಿದ್ದಾನೆ. ಹಾಗೆಯೇ ವಾನರ ವೀರನಾದಂತಹ ಸುಗ್ರೀವನನ್ನ ತನ್ನ ಸ್ನೇಹಿತನಾಗಿ ಸ್ವೀಕರಿಸಿದ. ಅಂದ್ರೆ ಸುಗ್ರೀವನ ಸಖ್ಯ ಬೆಳೆಸಿದ. ವಾನರ ವೀರನೆಲೆಸಿದಂತಹ ಹನುಮಂತನನ್ನ ತನ್ನ ಪ್ರೀತಿಯ ಬಂಟನನ್ನಾಗಿ ಸ್ವೀಕರಿಸಿದಂತಹ ಮಹಾವ್ಯಕ್ತಿ ಇದ್ದಾನೆ. ಪರಮ ಪುರುಷನಿದ್ದಾನೆ, ಪುರಾಣ ಪುರುಷನಿದ್ದಾನೆ. ಅನಾಗರಿಕರನ್ನು ನಾಗರಿಕರನ್ನಾಗಿಸಿದವ, ಖಂಡಿತವಾಗಿ ಸಂಸ್ಕಾರ ವಿಹೀನರಿಗೂ ಸಂಸ್ಕಾರವನ್ನು ಕಲಿಸಿದವ. ಹೌದೌದು. ಬ್ರಹ್ಮಾಂಡ ಪಾಂಡೋದರನಾಥ ಆ ರಾಮಚಂದ್ರನಿಗೆ
ಭೇದ ಇಲ್ಲ ಎನ್ನುವುದಕ್ಕೆ ಒಂದೇ ಒಂದು ಸಾಕ್ಷಿ. ಅಷ್ಟು ಮಾತ್ರ ಅಲ್ಲ, ಶರಣೆಂದು ಕಾಲು ಹಿಡಿದರೆ ಶರಣಾಗತ ರಕ್ಷಕನಾಥ. ಖಂಡಿತ. ಅದಕ್ಕೆ ಸಾಕ್ಷಿ ಎಂಬಂತೆ ರಾಮಚಂದ್ರನ ವಿರೋಧಿ ಆ ರಾವಣನ ತಮ್ಮನಾದಂತಹ ವಿಭೀಷಣನನ್ನ ತನ್ನ ಪ್ರೀತಿಯ ಶರಣನನ್ನಾಗಿ ಸ್ವೀಕಾರ ಮಾಡಲಿಲ್ವೇ? ಆ ರಾಮಚಂದ್ರನಿಗೆ ಅದು ಮರ್ಕಟ, ಇದು ಮಾನವ, ಅವ ದಾನವ, ಅದು ಪಕ್ಷಿ ಎನ್ನುವಂತಹ ಪರಿಭೇದ ಇಲ್ಲ. ಎಲ್ಲರನ್ನು ತನ್ನ ಅಂತರಂಗದೊಳಗೆ ಇರಿಸಿಕೊಂಡು ಪರೆಯುವಂತಹ ಮಹಾಮಹಿಮನಿದ್ದಾನೆ. ಅಂತಹ ನೀಲಮೇಘ ಶ್ಯಾಮನನ್ನ ಕಾಣಬೇಕು. ಬದುಕಿನಲ್ಲಿ ಸಾಯುಜ್ಯವೋ ಸಾಲುಕ್ಯವೋ ಇಂತಹ ಮಹಾ ಪದವಿಯನ್ನು ಪಡೆಯಬೇಕು ಎನ್ನುವಂತಹ ಆಸೆಯಿಂದ ನಾವು ಇಲ್ಲಿ ಬದುಕುತ್ತಾ ಇದ್ದೇವೆ. ಹಾಗಾಗಿ ತುರಗ ಬಿಡಬೇಕಾ, ಕಪ್ಪ ಕೊಡಬೇಕಾ, ರಾಮ ಬರಬೇಕು. ರಾಮನನ್ನು ಈಗ ಕಾಣ್ಲಿಕ್ಕೆ ಆಗುವುದಿಲ್ಲವಪ್ಪ. ನಿನಗೆ ಸಮಯ ಉಂಟಾ? ಯಾಕೆ? ಒಮ್ಮೆ ಅಯೋಧ್ಯೆಗೆ ಹೋಗಿ ಬರ್ತೀಯ? ಆಗುದಿಲ್ಲ. ರಾಮನನ್ನು ಕಾಣಲಿಕ್ಕೆ ಸದ್ಯದ ಕಾಲಕ್ಕೆ ಆಗುವುದಿಲ್ಲ. ನಿನಗಾಗಿ ಹೋಗ್ಲಿಕ್ಕೆ ಆಗುವುದಿಲ್ಲ. ನಿನ್ನನ್ನು ಅಯೋಧ್ಯೆಗೆ ಕಳುಹಿಸುವ ವ್ಯವಸ್ಥೆ ನಾನು ಮಾಡ್ತೇನೆ, ಹೋಗ್ತೀಯ? ಹೌದಾ? ರಾಮನನ್ನ ಈ ಭೂಮಿಯಲ್ಲೇ ಕಾಣಬೇಕು. ಇಲ್ಲಿ ನಾವಿರುವಾಗ ರಾಮನನ್ನು ಇಲ್ಲಿ ಬರಿಸಿ ನಿನಗೆ ದರ್ಶನ ಖಂಡಿತ ಸಿಗುವುದಿಲ್ಲ. ಯಾಕಂದ್ರೆ ನಮ್ಮನ್ನು ಸೋಲಿಸದೆ ರಾಮ, ನಾವು ಸೋಲದೆ ರಾಮ ಬರುವುದಿಲ್ಲ. ನಮ್ಮನ್ನು ಸೋಲಿಸುವುದಕ್ಕೆ ನಿನಗೆ ಸಾಧ್ಯವೋ? ಸಾಧ್ಯವ. ಕಟ್ಟಿ ನಿನ್ನ ಕರವ ಕಟ್ತೇನೆ. ತನ್ನ ಮೂಲಕ ಕೋದಂಡ ಪಾಣಿಯನ್ನ ಕರೆಸಿಕೊಳ್ತೇನೆ. ಕೇಳಿ ಕೇಳಿ ಪೆಟ್ಟು ತಿನ್ನುವುದಂದ್ರೆ ಇದು. ಬೇಡ ಬೇಡ ಅಂತ ಹೇಳಿದ್ರು ಮೈ ಮೇಲೆ ಹಾರಿದಾಗ ಏನು ಮಾಡೋದು? 4 ಬಿಟ್ಟಿದ್ದೇನೆ. ನೋಡುವ, ಯಾರಾದ್ರೂ ಕೇಳಲಿಕ್ಕೆ ಬರ್ತಾರೋ ನೋಡು. ಚರಣ ವಂದಿಸಿ ಕಳವಳಿಸಿ ಕೈ ಕೊಯ್ದು ನಿಂದಿರೇ ಮಾತೆಲಾಲಿಸ ಯೋಧ್ಯ ನಗರದಿ ಸೀತೆ ವಲ್ಲಭನ ಸ್ವಮೇಧವಾ ತಾತಳೆರಳು ಪಿಡಿಗನು ದುರಗವ ಭೂತಳೇಶನಗಿವರೇ ಮಾತೆ ಅಮ್ಮ ವಂದಿಸಿಕೊಂಡೆ. ಇರಲಿ. ಏನೇ ಬಹಳ ದುಗುಡ? ಹೇಗೆ ಹೇಳಬೇಕು ಅಂತ ಗೊತ್ತಾಗುತ್ತಾ ಇಲ್ಲ. ನಡೆದದ್ದನ್ನೇ ಹೇಳು. ಅಕಾರ್ಯವಾಗಿ ಹೋಯಿತು. ಯಾರಿಂದ? ನಮ್ಮಿಂದ. ಹೇಗೆ ಅಮ್ಮ? ರಾಮನ ಅಶ್ವಮೇಧ ತುರಗ ಯಮುನಾ ನದಿ ತೀರಕ್ಕೆ ಬಂದಾಗ ಆ ತುರಗವನ್ನು ನಾವು ಅಪಹರಿಸಿದೆವು. ಕಾರಣ ಇಷ್ಟೇ, ರಾಮನನ್ನು ಕಾಣುವಂತಹ ಹೆಬ್ಬಯಕೆ. ಪರಿಣಾಮ ಏನಾಯಿತು? ತುರಗದ ಬೆಂಗಾವಲಿಗೆ ಶತ್ರುಹರ ಬಂದಿದ್ದ. ತುರಗವನ್ನು ಬಿಡಿಸಬೇಕಿರುವಂತಹ ಕಾರಣಕ್ಕೆ ಬೇಕಾಗಿ ನಮ್ಮದಾಗಿರುವಂತಹ ಮಾಯಾಪುರವನ್ನು ಮುತ್ತಿದ. ಪರಿಣಾಮ ಯುದ್ಧ ಏರ್ಪಟ್ಟಿತ್ತು. ಆಮೇಲೆ ನಾನೇ ಕಾಳಗಕ್ಕೆ ಮುಂದಾದೆ. ನನ್ನ ಪಾಲಿಗೂ ಸೋಲಾಯಿತು. ಆಮೇಲೆ ಶತ್ರುಹರನ ಕೂಡೆ ಮದನಾಕ್ಷಿ ಯುದ್ಧವನ್ನು ಮುಂದುವರಿಸಿದ. ಹೌದೇ? ಪರಿಣಾಮ ದರೆಯಲ್ಲಿ ಮೂರ್ಛೆಯನ್ನು ಹೊಂದಿದ್ದಾಳಮ್ಮ. ನೀವೇ ಕಾಪಾಡಬೇಕು, ನೀವೇ ಶೋಕ ತಾಳು ತಲದಿ ಬಯರಿ ಶೋಕ ತಾಳು ತಲದಿ ಭಯರಿ ಕೂಳ ವ್ಯರ್ಥದಿ
ಕಾಲಾಂತಕ ರಘುಪುಂಗವ ಕೋಪಿಪಾಯ ಶೋಕವ ತಾಳಲತಿ ಬಯದಿ ಧಾರಾವಳಿ ಅಮ್ಮ, ನಿನ್ನ ಮಾತುಗಳನ್ನು ಕೇಳುವಾಗ ದುಃಖ ಸಹಿಸುವುದಿಲ್ಲ ನನಗೆ. ಎಂತಹ ತಪ್ಪು ಮಾಡಿದ್ರಿ. ತಪ್ಪಲ್ಲ, ಇದು ಕೂಳತನ ಅಂತ ಹೇಳಬೇಕಾಗ್ತದೆ. ಅಪರಾಧ ಆಯ್ತು. ತಿಳಿದು ಮಾಡುವುದು ಅಪರಾಧ, ತಿಳಿಯದೆ ಮಾಡುವುದು ಪ್ರಮಾದ. ನೀವು ಆಗಾಗ ಹೇಳ್ತಾ ಇರ್ತೀರಿ. ಹೌದು, ಇಲ್ಲಿ ಬಾ. ಸುಮ್ಮನೆ ಅಲ್ಲ ಹಿರಿಯರು ಹೇಳಿದ್ದು. ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕತ. ಯೌವನದಲ್ಲಿ ಧನ ಸಂಪತ್ತು ಅಧಿಕಾರ ಎಲ್ಲ ಸಿಕ್ಕಿದ್ರೆ ಅದೇ ಆಮೇಲೆ ಏರ್ತದಂತೆ. ನಿಮಗೆ ಹಾಗೆ ಆದದ್ದು ಅದೇ ಇಲ್ಲ, ಮಬ್ಬಾಗಿ ಗೋಚರಿಸ್ತದೆ. ಅಲ್ಲ, ನಾನೊಬ್ಳು ಮುದುಕಿ, ಮಾಗಿದ ಹಣ್ಣು ಇಲ್ಲಿದ್ದೇನೆ ಅನ್ನೋ ನೆನಪಾಗ್ಲಿಲ್ಲಲ್ಲ. ಅದೇ ಅಮ್ಮ ಭರವಸೆ. ಯಾವ ಪ್ರಸಂಗ ಬಂದ್ರು ನೀವಿದ್ದೀರಿ ಅಂತ. ಹೌದು, ಎಲ್ಲ ಮುಗಿದ ಮೇಲಲ್ಲ. ಒಂದು ನಾಡ ಮಾತುಂಟು, ಊರೆಲ್ಲ ಸೂರ್ಯ ಆದ್ಮೇಲೆ ಹೆಬ್ಬಾಗ್ಲೇ ಹಾಕ್ಬೇಕಿತ್ತು ಅಂತ. ಎಲ್ಲ ಮುಗಿದ ಮೇಲೆ ನಾನಿದ್ದಲ್ಲಿಗೆ ಬರುವುದು. ಆದಿಯೊಳನಗಿದನು ಹೇಳದೆ ಹೋದಿರಲ್ಲ. ಆಗ ಹೊಳಿಲಿಲ್ಲ. ಹೊಳೆಯುವುದು ಹೇಗೆ? ನಿಮಗೆ ಅಧಿಕಾರ ಉಂಟು. ಗೊತ್ತಾದ ಮೇಲಾದ್ರೂ ಗೊತ್ತಾಯ್ತಲ್ಲ. ನಿಮ್ಮನ್ನೆಲ್ಲ ಕರ್ಕೊಂಡು ಬಂದು ಎತ್ತರದ ಪೀಠದಲ್ಲಿ ಕೂರಿಸಿ ನಾನು ಮೂಲೆ ಸೇರಿದ್ದುಂಟಲ್ಲ, ಇದು ನನ್ನ ಪ್ರಾರಬ್ಧ. ಅದಕ್ಕೆ ಹೇಳು, ಏನು ನೀವು ಯಾವಾಗಲೂ ಬೇಕು, ನೀವು ಬೇಕು ಅಂತ ಬಯಸ್ತೀರಿ. ಆಪತ್ತು ಬಂದಾಗ ಮಾತ್ರ ನಾನು ಬೇಕಾಗುದು. ನಿರ್ದೇಶನಕ್ಕೆ ನೀವು ಬೇಕಲ್ಲ. ಹೌದಲ್ಲ, ಇರ್ಲಿ, ಆದುದಾಯ್ತು. ವಿರಚಿಸಿದ ತಪಗಳಿಗೆ ಸಾರ್ಥಕ ಇರದ ತೆರಗೈದಿದ್ದೀರಿ. ಈಗ ಮಾಡಬೇಕಾದ್ದನ್ನು, ತಪ್ಪನ್ನು ಒಪ್ಪಿಕೊಳ್ಳುವುದು ದೌರ್ಬಲ್ಯ ಅಲ್ಲ, ಅದು ಸೌಜನ್ಯ ಅಂತ ಆಗ್ತದೆ. ಶತ್ರುವಿನ ಅಲ್ಲಿಗೆ ಹೋಗ್ಬೇಕು. ಮದನಕ್ಷೆಯಲ್ಲಿ ಬಿದ್ದಿದ್ದಾಳೆ ನೋಡುವ. ಪರಿಣಾಮವಾಗಿ ಸೋಲನ್ನು ಅನುಭವಿಸಿದ್ದೀರಿ. ಮುದುಕಿಯನ್ನು ಕರ್ಕೊಂಡು ಬಂದಿದ್ದೀರಾ. ನಿಮ್ಮ ಅಡಿಗಿಡುತ್ತಿರೆ ಕಂಡು ನಡುಗುದಿನಿ ಶತ್ರುಗವ ವಂದಿಸಿ ಕಡುದೈದಯದೊಳ ಕರುಣರೇ ಪುರಿಯುವುದಿನ್ನ ಹೇ ಸೌಮಿತ್ರೇ ಚರಣಗಳು ನಿನ್ನ ಕರುಣದಿ ಪುರಿಯುವುದಿನ್ನ ಅರಿಯದೆ ಈಕೆಯು ಕಟ್ಟಿದಳು ಹಯದುರಗೆ ಜ್ಞಾನವೀನಿ ನಿಂದಳು ಪರಮರ ಪಾತಗೈದಳಿಗೆ ತರಲಿಗೆ ಧರಿಸಲಗಬೇಕು ಕರುಣದಿ ಪೊರೆಯುವುದಿನ್ನ ಹೇ ಸೌಮಿತ್ರೇ ಚಾರಣಕ್ಕೆ ಕರಳು ಸೌಮಿತ್ರೇ ಏನಮ್ಮ? ಓ ಸೌಮಿತ್ರಿ, ಕರುಣದಿ ಪೊರೆಯೋ ಎನ್ನ. ಸೌಮಿತ್ರಿ ಅಂತ ಔಪಚಾರಿಕವಾಗಿ ನಾನು ಕರೆದದ್ದಲ್ಲ ದೇವ್ರೆ. ಆ ಪುಣ್ಯಗರ್ಭೆಯ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ನೀವಿಬ್ರು ಎಷ್ಟು ಒಳ್ಳೆಯವರು. ಶ್ರೀರಾಮನಿಗೆ ವನವಾಸ ಅದು ದೀಕ್ಷೆ.
ಸತಿ ಪತಿಯನ್ನು ಅನುಸರಿಸುವುದು ಅದು ತಪ್ಪೇನೂ ಅಲ್ಲ. ಆದರೆ ಮಲತಾಯಿಯ ಮಗನಾದಂತಹ ಲಕ್ಷ್ಮಣ ಕಾಡಿಗೆ ಹೊರಟು ನಿಂತನಂತೆ. ಅಯ್ಯೋ ನಿನ್ನಮ್ಮ ಹೊಟ್ಟೆ ಒರೆಸ್ಕೊಳ್ತಾಳೆ, ಬರುವುದು ಬೇಡ ಅಂತ ರಾಮಚಂದ್ರ ಹೇಳಿದಾಗ ತಾಯಿಯಲ್ಲಿ ಹೋಗಿ ಕೇಳಿದನಂತೆ ಲಕ್ಷ್ಮಣ, ಅಮ್ಮ ಸೀತಾರಾಮರು ಕಾಡಿಗೆ ಹೋಗಿ ಹೊರಟಿದ್ದಾರೆ, ನಾನು ಅವರೊಟ್ಟಿಗೆ ಹೋಗ್ತೇನೆ. ಆ ಅಮ್ಮ ಕಣ್ಣೀರು ಹಾಕ್ಲಿಲ್ವಂತೆ. ಲೇಸು ಮಗನೇ, ರಾಮವನಕ್ಕೆ ಪೋಪನಾದರೆ ಅಮ್ಮ ಹೋಗುದಾದ್ರೆ ನೀನು ಹೋಗುವುದು ಲೇಸು. ಅರಣ್ಯವನ್ನು ಅಯೋಧ್ಯೆ ಅಂತ ತಿಳಿ, ಶ್ರೀರಾಮನನ್ನು ತಂದೆ ದಶರಥ ಅಂತ ಭಾವಿಸು, ಸೀತಾದೇವಿಯನ್ನು ನಾನು ಅಂತ ತಿಳಿ, ಅಂದ್ರೆ ತಾಯಿ ಅಂತ ಭಾವಿಸು. ಹೀಗೆ ಹೇಳಿ ಸಂತೋಷದಲ್ಲಿ ಆಶೀರ್ವದಿಸಿ ಬೀಳ್ಕೊಟ್ಟವಳು ನಿಮ್ಮಮ್ಮ. ಹೌದು, ಸುಮಿತ್ರಾದೇವಿ. ಆ ತಾಯಿ ಹಡೆದ ಮಗ ಹೀಗೆ ಸಿಟ್ಟು ಮಾಡುದ ಅಲ್ಲ, ಒಮ್ಮೆಮ್ಮೆ ಸಿಟ್ಟು ಮಾಡದಿದ್ರೆ ಅವರ ಮಗ ಅಂತ ಗೊತ್ತಾಗುವುದಿಲ್ಲ. ನಾವು ಪರಂಪರೆ ಬಿಡ್ಲಿಕ್ಕೆ ಆಗುದಿಲ್ಲ, ಪರಂಪರೆಯಲ್ಲಿ ಕೆಲವು ಸಿಟ್ಟು ಉಂಟು. ಹೌದು, ಅವನಿಗೆ ಮತ್ತೊಬ್ಬನಿಗಾದ್ರೆ ಸ್ವಲ್ಪ ಇದಕ್ಕಿಂತ ಹೆಚ್ಚಿತ್ತಂತೆ. ಆ ಕಾಲದಲ್ಲಿ ಒಡವಿ ಕೈಕೆಗೆ ಮಾರಿ ಹೋಯಿತೆ ಅಂತ ಖಡ್ಗವನ್ನು ತೆಗೆದವ. ಅಷ್ಟು ಸಿಟ್ಟು ನನಗಿಲ್ಲ. ಅಷ್ಟಿಲ್ವಲ್ಲ ಸ್ವಾಮಿ? ನನ್ನನ್ನು ನೋಡಿದಾಗ ನಿಮಗೆ ಸಾರ ಅನ್ಸಿತ್ತು? ಖಂಡಿತ ಅಲ್ಲ, ನೀವು ಅಮೂಲ್ಯವಾದ ಸಂಪತ್ತು ಇಲ್ಲಿಗೆ ಅಂತ ನಾವು ಭಾವಿಸಿಕೊಂಡಿದ್ದೇವೆ. ಹಾಗಲ್ಲ, ಈ ಮುದುಕಿಯನ್ನು ಕರ್ಕೊಂಡು ಬಂದ್ರಿ. ಹೌದು, ನಿಮ್ಮ ಗುರುಗಳು ವಶಿಷ್ಠರು ಪರಮಜ್ಞಾನಿಗಳು. ಮುದುಕಿಂತ ತಾತ್ಸಾರದಲ್ಲಿ ಹೇಳಿ ಮುದುಕರನ್ನ ಸಾಸಾರ ಮಾಡಿದವರು ಮುದುಕರಾಗುವವರೆಗೆ ಉಳಿಯುವುದಿಲ್ಲ. ಅದಲ್ಲ, ಅನುದ್ವೇಗಕರಂ ವಾಕ್ಯಂ ವಾಗ್ಮಯಂ ತಪ ಉಚ್ಯತೆ. ವಶಿಷ್ಠರು ಹೇಳಿರ್ಬೇಕು ಸನ್ನಿಧಾನಕ್ಕೆ, ಸ್ವಾಮಿ ನಿಮ್ಮ ಚರಣ ಸೇವೆ ಮಾಡುವುದಕ್ಕೆ ಇದ್ದವಳು ನಾನು, ತಪ್ಪಾಗಿದೆ. ಇವಳು ಯಾರು? ಇಲ್ಲಿಯ ಯಜಮಾನಿ. ಆಮೇಲೆ ಇವಳು ಪೂರ ಸರಿ ಇಲ್ಲ, ಜ್ಞಾನ ಶೂನ್ಯ. ಅಲ್ದೇ ಇದ್ರೆ ಯುದ್ಧಕ್ಕೆ ನಿಲ್ತಾಳ ಅವಳು. ಏನ್ ಗುರುಗಳೇ ಹಾಗೆಲ್ಲ ಹೇಳುದು? ಅಂದ್ರೆ ಒಂದು ಸರಿ ಇಲ್ಲ ಅಂತ ಈಗ ಗೊತ್ತಾಗ. ಹಾಗಲ್ಲ, ಜ್ಞಾನ ವಿಹೀನೆ ಅಂತ ಯಾಕೆ ಹೇಳಿದೆ? ನಿಮ್ಮನ್ನು ಅರ್ಥೈಸಿಕೊಳ್ಳುವಷ್ಟು ಎತ್ತರಕ್ಕೆ ಏರ್ಲಿಲ್ಲ, ಬಿತ್ತರಕ್ಕೆ ಬೆಳೀಲಿಲ್ಲ. ಮಕ್ಕಳು ಮಾಡಿದ ತಪ್ಪನ್ನು ಅಪ್ಪ ಅಮ್ಮ ಕ್ಷಮಿಸುವುದಿಲ್ವ? ಒಬ್ಬನ ಯೋಗ್ಯತೆಯನ್ನು ತಿಳಿಬೇಕಿದ್ರೆ ಸ್ವತಃ ಅವನಲ್ಲೂ ಒಂದು ಯೋಗ್ಯತೆ ಬೇಕು ಅಲ್ವೇ? ಹಾಗಾದ್ರೆ ಮಕ್ಕಳು ಮಾಡಿದ ತಪ್ಪನ್ನು ತಂದೆ ತಾಯಿಯರು ಕ್ಷಮಿಸುವ ಹಾಗೆ ದೇವತಾ ಸ್ವರೂಪಿಗಳಾದಂತ ನೀವು ಅವರನ್ನೂ ಕ್ಷಮಿಸಬೇಕು, ನನ್ನನ್ನೂ ಮನ್ನಿಸಬೇಕು ಅಂತ ಕೈ ಜೋಡಿಸಿ ತಲೆಬಾಗಿ ಬೆನ್ನು ಬಗ್ಗಿಸಿ ಕಾಲಿಗೆರೆಗೆ ಬೇಡಿಕೊಳ್ತಾ ಇದ್ದೇನೆ. ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ದಕ್ಕೆ ಈ ಜನ್ಮದಲ್ಲಿ ಇಷ್ಟೆಲ್ಲ ಅನುಭವಿಸ್ತಾ ಇದ್ದೇನೆ. ನಿಮ್ಮ ಜೀವನದಲ್ಲಿ ಮಾಡಿದ ಶ್ರಮದ ಫಲವಾಗಿ ನೀವೀಗ ಇದನ್ನು ಅನುಭವಿಸುವುದು. ಹೌದಪ್ಪ, ನಿಮ್ಮ ಸಾಧನೆಗೆ ಸಂದ ಗೌರವ ಇದು. ನಿಜವಾಗಿಯೂ ಖಂಡಿತ ಅಲ್ಲ. ಈ ಪ್ರಾಯದಲ್ಲಿ ಇಂಥವರಿದ್ದ ಕಾರಣ ನೀವು ದಡಕ್ಕೆ ಬಿದ್ದ ಮೇಲೆ ನನ್ನಪ್ಪನಿಗೆ ಜ್ಞಾನೋದಯ ಆಗಿ ಒಂದು ರೀತಿಯ ಈ ಸನ್ಯಾಸವನ್ನೇ ಸ್ವೀಕರಿಸಿದ್ರು ಅಂದ್ರೂ ತಪ್ಪಲ್ಲ. ಮಾರೀಚ ಮುನಿ ಎಂಬುದಾಗಿ ಕರೆಸಿಕೊಂಡು ಅಲ್ಲವೇ? ಅವರ ಮಗಳು ನಾನು. ಯಾಕೋ ಏನೋ ನನಗಂತೂ ಶ್ರೀರಾಮನ ಬಗ್ಗೆ ಅಪಾರವಾದ ಗೌರವ, ಭಕ್ತಿ, ಶ್ರದ್ಧೆ. ಆ ಮನೆತನದ ಬಗ್ಗೆಯೂ ಹಾಗೆ. ಯಾಕೆಂದ್ರೆ ಸೂರ್ಯವಂಶದಲ್ಲಿ ಹುಟ್ಟಿದವರನ್ನೆಲ್ಲ ಯೋಗ್ಯರು ಅಂತಲೇ ಕರೆದದ್ದು. ಅಯೋಗ್ಯರಾದವರನ್ನು ಅಯೋಧ್ಯೆಯಲ್ಲಿ ಇಟ್ಕೊಳ್ಳೇ ಇಲ್ಲ ಅಂತಲ್ಲ, ಬೇರೆಯವರಿಗೆ ಕಳಿಸ್ಕೊಟ್ಟಿದ್ರು ಅಂತ. ಅಯೋಧ್ಯೆಯಲ್ಲಿ ಇರಬಾರ್ದು ಅಯೋಗ್ಯರು ಅಂತ. ಹಾಗಾದ್ರೆ ನೀವೆಲ್ಲ ಶ್ರೀರಾಮನ ಸೇವೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡಿದ್ದೀರಿ. 3 ಜನ ತಮ್ಮಂದ್ರು ನೀವು. ನಿಮ್ ಬಗ್ಗೆ ಎಲ್ಲ ಗೊತ್ತುಂಟು ನಮಗೆ. ಆದ್ರೆ ಏನ್ ಮಾಡೋಣ, ನಿಮ್ಮನ್ನೆಲ್ಲ ನೋಡುವ ಭಾಗ್ಯ ನಮಗೆ ಇದುವರೆಗೆ ಬಂದಿರಲಿಲ್ಲ. ಸ್ವಾಮಿ ನಮ್ಮನ್ನು ಕ್ಷಮಿಸಬೇಕು, ಉದ್ಧರಿಸಬೇಕು, ಕಾಪಾಡಬೇಕು. ಆದ್ರೆ ಒಂದು ಏನು, ನಾವು ಬಂದ ಉದ್ದೇಶ ಏನು? ಕೇವಲ ಕಪ್ಪವನ್ನು ಸ್ವಾಧೀನೀಕರಿಸಿಕೊಳ್ಳುವುದಕ್ಕಾಗಿ ಅಲ್ಲ, ರಾಮರಾಜ್ಯದ ಸವಿಯೇನು ಅನ್ನುವುದನ್ನು ಪ್ರಜೆಗಳಿಗೆ ಉಣಬಡಿಸಲು ಸುಖವಾಗಿಯೇ ಕೈಗೊಂಡಂತಹ ಕಾರ್ಯಕ್ರಮವಿದು. ಆದ್ದರಿಂದ ನೀವು ಕುದುರೆಯನ್ನು ಬಿಟ್ಟು ಕೊಡಲೇಬೇಕು. ಅಯ್ಯೋ, ಸಾಂಕೇತಿಕವಾಗಿ ಕಪ್ಪವನ್ನು ಕೊಡಬೇಕು. ಕಪ್ಪ ಕೊಡುವುದಲ್ಲ, ಇದನ್ನು ನಿರ್ಮಾಣ ಮಾಡಿದ್ಯಾರು? ಮಯ ವಿಶ್ವಕರ್ಮ. ಅಲ್ಲಿ ಲಂಕೆಯಲ್ಲಿ ನಿರ್ಗತಿಕ ಸ್ಥಿತಿಯಲ್ಲಿ ಇದ್ದಂತಹ, ಮಾತ್ರವಲ್ಲ ದೇವರ ಬಗ್ಗೆ ಭಕ್ತಿ ಇದ್ದಂತಹ 1000 ಮಂದಿ ಸ್ತ್ರೀಯರನ್ನು ಕರ್ಕೊಂಡು ಬಂದು ಮಯವಿಶ್ವಕರ್ಮೆಯಿಂದ ಪುರ ನಿರ್ಮಾಣ ಮಾಡಿ ಇವಳಿಗೆ ಅರಸ್ವತಿಗೆ ಕೊಟ್ಟದ್ದು, ಅವಳಿಗೆ ಮಂತ್ರಿ ಪದವಿ ಕೊಟ್ಟದ್ದು. ನಾನು ಜಪಮಣಿ ಹಿಡ್ಕೊಂಡು ರಾಮ ರಾಮ ಅಂತ ಕೂತದ್ದು. ಗುರುಬಲದ ಹಾಗೆ ಎಲ್ಲ ಮುಗಿದ ಮೇಲೆ ಬಂದು ಹೇಳಿದ್ಲು, ಹೀಗೀಗ ಆಯ್ತು ನಮ್ಮಲ್ಲಿ ಪ್ರಸಂಗ ಅಂತ. ಆದ್ರಿಂದ ಬಂದಿದ್ದೇನೆ. ನಿಮ್ಮ ಅಭೀಷ್ಟ ಏನುಂಟು ಹೇಳಿ ನಾನು ನೆರವೇರಿಸಿಕೊಡು. ಅಯ್ಯೋ,
ರಾಮ ಅಂದ್ರೆ ಯಾರು? ರಾಜಾದಿ ರಾಜನಲ್ಲವೇ? ಅವನ ಪದಯುಗಗಳನ್ನು ನೋಡಬೇಕೆಂಬುದೇ ನಮ್ಮ ಉದ್ದೇಶವಾಗಿದೆ ಸ್ವಾಮಿ. ಆ ಜಗನ್ನಾಥನಾದ ಶ್ರೀರಾಮನನ್ನು ನೋಡುವುದಕ್ಕೆ ಒಂದು ಅವಕಾಶ ಕಲ್ಪಿಸಿಕೊಡಬೇಕು ಅಂತ ಬೇಡಿಕೊಳ್ಳುವುದು. ಅದಕ್ಕೆ ಅವಕಾಶ ನಾನು ಕಲ್ಪಿಸಿಕೊಡ್ತೇನೆ. ನಾನು ಆವಾಗಲೇ ಅವಳಿಗೆ ಹೇಳಿದ್ದೆ ಅಯೋಧ್ಯೆಗೆ ನಿನ್ನನ್ನು ಕಳುಹಿಸಿಕೊಡ್ತೇನೆ ಅಂತ. ಈಗ ಅವಳೊಬ್ಬಳೇ ಅಲ್ಲ, ಜೊತೆಯಾಗಿ ನೀವೆಲ್ಲರೂ ಅಯೋಧ್ಯೆಯನ್ನು ಸೇರಿ ದೀಕ್ಷಾಬದ್ಧನಾದಂತಹ ಶ್ರೀರಾಮಚಂದ್ರನನ್ನು ಕಾಣಬಹುದು ಅಂದ್ರೆ ಆ ರಾಮದೇವರು ನಮ್ಮನ್ನು ಒಪ್ಪಿಕೊಳ್ಬೇಕಲ್ಲ. ಒಪ್ಪಿಕೊಳ್ಳುವ ಹಾಗೆ ಮಾಡ್ತೇನೆ. ನನ್ನಲ್ಲಿದೆ ಮುದ್ರಿಕೆ, ಈ ಮುದ್ರಿಕೆಯನ್ನು ಕೊಡ್ತಾ ಇದ್ದೇನೆ. ಈ ಮುದ್ರಿಕೆಯನ್ನು ತೋರಿಸಿದ್ರೆ ಖಂಡಿತ ಒಳ ಪ್ರವೇಶ ಉಂಟು ಸ್ವಾಮಿ. ನನ್ನ ತಪಸ್ಸಿದ್ಧಿಯಿಂದ ಭವಿಷ್ಯತ್ತು ಏನು ಅಂತ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ನನಗುಂಟಾಗಿದೆ. ಆದ್ರಿಂದ ಮುಂದೆ ಹೋಗುವಾಗ ಶಿವಶರಣನಾದವನಲ್ಲಿ ಹೋರಾಟ ನಿಮಗೆ ಸನ್ನಿಹಿತವಾಗ್ತದೆ. ಅವನಿಗೆ ಶಿವ ಬಿಟ್ಟರೆ ಶಿವಂ ನಾಸ್ತಿ ಪರಾಯಣಂ ಪರತರಂ, ರಾಮ ಅಂದ್ರೆ ಏನೂ ಅಲ್ಲ ಅಂತ ಹೇಳುವ. ಈ ಬಾಣ ಪ್ರಯೋಗ ಮಾಡಿದರೆ ಶಿವ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ, ಶಿವರಾಮ ಅಂದ್ರೆ ಒಬ್ಬನೇ ಅಂತ ಅವನಿಗೆ ಗೊತ್ತಾಗ್ತದೆ. ಆದ್ರಿಂದ ಈ ಶಕ್ತಿ ಶರವನ್ನು ಕಾಣಿಕೆಯಾಗಿ ಕೊಡುವುದು. ರಾಮನಿಗೆ ನೀವು ಅನುಗ್ರಹ ರೂಪದಲ್ಲಿ ಉಂಗುರ ಕೊಟ್ರಿ, ಕಾಣಿಕೆ ರೂಪದಲ್ಲಿ ನಾನು ಇದನ್ನು ಶ್ರೀರಾಮಚಂದ್ರನಿಗೆ ಸಮರ್ಪಣೆಯಾಯಿತು ಅಂತ ಭಾವಿಸಿಕೊಳ್ಳುತ್ತೇವೆ. ತುರಗವನ್ನು ನಾವು ಮುಂದುವರೆದುಕೊಂಡು ಹೋಗಬೇಕು. ಕಪ್ಪ ಕಾಣಿಕೆಯನ್ನು ಸ್ವೀಕರಿಸಬೇಕು, ಉಡುಗೊರೆಯನ್ನು ತೆಗೆದುಕೊಳ್ಬೇಕು. ನಾವು ರಾಮಧ್ಯಾನ ಮಾಡ್ತಾ ಅಯೋಧ್ಯೆ ನಾವು ವರ್ತಮಾನ ಕಾಲದಲ್ಲಿ ಇಲ್ಲಿ ಅಧಿಕಾರಿಯಾಗಿ ಮರೆಯುತ್ತಾ ಇರುವವರು ನಮ್ಮಯ್ಯನಾದಂತಹ ವೀರಮಣಿ ಪ್ರಭುಗಳು, ಅವರ ಇರುವರು ಮಕ್ಕಳು, ಹಿರಿಯವನಾದಂತಹ ನಾನೇ ರುಕ್ಮಾಂಗ, ಕಿರಿಯವನಾಗಿರುವಂತಹ ನಾನೇ ಶುಭಾಂಗ ನಾಮಾಂಕಿತನು. ಇರುವರು ಗಂಡು ಮಕ್ಕಳು, ಮತ್ತೊಬ್ಬಳಾಕೆ ಸಹೋದರಿ ಇದ್ದಾಳೆ.
ಎಲ್ಲರಂತೂ ನಾವು ಕೂಡ ವಿದ್ಯಾವಂತರಾಗಬೇಕೆನ್ನುವಂತಹ ಉದ್ದೇಶದಿಂದ ಯೋಗ್ಯ ಗುರುಮಠಕ್ಕೆ ಕಳುಹಿಸಿಕೊಟ್ಟರು. ಗುರುಗಳಿಂದ ಬೇಕಾದಂತಹ ವಿದ್ಯೆಗಳನ್ನೆಲ್ಲ ಕರಗತ ಮಾಡಿಕೊಂಡು ಬೇಡದೆ ಹೋದದ್ದನ್ನೆಲ್ಲ ಬದಿಗೆ ಬಿಟ್ಟಿದ್ದೇವೆ ಅಲ್ವಾ. ಅರಮನೆಯನ್ನು ಸೇರಿ ಕೆಲವು ದಿವಸಗಳಾಯ್ತು. ಆದ್ರೆ ಯಾಕೋ ಏನು ಮನಸ್ಸಿಗೆ ಒಂದು ರೀತಿಯ ಬೇಸರ. ಅಯ್ಯೋ, ನಿನಗಾದದ್ದು ನನಗಾಗ್ತಾ ಒಳಗೆ ಕೂತು ಕೂತು ಸಾಕಾಗಿ ಹೋಯ್ತು. ಕತೆ ಬಿಡು, ನಿನ್ನ ಕತೆ ನೋಡಿದ್ರೆ ಆಗುವುದಿಲ್ಲ. ಈಗ ಏನು ಮಾಡುದು ಅಂತ ಬೇಕಲ್ವಾ? ಅದ್ರ ಬಗ್ಗೆ ನೀನು ತೀರ್ಮಾನ ಕೈಗೊಂಡಿಯಲ್ಲ ಈಗ. ಅನುಜ ಇದನ್ನು ನಿವಾರಿಸುವುದಕ್ಕೆ ಬೇಕಾಗಿ ನಾವು ಕೈಗೊಂಡಿರುವಂತಹದ್ದು ಅಲ್ಲ, ನಾವು ಎಣಿಸಿಕೊಂಡಿರುವಂತಹದ್ದು ವನವಿಹಾರ ಮಾಡಬೇಕು, ವನದಲ್ಲಿರುವಂತಹ ಸೊಬಗನ್ನು ಕಾಣಬೇಕು ಎನ್ನುವ ಹಾಗೆ ಅದು ನಾವಿಬ್ಬರೇ ತೀರ್ಮಾನ ಮಾಡಿದ್ದೇವೆ. ಯಾಕೆ ಹೇಳು? ಯಾಕೆ ನನ್ನನ್ನ ಬಿಟ್ಟು ನೀನು, ನಿನ್ನನ್ನ ಬಿಟ್ಟು ನಾನು ಇದ್ದದ್ದು ಇಲ್ವೇ ಇಲ್ಲ. ಇದುವರೆಗೆ ನನ್ನ ಅಪ್ಪ ಹೇಳಿರುವಂತಹ ಮಾತು ಹೇಗೆ, ದೇಶವನ್ನ ಸುತ್ತಿ ಕೋಶವನ್ನ ಓದಿ ಎನ್ನುವ ಹಾಗೆ ದೇಶ ಸುತ್ತಿದ್ದು ಎಷ್ಟುಂಟು ನಮ್ಮ ತಿರುಗಾಟ ಯಾವ ಕಡೆಯಲ್ಲಿ ಹೇಗೆ ಆಗಿದೆ ಎನ್ನುವ ಹಾಗೆ ನಮಗೆ ತಿಳಿದಿಲ್ವಾ? ನಾವು ದೇಶವನ್ನ ಸುತ್ತಿದ್ದೇವೆ. ಹಾಗಂತ ದೀಪದಲ್ಲಿ ಅಡಿಗೆ ಪರಿಪರಿಯ ತರುಲದಿಯೋ ಪರಿಪರಿಯ ತರುಲದಿಯೋ
ಪರಿಗಿಸುತ್ತ ಮುದರಿಯ ಇರುವ ಸಮಫಲ ಪಂಡ ಪರಿಗಿಸುತ್ತ ಮುದದಿ ಜಯಂತನು ವಿಲಾಸ ಸ್ಥಾನವ ವರ ವಸಂತ ಜಯ ಜಯ ವರ ವಸಂತ ಜಯಂತ ನುರು ವಿಲಾಸ ಸ್ಥಾನವೇನೆ ಭ್ರಾಂತಿಗೊಳ್ಳುತ್ತ ವರವಸಂತ ಜಯಂತ ನುರು ವಿಲಾಸ ಸ್ಥಾನವೇನೆ ಭ್ರಾಂತಿಗೊಳ್ಳುತ್ತ ಭರದೊಳೈ ತಂದಾಗ ಪರಿ ಪರಿ ತರುಲತೆಯ ತರುಲತೆಯುಳಿರುವ ಸುಮಫಲ ಪಂಡ ಪರಿಗಿಸುತ್ತ ಮುದದಿ ಆಯ ಆಯ ಆಯ
ಸಗಜ
ಮಧ್ಯದಿ 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 ಚೌಪಿನ ರಾಧೆಯ 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 सरस्वती सवियुवा षट्पदात्तदिया सरस्वती सवियुवा सरस्वती सवियुवा सरस्वती सवियुवा षट्पदात्तदिया परिकिसो 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 सरस्वती सवियुवा सरस्वती 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 सवियुवा 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 सरस्वती सवियुवा षट्पदात्तदिया सरस्वती सवियुवा सरस्वती सवियुवा 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 षट्पदात्तदिया षट्पदात्तदिया ನೋಡು ಅಣ್ಣ ನೋಡು ತಮ್ಮ ನೋಡು ಅಣ್ಣ ನೋಡು
ಇನ್ನು 6 ತಿಂಗಳ ಮಟ್ಟಿಗೆ ಇಷ್ಟೇ ಸಾಕು ಇವತ್ತಿಗೆ. ಇಷ್ಟು ಬೇಕಾದ್ರೂ ಮುಗೀತಲ್ಲ ನಮ್ಮ ಪುಣ್ಯ, ಇಲ್ಲದೆ ಹೊತ್ಕೊಂಡು ಹೋಗ್ಬೇಕಿರ್ತದೆ. ಇಷ್ಟೊತ್ತು ನಾವು ಕುಣಿದಿದ್ದೇವೆ, ನಲಿದಿದ್ದೇವೆ. ಅಲ್ಲ, ನಾವು ಈಗ ಬಂದದ್ದು, ಅವರು ಯಾವಾಗ ಬಂದಿದ್ದಾರೆ. ಹೌದೌದು, ಅದೇ ರೀತಿ
ಮುಗೀತು. ಹೌದಾ? ಇನ್ನು ಕಲ್ತು ಮಾಡ್ಬೇಕು. ನನಗೂ ಕೂಡ ಹೀಗೆ ಮಾಡ್ಬೇಕು ಅಂತ ಆಸೆ ಉಂಟು. ಹೌದಾ? ಅದೇ 4 ದಿವಸ ಹೆಚ್ಚು ಬದುಕಬೇಕು. ಇದ್ರಲ್ಲಿ ಏನಾಗುದಿಲ್ಲ. ಏನಾಗುದಿಲ್ಲ. ಸ್ವಲ್ಪ ಸಮಯ. ದೇವರ ಅನುಗ್ರಹ. ದೇವರ ಅನುಗ್ರಹ. ನಾವು ಯಾರು 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 ಹರನ ಭಕ್ತರು. ಮತ್ತೆ ಹರನು ಬ್ರಹ್ಮಾಂಡಕ್ಕೆ ಒಡೆಯನು. ನನಗೆ ಗೊತ್ತಿಲ್ಲದೆ ನಿನ್ನಲ್ಲಿ ಕೇಳಿದಲ್ಲ. ಏನು ನನ್ನ ಮೇಲೆ ಅಲ್ಲ, ನಮ್ಮಿಬ್ರು ಸಂಭಾಷಣೆ ಹೇಗೆ? ಏನು ನಿನಗಾಗುದಿಲ್ವಾ ಈ ರಂಗದಲ್ಲಿ? ಆಗುದಿಲ್ವಾ? ಖಂಡಿತವಾಗಿ ಆಗ್ತದೆ. ನಿನಗಾಗುದಿಲ್ವಾ? ಯಾರು? ನನಗೆ ಆಗುದಿಲ್ಲ. ತಿರುಗಾಟ ಸ್ವಲ್ಪ ಕಡಿಮೆ ಮಾಡ್ಬೇಕು. ನನಗೆ ಆಗುದಿಲ್ಲ ಅಂತಾದ್ರೆ ಇಲ್ಲಿಗೆ ಯಾರು ಕಳಿಸಿಕೊಡುವುದೇ ಇಲ್ಲವಾಗಿತ್ತು ಅಲ್ವಾ? ಹಾಗಾದ್ರೆ ನಾವು ಏನು ಎಷ್ಟು ಎಂಬುದನ್ನು ತೋರಿಸಲೇಬೇಕು. ತೋರಿಸಿದ್ದೇವೆ. ಅದಲ್ಲ ಹರನಾರ್ ಮನೆ ಬ್ರಹ್ಮಾಂಡಕ್ಕೆ ಒಡೆಯನು ಇವ ಹೇಳ್ತಾ ಇದ್ದಾನೆ. ಬಲ ಇದ್ದತೆ ಹೌದು ಅಂತ ಆದ್ರೆ ಕಡಿಗಾದಾಡ್ಬೇಕಂತೆ. ಬಲಹೀನರಾದತೆ ಹೌದು ಅಂತ ಆದ್ರೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ರಾಮಸೇನೆಯಲ್ಲಿ ಭಕ್ತರಾಗಿ ಅವರು ಹಿಂದ್ಗಡೆ ಹೋಗ್ಬೇಕಂತೆ. ವೀರಮಣಿಯ ಮಕ್ಕಳ ಪರಾಕ್ರಮ ಪೌರುಷ ವಿಕ್ರಮ. ಅದಕ್ಕಿಂತಲೂ ಹರನ ಭಕ್ತರು ನಾವಿದ್ದೇವೆ. ಹರ ಯಾರು? ಅನ್ಯ ನಮಗೆ ಅಲ್ವೇ ಅಲ್ಲ. ನಮ್ಮ ಸಹೋದರಿಯ ಗಂಡ ಇದ್ದಾನೆ. ಹೌದು. ಮನೆ ದೇವರು. ಹೌದು, ಎಲ್ಲದಕ್ಕೂ ದೇವರು ಇದ್ದಾನೆ. ಇರುವುದೇ ನಮ್ಮ ಮನೆಯಲ್ಲಿ. ಅವನೇ ಕಾಪಾಡ್ತಾನೆ ಅಂತಾದ್ರೆ ಇವರೆಲ್ಲ ಬಂದಿ ನಮ್ಮನ್ನು ಕಾಪಾಡು ಅಂತಾದ್ರೆ ಕಟ್ಟಿದ್ದೇವೆ. ನಮ್ಮ ಪೌರುಷವನ್ನು ತೋರಿಸಬೇಕು ಅಂತಾದ್ರೆ ನಾವಾಗಿ ನಾವು ಹೋಗುವುದಲ್ಲ, ಕಟ್ಟಿರುವಂತಹ ವಿಚಾರವನ್ನ ಆದ್ರೆ ಒಂದು ಅಪ್ಪನಲ್ಲಿ ಹೋಗುವಾಗ ಸ್ವಲ್ಪ ಹೆದರಿಕೆಯಲ್ಲಿ ಹೋಗ್ಬೇಕು. ಹೆದರಿಕೆಗೆ ನಾನು ಏನಾದ್ರು ಕೊಡ್ತೇನೆ. ಅವರಿಂದ ಏನು ಪ್ರತಿಕ್ರಿಯೆ ಬರ್ತದಂತ ಗೊತ್ತಾಗುದಿಲ್ಲ. ಒಳ್ಳೇದಾಯ್ತು ಅಂತ ಹೇಳಿದ್ರೆ ಹಾರುವುದು. ಅಲ್ಲಲ್ಲ, ಏನು ಅವ್ರು ಕೇಳಿದ್ದಕ್ಕೆ ಏನು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತಾದ್ರೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಮುಗ್ತದೆ ಅಲ್ವಾ? ಒಳ್ಳೆ ಉಪಾಯ. ಜ್ಯೋತಿರ್ಮೇಧಕ್ಕೆ ಯಾರೆಂದು ಬಲ್ಲಿ ವೀರವಣಿಗೆಗೊಳ್ಳಿದ್ದೇವೆ. ಅದೇ ಸರಿ. ಏನು ಹೊರಡುವ ಕಾರ್ಯ? ಆಲಿಸಿ. ಸಿಂಹಾಸನದೊಳು ಭರತಿ ಓಲವಿತ್ತುವಾದಿ ನೃತ್ಯರಾಮದನಿ ಭರತಿ ಓಲವಿತ್ತು ನೃತ್ಯರಗರದು ಮೊದಲಿಯೇ ಸಿಂಹಾಸನದಿ ಕುಳಿತ ಧರಣಿ ಮೋಲಗೆ ವೀರಮಣಿಗೆ ಪ್ರಪಂಚದಲ್ಲಿ ಶಿವನ ಹೊರತಾಗಿ ಬೇರೊಂದಿಲ್ಲ. ಈ ಅಚಲವಾದ ನಂಬಿಕೆಯಿಂದ ಬದುಕಿದ ಜ್ಯೋತಿರ್ಮೇಧದ ಪರಂಪರೆ. ನಂಬಿಕೆಗಿಂತ ದೊಡ್ಡದು ಮತ್ತೊಂದು ಉಂಟೇ ಹೇಳಿ? ಇಲ್ವೇ ಇಲ್ಲ. ಒಂದು ಕಾಲದಲ್ಲಿ ದೇವಪುರ ಎನಿಸಿಕೊಂಡದ್ದು ಜ್ಯೋತಿರ್ಮೇಧವಾಗಿ ಬದಲಾದದ್ದು. ನಮ್ಮ ಬುದ್ಧಿಶಕ್ತಿಯನ್ನು ನೋಡಿ. 3 ಮಕ್ಕಳು, ರುಕ್ಮಾಂಗ, ಶುಭಾಂಗ, ಇಕ್ಷುಮತಿ. ಕಲ್ಮಶ ಇಲ್ಲದ ದೇಹ ಇರಬೇಕು ಎನ್ನುವ ಕಾರಣಕ್ಕಾಗಿ ಕಿಲ್ಬಿಷ ಇಲ್ಲದ ಬಂಗಾರದ ಸಂಕೇತವಾಗಿ ದೊಡ್ಡವನಿಗೆ ರುಕ್ಮಾಂಗ ಅಂತ ಹೆಸರು. ಯಾವತ್ತು ಶುಭವನ್ನೇ ಅಪೇಕ್ಷಿಸುವ ಮನಸ್ಸಿರಬೇಕು ಎನ್ನುವ ಕಾರಣಕ್ಕಾಗಿ ಎರಡನೇವನಿಗೆ ಶುಭಾಂಗ ಅಂತ ಹೆಸರು. ಯಾವತ್ತು ಬುದ್ಧಿಯಲ್ಲಿ ಸಿಹಿ ಇರಬೇಕು ಎನ್ನುವ ಕಾರಣಕ್ಕಾಗಿ ಮಗಳಿಗೆ ಇಕ್ಷುಮತಿ ಎನ್ನುವುದಾಗಿ ಹೆಸರು. ದೇಹ, ಮನಸ್ಸು, ಬುದ್ಧಿ 3 ಕಿಲ್ಬಿಷ ಹಿಡಿಯದೆ ಇರುವ ಕಾರಣ ಈ 3 ಮಕ್ಕಳಿಗೆ ಈ ಹೆಸರನ್ನು ಇರಿಸಿದ್ದೇನೆ.
ಶಿವನ ಆರಾಧಕರಾದ್ರು ನಮಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋದವಳು ಯಾರು ಅಂತ ಕೇಳಿದ್ರೆ ನನ್ನ ಮಗಳು. ಉಳಿದ ಯಾರನ್ನೇ ಮದುವೆ ಆದ್ರು ಮೃತ್ಯುವಿನ ವಶ ಆಗಬೇಕಾಗ್ತದೆ. ಮೃತ್ಯುಂಜಯನ ಮದುವೆ ಆದ್ರೆ ವೈದವ್ಯ ಬರ್ಲಿಕ್ಕೆ ಇಲ್ಲಲ್ಲ. ಹಾಗಾಗಿಯೇ ಒಲಿಸಿಕೊಂಡದ್ದು ನೋಡಿ. ಮೊದಲಿನ ದಿವಸ ರಾತ್ರಿ ಕನಸಿನಲ್ಲಿ ಶಿವ ಬಂದಿದ್ದ, ನಾಳೆ ನಾನು ಬರ್ತೇನೆ, ನಮಗೆ ಅಷ್ಟು ಸಾಕು. ನಮ್ಮ ದೇವರು ಕನಸಿನಲ್ಲಿ ಬಂದ್ರು ಸಾಕು. ಆದ್ರೆ ಮರುದಿವಸ ಬಂದದ್ದು ಹೇಗೆ? ಬ್ರಾಹ್ಮಣನ ರೂಪಿನಲ್ಲಿ ಬಂದು ಕೇಳಿದ, ಏನು ಬೇಕು ಅಂತ. ನಾವು ಬ್ರಾಹ್ಮಣರು ಬಂದ ಕೂಡಲೇ ಏನು ಬೇಕು ಅಂತ ಕೇಳುದು. ನಿನ್ನ ಮಗಳನ್ನು ಕೊಡು ಅಂತ ಹೇಳಿದ. ಹಿಂದೆ ಮುಂದೆ ಯೋಚಿಸಲಿಲ್ಲ, ಕೊಟ್ಟದ್ದೇ. ಯಾಕಂದ್ರೆ ನಮಗೆ ನಂಬಿಕೆಯೇ ಬಲ. ನಂಬಿ ನಾವು ಹೊರಟ್ರೆ ವಿಷ ಕುಡಿದವನು ವಿಷ ತಾಗ್ಲಿಲ್ಲ ಅಂತ ಕೇಳಿದ್ದೇವೆ. 16 ವರ್ಷ ಬದುಕಿದವ ಕಲ್ಪಾಂತ್ಯದವರೆಗೆ ಬದುಕಿದ್ದಾನಂತೆ. ಶಿವನ ಮೇಲಿನ ನಂಬಿಕೆಯಿಂದ ಕೊಟ್ಟು ಬಿಟ್ಟೆ. ಏನು ಬೇಕು ಎನ್ನುವುದಾಗಿ ಶಿವ ಕೇಳಿದ. ಪುರರಕ್ಷಕನಾಗಿ ಉಳಿದಿರು ಅಂತ ಕೇಳಿಕೊಂಡೆ. ತಥಾಸ್ತು ಅಂದಿದ್ದಾನೆ. ನಾವೇನು ಮಾಡಿದ್ರು ಸೊನ್ನೆ, ಶಿವ ಎನ್ನುವ ಸನ್ನೆಯ ಬಲದಲ್ಲಿ ಇದ್ದೇವೆ. ನನಗೆ ಆಶ್ಚರ್ಯ ಆಗುವುದು, ಇಷ್ಟು ಸಮಯ ಆದ್ರೆ ಇಷ್ಟು ಸಭೆ ಉಂಟಲ್ಲ, ಅದು ಆಶ್ಚರ್ಯ ಅಲ್ವಾ? ಇವತ್ತು ನಿನ್ನೆ ಆಯ್ತ ನಮ್ಮ ಸಭೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ ಎನ್ನುವುದಾಗಿ ಆರಂಭಿಸುವ ನಮ್ಮ ಸಭೆ ಎಷ್ಟು ಹೊತ್ತಾದ್ರೂ ಕಡಿಮೆ ಆಗ್ಲಿಕ್ಕಿಲ್ಲ. ಓಲಗ ಕೊಟ್ಟಿದ್ದೇನೆ, ಅವರು ಹೋಗುವ ಮೊದಲೊಂದು ಓಲಗ ಮುಗಿಸಬೇಕು. ಯಾರದು ಬರ್ಲಿ. ನಿಮ್ಮಯ ಹಾವ ಭಾವ ನೋಡೆ ಮಕ್ಕಳೇ, ನಿಮ್ಮಯ ಭಾವ ಭಾವ ನೋಡಿ ಬದುಕದಿ ಪಾವನಿಪಂತೆ ಕಾಂಬುದಿದಾವ ಪರಿಯೋ, ಪಾವಗನೆ ಜ್ವಲಿಪಂತೆ ಕಾಂಬುದಿದಾವ ಪರಿಯೋ, ಆವ ಕಡೆಗೆ ಮಕ್ಕಳೇ. ಮಕ್ಕಳೇ, ಅಪ್ಪ ಬಹಳ ಆಶ್ಚರ್ಯ. ಯಾಕಪ್ಪ? ಯಾವಾಗಿನಿಂದ ಸ್ವಲ್ಪ ಹೆಚ್ಚು ಕೆಲಸ ಮಾಡಿದ್ದೀರಾ ಅಂತ? ಇಲ್ಲ, ಕಡಿಮೆ. ಹೌದಾ? ಕಡಿಮೆ ಆಯ್ತಪ್ಪ. ಕಡಿಮೆ ಆಯ್ತಾ? ಹೌದೌದು. ಇದು ಕಡಿಮೆ ಆಯ್ತಾ? ಅಲ್ಲ, ನಮ್ಗೆ ಮನೆಗೆ ಬರ್ಲಿಕ್ಕೆ ಸ್ವಲ್ಪ ಸಮಯ ಬೇಕೆನ್ನುವ ಕಾರಣಕ್ಕಾಗಿ ಬೇಗ ಮುಗಿಸಿ ಬಂದಿದ್ದೆ. ಉಪವನಕ್ಕೆ ಹೋಗ್ತೇನೆ ಅಂತ ಹೇಳಿದವರು, ಹೌದೌದು. ಶಾಂತಿಯನ್ನು ಹರಸಿ ಹೋದವರು. ಹೌದೌದು. ನೀವು ನಿಮ್ಮ ಮುಖ ನೋಡಿದ್ರೆ ಬೆಂಕಿ ಬೆಂಕಿ ಕಾಣ್ತದೆ. ಬೆಂಕು ಕೆಂಪು ಕೆಂಪ, ಇನ್ನು ಸ್ವಲ್ಪ ಹೊತ್ತಾದ್ರೆ ಮುಖದ ಬಣ್ಣವೇ ಹೋಗ್ತದೆ. ಆದ್ರೆ ಒಂದುಂಟು, ಎಷ್ಟು ಬಣ್ಣ ಹೋದ್ರು ತಂದೆಯ ಮುಂಭಾಗದಲ್ಲಿ ಬಣ್ಣ ಹೋದದ್ದು ಅಂತ ಹೇಳಲಿಕ್ಕಿಲ್ಲ. ಹಾಗಲ್ಲ, ಪಕ್ಕ ಕೆಂಪು ಹೆಚ್ಚಾಗ್ತದೆ. ಹೌದೌದು. ಪಾವಕನೆ ಜ್ವಲಿಪಂತೆ. ಅಪ್ಪನ ಬಳಿಗೆ ಮಕ್ಕಳು ಬರುವಾಗ ಹೇಗಿರ್ಬೇಕು? ಸಂತೋಷದಿಂದ ನನ್ನಿಂದ ಬರುವುದು. ಅಪ್ಪನ ಆನಂದವನ್ನು ಹೆಚ್ಚು ಮಾಡುವವನೇ ನಂದನ ಅಲ್ವೇ? ನೀವು ಅಪ್ಪನ ಬಳಿಗೆ ಬರುವಾಗ, ಈಗ ನಾನು ಗಟ್ಟಿ ಎದೆಯೋ ಆದದ್ರಲ್ಲಿ ಆಯ್ತು, ಉಳಿದವರಾದ್ರೆ ಒಳಗೆ ಹೋಗಿ ಮುಸುಕು ಹಾಕಿ ಮಲಗಬೇಕು. ಅಷ್ಟು ಕೋಪದಲ್ಲಿದ್ದೀರಿ. ಕಣ್ಣಿನಲ್ಲಿ ಮುಖದಲ್ಲಿ ಕಾರುವಂತ ಕಿಡಿಗಳು, ಆ ಬಿಸಿ, ಯಾವಾಗಲೂ ಸರಸ ಸವಿನುಡಿ ಆಟ ಪಾಠದಿ ಹುಣ್ಣಿಮೆಯ ಚಂದಿರನಂತೆ ನನ್ನ ಮುಂಭಾಗದಲ್ಲಿ ಕಾಂತಿಯುಕ್ತವಾಗಿ ಇರುವಂತಹ ನೀವು ಇಂಥ ಒಂದು ವ್ಯತ್ಯಾಸವನ್ನು ತೋರಿಸಬೇಕಾದ್ರೆ ಏನಾಯ್ತು ಮಕ್ಕಳೇ? ಏನಾದ್ರೂ ಸಮಸ್ಯೆ ಆಯ್ತಾ? ತಂದೆ ಕೇಳೋ ತಂದೆ ಕೇಳೋ ಸಾಕೇತ ಪುರವಂತೆ ರಾಮನವರಂತೆ ತಂದೆ ಕೇಳೋ ಲೋಕೇಶ ತಾನು ಯಜ್ಞವ ಮಾಡಬೇನು ತಲೆ ತಂದೆ ಕೇಳು ಅನುಜನೊಡನೆ ಉಪವನಕ್ಕೆ ಹೋಗಿರೆ ನಾನು ತಂದೆ ಕೇಳು. ಮಾಡುವಂತಹ ಮಾತುಗಳನ್ನು ಪ್ರೀತಿಯಿಂದ ಅವತರಿಸಬೇಕು. ನೋಡುವ, ಕೇಳಿ, ಹೇಳು, ಹೇಳಿ. ನಿಮ್ಮಿಂದ ಅಪ್ಪಣೆಯನ್ನು ಪಡೆದು ವನವಿಹಾರಕ್ಕಾಗಿ ಹೋದವರು ನಾವು. ಸರಿ. ವನವನ್ನೆಲ್ಲ ಕಂಡು ಮನಸ್ಸಿಗೆ ಅತೀವವಾದಂತಹ ಸಂತೋಷವೂ ಆಯಿತು. ಹಾಗೆ ಮತ್ತು ಮುಂದುವರಿಯುವಾಗ ಸಂತೋಷವೆಲ್ಲವೂ ಹಾಳಾಗಿ ಹೋಯ್ತಪ್ಪ. ಅದ್ಯಾಕೆ? ವನ ಎಲ್ಲ ಹಾಳಾಗಿತ್ತು. ವನ ಎಲ್ಲ ಹಾಳಾಗಿದೆ. ಏನು ಜೋರು ಮಳೆ ಬಂತ? ಇಲ್ಲ, ಮತ್ತೆ ಏನು ಬರ್ಲಿಲ್ಲ. ಯಾಕೆ ಹೀಗೆ? ಯಾರು ಹೀಗೆ ಈ ರೀತಿಯಾಗಿ ಮಾಡಿದ್ದು ಎನ್ನುವ
ಇಂತಹ ಪ್ರಶ್ನೆಗೆ ಉತ್ತರವಾಗಿ ಗೋಚರಿಸಿದ್ದು ಒಂದು ತುರಗ ಕುದುರೆ. ಕುದುರೆ ಯಾರೋ ಸ್ವಲ್ಪ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಂಡು ನಮ್ಮ ಲಾಯದ ಕುದುರೆ ಬಿಟ್ಟಿದ್ದಾರಂತ. ನಮ್ಮ ಲಾಯದ ಕುದುರೆ ಹಾಗೆಲ್ಲ ಬಿಡ್ತಾರಪ್ಪಯ್ಯ? ಬಿಡ್ಲಿಕ್ಕಿಲ್ಲ, ಆದ್ರೆ ಯಾಕೆ ವ್ಯತ್ಯಾಸ ಆಯ್ತು? ಇದು ವಿಶೇಷವಾದಂತಹ ತುರಗ. ನಮ್ಮ ಲಾಯದ್ದೇ ಹೌದು ಅಂತಾದ್ರೆ ನಾವು ಅರ್ಥ ಮಾಡಿಕೊಳ್ತಾ ಇದ್ದೇವೆ, ಅದು ನಮ್ಮದ್ದೇ ಎನ್ನುವ ಹಾಗೆ. ನಮ್ಮ ಲಾಯದ್ದು ಖಂಡಿತವಾಗಿ ಅಲ್ವೇ ಅಲ್ಲ, ಮತ್ತೆ ಹೊರಗಿನವರ ತುರಗ ಇದು. ಅದು ಹೇಗೆ ಗೊತ್ತಾಯ್ತು ನಿಮಗೆ? ಅದನ್ನ ಕಂಡಾಗಲೇ ಗೊತ್ತಾಯಿತು. ಅದರ ಮೈ ಎಲ್ಲ ತುಂಬಿಕೊಂಡಿರುವಂತಹದ್ದು, ಅದರ ಜೊತೆಯಲ್ಲಿ ಆಭರಣಗಳನ್ನು ಹೇರಿಕೊಂಡಿರುವುದನ್ನು ಕಂಡಾಗ ಇದು ಯಾವುದೋ ವಿಶೇಷವಾಗಿರುವಂತಹ ತುರಗ ಎನ್ನುವುದಕ್ಕೆ ಅನುಮಾನ ಇಲ್ವೇ ಎನ್ನುವ ಹಾಗೆ. ಆಭರಣ ಇತ್ತ? ಹೌದೌದು ಹೌದು, ಹಾಗಾದ್ರೆ ನಮ್ಮದಲ್ಲ. ಒಂದೇ ಕಿವಿ, ಸ್ವಚ್ಛ ದರದ ಬಳಾಂಗದ ಅತಿ ಮನೋಹರ ಬೀದ ಮುಚ್ಚ ಸುಗಮ ದಳಸುವ ನೀಲಕ್ಷವಿಯ ಕೋಮಲ ತುರಗ. ಕಿವಿ ಒಂದೇ? ಒಂದೇ ಇತ್ತ ಎರಡಿತ್ತು, ಸತ್ಯ ಹೇಳಿ ನನಗೆ ದೂರದಿಂದ ಒಂದೇ ಕಿವಿಯ ಅಲ್ಲ, ಕಾಣುವಾಗ ಎರಡು ಕಂಡಿದ್ದೇವೆ. ಹೌದಾ? ಹೌದು. ನೀವು ಹೇಳುವಾಗ ಗೊತ್ತಾಯ್ತು ನಾವು. ಸ್ವಚ್ಛ ತರದ ಅದು ಎಂತದಾಗುದು ಗೊತ್ತುಂಟ? ನೀನು ಅರ್ಧದಲ್ಲಿ ಆ ಕಡೆ ಎದ್ದು ಬಿಟ್ಟಿದ್ದಿ, ಈ ಕಡೆ ಎದ್ದು ಬಿಟ್ಟಿದ್ದಿ. ಒಂದೇ ಕಿವಿಯೊಳೆ ಸೇವಾ ನೀಲಚ್ಚವಿಯ ಅಂದ್ರೆ ಎರಡು ಕಿವಿಯಲ್ಲಿ, ಒಂದು ಕಿವಿಯಲ್ಲಿ ಒಂದು ಕಪ್ಪು ಚುಕ್ಕೆ. ಕಿವಿ ಎರಡು ಉಂಟು, ಒಂದು ಕಿವಿಯಲ್ಲಿ ಕಪ್ಪು ಚುಕ್ಕೆ. ಹಾಗಾಗಿ ಒಂದು ಕಿವಿ ಎದ್ದು ಕಾಣು, ಕಿವಿ ಇದ್ದದ್ದು ಕಾಣುದಿಲ್ಲ. ಸರಿಯಪ್ಪ, ಇರ್ಲಿ, ಗೊತ್ತಾಯ್ತು, ನನಗೆ ಅರ್ಥ ಆಗ್ತದೆ. ಆಮೇಲೆ ಅರ್ಥವಾಯಿತು, ಇದನ್ನ ನಾವು ಗುರುತು ಮಾಡಬೇಕು ಅಂತಾದ್ರೆ ಅದರ ಹಣೆಯಲ್ಲೊಂದು ಲೇಖನ ಇದ್ದಿತ್ತು. ಏನದು? ಓದಿದೆವು ನಾವು. ಅದು ಇಲ್ಲಿಂದ ಬಂದದ್ದಲ್ಲ, ಸಾಕ್ಯಾತಪುರದಿಂದ ಇಲ್ಲಿವರೆಗಾಗಿ ಬಂದದ್ದು. ಶ್ರೀರಾಮಚಂದ್ರನಂತೆ ಅವ ಅಶ್ವಮೇಧ ಯಾಗವನ್ನ ಮಾಡ್ತಾ ಇದ್ದಾನಂತೆ. ಇನ್ನೊಂದು ಸಂದರ್ಭದಲ್ಲಿ ರಾವಣಾದಿ ರಕ್ಕಸನನ್ನ ಕೊಂದ ಕಾರಣದಿಂದಲಾಗಿ ನನ್ನ ಪಾಲಿಗೆ ಬ್ರಹ್ಮಹತ್ಯ ದೋಷ ಎನ್ನುವಂಥದ್ದು ಅಂಟಿಕೊಳ್ತದೆ ಎನ್ನುವಂತಹ ಶಂಕೆಯಿಂದ ಈ ರೀತಿಯಾದಂತಹ ಯಾಗವನ್ನ ಮಾಡ್ತಾ ಇದ್ದಾನಂತೆ. ಆ ತುರಗೆ ಎನ್ನುವಂಥದ್ದು ಸಂಚಾರ ಮಾಡಿಕೊಂಡು ಪುರವನ್ನೆಲ್ಲ ಪ್ರವೇಶ ಮಾಡ್ತದೆ. ಆ ಯಾವ ಪುರವನ್ನು ಪ್ರವೇಶ ಮಾಡ್ತದೋ ಅಲ್ಲಿ ಬಲ್ಪುಳ್ಳ ಭಟರು ಕಟ್ಟಿ ಕಾದಾಡಬೇಕಂತೆ. ಬಲಹೀನರಾದವರು ಕಪ್ಪ ಕಾಣಿಕೆಯನ್ನ ಕೊಡಬೇಕು ಎನ್ನುವ ಹಾಗೆ ಅದರೆಲ್ಲ ಬರೆದಿತ್ತು. ಏನು ಮಾಡಬೇಕು ಅಂತ ಕೇಳಲಿಕ್ಕೆ ಬಂದದ್ದ ನೀವು? ಅಲ್ಲ, ಓಲೆಯನ್ನು ಓದಿದ್ದೆ ತಡ, ಕೋಪ ಬಂತು. ಅಪ್ಪ, ಕುದುರೆಯನ್ನು ಕಟ್ಟಿ ಹಾಕಿದ್ದೇವೆ, ಕುದುರೆಯನ್ನು ಕಟ್ಟಿದ್ದೇವೆ. ಸುಕೃತ ಫಲವಿಲ್ಲದ ನಾ ಪಡೆದಿರುವೆನು, ಸುಕೃತ ಫಲವಿಲ್ಲದ ನಾ ಪಡೆದಿರುವೆನು, ಚಂದವಾಗಿತ್ತು ಭಯವನು, ಚಂದವಾಗಿತ್ತು ಭಯವನು, ನೀನೀಗ ಬಂಧಿಸಿದು ಒಳಿತೆಂಬಿರು. ಸಂತೋಷ ಆಯ್ತು. ಯಾವುದಕ್ಕಪ್ಪಯ್ಯ? ಹಾಗೆ ಹೊಣೆಗಾರಿಕೆ ಅರಿತುಕೊಳ್ಬೇಕು. ಒಂದೊಂದು ಸಣ್ಣ ವಿಷಯಕ್ಕೆ ಏನು ಮಾಡುದಪ್ಪಯ್ಯ ಅಂತ ಕೇಳ್ತಿದ್ರೆ ನನಗೆ ಬೇಸರ ಆಗ್ತಿತ್ತು. ಇಲ್ವೇ ಇಲ್ಲ, ಏನು ತಪ್ಪು? ಈಗ ಕುದುರೆಯನ್ನು ಕಟ್ಟಿದ್ದು ಒಳಿತಾಯಿತು. ಕಂದ ಬಾಪುರೇ ನಿಮ್ಮನು ಸುಕೃತ ಫಲದಿಂದ ಪಡೆದಿರ್ಪೇನೆ. ಒಂದು ಪುಣ್ಯ ಫಲ ಅಂತ ಬೇಕು, ಒಳ್ಳೆ ಮಕ್ಕಳನ್ನು ಪಡಿಬೇಕಾದ್ರು. ನಿಮ್ಮಂತಹ ತಂದೆಯನ್ನು ಪಡೆದಕ್ಕೆ ನಾವು ಪುಣ್ಯವಂತರು. ಹೌದಪ್ಪ, ಎರಡು ಒಂದಕ್ಕೊಂದು ಸಂಬಂಧ ಇದ್ದದ್ದು. ಒಳ್ಳೆ ತಂದೆ ಬೇಕಾದ್ರೂ ಮಕ್ಕಳಿಗೆ ಪ್ರಾಚೀನ ಕರ್ಮ ಬೇಕು, ಒಳ್ಳೆ ಮಕ್ಕಳು ಬರಬೇಕಾದ್ರೂ ಪ್ರಾರಬ್ಧದಲ್ಲಿ ಒಳ್ಳೇದಿರ್ಬೇಕು. ಸುಕೃತ ಫಲದಿಂದ ಪಡೆದಿರ್ಪೇನೆ. ನನ್ನ ನಂತರ ಈ ಜಾಗಕ್ಕೆ ಬರುವವರು ನೀವು ಈಗಲೇ ಹೊಣೆಗಾರಿಕೆಯನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ತಲೆಭಾರ ಕಡಿಮೆ ಆಗ್ತದೆ. ಚಂದವಾಯಿತು ಹಯವನ್ನು, ಬಂಧಿಸಿದುದು ಒಳಿತೆಂಬೇನು. ಏನು ಕಟ್ಟಿ ಕಾದಿದವರು ಯುದ್ಧ ಮಾಡಬೇಕಾ? ಆರಿಹರು ರಣರಂಗದಿ ನಮ್ಮೆದುರು ತ್ರೈಭುವನದಲ್ಲಿ ನಿಲ್ಲುವವರು ಏನು ಕೇವಲ ರಟ್ಟೆತ್ರಾಣವನ್ನು ನೋಡಿ ಹೇಳುದ ನಾನು? ಪಾವನಾತ್ಮಕ ಬರ್ಗನ್ ಎಮ್ಮಪುರದೊಳಗಿನ ಆ ಪಾವನಾತ್ಮಕನಾದ ಗಂಗಾಧರನಾದ ಲೋಕದ ಪಾಪವನ್ನೆಲ್ಲ ಪರಿಹರಿಸುವ ಗಂಗೆಯನ್ನೇ ತಲೆಯಲ್ಲಿ ಧರಿಸಿಕೊಂಡ ಆ ಭರ್ಗ ನಮ್ಮ ಪುರದಲ್ಲಿರುವಾಗ ಯಾರಿಗಾದ್ರೂ ಹೆದರ್ಲಿಕ್ಕುಂಟ? ಇದು ವಿಷಯ ಎಂತದ್ದು ಗೊತ್ತುಂಟ? ರಾಮನಿಗೆ ಸರಿ ತಾಗುವವರು ಬರಲಿಲ್ಲ. ವೀರರಿಗರೆಂಬ ಬಗೆಯ ನಾನು ಅವನಿಗೆ ತೋರಿಸ್ತೇನೆ, ಬರ್ಲಿ. ಲಾಯದಲ್ಲಿ ಕಟ್ಟಿ ಆ ಕಡೆಯಿಂದ ಏನಾದ್ರೂ ಘರ್ಷಣೆ ಬಂದೀತು, ಆ ವಿರೋಧಕ್ಕೆ ಉತ್ತರ ಕೊಡಬೇಕು, ಸಿದ್ಧತೆಯಲ್ಲಿರಿ. ಉಳಿದದ್ದು ನಾನು ನೋಡಿಕೊಳ್ತೇನೆ. ಎನ್ನಲು ಕೇಳುತ್ತ ಶತ್ರುಗೆ ಅನುವರೆಗೆ ಸಂಧಾನವಾದಿಯಳಿ ಅನುಕರಿಸುದೊಳಿದೊಳಿಗಲು ಕೇಳುದ ಶತ್ರುಗ ರಾಮ ರಾಮ ಜಯ ಶ್ರೀರಾಮ ರಾಮ ರಾಮ ಜಯ ರಘುರಾಮ ಜಯ ರಾಮ
ಸುತುವ ಚತುರ ನೀನಯೇ ಚತುರ ನೀನಯೇ ತೆರಳು ಸಂಧಾನಕ್ಕೆ ತೆರಳು ಸಂಧಾನಕ್ಕೆ ನೃಪನೊಡನರುಗು ನೃಪನೊಡನರು ತೊಲಗವ ಬಿಟ್ಟು ಕಪ್ಪವನಿಯಲು ನೃಪನೊಡನರು ತುರಗವ ಬಿಟ್ಟು ಕಪ್ಪವನಿಯಲು ಮರುತ ಸುತುವ ಚತುರ ನೀನಯೇ ಮರುತ ಸುತ, ರಾಮಾನುಜ. ನಡೆಯುತ್ತಿರುವಂತಹ ವಿದ್ಯಮಾನವನ್ನು ನೀನು ಗಮನಿಸಿದೆ ಅಷ್ಟೇ. ಹೌದು. ಮದಾದಂತಹ ಕುದುರೆಯನ್ನು ವೀರಮಣಿಯ ಮಕ್ಕಳು ಬಂಧಿಸಿದ್ದಾರೆ. ಹೌದಂತೆ. ಪರಿಣಾಮವಾಗಿ ಸಂಘಟಿಸಬಹುದಾದಂತಹ ಯುದ್ಧಕ್ಕವರ ಆಹ್ವಾನವನ್ನು ಕೊಟ್ಟಿದ್ದಾರೆ. ಅಯ್ಯೋ, ನಮ್ಮಲ್ಲಿ ಇದ್ದವರೆಲ್ಲರೂ ಸಿದ್ಧರಾಗಿ ಆಗಿದೆ. ಎಲ್ಲರೂ ಹೇಳ್ತಾರೆ ಮುಗಿಸೋಣ ಒಮ್ಮೆ ಅಂತ ಹೇಳ್ತಾರೆ. ಆಗ್ತದೋ? ಹಾ, ಹಾಗೆ ಮುಗಿಸ್ಲಿಕ್ಕೆ ಆಗ್ತದೋ? ಮತ್ತೆ ಒಂದು ಭರವಸೆ ಇದ್ದು ಕರೆದಾಗ ಚಂದ ಮಾಡಿ ಮುಗಿಸುವುದೇ ಒಳ್ಳೇದಲ್ವಾ? ಹಾಗುಂಟ ಇನ್ನೂ ಚಂದ ಆಗ್ಲಿಕ್ಕೆ ಉಂಟಾ? ಇನ್ನೂ ಚಂದದಲ್ಲೇ ಮುಗಿಸಬೇಕು ಅಂತ ಒಂದು ಆಸೆ. ಹಾ, ನಮಗೊಂದು ಸಂದಿಗ್ಧ ಪರಿಸ್ಥಿತಿ ಒದಗಿ ಬಂದಿದೆ. ಏನು ಸ್ವಾಮಿ? ಪುರದಲ್ಲಿ ದೇವ ನೆಲೆಯಾಗಿದ್ದಾನೆ. ಹಾ, ದೇವಪುರ ಅಂತ ಇದಕ್ಕೊಂದು ಹೆಸರುಂಟಂತ. ಪರಶಿವನೇ ಇಲ್ಲಿ ನೆಲೆಯಾದ ಕಾರಣ ಸರಿ. ಆ ಸನ್ನಿಧಿ ಇರುವಾಗ ರಾಮ ಬೇರೆ ಅಲ್ಲ, ಶಿವ ಬೇರೆ ಅಲ್ಲ. ವೀರಮಣಿ ಇದನ್ನು ಅರ್ಥವಿಸಿಕೊಂಡಿಲ್ಲ. ಹಾಗಿದ್ರೆ ಸರಿಯಾಗಿ ಅರ್ಥವಿಸಬೇಕಿದ್ರೆ ಯಾರು ಅರ್ಥ ಹೇಳುವವರಾಗಬೇಕು. ಸದ್ಯದ ಸ್ಥಿತಿಯಲ್ಲಿ ನೀನು ಒಳ್ಳೆ ಅರ್ಥಧಾರಿ ಆಗಿದ್ದಿ. ಅಯ್ಯೋ, ಆದ್ದರಿಂದ ನಿನ್ನ ಅರ್ಥಧಾರಿಯ ಇದ್ರೆ ನಡೀಬೇಕು ಅಂತ ನಮಗೂ ಒಂದು ಆಸೆ. ಇದು ಅಲ್ಲ, ಸಂಕಲ್ಪ ಒಳ್ಳೆ ಇದೆ. ಓ, ಮುಗಿದೀತ ಬೇಗ ಮುಗಿಸುವ ಹೊಣೆ ನಿಮಗುಂಟು. ಆದ್ದರಿಂದ ರಾಮನ ಯೋಗ್ಯತೆಯನ್ನು ತಿಳಿಸಿ ಅವನಿಂದ ಕಪ್ಪವನ್ನು ಕೊಟ್ಟು ಕುದುರೆಯನ್ನು ಬಿಡಿಸುವಂತಹ ಕೆಲಸವನ್ನು ನೀನು ಮಾಡಬೇಕು. ಅಷ್ಟೇಯ? ಒಂದು ವೇಳೆ ಅವ ಒಪ್ಪುತ್ತಾನೆ ಎನ್ನುವಂತಹ ಒಂದು ವಿಶ್ವಾಸದಲ್ಲಿ ನಾವೀಗ ಈ ಉದ್ಯೋಗಕ್ಕೆ ನಾವು ತೊಡಗಿಕೊಳ್ಳುವುದು. ಒಂದೊಮ್ಮೆಗೆ ಸಂಧಾನವನ್ನೇ ಧಿಕ್ಕರಿಸಿದ ಅಂತಾದ್ರೆ ಏನು ಮಾಡುವ? ರಾಮನ ಯೋಗ್ಯತೆಯನ್ನು ನೀನು ಬಣ್ಣಿಸಿದಾಗ ಒಪ್ಪಿಕೊಂಡವ ಕಪ್ಪವನ್ನು ಕೊಟ್ಟ ಅಂತಾದ್ರೆ ಮನ್ನಿಸಿ ಅವನನ್ನು ಪುರಸ್ಕರಿಸಬೇಕು. ಒಂದು ವೇಳೆ ರಾಮನ ಯೋಗ್ಯತೆಯನ್ನು ಅರಿಯದ ಆತ ಯುದ್ಧಕ್ಕಾಗಿ ಮುಂದುವರಿಯುತ್ತಾನೆ ಅಂತ ಆದ್ರೆ ಆತನದ್ದಾದಂತಹ ಮಿತ್ರಪುತ್ರ ಗಳತ್ರಾದಿಗಳನ್ನು ಸೇರಿಕೊಂಡು ಯುದ್ಧಕ್ಕೆ ಬರಲಿ. ಯಮನಾಲಯದ ದಾರಿಯನ್ನು ನಾವು ತೋರಿಸ್ತೇವೆ ಅಂತ. ಅಸ್ತೆಂದೆನುತ್ತಲೇ ಮಾರುತಿ ಶತ್ರುವನೊಳಗೆ ವಿರುದ್ಧದ ಜವದವು ಬರುವುದೇ ಪೃಥ್ವಿ ಪನ್ನಡೆಗ ಆ ಕ್ಷಣದಳು ಮನಸ್ಸಿನಲ್ಲಿ ಶ್ರೀರಾಮಚಂದ್ರ ಪ್ರಭುವನ್ನು ಧ್ಯಾನಿಸಿಕೊಳ್ಳುತ್ತೇನೆ. ಒಂದೇ ನೆಗೆತಕ್ಕೆ ಜ್ಯೋತಿರ್ಮಯದ ಪಟ್ಟಣದ ಮಹಾರಾಜನ ಆಸ್ಥಾನವನ್ನು ಸೇರಿಕೊಳ್ಳುತ್ತೇನೆ. ರಾಮ ರಾಮ ಜಯ ರಾಮ 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 ರಾಮ. ವೀರಮಣಿಯ ಸ್ಥಾನದಿ ವಿಷ್ಠರವರೇರಿದರೆ ಬೋಧದಿ. ವೀರಮಣಿಯ ಸ್ಥಾನದಿ ವಿಷ್ಠರವರೇರಿದರೆ ಬೋಧದಿ. ಹೊರದ್ವಾರದಲ್ಲಿ ಹಾಗೆಂದು ದ್ವಾರದಲ್ಲಿದ್ದವರು ಯಾರೂ ಕೂಡ ನನ್ನನ್ನು ನೋಡಿದರೂ ಕೂಡ ವಿಚಾರಿಸುವಂತಹ ಕೊಡುವೆಗೆ ಹೋಗಲಿಲ್ಲ. ನೇರವಾಗಿ ಸಭಾಸ್ಥಾನವನ್ನು ಬಂದು ಪ್ರವೇಶ ಮಾಡಿದ್ದೇನೆ. ಅಪ್ಪ, ಅನುಕೂಲವಾಯಿತು. ಸಭೆ ಇನ್ನೂ ಮುಗಿದಿಲ್ಲ. ನಾನು ಯೋಚನೆ ಮಾಡಿದ್ದೆ, ಇಷ್ಟು ಹೊತ್ತಾದ ಮೇಲೆ ಮತ್ತೆ ಇಲ್ಲಿ ಸಭೆ ಇರ್ಲಿಕ್ಕಿಲ್ಲ ಎನ್ನುವ ಹಾಗೆ. ಹಾಗಾದ್ರೆ ಸಭೆಯವರಿಗೂ ನಿರೀಕ್ಷೆ ಉಂಟು ಅಂತ ಆಯ್ತು ಈ ಪ್ರಕರಣ. ಸರಿ ಸರಿ, ಹಾಗಾದ್ರೆ ಏನು ಮಾಡೋಣ? ಸಭಾ ಕಲಾಪದಲ್ಲಿ ಮಗ್ನನಾಗಿದ್ದಾನೆ. ಎಲ್ಲ ಆಸನಗಳು ತುಂಬಿ ಹೋಗಿದೆ. ಸರಿ, ಅವನ ಊರು, ಅವನ ಆಸ್ಥಾನ ಇರುವಂತ
ಮಂತ್ರಿವರ್ಗದವರಿಗೆ ಬೇಕಾದಂತಹ ಆಸನಾದಿಗಳನ್ನು ಜೋಡಿಸಿಟ್ಟಿದ್ದಾರೆ. ಏನು ಮಂಗ ಬರ್ತದೆ ಎನ್ನುವ ಕಾರಣಕ್ಕೋಸ್ಕರವಾಗಿ ಅವರ ಆಸನವನ್ನು ಇರಿಸುವವರು ಹಾಗೇನೂ ಅಲ್ಲ. ಆದರೆ ನಾನು ಓರ್ವ ಸಭೆಗೆ ಬರುತ್ತಿರುವಂತ ಹೊತ್ತಿನಲ್ಲಿ ನನ್ನನ್ನು ಗಮನಿಸಬೇಕಾಗಿತ್ತಲ್ಲ. ಉಪ್ಪಿಕೊಂಡಿದೆ, ಹಿಂಗಡೆಯಲ್ಲಿ ಬಾಲ ಉಂಟು, ಕೈಗಳು ಮೋಟಾಗಿದೆ. ಇದರಿಂದ ಇವರು ಏನನ್ನು ಗಮನಿಸಿದ್ದಾರೆ? ನಾನೊಬ್ಬ ತರುಚರನಿದ್ದೇನೆ. ವನಚರನ ಅಂತಹ ಇವನನ್ನು ಮಾನಿಸಬೇಕೆನ್ನುವಂತಹ ಉದ್ದೇಶ ಇವರಿಗೇನು ಇಲ್ಲ. ಆದರೊಂದು ನಮಗೆ ಕಾರ್ಯ ಸಾಧನೆಯಾಗಬೇಕಾಗಿದೆ. ಒಂದು ಕೆಲಸ ಮಾಡೋಣ, ನಮಗೆ ಇವರ ಆಸನ ಕೊಡದಿದ್ದಾರೇನಂತೆ, ಇದ್ದವರ ಎಲ್ಲರ ಲಕ್ಷ್ಯವನ್ನು ನಾನು ಸೆಳೆಯಬೇಕಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ಕಾಮರೂಪಿಯಾದಂತಹ ನನ್ನ ಬಾಲವನ್ನೇ ಬೆಳೆಸುತ್ತೇನಂತೆ. ಅದನ್ನೇ ಸುರುಳಿಯಾಗಿ ಸುತ್ತಿ 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 ಅದರ ಮೇಲುಗಡೆ ನಾನೇ ವಾಲಾಸನವನ್ನು ನಿರ್ಮಿಸಿ ಕುಳಿತುಕೊಳ್ತೇನೆ. ಜೈ ಮರದಿಂದ ಮರಕ್ಕೆ ಹಾರುವ ಕಾಪಿಯೇ ಜ್ಯೋತಿರ್ವೇದದ ತುಂಬಿದ ಮಹಾಸಭೆ. ಸಿಂಹಾಸನವನ್ನೇರಿ ಕುಳಿತಿದ್ದಾರೆ ವೀರಮಣಿ ದೊರೆಗಳು. ಆದರೆ ಅವರ ನೇರಕ್ಕೆ ಅದಕ್ಕಿಂತಲೂ ಎತ್ತರವಾಗಿ ಮಂಡಿಸಿದೆಯಲ್ಲ ಏ ಮದಮುಖ, ಇಳಿ ಕೆಳಗೆ. ಶ್ರೀರಾಮಾದಿರಾಜ ಜಗತಿಯಳು, ಶ್ರೀರಾಮಾದಿರಾಜ ಜಗತಿಯಳು, ಅಧಿಕರ ಶೋಭಿಣಿದಿರಿ ಪರಿದೇವಿ ಕದನ ಕಾರಣರಾದಿರಿ. ಅನ್ನಮದ, ಅರ್ಥಮದ, ಮುನ್ನತನಗಾರು ಇಲ್ಲ ಎನ್ನುವಂತಹ ಮದ, ಸಂಪತ್ತಿನ ಮದ ಮುಂತಾದಂತಹ ರೀತಿಯಲ್ಲಿ ಅಷ್ಟಮದಗಳೆನ್ನುವಂಥದ್ದು ವ್ಯಕ್ತಿಯಾದವರಿಗೆ ಆವರಿಸಿಕೊಳ್ಳುತ್ತದೆ. ಆದ್ರೆ ಆ ಮದಕ್ಕೆ ವಶನಾಗುವನು ನಾನಲ್ಲ. ದಾಸೋಹಂ ಕೋಸಲೇಂದ್ರಶ್ಚ ಎನ್ನುವ ಹಾಗೆ ಆಡಿಕೊಂಡವನು ನಾನಿದ್ದೇನೆ. ನನ್ನ ತನವನ್ನೇ ಪ್ರಭುವಿಗೆ ನಾನು ತೆತ್ತುಕೊಂಡಿದ್ದೇನೆ. ನನ್ನ ಪ್ರಭುವಿನ ದಾಸರ ದಾಸನು ನಾನು ಅಂತ ಹೇಳಿಕೊಂಡಿದ್ದೇನೆ. ಅಂತಿರುವಾಗ ನನ್ನತನವೇ ನನಗಿಲ್ಲ ಎಂದ ಬಳಿಕ ನನಗೆ ಮತ್ತೆ ಅಹಂಕಾರವಾದರೂ ಎಲ್ಲಿಯದು? ಮದವೇರುವುದಾದ್ರೆ ಹೇಗೆ? ಮದ ಇರುವುದಿದ್ರೆ ನಿಮಗೆ ಹುಡುಗರೆ, ಅಲ್ಲದೆ ಇದ್ದರೆ ಒಕ್ಕಣೆಯನ್ನು ಸರಿಯಾಗಿ ಗಮನಿಸಿದ ಬಳಿಕವು ಕುದುರೆಯನ್ನು ಕಟ್ಟುವಂತಹ ಒಂದು ಉದ್ಯೋಗಕ್ಕೆ ನೀವು ಮುಂದಾಗುತ್ತೀರಿ ಅಂತ ನಿಮಗೆ ಏನು ಹೇಳಬೇಕು ಅರ್ಥವಾಗುವುದಿಲ್ಲ. ಬರಿದೇ ಕದನ ಕಾರಣರಾದಿರಿ. ಶ್ರೀರಾಮಚಂದ್ರನ ಯೋಗ್ಯತೆ 14 ಲೋಕಗಳಿಗೂ ವಿಸ್ತರಿಸಲ್ಪಟ್ಟಿದೆ. ಅಂತಹ ಕೀರ್ತಿವಂತನಾದ ಸಾಮರ್ಥ್ಯವಂತನಾದ ಪ್ರಭು ಶ್ರೀರಾಮಚಂದ್ರನ ಕುದುರೆಯನ್ನು ಕಟ್ಟಿ ಬರಿದೆ ಮೈತುರಿಕೆ ಉಂಟು ಎನ್ನುವ ಕಾರಣಕ್ಕೋಸ್ಕರವಾಗಿ ಮತ್ತೊಬ್ಬರ ಜೊತೆಯಲ್ಲಿ ಕಾಳಗಕ್ಕಿಯುವ ಹಾಗೆ ನಿಮ್ಮ ಪ್ರಾಣವನ್ನೇ ಕಳಕೊಳ್ಳುವುದಕ್ಕೆ ಮುಂದಾಗುತ್ತೀರಲ್ಲ. ನಾನಲ್ಲ ಮದಮುಖ, ನೀವು ಮದಮುಖರು, ನೀವು ಮದಮುಖರು. ಮಂಗ ನಾನೇ. ನೀನು ಮಹಾರಾಜ. ಮಹಾರಾಜನಾದ ನಾನು
ಪೀಠದಲ್ಲಿ ಕುಳಿತುಕೊಂಡಿರುವಾಗ ಒಂದು ಸಭಾ ಮರ್ಯಾದೆಯ ವ್ಯಾಪ್ತಿಯನ್ನು ಮೀರಿ ನನಗೆ ಸರಿಸಮನಾದ ಒಂದು ಯಾವುದೋ ವಾಲಾಸನವನ್ನು ಬಲಿದು ನೀನು ಕುಳಿತುಕೊಂಡ ಕ್ಷಣ ನಮ್ಮ ಹುಡುಗ ಯುವರಾಜ ನಾಳೆ ಮಹಾರಾಜನಾಗಬೇಕಾದವ ಅವ ನಿಜವಾಗಿಯೂ ವಿಚಾರಣೆ ಮಾಡಿದ್ರೆ ನೀನು ಮದಮುಖರು ನೀವೀಗಲು ಶ್ರೀರಾಮ 14 ಜಗತಿಯೋಳು ಅಧಿಕ ನಶ್ವವ ಪಿಡಿದಿರಿ ಬರಿದೆ ಕದನ ಕಾರಣರಾದಿರಿ. ಎಂತದ್ದು ಬರಿದೆ ಕದನ ಕಾರಣರಾದಿರಿ? ಮತ್ತೆ ಸುಮ್ಮನೆ ಕುದುರೆ ಕಟ್ಟಿ ಎಂತದಕ್ಕೆ ಸುಮ್ಮನೆ ಅಂದ್ರೆ ಅಯೋಧ್ಯೆಯಲ್ಲಿ ಇರುವ ಲಾಯದ ಕುದುರೆ ಎಳೆದುಕೊಂಡು ಬಂದು ಕಟ್ಟಿದ್ದ ನಾವು ಅಲ್ಲವೇ ಅಲ್ಲ. ನಮ್ಮ ಊರಿಗೆ ಬಂದ ಕುದುರೆ ಬರ್ಲಿ, ನಮ್ಮ ಊರಿಗೆ ಬಂದ ಕುದುರೆ ನಮ್ಮ ವನದಲ್ಲಿ ಸಂಚರಿಸುವಾಗ ಅದರಲ್ಲಿರುವ ಲಿಖಿತ ಎಂತದು ಬಲಹೀನರಾದವರು ಕಪ್ಪವನ್ನು ಕೊಡಬೇಕು. ಯಾರಾದ್ರೂ ಬಲ ಇತರಿದ್ದರೆ ಕಟ್ಟಬಹುದು. ಕಟ್ಟಿ ಕಟ್ಟಬಹುದು. ಹೌದೌದು, ಕಟ್ಟಬಹುದು. ಆಮೇಲೆ ಉಂಟು ಕಟ್ಟಿ ನೀವು ಕೊಳುಗುಳವನ್ನು ಮಾಡಿ ಸೋತಡೆ ಅಪಹಾಸ್ಯ ಇಳೆಯಳು ಖಂಡಿತವು. ಅಂದ್ರೆ ಯೋಚನೆ ಮಾಡು, ಆ 2 ವಾಕ್ಯ ನೋಡು. ಬಲಹೀನರಾದವರು ಕಪ್ಪ ಕೊಡುವುದು, ಬಲಯುತರಾದವರು ಕಟ್ಟಿ ಕಾದಿ ಸೋತರೆ ಇಳೆಯಳು ಅಪಹಾಸ್ಯ. ಅಂದ್ರೆ ಎರಡರಲ್ಲಿಯೂ ನಾವು ಸಣ್ಣದೇ ಆಗುದು, ನಾವು ದೊಡ್ಡವರಾಗ್ಲಿಕ್ಕಿಲ್ಲ. ಯಾರು ಅದನ್ನು ಎದುರುಗೊಂಡನು ಅವನು 2ರಲ್ಲಿಯೂ ಸಣ್ಣದಾಗುವುದು. ನಿನ್ನ ರಾಮನೇ ದೊಡ್ಡದಾಗುವುದು. ಅದರಲ್ಲಿಯೂ ಲೇಖನ 14 ಜಗತಿ ಸಮಸ್ತರೊಡೆಯ ಉತ್ತಮ ಹಯಮೇಧವನ್ನು ಗೈವಾ ದೇವದೇವೋತ್ತಮ ತವಕದಲ್ಲಿ. ಎಂತದು ನೀವು ಅಶ್ವಮೇಧದ ಕುದುರೆ ಬಿಟ್ಟದ್ದ ಅಥವಾ ದೇವಸ್ಥಾನದ ಪ್ರಚಾರ ಬಿಟ್ಟದ್ದ? ನೀವು ಎಂತದಕ್ಕೆ? ರಾಜನೊಬ್ಬ ಮಾಡುವ ಅಶ್ವಮೇಧವೇ ಹೌದಾದ್ರೆ ನಾವು ಸಹಕಾರಿ ಆಗುತ್ತಿದ್ದವೋ ಏನು? ಆದ್ರೆ ದೇವದೇವೋತ್ತಮ ನೆನೆಸಿಗನು ನಮ್ಮ ಶ್ರದ್ಧಾಭಂಗ ಆಗಿದೆ, ಅದಕ್ಕೆ ಕಟ್ಟಿದ್ದು. ಅದನ್ನು ಬಂದು ಈಗ ನೀನು ಸಮರ್ಥಿಸಿಕೊಳ್ಳಿಕ್ಕೆ 14 ಜಗತ್ತಿಗೆ ಒಡೆಯ. ಏನು 14 ಜಗತ್ತಿಗೆ ಒಡೆಯ? ನಮ್ಮ ಊರಿಗೆ ಬಂದದ್ದು. ನಮ್ಮ ಊರಿಗೆ ಬಂದ ಮೇಲೆ ನಾವು ಕಟ್ಟಲೇಬೇಕು. ನಮ್ಮ ರಟ್ಟೆಯಲ್ಲಿ ತ್ರಾಣ ಕಡಿಮೆ ಆಗ್ಲಿಲ್ಲ. ಆರಲ್ಲ ಮರ್ಕಟನೆ ಅಥವಾ ನಿನ್ನ ರಾಮನ ಬೆದರಿಕೆ ತೋರುವೆ. ಅವ ಹಾಗೆ, ಅವ ಹೀಗೆ, ನೀವು ಸುಮ್ಮನೆ ಕದನ ಕಾರಣರ ಇಲ್ವೇ ಇಲ್ಲ. ಹಾಗೆಲ್ಲ ಬೆದರಿಸಿಕೊಂಡು ಹೋಗಬಹುದು ಅಂತ ಭಾವಿಸಬೇಡ ನೀನು. ಹಳ್ಳೆ ದೇವರಿಲ್ಲೂ ಇರುವುದಲ್ಲ, ಜ್ಯೋತಿರ್ಮೇಧ ವೀರರ ನಾಡು. ಇಲ್ಲಿ ಬಂದು ಅವನ ಕಲಿತನವನ್ನು ಹೇಳಲಿಕ್ಕೆ ಹೊರಟಿದ್ಯಲ್ಲ, ಏನು ಕಲಿತನವ ಅವನ? ಅಯ್ಯೋ, ರಾಮನಿಂದ ಕಲಿಯಬೇಕಾದದ್ದೇ ಇದೆಯಪ್ಪ. ವೀರಮಣಿ ಮಹಾಪ್ರಭುವೇ, ಏನಯ್ಯ ನಿನ್ನ ಆಕ್ಷೇಪಗಳನ್ನು ಸಾರಿ ಸಾರಿ ಹೇಳಿದೆ. ರಾಮಚಂದ್ರ 14 ಜಗತಿಯಲ್ಲಿ ದೇವದೇವೋತ್ತಮ ಎನಿಸಿಕೊಂಡಿದ್ದಾರೆ ಎನ್ನುವಂತಹ ನಮ್ಮ ಒಕ್ಕಣೆ ಅತಿಶಯವಾದುದು. ಅಥವಾ ನಿಮ್ಮಂತಹ ಶ್ರದ್ಧೆಗೆ ವಿರೋಧ ತಂದಿರುವುದು ಇಲ್ಲವೇ ಇಲ್ಲ. ಯಾಕದು? ಅದು ಸತ್ಯವಾಗಿದೆ. ಏನು ಸತ್ಯವಾದದ್ದು? ಯೋಚನೆ ಮಾಡು. ಈ ಹಿಂದೆ ರಾವಣ ಕುಂಭಕರ್ಣಾದಿಗಳಿಂದ ಲೋಕವೇ ತಲ್ಲಣಿಸಲ್ಪಟ್ಟಿತ್ತು. 14 ಲೋಕಗಳ ಸಾರ್ವಭೌಮ ಯಾರು ಕೇಳಿದರೆ ಒಂದು ಕಾಲದಲ್ಲಿ ರಾವಣನೇ ಹೌದಲ್ಲ, ಸರಿ, ದೇವತೆಗಳು ನಡುಗುತ್ತಿದ್ದರು. ಚಕ್ರವರ್ತಿಗಳ ಉಸಿರನ್ನು ಬಿಗಿ ಹಿಡಿಸಿದ್ದ. ಹಾಗಾದರೆ ಎಲ್ಲಾ ಕಡೆಯಲ್ಲಿ ತನ್ನ ಪ್ರಭುತ್ವವನ್ನೇ ಸ್ಥಾಪಿಸಿ ತಾನೇ ತಾನಾಗಿ 1-2 ವರ್ಷಗಳ ಪರ್ಯಂತರವಾಗಿ ಅಲ್ಲ, ವರಗಳನ್ನು ಪಡೆದಂತಹ ಕಾರಣ ಕೋಟಿ ಆಯುರ್ಮಾನ ರಾವಣನಿಗೆ. ಅಂತಹ ಅಷ್ಟು ವರ್ಷಗಳ ಕಾಲ 14 ಲೋಕವು ತನ್ನ ಅಂಕಿತದಲ್ಲಿ ಇದ್ದದಿದ್ದರೆ ರಾವಣನದು ಹೌದೋ ಅಲ್ವೋ? ಅಂತಹ ರಾವಣ ಕುಂಭಕರ್ಣಾದಿಗಳ ವಧೆಯನ್ನು ಮಾಡಿದವನು ಯಾರೆನ್ನುವುದನ್ನು ಯೋಚನೆ ಮಾಡು. ವಿಶಾಲವಾಗಿರುವಂತಹ ಒಂದು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟುವುದಕ್ಕೆ ಯಾರಿಂದಲಾದ್ರೂ ಸಾಧ್ಯ ಉಂಟೆ? ಸಾಧ್ಯವಿಂಟೋ ಇಲ್ವೋ ಎನ್ನುವುದಕ್ಕಿಂತಲೂ ಅಗತ್ಯ ಇರಲಿಲ್ಲ. ಅಲ್ಲ, ಅಗತ್ಯ ಇದ್ರೂ ಆಗತದ. ಹಾಗಾದ್ರೆ ಪ್ರಭು ಶ್ರೀರಾಮಚಂದ್ರ ಅಂದ್ರೆ
ಸಮುದ್ರದ ಈ ಕಡೆ ಇರುವ ಯಾರ ಹೆಂಡತಿಯನ್ನು ರಾವಣ ಕೊಂಡೋಗಿರ್ಲಿಲ್ಲ. ಹಾಗಾಗಿ ಅಗತ್ಯ ಇರಲಿಲ್ಲ. ಸಮುದ್ರ ಲೋಕಾಂತರದಲ್ಲಿ ಇದ್ದವರದ್ದೇ ತಗೊಂಡೋಗಿದ್ದಾನೆ. ಆದ್ರೆ ಯಾರು ಉಸಿರೆತ್ತಲಿಲ್ಲ, ಎತ್ತಲಿಲ್ಲ. ಈಗ ದೇವಲೋಕದಿಂದ ತಂದಿರ್ಲಿಲ್ವ, ಭೂಲೋಕದ ಹೆಣ್ಣು ಮಕ್ಕಳನ್ನು ತಂದಿರ್ಲಿಲ್ವ? ಹಾಗಾದ್ರೆ ಯಾರಿಗೂ ಆಗಿರ್ಲಿಲ್ಲ. ಹೌದು. ಆದ್ರೆ ಅಂತದ್ದನ್ನು ಪ್ರಭು ಶ್ರೀರಾಮಚಂದ್ರನು ಪೂರೈಸಿದ್ದಾನೆ. ಯೋಚನೆ ಮಾಡು, ಶ್ರೀರಾಮಚಂದ್ರ ಧನು ಎತ್ತಿ ನಿಂತ ಅಂತಾದ್ರೆ ಜಲದಿಯ ಅಧಿದೇವತೆ ಬಂದು ತಲೆಬಾಗುತ್ತದೆ. ಹೌದಾ? ಮತ್ತೆ ಬೇಡ, ರಾಮಚಂದ್ರ ಪ್ರಭುವಿನ ನೆನಪು ಮಾಡಿಕೊಂಡೆ ಅಂತಾದ್ರೆ ಅಗ್ನಿದೇವ ನಾವು ಹೇಳಿದ ಹಾಗೆ ಕೇಳುತ್ತಾನೆ. ನನ್ನ ಬಾಲಕ್ಕೆ ಬಿದ್ದ ಬೆಂಕಿ ನನ್ನನ್ನು ಸುಡ್ಲಿಲ್ಲ, ಮತ್ತೆ ಸೀತಾದೇವಿಯನ್ನು ಸುಡ್ಲಿಲ್ಲ, ಮತ್ತೆ ಶರಣನ ಅಂತ ವಿಭೀಷಣನ ಮನೆ ಸುಡ್ಲಿಲ್ಲ, ಲಂಕೆ ಸಂಪೂರ್ಣ ಸುಟ್ಟು ಹೋಗುವಷ್ಟು ವ್ಯಾಪಿಸಿದೆ. ಹಾಗಾದ್ರೆ ನಮಗೆ ಬೇಕಾದ ಹಾಗೆ ಬೆಂಕಿ ತಣ್ಣಗಾಗುತ್ತದೆ, ನಮಗೆ ಬೇಕಾದಲ್ಲಿ ಬೆಂಕಿ ಉರಿಯುತ್ತದೆ ಅಂತಾದ್ರೆ ಅಗ್ನಿ ತತ್ವವು ಶ್ರೀರಾಮನ ಪಕ್ಷವಾಂತೆ ಉಂಟು ಅಂತಾಗುತ್ತದೆ. ಹಾಗಾದ್ರೆ ಬೆಂಕಿ ಇಲ್ಲದೆ ನೀವು ಅಡುಗೆ ಮಾಡಬಹುದಿತ್ತಲ್ಲ? ಅಲ್ಲ, ಅಡುಗೆ ಒಲೆ ಉರಿಯುವುದಿಲ್ವಾ? ಹಾಗೆ ಹೇಳಿದ್ದಲ್ಲ. ಮತ್ತೆ ಈಗ ನಾ ಹೇಳಿದ್ದೇನು ಏನು ಅಂತ, ನಮಗೆ ಬೇಕಾದ ಹಾಗೆ ಅಗ್ನಿ ತತ್ವವು ಸಹಕರಿಸುತ್ತದೆ, ಬೆಂಕಿ ಇಲ್ಲದೆ ಆಗುದಿಲ್ಲ ಅಂತ ಏನು ಅಲ್ಲ. ಬೆಂಕಿ ನೀರಿಲ್ಲದೆ ನೀವು ಅಡುಗೆ ಮಾಡುದಿಲ್ಲ. ನಾಳೆ ಒಂದು ಪ್ರಯತ್ನ ಮಾಡಬೇಕು. ಮೊದಲೊಬ್ಬ ಇದ್ದ, ಯಾರು? ಹೌದು, ಒಬ್ಬ ನಳನಾಮಕ. ಹೌದು, ಅವನಿಗೆ ಬೆಂಕಿ ನೀರು ಯಾವುದು ಬೇಡ ಅಂತ ಅಡುಗೆ ಮಾಡ್ತಿದ್ದಂತೆ. ಹಾಗಿಲ್ಲಲ್ಲ ಅಯೋಧ್ಯೆಯಲ್ಲಿ? ಅಲ್ಲ, ನಾವು ಪಾಕ ಪ್ರವೀಣತೆಗೆ ಅದನ್ನೆಲ್ಲ ಬಳಸಿಕೊಳ್ಳುವುದಿಲ್ಲ. ಸರಿ ಸರಿ, ಇಂಥದ್ದೆಲ್ಲ ಶತ್ರು ವಿನಾಶಕ್ಕೆ ಮಾತ್ರ ಬಳಸಿಕೊಳ್ಳುವುದು. ಹಾಗಾಗಿ ಆ ಕಾರಣಕ್ಕೋಸ್ಕರವಾಗಿ ಇನ್ನು ಭೂಮಿಯ ಅಂಶ ಸಂಭೂತೆಯಂತಹ ಸೀತಾದೇವಿಯೇ ಶ್ರೀರಾಮಚಂದ್ರನ ಹೆಂಡತಿ, ಪೃಥ್ವಿ ತತ್ವ. ಆ ಬಳಿಕ ಉಸಿರು ಕಳಕೊಂಡರೆನ್ನುವ ಹಾಗೆ ಭಾವಿಸಿಕೊಂಡದಿತ್ತು ಲಕ್ಷ್ಮಣಾದಿಗಳು. ಆದರೆ ಮತ್ತೆ ಚೇತನ ಒಡೆದೆದ್ದು ನಿಂತರು ಅಂತಾದ್ರೆ ವಾಯುತತ್ವ. ಎಲ್ಲವೂ ಶ್ರೀರಾಮನ ಅಂಕಿತದಂತೆ ನಡೆಯುತ್ತಿರುವುದು ಎನ್ನುವುದು ನಮ್ಮ ಭಾವನೆ. ಆ ಕಾರಣಕ್ಕೋಸ್ಕರವಾಗಿ ದೇವದೇವೋತ್ತಮ ಎನ್ನುವ ಹಾಗೆ ಆಡಿದೆವು. ಅಂತಹ ರಾವಣಾದಿ ಕುಂಭಕರ್ಣಾದಿಗಳ ನಾಶವನ್ನು ಶ್ರೀರಾಮಚಂದ್ರ ಮಾಡಿದ್ದಾನೆಂತಾದ್ರೆ ಯಾವ 14 ಲೋಕಗಳ ಪ್ರಭುತ್ವವನ್ನು ರಾವಣ ಮಾಡಿಕೊಂಡಿದ್ದನೋ ಅವನನ್ನೇ ನಾಶಗೊಳಿಸಿದ ಮೇಲೆ ಆ ಪ್ರಭುತ್ವ ಬರುವುದು ಯಾರಿಗೆ? ರಾಮಚಂದ್ರನಿಗೆ. ಹೌದು ಅಲ್ವ? ಈಗ ಅವ ಮತ್ತೆ ಕೊಡಬೇಡ, ದೇವತೆಗಳು ನಿಮ್ಮದು ನೀವು ಇಟ್ಟುಕೊಳ್ಳಿ, ಅವರದ್ದು ಅವರು ಇಟ್ಟುಕೊಳ್ಳಿ ಎನ್ನುವ ಹಾಗೆ. ಆದ್ದರಿಂದಲೇ ಚತುರ್ದಶ ಭುವನದಲ್ಲಣ ಎನ್ನುವ ಹಾಗೆ 14 ಜಗತ್ತಿಗೂ ಶ್ರೀರಾಮಚಂದ್ರ ಎನ್ನುವ ಹಾಗೆ ನಾವು ಹೊಗಳಿಕೊಂಡಿರುವಂತ ಅದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಇನ್ನು ಪರಿದೇ ಕದನ ಕಾರಣರಾದಿರಿ, ಬಲ್ಪುಳ್ಳವರು ಕಟ್ಟುವುದು ಕಟ್ಟಬಹುದೇ? ಒಕ್ಕಣೆ ಇರುತ್ತದೆ. ಒಂದು ಧಾರ್ಮಿಕವಾದಂತಹ ಕೆಲಸಕ್ಕೆ ಒಬ್ಬ ಅರಸನಾದವನು ಸಹಾಯವನ್ನು ಮಾಡಬೇಕೇ ಹೊರತು ಯಾವ ಕಾಲಕ್ಕೂ ಅದಕ್ಕೆ ಭಂಗವನ್ನ ತರಕೂಡದು. ಧಾರ್ಮಿಕ ಅಂದ್ರೆ ಯಾವ ನೆಲೆಯಲ್ಲಿ ಹೇಳಿದ್ದೀನಿ? ಅಶ್ವಮೇಧ ಎನ್ನುವಂಥದ್ದು ಒಂದು ಕೃತು ಮಾಡುವಂಥದ್ದು ಧಾರ್ಮಿಕತೆಯ ಒಂದು ಭಾಗ. ಹೌದು ಅಲ್ವಾ ಹೇಳು? ಸಂಕಲ್ಪ ಬೇರೆ ಬೇರೆ ಇರ್ತದೆ. ಇರ್ಲಿ. ಈಗ ಸೂರ್ಯವಂಶದ ಅರಸನೆ ಮಾಡಿದ ಅಶ್ವಮೇಧದ ಕುದುರೆಯನ್ನು ಜಗಕ್ಕೆ ಹಿತವನಾದ ಶಕ್ರ ಅಪಹರಿಸಿಕೊಂಡು ಹೋಗ್ಲಿಲ್ವಾ? ಉಂಟಪ್ಪ, ಚಕ್ರವರ್ತಿಗಳ ಕಥೆ ಹೇಳುವುದಲ್ವ ನೀನು? ಅಶ್ವಮೇಧದ ಅಶ್ವವನ್ನು ಅಪಹರಿಸಿಕೊಂಡು ಹೋದ ಇಂದ್ರನನ್ನು ಯಾರಾದ್ರೂ ಖಳನಾಯಕ ಅಂತ ಚಿತ್ರಿಸಿದ್ರ? ಇಲ್ವೇ ಇಲ್ಲ, ಇಲ್ವೇ ಇಲ್ಲ. ಹಾಗಾದ್ರೆ ಅಶ್ವಮೇಧ ಒಳ್ಳೇದಲ್ವಾ? ಅದು ಪರಿಣಾಮದಲ್ಲಿ ನಾವು ಎಣಿಸಿಕೊಳ್ಳಬೇಕು. ಅಲ್ಲಿಗೆ ಬಾ. ಏನು ಪರಿಣಾಮ ಗೊತ್ತಾ? ಅವ ಅಪಹರಿಸಿಕೊಂಡು ಹೋಗಿ ಆ ಬಳಿಕ ನಡೆದ ಪ್ರಕರಣದಿಂದ ಅಂತಹ ದೇವಗಂಗೆ, ಆಕಾಶಗಂಗೆಯೇ ಭೂಮಿಗಿಳಿದಿದ್ದಾಳೆ. ಅದೇ ಸೂರ್ಯವಂಶದ ಭಗೀರಥನ ಪ್ರಯತ್ನದಿಂದ. ಅದು ಬಿಡು. ಹೌದಾ? ಅದು ತುಂಬಾ ಮತ್ತೆ ಅಲ್ಲ, ತುಂಬಾ ಮತ್ತೆ ಆದರೂ ಈಗ ಅದು ನೀನು ಹಾಗೆ ಹೇಳಲಿಕ್ಕೆ ಆಗುದಿಲ್ಲ. ಅದು 3 ತಲೆಮಾರುಗಳ ಮತ್ತೆ ಭಗೀರಥ ಯಾವುದಕ್ಕೆ ಬೇಕಾಗಿ ಇಳಿಸಿದ್ದು? ಅಲ್ಲ, ಇರ್ಲಿ, ಪಿತೃಗಳಿಗೆ ಸದ್ಗತಿ ಬೇಕು ಅಂತ. ಇವನ್ 60,000 ಮಕ್ಕಳು ಕಪಿಲ ಮಹರ್ಷಿಯಿಂದ ಸುಟ್ಟು ಹೋದ ಮೇಲೆ ಅವರಿಗೊಂದು ಸದ್ಗತಿ ಬೇಕು ಎನ್ನುವ ಕಾರಣಕ್ಕಾಗಿ 2-3 ತಲೆಮಾರು ಪ್ರಯತ್ನಿಸಿಯೂ ಅದಕ್ಕೆ ಸರಿಯಾದ ಸಾಫಲ್ಯ ಸಿಗದೆ ಇರುವಾಗ ಭಗೀರಥ ಪ್ರಯತ್ನದಿಂದ ಭಾಗೀರಥಿ ಬಂದದ್ದು. ನನ್ನ ಪ್ರಶ್ನೆ ಅದಲ್ಲ. ಈಗ ದೇವೇಂದ್ರ ಅಪಹರಿಸಿದ ಉದ್ದೇಶ ಏನು? ಎಲ್ಲಿ ನನಗೆ ನಾಳೆ ಸಂಚಕಾರ ಬರ್ತದೆ ನನ್ನ ಪದವಿಗೆ ಎನ್ನುವಂತ ಒಂದು ಕಾರಣ. ಹೌದಾ? ಈಗ ನಿನಗೆ ಅಂತದ್ದೇನು ಇಲ್ವಲ್ಲ? ಅಲ್ಲ, ನನಗೆ ಉಂಟೋ ಇಲ್ವೋ? ದೇವೇಂದ್ರನಿಗೆ ಏನು ಶಿಕ್ಷೆ ಆಯ್ತು ಆ ಪ್ರಕರಣದಲ್ಲಿ? ಯಾವುದು? ಏನಾದ್ರೂ ಶಿಕ್ಷೆ ಆಯ್ತಾ? ಶಿಕ್ಷೆ ಆಗಬೇಕು ಅಂತ ಏನು ಇಲ್ಲ. ಸರಿ, ಈಗ ಎಂತದಕ್ಕೆ ಅಲ್ಲ ಕೇಳಿದ್ದು ನಾನು. ಅಶ್ವಮೇಧ ಮಾಡ್ಲಿ, ರಾಜಸೂಯಾದ್ವರ ಮಾಡ್ಲಿ, ಯಾವ ಯಜ್ಞವೇ ಮಾಡ್ಲಿ, ಮಾಡುವ ಕೆಲಸ ಮಾತ್ರ ಮುಖ್ಯ ಅಲ್ಲ, ಕೆಲಸದಲ್ಲಿರುವ ಸಂಕಲ್ಪ ಯಾವುದು ಅಂತ ಮುಖ್ಯ. ಹೌದು. ಅಲ್ಲಿ ಸಗರ ಚಕ್ರವರ್ತಿಗಿದ್ದ ಸಂಕಲ್ಪ ಹೇಗೆ? ಅವನಿಗೆ ಮತ್ತೆ ದೇವಲೋಕದ ಪಟ್ಟವೆಲ್ಲ ಸಿಗಲಿ ಅನ್ನುವಂತ ಒಂದು ಉದ್ದೇಶ. ಹೌದಾ? ರಾಮಚಂದ್ರ ಪ್ರಭು ಅದಲ್ಲ. ಮತ್ತೆ ಬ್ರಹ್ಮ ಹತ್ಯಾ ದೋಷದ ನಿವಾರಣೆ ಆಗಬೇಕೆನ್ನುವಂತ ಶಂಕೆ, ಆ ಕಾರಣಕ್ಕೋಸ್ಕರವಾಗಿ ತೊಡಗಿಸಿಕೊಂಡಿದ್ದಾನೆ. ಮಾತ್ರವೇ ಅಲ್ಲ, ಮಹಾಯಾಗಾದಿಗಳನ್ನು ಮಾಡು ಎನ್ನುವಂಥದ್ದು ದೇವತೆಗಳ ಸೂಚನೆಯೂ ಹೌದು. ಆ ಕಾರಣಕ್ಕೋಸ್ಕರವಾಗಿ ತೊಡಗಿಸಿದ್ದಾನೆ. ಅಂತಿರುವಾಗ ಒಂದು ಒಕ್ಕಣೆಯ ಸಾಲಿ ಹಿಡಿದುಕೊಂಡು ನಾವೇನು ಕಡಿಮೆ ಎನ್ನುವ ಹಾಗೆ ಮುಂದಾಗತ್ತೆ ಅಂತಾದ್ರೆ ಶ್ರೀರಾಮಚಂದ್ರ ಕೇವಲ ಕಲಿಯಲ್ಲ, ಯಾವನು ಪ್ರಪಂಚದಲ್ಲಿ ತಾನೊಬ್ಬ ಕಲಿ ಇದ್ದೇನೆ ಎನ್ನುವ ಹಾಗೆ ಮೆರೆದಾಡಿದಂತಹ ಧೂರ್ತರಿದ್ದಾರೆ. ಅಂತವರೆಲ್ಲರಿಗೂ ಬದುಕಿನ ಪಾಠವನ್ನು ಕಲಿ 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 ಎನ್ನುವ ಹಾಗೆ ಹೇಳಿ ನಲಿದಾಡಿದ ರಾಮನಪ್ಪ ಅವನು. ಉಳಿದವರಾದ್ರೆ ಇಷ್ಟೊತ್ತಿಗೆ ಕಪ್ಪ ಕೊಡ್ತಿದ್ರು. ಹೌದು, ಗೊತ್ತಿಲ್ಲದೆ ಇರುವವರು. ನನಗೆ ಗೊತ್ತುಂಟು. ಅರಿದಿಗೆ ಕಳಗೈ ತಿರುತಿಗೆ
ಸರದಿಯನ್ನು ತೊರೆದು ನಾಚಿಕೆಯ ಕಳ್ಳ ಕೈ ತಿರುದಿಗ ಸರಿಯನು ತೊರೆದು ನಾಚಿಕೆಯ ಕರೆ ಕರೆ ನಂದಿಗೆ ನವ ಯಾಕೆ ಪುಗಳುವೆ ಕರೆ ನಂದಿಗ ನವ ಯಾಕೆ ಪುಗಳುವೆ ಹರಿಯುಳದ ಪಗಾಯ ಕರೆ ನಂದಿಗ ನವ ಯಾಕೆ ಪುಗಳುವೆ ಹರಿಯುಳದ ಪಗಾಯ ಅರ್ಧಿಗೆ ಕಳ್ಳ ಕೈ ಅಯ್ಯೋ ವೀರಮಣಿ ಬಹಳ ವ್ಯಾಕರಣಬದ್ಧವಾಗಿ ಚಂದ ಮಾತಾಡ್ತಿ. ಓಹ್, ನೀನು ಜನ ಯಾರು? ಹನುಮಂತನೇ. ಹಾ, ಹನುಮಂತನ. ನನ್ನ ಮುಖ ಉಪ್ಪಿದ್ದು ನೋಡಿದ್ರೆ ಗೊತ್ತಾಗುದಿಲ್ಲ. ಅಲ್ಲ, ಅದು ಮಂಗಗಳಿಗೆ ಗೊತ್ತಾದೀತು. ನನಗೆ ಮಂಗಗಳದ್ದು ಉಪ್ಪಿದ್ದು ಅಷ್ಟು ಬೇಗ ಗೊತ್ತಾಗುದಿಲ್ಲ. ಉಳಿದ ಮಂಗಗಳಿಗಿಂತ ನನ್ನದು ಸ್ವಲ್ಪ ಹೆಚ್ಚೇ ಉಪ್ಪಿ. ಹೌದಾ? ಸರಿ, ಇರ್ಬೋದು. ನಾವು ಮಂಗಗಳ ಬಗ್ಗೆ ಬಹಳ ಅಧ್ಯಯನ ಮಾಡ್ಲಿಲ್ಲ. ಬೇಡಪ್ಪ. ಹನುಮಂತ ಅಲ್ವಾ? ಹೌದೌದು, ಹನುಮಂತನ. ನೀನು ರಾಮ ಬಿದ್ರು ಚಂದ ಎದ್ರು ಚಂದ ಅಂತ ಹೇಳ್ಬೇಕು. ನಾನು ರಾಮದಾಸ. ರಾಮದಾಸ ಎನ್ನುವುದಕ್ಕಿಂತಲೂ ಅವನನ್ನು ನೋಡುವ ಮೊದಲೇ ಅವನ ದೊಡ್ಡ ಅಂಧಾಭಿಮಾನಿ ನೀನು. ಅಯ್ಯೋ, ಅಂಧಾಭಿಮಾನಿ ಹೇಗಪ್ಪ? ಅಂದ್ರೆ ನೋಡಿದ ಮೇಲೆ ಅವನ ಹತ್ತಿರ ಹೋದ ಮೇಲೆ ಅಭಿಮಾನ ಆಗುವುದು ಬೇರೆ. ಅವ ಹುಟ್ಟುವ ಮೊದಲೇ ಅವನ ಬಗ್ಗೆ ಕೇಳಿ ಅವನ ನಿರೀಕ್ಷೆಯಲ್ಲಿ ಇದ್ದವಂತೆ. ಅಲ್ಲ, ಹಾಗೆ ನಾನು ಮಾತ್ರ ಏನೂ ಅಲ್ಲ. ರಾಮ ಹುಟ್ಟುವಂತ ಮೊದಲೇ ಗೌತಮಾದಿ ಋಷಿಗಳೇ ಅಹಲ್ಯೆಗೆ ಶಾಪದ ವಿಶಾಪ ಹೇಳುವಾಗ ಹೇಳಿದ್ದಾರೆ, ಮುಂದೆ ರಾಮ ಎನ್ನುವ ಆತ ಒಬ್ಬ ಬರುತ್ತಾನೆ, ನಿನ್ನ ಶಾಪ ವಿಮೋಚನೆ ಆಗುತ್ತದೆ. ಹಾಗಾದ್ರೆ ಗೌತಮರ ಅಂಧಾಭಿಮಾನಿಗಳು? ಗೌತಮರ ಅಂಧಾಭಿಮಾನಿಗಳಲ್ಲ, ಮತ್ತೆ ಅಹಲ್ಯೆಯೂ ಅಂಧಾಭಿಮಾನಿ ಅಲ್ಲ. ಈಗ ಎದ್ದ ಮೇಲೆ ರಾಮನೊಟ್ಟಿಗೆ ಸೇವೆಗೆ ಬಂದಳು. ಅವಳು ಸೇವೆಗೆ ಬರಲಿಲ್ಲ. ಅವರ ಪ್ರಯೋಜನಕ್ಕೆ ಬೇಕಾಗಿ ಮಾತ್ರ ಅವರು ಕಾಯ್ತಾ ಇದ್ದಾರೆ. ಭಾವನತೆ ಪ್ರಯೋಜನ ಎಂತ? ನೀನು ಆಗಲ್ಲ. ನೀನು ಅವನೊಟ್ಟಿಗೆ ದಾಸನಾಗಿ. ಹೌದು. ಎಲ್ಲಿಯವರೆಗೆ ಅಂತ ಕೇಳಿದ್ರೆ ರಾಮನ ಭೃತ್ಯರ ಭೃತ್ಯರ ಭೃತ್ಯ ಅಂತ ಹೇಳಿದ್ದೆ ಅಂತ. ಹೌದು, ನನಗೆ ಕೇಳಿದ್ದು. ಅಲ್ಲದಿದ್ರೆ ಅಲ್ಲ ಅಂತ ಹೇಳಿ. 100ಕ್ಕೆ 100 ಅಲ್ವಾ? ಮತ್ತೆ ಒಂದುಂಟು. ಎಂತದ್ದು? ಈ ಅಭಿಮಾನ ಅತಿರೇಕಕ್ಕೆ ಹೋದ್ರೆ ಉಂಟಲ್ಲ. ಹೌದು. ಮತ್ತೆ ಅವ ಏನು ಮಾಡಿದ್ರು ಚಂದವೇ. ಹಾಗಾಗುತ್ತದ? ಯಾರ ಬಗ್ಗೆ ಅಭಿಮಾನ ಇಟ್ಟುಕೊಂಡಿದ್ದಾನೋ ಅವ ಕೊಂದ್ರು ಹೇಳುದು ಸತ್ತವನೇ ಸರಿ ಇಲ್ಲ ಅಂತ. ಕೊಂದವ ತಪ್ಪು ಮಾಡಿದ್ದು ಅದು ಸತ್ತವ ಸರಿ ಇಲ್ಲದೆ ಇರಬಹುದು, ಆದ್ರೆ ಕೊಂದದ್ದು ಸರಿಯೋ ಅಂತ ಕೇಳಿದ್ರೆ ಎಂತದೇ ಮಾಡ್ಲಿ, ಅವ ಒಬ್ಬನಿಗೆ ಹೊಡಿಲಿ, ಹೊಡೆತದಿಂದವ ಸರಿ ಇಲ್ಲ. ಅವ ಒಬ್ಬನಿಗೆ ಬೈಲಿ, ಬೈಗುಳದಿಂದವ ಸರಿ ಇಲ್ಲ. ಇವ ಬೈದದ್ದು ತಪ್ಪು ಅಂತ ಹೇಳಲಿಕ್ಕಿಲ್ಲ, ಇವ ಹೊಡೆದದ್ದು ತಪ್ಪು ಅಂತ ಹೇಳಲಿಕ್ಕಿಲ್ಲ, ಇವ ಕೊಂದದ್ದು ತಪ್ಪು ಅಂತ ಹೇಳಲಿಕ್ಕಿಲ್ಲ. ಅಭಿಮಾನ ಸ್ಥಾಪಿತ ಅಭಿಮಾನ. ಅಂಧಾಭಿಮಾನ ನಿನ್ನದು ಅದೇ. ಅಂಧಾಭಿಮಾನದು ಅದೇ ಸ್ಥಾಪಿತ ಅಭಿಮಾನ. ವಸ್ತುನಿಷ್ಠವಾಗಿರ್ಬೇಕೇ ಹೊರತು ವ್ಯಕ್ತಿನಿಷ್ಠವಾಗಿರಕೂಡದು. ಅಲ್ಲ, ಈಗ ನನ್ನ ತಪ್ಪೆಲ್ಲಿ ಉಂಟು? ಮತ್ತೆಂತದು? ರಾವಣ ಕುಂಭಕರ್ಣರು 14 ಲೋಕಗಳನ್ನು ಗೆದ್ದವರು. ಅದು ಎಂತದ್ದು ಗೊತ್ತುಂಟಾ? ರಾವಣ ಕುಂಭಕರ್ಣರನ್ನು ಕೊಂದವ ಇವ ಅಲ್ವಾ? ಅವರನ್ನು ದೊಡ್ಡದು ಮಾಡಿದ ಕೂಡಲೇ ಇವ ತನ್ನಷ್ಟಕ್ಕೆ ದೊಡ್ಡದಾಗ್ತಾನೆ. ಹಾಗಾಗುತ್ತದೆ? ಅದೇ ಹೌದು. ಯಾಕೆ? ಏನು? ನಮಗೆ ಗೊತ್ತುಂಟು ರಾವಣನ ಕತೆ. ಎಂತದ್ದು? ಚಕ್ರವರ್ತಿಗಳ ಉಸಿರಡಗಿಸಿದ್ದು. ಹೌದು. ಕೈಯಲ್ಲಿ ಸಿಕ್ಕಿಕೊಂಡಿದ್ದಾನಂತೆ, ಕರ್ತವೀರ್ಯನ ಕೈಯಲ್ಲಿ. ವಾಲಿಯಲ್ಲಿ ಪೆಟ್ಟು ತಿಂದಿದ್ದಾನಂತೆ. ಬಲಿಯಿಂದ ಬರಲಿಕ್ಕೆ ಬಹಳ ಹರಸಾಹಸ ಪಟ್ಟಿದ್ದಾನೆ. ದೇವೇಂದ್ರನಲ್ಲಿ ಸೋತಿದ್ದಾನಂತೆ, ಅಲ್ವಾ? ಹೌದು. ಆಮೇಲೆ ಬೇರೆ ಬೇರೆ ಕಾರಣದಿಂದ ಗೆದ್ದ. ಅಲ್ಲ, ಈಗ ಮಗನಾದಂತ ಮೇಘನಾದನ ಇಂದ್ರನನ್ನು ಗೆದ್ದ ಕಾರಣ ಇಂದ್ರಜಿತುವಾದ. ಹೌದು. ಹೌದಾ? ಹೌದು. ಈಗ ಮಗ ಗೆದ್ದರೂ ಕೂಡ ಆ ಪ್ರಭುತ್ವ ಕೊಟ್ಟದ್ದು ಅಪ್ಪ ರಾವಣನಿಗೆ ಹೌದಲ್ಲ? ಅವನಲ್ಲಿ ಇತ್ತು. ಹೌದು. ಈಗ ರಾವಣನೇ ರಾಜನಾಗಿ ವಿಜೃಂಭಿಸುತ್ತಾ ಇರುವಾಗ ದೇವತೆಗಳಾದರೂ ಕೂಡ ಇಂದ್ರಜಿತು ಆಗುವ ತನಕ ದೇವತೆಗಳ ಆ ಕಡೆಗೆ ಬಂದ ಇಂದ್ರಜಿತುವಿಗೆ ಹೆದರ್ತಾ ಇದ್ರು. ಯಾರೋ ನಿಮ್ಮಲ್ಲಿಗೆ ಬಂದವರು ಹೇಳಿದ್ರಂತೆ, ರಾವಣ ವಧೆ ದೊಡ್ಡ ವಿಷಯ ಅಲ್ಲ, ಇಂದ್ರಜಿತು ವಧೆ ದೊಡ್ಡ ವಿಷಯ. ಇಂದ್ರಜಿತು ಮಾಡಿದ್ಯಾರು? ಇಂದ್ರಜಿತುವಿನ ವಧೆ ಮಾಡಿದ್ಯಾರು? ಲಕ್ಷ್ಮಣ ದೇವ. ಆ ಪಾಪದ ಲಕ್ಷ್ಮಣ. ಅವ ಅಣ್ಣ ಏನೇ ಹೇಳಿದ್ರು ಸರಿ ಅಂತ ಹೇಳುವವ. ಅವ ಹೆಸರೆಲ್ಲ ಇವನಿಗೆ. ಇವ ಪ್ರಚಾರ ಪ್ರಿಯ. ಅವೊಬ್ಬ ಇವನ ಬೆನ್ನ ಹಿಂದೆ ಕೈ ಚೀಲ ಇಟ್ಕೊಂಡು ಬರುವವ. ಆ ರೀತಿ ಅಲ್ಲ, ಎಲ್ಲವನ್ನು ಮನೆಯ ಯಜಮಾನನೇ ಮಾಡುದಾದ್ರೆ ಮತ್ತೆ ತೋಟದ ಕೆಲಸವರಿಗೆ. ಆದ್ರೆ ಒಂದುಂಟು. ಎಂತದ್ದು?
ತೋಟದ ಕೆಲಸದವ ಈಗ ಮಾಡಿ ತೋಟ ಒಂದು ಚಂದವಾಗಿ ಉಂಟು ಅಂತ ಆದ್ರೆ ಅಲ್ಲಿಗೆ ಕೆಲಸ ಶ್ರಮಿಸುವುದೆಲ್ಲ ನೀರು ಹಾಕುವುದು, ಗೊಬ್ಬರ ಹಾಕುವುದು, ಮಣ್ಣು ಹಾಕುವುದು, ಬೇಕಾದ ಹಾಗೆ ಕಳೆ ಕೀಳುವುದೆಲ್ಲವೂ ಕೆಲಸ ತೋಟದ ಮಾಲಿಗಳದ್ದೇ ಕೆಲಸ. ಹೌದು. ಆದ್ರೆ ಆ ತೋಟವನ್ನು ಹೊರಗಿನಿಂದ ನೋಡಿದವರು ಹೇಳುದು ಹೇಗೆ, ಯಾರದಪ್ಪ ಆ ತೋಟ? ಓ, ಇಂಥ ಯಜಮಾನನ ತೋಟ. ಅದು ಸರಿ. ಯಾಕಾಗಿ ಖರ್ಚು ಮಾಡುವ ಅವ, ಅಂದ್ರೆ ಅವನು ವೇತನ ಕೊಡ್ತಾನೆ. ಹೌದು. ಇದು ಹಾಗಲ್ಲ. ತೋಟಕ್ಕೆ ಬಂಡವಾಳ ಹಾಕುವುದೇ ಲಕ್ಷ್ಮಣ. ತೋಟ ಒಳ್ಳೇದಾಗಿದೆ ಅಂತ ಪ್ರಚಾರ ಇವನಿಗೆ ಇರ್ಲಿ. ಇಡೀ 14 ವರ್ಷ ಅನ್ನನಿದ್ದ ಬಿಟ್ಟು ಚಿಕ್ಕಾಸು ವೇತನ ತಕೊಳ್ಳದೆ ಇವನ ಹಿಂದೆ ಹೆಂಡತಿಯನ್ನು ಬಿಟ್ಟು ಬಂದ ಆ ಹುಡುಗನಿಗೆ ಯಾವ ಪ್ರಚಾರವೂ ಇಲ್ಲ. ಎಲ್ಲ ಪ್ರಚಾರ ಇವನಿಗೆ ಬೇಕು ಅಂತಿಲ್ಲ. ಅದು ತೋಟದ ಉದಾಹರಣೆ ಇಲ್ಲಿ ಅನ್ವಯ ಆಗುದಿಲ್ಲ. ಅಲ್ಲ, ಆಗುತ್ತದೆ. ಬೇಕು ಅಂತಿಲ್ಲ. ಯಾಕೆ ಗೊತ್ತಾ? ಲಕ್ಷ್ಮಣ ದೇವನಿಗೆ ಅಂತಹ ಒಂದು ಬಲಾತಿ ಬಲದಂತಹ ಒಂದು ಮಂತ್ರೋಪದೇಶ ಆದದ್ದಿದ್ದರೆ, ಲಕ್ಷ್ಮಣ ದೇವನಿಗೆ ಊರ್ಮಿಳೆಯಂತಹ ಒಬ್ಬಳು ನಿಜವಾದಂತಹ ಒಬ್ಬಳು ಸತಿಯಾಗಿ ಬರುವುದಿದ್ದರೆ ಅದಕ್ಕೆ ಪ್ರಭು ಶ್ರೀರಾಮಚಂದ್ರನೇ ಕಾರಣ. ರಾಮನ ತಮ್ಮನಾಗಿ ನಾವು ಹುಟ್ಟಿದ್ದೇವೆ ಅಂತ ಸಾರ್ಥಕತೆ ಅವರಿಗೆ ಇರುವಾಗ ನೀನು ಅದನ್ನು ಅವರಿಗೆ ಸಂಬಳ ಅವರಿಗೆ ಗೊತ್ತಿಲ್ಲ, ಅವರೇ ಕೇಳಲಿಲ್ಲ. ಅವರು ಕೇಳುವುದಿಲ್ಲ. ಅವರಿಗೆ ನಾನು ಹೇಳಿದನಲ್ಲ, ಅವರಿಗೆ ಅನ್ಯಾಯ ಆಗುವುದು ಗೊತ್ತಾಗುವಾಗ ತಡಾಗಿರ್ತದೆ. ಹಾಗಾಗಿ ನಮಗೆಲ್ಲ ಊರಿನವರಿಗೆ ಗೊತ್ತಾಗುದು ಅವರು ಅನ್ಯಾಯ ಆಗುತ್ತಾ ಉಂಟು ಅಂತ ಗೊತ್ತಾದ ಮೇಲೆ ನಾವು ಹೇಳುದು. ನೀನ್ ಹೇಳಿದ್ಯಲ್ವಾ, ಬಲ್ಪುಳ್ಳವರು ಕಟ್ಟಿ ಕಾದುವುದು 14 ಜಗತ್ತಿಗೆ ಒಡೆಯ. ಈಗ ಅಶ್ವಮೇಧದ ಕುದುರೆ ಕಟ್ಟಿದ್ರೆ ಅಧರ್ಮ ಅಂತ ಉಂಟಾ? ಅಧರ್ಮ ಅಂತ ಏನು ಇಲ್ಲಲ್ಲ. ನಾವು ಕಟ್ಟಿದ್ರಲ್ಲಿ ಅಧರ್ಮ ಅಂತ ಇಲ್ಲಲ್ಲ, ಕಟ್ಟಿದ್ದೇವೆ. ಯಾಕೆ ಸುಮ್ಮನೆ ಕಾಣಿಸಿಕೊಳ್ತೀರಿ? ಇಲ್ಲಿಗೆ ಬಂದ ಮೇಲೆ ಕಟ್ಟಬೇಕಾದದ್ದು ಕ್ಷತ್ರಿಯ ಧರ್ಮ, ಅದಕ್ಕೆ ಕಟ್ಟಿದ್ದೇವೆ. ನೀನ್ ಹೇಳಿದ್ಯಲ್ವಾ? ಹೌದು. ಎಂತದು? ವಾಯು ತತ್ವ. ಹೌದು. ಎಲ್ಲ ಪಂಚ ತತ್ವಗಳು ರಾಮನನ್ನು ಶರಣ ಅಂತ ಹೇಳುತ್ತದೆ. ಹೌದಾ? ಹೌದು. ಮತ್ತೆ ಹೇಗೆ ಭೂತತ್ವವಾದ ಶೀತ ಬಿಟ್ಟು ಹೋದ್ದು? ಎಲ್ಲಿ? ಅಲ್ಲ, ಶೀತ ಬಿಟ್ಟು ಹೋಗಿ ಶೀತ ಬಿಟ್ಟು ಹೋಗುವಾಗ ಇವ 10-11 ತಿಂಗಳು ಮಾನಸಿಕ ರೋಗಿಯ ಹಾಗೆ ಅಯ್ಯೋ ಕಲ್ಲು ಮರ ಗಿಡ ಅರಶಿನದ ಪುಡಿಯಂತೆ ತೋರುತ್ತಿದೆ ತಮ್ಮ. ಹೌದು. ಈಗ ಇವನಿಗೆ ಗೊತ್ತಿಲ್ವಾ ಭೂತತ್ವ ನನ್ನೊಟ್ಟಿಗೆ ಉಂಟು ಅಂತ? ಶೀತ ಬಿಟ್ಟು ಹೋಗಿದ್ದಾರೆ. ವಾಯು ತತ್ವ ಇವನೊಟ್ಟಿಗೆ ಇರುವುದಾದ್ರೆ ಇವನ ಅಪ್ಪ ದಶರಥ ಬಿದ್ದು ಸತ್ತದ್ದು ಹೇಗೆ? ಉಸಿರು ನಿಲ್ಬೇಕು, ಉಸಿರು ಹೋಗಬಾರ್ದಿತ್ತಲ್ಲ, ಸಾಯ್ಲಿಲ್ವಾ? ಬಿಡು. ಹುಟ್ಟಿದವನಿಗೆ ಸಾವು ಉಂಟಲ್ಲ. ಈಗ ಜಲತತ್ವ ಎಲ್ಲರೂ ಹುಟ್ಟಿದವರು ಬದುಕಿದ್ರೆ ಮತ್ತೆ ಮುಂದೆ ಹುಟ್ಟುವವರಿಗೆ ಅದೇ ಹೇಳಿದ್ದು. ವಾಯು ತತ್ವ ಒಳಗೆ ಉಂಟು, ಭೂತತ್ವ ಒಳಗೆ ಉಂಟು ಅಂತ ಹೇಳುವಾಗ ಯೋಚನೆ ಮಾಡಬೇಕು. ರಾಮನ ಜಯಕ್ಕಾಗುವಾಗ ಅವುಗಳೆಲ್ಲವೂ ಪೂರಕವಾಗಿ ಬಂದದ್ದು ಯಾಕೆ? ರಾವಣನ ಉಪದ್ರ ಸಹಿಸಲಿಕ್ಕಾಗ್ಲಿಲ್ಲ. ಎದ್ದೆತ್ತಿನ ಬಾಲ ಹಿಡಿಯುವುದು ಅಂತ ಒಂದುಂಟು. ಆ ದೇವತೆಗಳಿಗೆ, ಅಗ್ನಿದೇವನಿಗೆ, ವರುಣದೇವನಿಗೆ, ಈ ಭೂಮಿ ದೇವಿಗೆ ಅಥವಾ ನೀನು ಹೇಳಿದ ಬೇರೆ ಯಾವ ತತ್ವಕ್ಕೂ ಅಷ್ಟು ಉಪದ್ರ ಕೊಟ್ಟಿದ್ದ ಈ ರಾವಣ. ಆಗ ಏನ್ ಮಾಡುವುದು? ಒಬ್ಬ ಯಾರಾದ್ರೂ ಪ್ರಶ್ನಿಸುವ ಎದ್ದು ನಿಂತ್ರೆ ಅವನ ಹಿಂದೆಲ್ಲ ರಾಶಿ ಬರ್ತಾರೆ. ಅದಕ್ಕೆ ದೇವತೆಗಳು ಬಂದದ್ದೇ ಹೊರತು ಇವನ ದೊಡ್ಡಸ್ತಿಕೆಗೆ ಬಂದದ್ದಲ್ಲ. ಇವನೊಬ್ಬನಾದ್ರೂ ಸ್ವರ ಎತ್ತಿದ್ರಲ್ಲ. ಹಾಗಾದ್ರೆ ಈಗ ನೀನೇ ಒಪ್ಪಿಕೊಂಡ ಹಾಗಾಯ್ತು. ಈಗ ರಾವಣೇನ ದೊಡ್ಡವನಲ್ಲ, ಅಲ್ಲಿ ಸಿಕ್ಕಿ ಬಿದ್ದವ, ಇಲ್ಲಿ ಸಿಕ್ಕಿ ಬಿದ್ದವ, ಅವರ ಹತ್ರ ಸೆರೆ ಆಳಾದವ ಎನ್ನುವ ಹಾಗೆ ಹೇಳಿದ ನೀನೇ. ಈಗ ಇಂಥವರೆಲ್ಲರೂ ಕೂಡ ರಾವಣನಿಂದ ಉಪಟಳಕ್ಕೆ ಒಳಗಾಗಿದ್ದಾರಂತ ಆದ್ರೆ ರಾವಣನ ಯೋಗ್ಯತೆ ಹೆಚ್ಚು ಅಂತ ಈಗ ನೀನೇ ಒಪ್ಪಿಕೊಂಡ. ಯೋಗ್ಯತೆ ಹೆಚ್ಚು ಅಂತ ಹೇಳಿದಲ್ಲ, ಅವ ಅನಾಚಾರ ಹೆಚ್ಚು ಮಾಡಿದ್ದಾನೆ. ಅನಾಚಾರ ಮಾಡಿದ ಪ್ರಭುತ್ವ ಇಲ್ಲದೆ ಅನಾಚಾರ ಮಾಡುವುದು ಹೇಗೆ? ಪ್ರಭುತ್ವ ಇಲ್ಲದಿರು ಮಾಡ್ಲಿಕ್ಕೆ ಆಗುದಿಲ್ವಾ? ಆದ್ರೂ ದಂಡಿಸುವುದಿಲ್ಲ. ಅನಾಚಾರ ಮಾಡ್ಲಿಕ್ಕೆ ಆಗ್ತದೆ. ಆದ್ರೆ ಏನು, ಅವನಲ್ಲಿದ್ದ ಸಂಗ್ರಹ ದೊಡ್ಡದಿತ್ತು. ಇಂದ್ರಜಿತ್ತುವಿನಂತವ ಅಥವಾ ಹಲವಾರು ವರಬಲ, ಮಾನವನಿಂದಲೇ ಸಾಯ್ಬೇಕು, ಬೇರೆ ಬೇರೆ ಶಾಪಗಳು, ಇದೆಲ್ಲ ಒಟ್ಟುಗೂಡುವ ಹಾಗೆ ರಾಮ ಬಂದ. ಆಗ ಎಲ್ಲರೂ ಈ ಸಲ ಇವ ಗೆಲ್ತಾನೆ ಅಂತ ಇವನ ಕಡೆಯಲ್ಲಿ ನಿಂತರು. ಅದು ಬಿಟ್ರೆ ದೊಡ್ಡಸ್ತಿಕೆ ನನಗೆ ಕಾಣುವುದಿಲ್ಲ. ಮತ್ತೆ ನೀನು ಹೇಳಿದ ಹಾಗೆ ಅಷ್ಟು ಸುಲಭದಲ್ಲೆಲ್ಲ ರಾವಣ ಕುಂಭಕರ್ಣ ವಧೆ ಆಗ್ಲಿಲ್ಲ. ಮತ್ತೆ ರಾಮ ಅಂದ್ರೆ ಎಂತದ್ದು ಗೊತ್ತುಂಟ? ಜೀವನ ಇಡೀ ಬಣ್ಣ ಹಾಕಿಕೊಂಡೇ ಬದುಕಿದವ. ಅಯ್ಯ ದೇವರೇ, ನನಗೆ ಏನೂ ಬೇಡ ಅಂತ ಹೇಳಿದಂತ ರಾಮಚಂದ್ರನನ್ನು ಪ್ರಚಾರ ಪ್ರಿಯ ಎನ್ನುವೆಯ. ಏನು ಬೇಡ ಅಂತ ಹೇಳುವವನೇ ದೊಡ್ಡ ಅಧಿಕಾರದ ಹುಚ್ಚ. ಲೋಕದಲ್ಲಿ ಕ್ರಮ ಹಾಗೆ. ಯಾಕೆ ಗೊತ್ತುಂಟ? ಹೇಗೆ? ದಶರಥ ಒಂದು ತುತ್ತು ಅನ್ನ ಉಂಡು ಹೋಗು ಅಂತ ಹೇಳುವಾಗ ಇವನಿಗೆ ಇವನ ನಿಷ್ಠೆಗೆ ಅಡ್ಡಿ ಬಂತು. ವನವಾಸಕ್ಕೆ ಹೊರಟದ್ದಲ್ವಾ? ಸಾವಿರ ಗೋವುಗಳು, ಕೋಟಿ ಹೊನ್ನು, ತ್ರಿಜಟ ಎನ್ನುವ ಬ್ರಾಹ್ಮಣನಿಗೆ, ಸುಯಜ್ಞ ಎನ್ನುವ ವಸಿಷ್ಠನ ಮಗನಿಗೆಲ್ಲ ಕೊಟ್ಟಿದ್ದಾನೆ. ಆಗ ಇವನಿಗೆ ನಿಷ್ಠೆ ಅಡ್ಡ ಬರಲಿಲ್ಲ. ವನವಾಸ ನಿರ್ಣಯ ಆದ್ಮೇಲೆ ದಶರಥ ಒಂದು ತುತ್ತು ಅನ್ನ ಉಂಡು ಹೋಗು ಅಂತ ಹೇಳುವಾಗ ಇವನಿಗೆ ವನವಾಸದ ನಿಷ್ಠೆ ಅಡ್ಡ ಬಂತು. ಅದ್ರ ಅರ್ಥ ಎಂತದ್ದು? ಅಪ್ಪ ಸತ್ರು ನನಗೆ ಪ್ರಚಾರ ಸಿಗಬೇಕು, ಈ ಹುಚ್ಚಿದ್ದವ. ಆಯ್ತಾ? ಅಲ್ಲ, ಅದನ್ನು ಹೀಗೊಂದು ವಿಶ್ಲೇಷಣೆ ಮಾಡ್ಲಿಕ್ಕೆ ಆಗುತ್ತದಲ್ಲ, ನಿನ್ನ ಬುದ್ಧಿಗೆ ಮೆಚ್ಚಬೇಕು. ಅಲ್ಲಲ್ಲ, ವಿಷಯವಿರುವುದು ಹಾಗೆ. ಆಮೇಲೆ ಸೀತಾ ಅಪಹಾರ, ನಾವು ಅಲ್ಲಿಂದಲೇ ಪ್ರಾರಂಭಿಸಿ. ಸೀತಾಪಹಾರ, ಕಳಯನ ಇದಿರುತ್ತೀಗ ಸತಿ, ಅವಳನ್ನು ಪಡೆಯುವುದಕ್ಕೆ ಬೇಕಾಗಿ ಯುವ ಪಟ್ಟ ಪಾಡು ನೋಡಬೇಕು. ಆ ಮಂಗನಲ್ಲಿ ಸುಗ್ರೀವಂ ಶರಣಂ ಗತ ಪ್ರಯೋಜನಕ್ಕೆ ಬರುದಿವ. ಅದಕ್ಕಿಂತ ಮೊದಲು ಸೀತೆ ಇಲ್ಲ ಅಂತಾಗುವಾಗ ಇವ ಎಂತದ್ದು? ರಾಮ ಎಂತದ್ದು? ಲೋಕಕ್ಕೆ ಬೇಕಾಗಿ ತನ್ನ ವ್ಯಕ್ತಿ ಹಿತವನ್ನು ಬಿಡುವವ. ಸೀತೆ ಕಾಣದೇ ಇದ್ರೆ 3 ಲೋಕದಲ್ಲಿ ಸಿದ್ಧರು, ಸಾಧ್ಯರು, ದೇವತೆಗಳು, ಪಾತಾಳದವರು ಯಾರಿದ್ರು ಸುಟ್ಟು ಬಿಡ್ತೇನೆ. ಒಬ್ಬ ಹೆಂಡತಿಗಾಗಿ ಇವ ಒಬ್ಬ ಹಿಡಿಯುವುದು. ಸುಗ್ರೀವನಲ್ಲಿ ಹೇಳುದು ಸುಗ್ರೀವಂ ಶರಣಂ ಗತ ಅಂತ. ಸುಗ್ರೀವ 4 ತಿಂಗಳು ಕಾಣಿಸದೇ ಇರುವಾಗ ಕೃತಜ್ಞ
ನನಗೆ ಪ್ರಯೋಜನಕ್ಕೆ ಬರಲಿಲ್ಲ ಅಲ್ಲ ಇವ ವಾಲಿಯಲ್ಲಿ ಹೇಳುದೇನು, ನನ್ನ ಪ್ರಯೋಜನಕ್ಕೆ ಬೇಕಾಗಿ ಸುಗ್ರೀವನ ಸಹಾಯ ತಗೊಂಡದ್ದಲ್ಲ ನಾನು, ಸುಗ್ರೀವ ಹೇಳಿದ ಅದಕ್ಕೆ ತಗೊಂಡದ್ದು. ಹೊತ್ತಿಗಾಗುವ ಬರದೇ ಇರುವಾಗ ಕೃತಜ್ಞ ನನಗೆ ಸಹಾಯಕ್ಕೆ ಬರಲಿಲ್ಲಲ್ಲ, ಅವನ ಬಂಧು ಬಾಂಧವ ಎಲ್ಲರನ್ನು ತೆಗಿತೇನೆ. ವಿಭೀಷಣ ಬರುವಾಗ ಹೇಳುದು ಅಭಯಂ ಸರ್ವಭೂತೇಭ್ಯೋ ದದಾಮ್ಯ ತದ್ವರ್ತಂ ಮಮ, ಎಲ್ಲರಿಗೂ ಅಭಯ ಕೊಡುವುದೇ ನನ್ನ ವ್ರತ ಅಂತ ವಿಭೀಷಣನಲ್ಲಿ ಹೇಳುದು. ಶರಣಾಗತರನ್ನು ರಕ್ಷಿಸುತ್ತೇನೆ, ಸುಗ್ರೀವನನ್ನು ಬಂಧು ಬಾಂಧವರನ್ನೆಲ್ಲ ತೆಗಿತೇನೆ, ಮರ್ಯಾದೆಯಲ್ಲಿ ಬಾ ಅಂತ ಹೇಳುದು. ಅಂದ್ರೆ ಎಂತದು, ಇವನಿಗೆ ಪ್ರಯೋಜನ. ವಿಭೀಷಣನ ಯಾಕೆ ಇಟ್ಕೊಂಡದ್ದು, ಇಲ್ಲದ್ರೆ ರಾವಣನನ್ನು ಸೋಲಿಸಲಿಕ್ಕೆ ಕಷ್ಟ ಆಗ್ತದೆ. ವಿಭೀಷಣ ಎನ್ನುವ ಕೀಲಿಕೈ ಈ ಕಡೆ ಬಂದ್ರೆ ರಾವಣನ ಭಂಡಾರದ ಬೀಗವನ್ನು ಬೇಗ ತೆಗಿಲಿಕ್ಕೆ ಆಗ್ತದೆ. ಅವನ ಮರ್ಮ ಎಂತದಂತ ಗೊತ್ತಿರ್ತದೆ. ಕೀಲಿಕೈ ಈ ಕಡೆ ಇರುವಾಗ ಭಂಡಾರ ಹೊಡಿಲಿಕ್ಕೆ ಎಷ್ಟು ಹೊತ್ತುಂಟು. ಹಾಗಾಗಿ ವಿಭೀಷಣ ಬರುವಾಗ ಬಹಳ ಒಂದು ಆದರ ಪೂರ್ವಕವಾಗಿ ಅಭಯಂ ಸರ್ವಭೂತೇಭ್ಯೋ ಹೇಳಿದ್ರು. ಅಲ್ಲಲ್ಲಿ ಸಮುದ್ರ ನೋಡುವಾಗ ಹೇಳುದು ಸೀತೆ, ಅಲ್ಲಲ್ಲಿ ಗಿಡ ನೋಡುವಾಗ ಹೇಳುದು ಸೀತೆ. ರಾವಣ ಕುಂಭಕರ್ಣರನ್ನು ಕೊಂದನೋ, ರಾವಣ ವಧೆ ಹೇಳುದು ಬೇಡ, ಬಹಳ ಕಷ್ಟಪಟ್ಟಿದ್ದಾನೆ. ಅಗತ್ಯರೆಲ್ಲ ಬಂದು ಮತ್ತೆ ಬಿದ್ದವನನ್ನು ಎಬ್ಬಿಸಿ ಅದು ಇದೆಲ್ಲ ಕೊಟ್ಟು ಆ ರಾವಣ ವಧೆ ಆಯ್ತು. ಸೀತೆ ಎದುರಿಗೆ ಬರುವಾಗ ಹೇಳುದು ನಾನು ನಿನಗೆ ಬೇಕಾಗಿ ಮಾಡಿದ್ದಲ್ಲ, ನಾನು ನನ್ನ ಕೀರ್ತಿಗೆ ಮಾಡಿದ್ದು. ಎಲ್ಲಿಯವರೆಗೆ ಅವಸ್ಥೆ, ಇವನಿಗೆ ಯಾವುದ್ರಲ್ಲಿ ಬಡಿಬೇಕು ಇವನಿಗೆ? ಅಲ್ಲಿಯವರೆಗೆ ಸೀತೆಯಲ್ಲಿದ್ದಾಳೆ ಸೀತೆಯಲ್ಲಿದ್ದಾಳೆ ಅಂತ ತಲೆಬಿಸಿ ಮಾಡಿ ಸೀತೆ ಬರುವಾಗ ನಾನು ನಿನಗೆ ಬೇಕಾಗಿ ಮಾಡಿದ್ದಲ್ಲ ಹೀಗೆ ಹೇಳುವ ರಾಮ. ಎಲ್ಲಿಯವರೆಗೆ ಸಂಶಯ ನೋಡು, ಅವನನ್ನೇ ಅನುವರ್ತಿಸಿ ಬಂದ ಸೀತೆಯಲ್ಲಿ ಸಂಶಯ. ಭರತ ಪಾದುಕೆಯನ್ನು ತಲೆಯಲ್ಲಿ ಹೊತ್ತುಕೊಂಡು ಹೋದವ. ಇವ ಎಲ್ಲ ರಾವಣ ವಧೆ ಆದ ಮೇಲೆ ಹೋಗುವಾಗ ಹೇಳುದಂತೆ ಭರತನನ್ನು ಹೋಗಿ ನೋಡು, ನಿನ್ನನ್ನೇ ಕಳಿಸಿದಿರ್ಬೇಕು ಹೋಗಿ ನೋಡು, ಅವ ರಾಜ್ಯ ಕೊಡುವ ಆಲೋಚನೆಯಲ್ಲಿದ್ದಾನ ಅಥವಾ ಅವನೇ ಇರ್ತಾನ. ಅವನಲ್ಲಿಯೂ ಸಂಶಯ, ಭರತನಲ್ಲಿ, ಸೀತೆಯಲ್ಲಿ ಸಂಶಯ, ದಶರಥನಲ್ಲಿ ಒಂದು ತುತ್ತು ಅನ್ನ ಊಟ ಮಾಡ್ಲಿಕ್ಕೆ ಇವನಿಗೆ ಎಲ್ಲಿಯಾದ್ರೂ ವ್ರತ ಕೆಡ್ತದ ಅಂತ ಸಂಶಯ. ಒಟ್ಟಿಗಿದ್ದ ಎಲ್ಲರಲ್ಲಿಯೂ ಸಂಶಯ. ರಾಮ ಒಳ್ಳೆಯವ, ರಾಮ ಅಂತವ, ರಾಮ ದೇವದೇವೋತ್ತಮ. ಕಳ್ಳನೊಯ್ದಿರುವ ಸತಿಯನ್ನು ತರುವಾಗ ನಾಚಿಗೆಟ್ಟವ, ಮಾನಮರ್ಯಾದೆ ಬಿಟ್ಟವ, ಕೆಟ್ಟವ ಎನ್ನುವ ರಾವಣನ ಏನು ಬಿರುದುಂಟೋ ಅದನ್ನೆಲ್ಲ ತಂದಿದ್ದಾನೆ. ನಾನೊಂದು ಮಾತು ಕೇಳಿದ್ದೇನೆ, ಎಂತದ್ದು? ಈಗ ಸೀತೆ ಒಟ್ಟಿಗೆ ಇಲ್ಲ ಅಂತ ಅಲ್ಲ? ಇಲ್ಲ 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 ಇಲ್ಲ, ಸೀತಾ ಪರಿತ್ಯಾಗವಾಗಿದೆ, ರಾಜಾರಾಮತ್ವದಲ್ಲಿ ಮೆರೆದಿದ್ದಾನೆ. ರಾವಣ ವಧೆ ಆದ ಮೇಲೆ ನಾನು ಗೆದ್ದೆ ಅಂತ ರಾಮ ಅಯೋಧ್ಯೆಯಲ್ಲಿ ಇದ್ದಂತೆ. ಈ ಸಲ ಅಯೋಧ್ಯೆಯಲ್ಲೇ ಸೋತದ್ದಲ್ವಾ? ಅಯೋಧ್ಯೆಯಲ್ಲಿ ಸೋತದ್ದು. ನೀವು ರಾಮನನ್ನು ನಂಬಿ ಹೋದ ಅಯೋಧ್ಯೆಯಲ್ಲೇ ಸೋತದ್ದಲ್ಲ. ಅಯೋಧ್ಯೆಯ ನಾಗರಿಕರ ಪೂರ್ಣ ಬೆಂಬಲ ಸರಿ ಸಿಗಲಿಲ್ಲ, ಹಾಗಾಗಿ. ಹೌದಾ? ಎಲ್ಲಿಗೆ ಸಿಗುವುದು? ಇವ ಮಾಡಿದ್ದೆಲ್ಲ ಅಷ್ಟು ಉಂಟು, ಅಂತವನನ್ನು ಬಂದು ಇಲ್ಲಿ ಹೊಗಳ್ತಿ. ಸುಮ್ಮನೆ ಇರೋ. ಅಲ್ಲ, ನಿನ್ನ ಮೂರ್ಖ ಅಂತ ಹೇಳಬೇಕೋ ಎಂತಂತ ಹೇಳಬೇಕು? ನೋಡಿವೆ ಮೂರ್ಖರೇ
ಪ್ರಕೃತಿ ಇವಳ ದೆಸೆಯಲಿ ಇವಳ ದೆಸೆಯಲಿ ಮೂಲ ಪ್ರಕೃತಿ ಇವಳ ದೆಸೆಯಲಿ ಇವಳ ದೆಸೆಯಲಿ ಮೂಲ ಪ್ರಕೃತಿ ಇವಳ ದೆಸೆಯಲಿ ನಿರ್ಮೂಲ ದೈವ ನೆವನಾದಿಂದಲಿ ತಾಳಿ ರಾಮಾವತಾರ 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 ರಾಮ 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 ಮೂಲ ಪ್ರಕೃತಿ ವಿಶ್ವಮೂರ್ತಿ ಮೂಲ ಪುರುಷ ವಿಶ್ವಮೂರ್ತಿ ಮೂಲ ಪ್ರಕೃತಿ ವಿಶ್ವಮೂರ್ತಿ 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 ಅಗ್ನಿಜ್ವಾಲೆಯೊಳಗೆ ಪರಿಕೀಸಿಸುವನು ಅಗ್ನಿಜ್ವಾಲೆಯೊಳಗೆ ಪರಿಕಿಸಿದನು ಅಗ್ನಿಜ್ವಾಲೆಯೊಳಗೆ ತನುಜ ಹರಿದು ಅಗ್ನಿಜ್ವಾಲೆಯೊಳಗೆ ಪರಿಕಿಸಿದನು ಅಗ್ನಿಜ್ವಾಲೆಯೊಳಗೆ ಪರಿಕೀಸಿಸುವನು ಅಗ್ನಿಜ್ವಾಲೆಯೊಳಗೆ ಪರಿಕೀಸಿಸುವನು ಸತಿಯದ ಮೇಲೆ ಕೂಡಿ ಮುದವ ತಾಳ್ದನು ಸತಿಯ ಆಮೇಲೆ ಕೂಡಿ ಮುದವ ತಾಳ್ದನು ಸತಿಯದ ಮೇಲೆ ಕೂಡಿ ಮುದವ ತಾಳ್ದನು ಮುದವ ತಾಳ್ದನು ಯಾಕೆ ನುಡಿವೆ ಮೂರ್ಖನೆ ಲೋಕ ಮಾತೆ
ಎದೆಯಲ್ಲಿ ಕಳರ ನಿರ್ಮೂಲ ಗೈವ ನೆವನದಿಂದಲೇ ತಾಳಿ ರಾಮಾವತಾರ ಮೂಲ ಪುರುಷ ವಿಶ್ವಮೂರ್ತಿ ಜ್ವಾಲೆಗಳಿಗೆ ನುಡಿವಿ ಮೂರ್ಖನೇ ಎನ್ನುವುದು ಸತ್ಯವಾಯಿತು. ಏನೂ ಗೊತ್ತಿಲ್ಲದೆ ಇರುತ್ತಿದ್ದರೆ ನಾ ಹೇಳಿದ್ದೇ ಸತ್ಯ ಎನ್ನುವ ಹಾಗೆ ನೀನು ತಿಳಿದು ಬಿಡುತ್ತಿದ್ದೆಯೋ ಏನು? ಆದ್ರೆ ನಿನಗೆ ತಿಳುವಳಿಕೆ ಇದ್ದದ್ದರಿಂದ ಸುಲಭವಾಯಿತು. ಆದ್ರೆ ಆಗುವುದೇನು ಗೊತ್ತಾ? ಏನು? ಈ ಎಡಪಂಥೀಯರು ಅಂತಂದು ಇರ್ತಾರೆ. ನೀ ಹಾಗೆ ಹೇಳಿದಾಗೆ ಅಂಧಾಭಿಮಾನಿಗಳು ಅಂತ ಹೇಳಿದ ಹಾಗೆ ಎಡಪಂಥೀಯರು ಅಂತ ಒಬ್ಬರಿದ್ದಾರೆ. ಅವರಿಗೆ ಎಲ್ಲಿಯೂ ಅದು ಸರಿ ಅಂತ ಒಪ್ಪಲಿಕ್ಕೆ ಆಗುವುದಿಲ್ಲ. ಧನಾತ್ಮಕವಾದಂತಹ ಚಿಂತನೆಯನ್ನೇ ನಡೆಸುವುದಿಲ್ಲ. ಏನಿದ್ರು ಋಣಾತ್ಮಕವಾಗಿಯೇ ಚಿಂತನೆಯನ್ನು ಮಾಡುವುದು. ಅವಾಗ ಎಲ್ಲೋ ಕಪ್ಪಾಗಿ ಕಾಣುತ್ತದೆ. ಯೋಚನೆ ಮಾಡು. ನಾನು ಎಡಪಂಥೀಯನ ಅಲ್ಲ, ನನಗೀಗ ಹಾಗೆ ಅನ್ನಿಸುತ್ತಾ ಇರು. ನಾವು ಎಡದಲ್ಲಿ ಇದ್ದೇವೆ, ಬಲದಲ್ಲಿ ಇದ್ದೇವೆ. ನಾವು ಮಧ್ಯಪಂಥೀಯರು. ಇರ್ಲಿ. ಈಗ ಒಂದಾನೊಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಒಂದಿಷ್ಟು ಹಾಕುವುದು. ಪಾತ್ರೆ ತುಂಬುವಷ್ಟಲ್ಲ, ಒಂದು ಅದರ ಅರ್ಧದಷ್ಟು. ಸರಿ. ಆಗ ಸರಿಯಾದಂತ ಒಬ್ಬ ಆಶಾವಾದಿ ಏನು ಹೇಳ್ತಾನೆ? ಏನು ಹೇಳ್ತಾನೆ? ಅರ್ಧದಷ್ಟು ಪಾತ್ರೆ ತುಂಬಿಕೊಂಡಿದೆ. ಅಂದ್ರೆ ಪೂರ್ಣ ಬರಿದಾಗಲಿಲ್ಲ, ಒಂದು ಅರ್ಧ ಆದ್ರೂ ಉಂಟಲ್ಲ ಅಂತ ಅವ್ರಿಗೊಂದು ಆಸೆ. ಅದೇ ಇನ್ನು ಕೆಲವೊಬ್ಬ ಮತ್ತೊಬ್ಬ ಹೇಳ್ತಾನೆ, ಅರ್ಧ ಮಾತ್ರ ಇರುವುದು, ಅರ್ಧ ಖಾಲಿ ಆಗಿದೆ ಎನ್ನುವ ನಿರಾಶಾವಾದಿತ್ವವನ್ನು ಹೊಂದಿಕೊಂಡಿರ್ತಾನೆ. ಅಂದ್ರೆ ಏನು? ಅವನಿಗೆ ಅಲ್ಲಿ ಪೂರ್ಣತೆ ಕಾಣುವುದಿಲ್ಲ, ಎಷ್ಟು ಉಂಟೆನ್ನುವುದು ಕಾಣುವುದಿಲ್ಲ, ಏನಿಲ್ಲ ಎನ್ನುವುದೇ ಕಾಣುವಂಥದ್ದು. ಒಂದು ರೀತಿಯಲ್ಲಿ ಕ್ಷತ್ರಿಯನಿಗೆ ಅದು ಒಳ್ಳೇದು. ಯಾವುದು? ಅಸಂತುಷ್ಟಿಯ ಭಾವ. ಹೌದು, ಅಸಂತುಷ್ಟಿ ಯಾವುದ್ರಲ್ಲಿ ಇರಬೇಕು ಅಂತ ಉಂಟು. ಎಲ್ಲದರಲ್ಲಿ. ವಿಚಾರಧಾರೆಯಲ್ಲಿ ಅಂತ ಅಲ್ವೇ ಅಲ್ಲ, ವಿಚಾರಧಾರೆ ತತ್ವನೊಪ್ಪುವಲ್ಲಿ ಅಂತ ಅಲ್ವೇ ಅಲ್ಲ, ರಾಜ್ಯವನ್ನು ವಿಸ್ತರಣೆ ಮಾಡುವಲ್ಲಿ ಅನ್ವೇಷಣೆ ಬೇಕಲ್ಲ, ತನ್ನ ಶೌರ್ಯ ಸಾಹಸಾದಿಗಳನ್ನು ನಡೆಸುವಲ್ಲಿ ಅಥವಾ ರಾಜ್ಯ ವಿಸ್ತರಣೆಯಲ್ಲಿ ಅವನಿಗೆ ಸಂತುಷ್ಟಿ ಭಾವ ಇರಕೂಡದು. ಆದ್ರೆ ಯೋಚನೆ ಮಾಡು, ಪ್ರಭು ಶ್ರೀರಾಮಚಂದ್ರ ಅಪ್ಪ ಹೇಳಿದಾಗಲೂ ಊಟ ಮಾಡಲಿಲ್ಲ. ಯಾಕಾಗಿ ಉಣ್ಣದೆ ಹೊರಟ? ಯಾಕೆ? ಒಂದು ತುತ್ತು ಅನ್ನವನ್ನು ಉಂಡ ಪರಿಣಾಮವಾಗಿ ದೇಹದಲ್ಲಿ ವಿಕಾರಗಳು ಕಾಣಿಸಿಕೊಳ್ಳಬಹುದು ಎನ್ನುವಂಥದ್ದನ್ನು ಪ್ರಪಂಚಕ್ಕೆ ಸಾರಿ ಹೇಳಿದ. ಒಬ್ಬಾತನ ಮನೆಯಲ್ಲಿ ಒಬ್ಬ ಬ್ರಾಹ್ಮಣ ಬಂದು ಊಟ ಮಾಡಿದನಂತೆ. ರಾತ್ರಿ ಮಲಗುವಾಗ ಹಾಲು ಕುಡಿದ, ಚಂದದ ರುಚಿಯಾದಂತಹ ಹಾಲು. ಮನೆ ಯಜಮಾನನಲ್ಲಿ ಕೇಳಿದ, ಏನಪ್ಪ ಇದು ಎಲ್ಲಿಂದ ಬಂತು ಇಷ್ಟು ರುಚಿಯಾದ ಹಾಲು? ಅದು ನಮ್ಮ ಮನೆಯಲ್ಲಿ ಇರುವಂತಹ ಕಪಿಲೆಯ ದನ ಕೊಟ್ಟಂತಹ ಹಾಲು. ಹೌದಾ? ಈ ರಾತ್ರಿ ಆಯ್ತು, ಬ್ರಾಹ್ಮಣ ಅತಿಥಿ ಬ್ರಾಹ್ಮಣ ಮಲಗಿದ. ರಾತ್ರಿ ಅವನಿಗೆ ನಿದ್ದೆ ಬರಲಿಲ್ಲ, ಏನು ಮಾಡಿದ್ರು ನಿದ್ದೆ ಬರಲಿಲ್ಲ. ಈ ಹಬ್ಬ ಇಷ್ಟು ರುಚಿಯಾದಂತಹ ಹಾಲು ಕೊಡ್ತದೆ ಅಂತ ಆದ್ರೆ ಇದನ್ನು ದಿವಸ ಉಣ್ಣಬೇಕೆನ್ನುವ ಕಾರಣಕ್ಕೋಸ್ಕರವಾಗಿ ನಡುರಾತ್ರಿಯ ಕಾಲ ತನಗೆ ಉಣಬಡಿಸಿರುವಂತಹ ಆ ಯಜಮಾನನ ಮನೆಯ ಹಟ್ಟಿಯಿಂದ ಆ ದನವನ್ನು ಕದ್ದುಕೊಂಡು ಹೋದ. ಹೋದ ಊರಿಗೆ. ಬೆಳಗಾಯಿತು. ಮಧ್ಯಾಹ್ನದ ಹೊತ್ತಿಗಾಗೂ ಇವನಿಗೆ ಹಸಿವಾಗ್ಲಿಕ್ಕೆ ಪ್ರಾರಂಭ ಆಯ್ತು. ಆವಾಗ ನೋಡ್ತಾನೆ ಇವನ ಬೆನ್ನ ಹಿಂದೆ ದನ ಉಂಟು. ಅಯ್ಯಯ್ಯೋ, ಈ ದನ ಯಾಕೆ ನನ್ನ ಹಿಂದೆ ಬರ್ತಾ ಉಂಟು? ನಾನು ಯಾಕೆ ದನದ ಹಗ್ಗವನ್ನು ಹಿಡ್ಕೊಂಡಿದ್ದೇನೆ ಅಂತ ಯೋಚನೆ ಮಾಡಿದ. ಆವಾಗ ಅಯ್ಯೋ, ನಾನು ಕದ್ದು ತಂದೆನಲ್ಲ ಅಂತ ಪಶ್ಚಾತ್ತಾಪವನ್ನ ಪಟ್ಟ. ಅವನೇ ಮರಳಿ ತಂದು ಈ ಬ್ರಾಹ್ಮಣನಿಗೆ ಒಪ್ಪಿಸಿದ. ಆಗ ಬ್ರಾಹ್ಮಣ ಕೇಳ್ತಾನೆ, ಯಾಕಪ್ಪ ನೀ ಕದ್ದುಕೊಂಡು ಹೋದದ್ದಾದ್ರೂ ಯಾಕೆ, ಈಗ ಮರಳಿ ತಂದು ಕೊಡುವುದಾದ್ರೂ ಯಾಕೆ? ಆಗ ಬ್ರಾಹ್ಮಣ ಹೇಳಿದನಂತೆ, ಈಗ ನನಗೆ ಅರ್ಥ ಆಯಿತು. ನಾನು ನಿಮ್ಮ ಮನೆಗೆ ಬರುವಂತಹ ಮೊದಲು ಮಧ್ಯಾಹ್ನದ ಹೊತ್ತಿನಲ್ಲಿ ಊರ ಹೊರಗಿರುವಂತಹ ಒಂದು ಗುಡಿಸಲಿನಲ್ಲಿ ನಾನು ಊಟ ಮಾಡಿದ್ದೇನೆ. ನನಗೀಗ ಅರ್ಥ ಆಗುತ್ತದೆ, ಅವ ಕೊಟ್ಟಂತ ಆಹಾರ ನನ್ನ ದೇಹದೊಳಗಿರುವಾಗ ನನಗೆ ಕಳ್ಳತನ ಮಾಡಬೇಕು ಅಂತ ಪ್ರಚೋದನೆ ಆಯಿತು. ಕಾರಣ ಏನು ಗೊತ್ತಾ? ಆ ಬ್ರಾಹ್ಮಣ ಮಧ್ಯಾಹ್ನ ಊಟ ಮಾಡಿದ ಒಂದು ಕಳ್ಳನ ಮನೆಯಲ್ಲಿ ಕಳ್ಳತನದಿಂದ ಸಂಪಾದಿಸಿಕೊಂಡು ಬಂದಂತ ಅನ್ನವನ್ನು ಈ ಬ್ರಾಹ್ಮಣನಿಗೆ ಇಟ್ಕಿದ ಕಾರಣ ಉಂಡ ಅನ್ನದ ದೋಷದ ಪರಿಣಾಮವಾಗಿ ಇವನಲ್ಲೂ ಕಳ್ಳತನ ಮಾಡಬೇಕು ಅಂತ ಅನ್ನಿಸಿತು.
ಅಂದ್ರೆ ಉಂಡ ಆಹಾರವೇ ಬೇಕಾದ ಹಾಗೆ ಬುದ್ಧಿಯನ್ನು ಬದಲಾಯಿಸುತ್ತದೆ. ಹೌದಾ? ನೀನು ಎಷ್ಟು ಹೆಣ್ಣು ಮಕ್ಕಳನ್ನು ಅಪಹರಿಸಿ ತಂದಿದ್ದಿ? ಎಂತದಕ್ಕೆ? ಅಶೋಕವನದಲ್ಲಿ ರಾವಣನದ್ದು ತಿಂತಿಯಂತೆ. ಎಂತದ್ದು ಹಣ್ಣು? ನಿನಗೆ ಹಣ್ಣು ತಿನ್ಬೇಕು. ರಾವಣನ ಹಣ್ಣನ್ನು ನಾನು ಹಣ್ಣು ತಿಂದಿದ್ದೇನೆ ಅಂತ ನಿನಗೆ ಹೇಳಿದ್ಯಾ? ಮತ್ತೆ ಕೇಳಿದ್ದೆ ನಾನು. ಕೇಳಿದ್ದೆ ನಾನು ಹಣ್ಣು ಬೇಕು ಅಂತ ಕೇಳಿದ್ರೆ ಹಣ್ಣು ತಿನ್ಲಿಲ್ಲ. ಮತ್ತೆ ಎಂತದ್ದು ಮಾಡಿದ್ದೆ? ಹಣ್ಣು ತಿನ್ಲಿಲ್ಲ. ಮರ ಹಣ್ಣು ಒಂದು ಅರ್ಧ ತಿಂದು ಅರ್ಧ ಎಸೆಯುವುದಂತೆ ನೀನು. ಹೌದಾ? ಅಲ್ಲಿ ತಿನ್ನದು ಹೊಟ್ಟೆ ಹೋಗಿದೆ ಅಂತ ನಿನಗೆ ಹೇಳಿದ್ಯಾ? ಮತ್ತೆ ಎಲ್ಲಿಗೆ ಹೋಗಿದೆ? ಇಲ್ಲಪ್ಪ, ನಾನು ಉಗಿದಿದ್ದೇನೆ. ಅಲ್ಲ ತಿಂದವ ನಾನೇ ಅಲ್ವಾ? ಇರ್ಲಿ, ನಾನೇ ಕಚ್ಚಿ ಕಚ್ಚಿ ಆಯ್ತು. ಈಗ ನೀನು ತಿಂದದ್ದು ಅಂತ ಹೇಳಿದ್ರೆ ನೀನು ತಿಂದಿದ್ದಿ ಅಂತ ನಾನು ವಾದ ಮಾಡುದಿಲ್ಲ. ನೀನು ತಿನ್ಲಿಲ್ಲ ಅಂತ ಹೇಳಿದ್ರೆ ಮುಗೀತಲ್ಲ. ಆದ್ರೆ ಒಂದುಂಟು. ಏನು? ಈಗ ರಾಮ ಅಷ್ಟು ದುರ್ಬಲನ? ಎಂತದಕ್ಕೆ? ಒಂದು ತುತ್ತು ಅನ್ನಕ್ಕೆ ಮನಸ್ಸು ಬದಲಾಯಿಸುವಷ್ಟು ದುರ್ಬಲನ? ದೃಢವಾಕ್ಯ, ಸತ್ಯವಾಕ್ಯ, ಕೃತಜ್ಞ, ಧರ್ಮಜ್ಞ ಹೀಗೆ ಪಟ್ಟಿ ಪಟ್ಟಿ ಹಾಕಿದ್ರು. ಆದ್ರೆ ಈಗ ಇವನಿಗೆ ದಾನ ಮಾಡುವಾಗ ಇವನಿಗೆ ಮನಸ್ಸು ಬದಲಾಗುದಿಲ್ಲ. ಸಾವಿರ ಸಾವಿರ ಹೊನ್ನು ಕೊಡುವಾಗ ಮನಸ್ಸು ಬದಲಾಗುದಿಲ್ಲ. ಅಪ್ಪನೊಟ್ಟಿಗೆ ಒಂದು ತುತ್ತು ತಿನ್ನುವಾಗ ಹೇಗೆ ಮನಸ್ಸು ಬದಲಾಗ? ಮನಸ್ಸು ಆಗುತ್ತೆ ಅಂದ್ರೆ ಆಹಾರ ತನ್ನ ದೇಹದೊಳಗೆ ಹೋಗುವಾಗ ಬದಲಾವಣೆ ಆಗುತ್ತದೆ ಎನ್ನುವಂತ ಹಾಗೆ. ಅಂದ್ರೆ ಸೂಕ್ಷ್ಮ ವಿಚಾರ ಬೆಲೆ ಕೊಡ್ತಾರೆ. ಆಯ್ತಪ್ಪ, ಬಿಡು. ನನಗೇನು ಅವನಪ್ಪ ಸತ್ತದ್ದು ನನಗೇನು? ಮತ್ತೀಗ ಇಷ್ಟು ಹೇಳಿದ ಮೇಲೆ ಅವನಪ್ಪ ಸತ್ತ ಅಂತ ಹೇಳಿ ಮೊದಲ ಅನುಕಂಪ ಭಾವನದಲ್ಲಿ ಅಪ್ಪ ಸಾಯುವಾಗ ಹೀಗೆ ನಿನ್ನಪ್ಪ ಸತ್ತ ಹಾಗೆ ನೀ ಕೇಳಿದ್ದೆ. ಆಗ ಆಗಲ್ಲದು. ಮತ್ತೆ ನೀವೆಲ್ಲ ಅವನನ್ನು ಒಳ್ಳೆಯವ ಅಂತ ಹೇಳಿದ ಕೇಳಿದ್ದು ನಾನು. ಒಳ್ಳೆಯ ಕೆಟ್ಟವ ಅಂತಲ್ಲ, ಆದ್ರೆ ಸ್ವಲ್ಪ ಪ್ರಚಾರ ಪ್ರಿಯ ಅಂತ ಹೇಳಿದ. ಇರ್ಲಿ, ಒಂದು ಆ ಪ್ರಕರಣ ಆಯ್ತು. ಆ ಕಾರಣಕ್ಕೋಸ್ಕರವಾಗಿ ಹೊರಟ. ಇನ್ನು ಸೀತಾಪಹಾರದ ಒಂದು ಪ್ರಕರಣವನ್ನು ಹೇಳಿದೆ. ಅಥವಾ ಬೇಕಾದ ಹಾಗೆ ಸುಗ್ರೀವನಲ್ಲಿ ಶರಣಾಗತನಾಗಿದ್ದೇನೆ. ಸುಗ್ರೀವಂ ಶರಣಂ ಗತಃ. ಎರಡೂ ಉಂಟು. ಸುಗ್ರೀವನು ಇವನಿಗೆ ಶರಣಾಗಿದ್ದಾನೆ, ರಾಮನು ಸುಗ್ರೀವನನ್ನು ಹುಡುಕಿಕೊಂಡೇ ಹೋಗಿದ್ದಾನೆ. ಯಾಕಾಗಿ? ಶಬರ್ಯಾದಿಗಳೆಲ್ಲರೂ ಹೇಳಿದ ಕಾರಣಕ್ಕೋಸ್ಕರವಾಗಿ, ಗಂಧರ್ವವನ್ನು ಸೂಚಿಸಿದ ಕಾರಣಕ್ಕೋಸ್ಕರವಾಗಿ. ಇನ್ನು ತಾನೇ ತಾನಾಗಿ ಏನನ್ನಾದ್ರೂ ಮಾಡಬಲ್ಲಂತ ವ್ಯಕ್ತಿತ್ವವನ್ನು ಹೊಂದಿಕೊಂಡಂತ ರಾಮ ಸುಗ್ರೀವನನ್ನಾದ್ರೂ ದಂಡಿಸುತ್ತೇನಂತ ಮುಂದಾದ. ಯಾಕಾಗಿ? ಅವನು ರಾಜನಿದ್ದಾನೆ. ಒಬ್ಬ ರಾಜನಾದವನು ಕೊಟ್ಟ ಮಾತನ್ನು ಮರೆಯಕೂಡದು. ರಾಮನಿಗೆ ಬೇಕು ಅಂತಲ್ಲ, ಸುಗ್ರೀವ ಕೊಟ್ಟ ಮಾತನ್ನು ಮರೆಯಕೂಡದು. ಅದವನಿಗೆ ಎಚ್ಚರಿಸುವುದಕ್ಕೋಸ್ಕರವಾಗಿ ಅಂತಹ ಮಾತುಗಳನ್ನಾಡಿದ. ಇನ್ನು ವಿಭೀಷಣ ಬಂದಾಗ, ಅಯ್ಯೋ ಅವನ ನೆರವಿನಿಂದಲಾಗಿ ನಾ ರಾವಣನನ್ನು ಕೊಲ್ಲುತ್ತೇನೆ ಎನ್ನುವಂತ ಯೋಚನೆಯನ್ನು ಮಾಡಿದ್ದೇ ಅಲ್ಲ, ಮೊದಲೇ ಹೊರಟಿದ್ದಾನೆ. ಸುಗ್ರೀವ ಬಂದಾಗ ಯಾಕಾಗಿ ಅವನಿಗೆ ಬೇಕಾದ ಹಾಗೆ, ವಿಭೀಷಣ ಬಂದಾಗ ಯಾಕಾಗಿ ಒದಗಿಸಿಕೊಟ್ಟ? ಶರಣಾಗತ ವತ್ಸಲ ಅಂತೇಳಿ ರಾಮನಿಗೆ ಹೆಸರಿರುವಂಥದ್ದು. ಕೇವಲ ಅವನಿಂದ ನನಗೆ ಉಪಕಾರವಾಗುತ್ತದೆ ಎನ್ನುವ ಮನೋಭಾವನೆಯಿಂದ ಅಲ್ಲವೇ ಅಲ್ಲ. ಇನ್ನು ಸೀತೆಯನ್ನು ಬೇಕಾದ ಹಾಗೆ ಅನುಮಾನಿಸಿದ. ಭರತನನ್ನು ಅನುಮಾನಿಸಿದ, ಸೀತೆಯನ್ನು ಅನುಮಾನಿಸಿದ. ಯೋಚನೆ ಮಾಡು. ಹೇಳಿದ್ದಾನೆ ರಾಮ, ಆ ರೀತಿಯಲ್ಲೇ ಹೇಳಿದ್ದಾನೆ. ಹೇಗೆ? ಯಾಕಾಗಿ ಹೇಳಿದ ಎನ್ನುವುದು ಉಂಟು. ಅದರ ಅರ್ಥ ಯಾಕೆ? ಸೀತಾದೇವಿಯ ತಾಯಿ, ರಾಮಚಂದ್ರನೇ ತಂದೆ ಎನ್ನುವ ಹಾಗೆ ತಿಳಿದುಕೋ ಮಗನೇ ಅಂತ ಲಕ್ಷ್ಮಣನಿಗೆ ಸುಮಿತ್ರಾದೇವಿ ಹೇಳಿ ಕಳಿಸಿದ್ದಾಳೆ. ಆ ರೀತಿಯಲ್ಲಿ ಸೇವೆ ಮಾಡಿಕೊಂಡು ಬಂದಂತಹ ಲಕ್ಷ್ಮಣ. ಆದ್ರೆ ಸೀತಾ ಅಪಹಾರ ಆಗುವ ಮೊದಲು ಸೀತಾದೇವಿ ಒಂದು ಬಿರು ಮಾತುಗಳನ್ನು ಆಡಿದಾಳಂತೆ. ಹೌದಾ? ಆ ಕಾರಣಕ್ಕೋಸ್ಕರವಾಗಿ ಲಕ್ಷ್ಮಣ ಎಷ್ಟು ನೊಂದುಕೊಂಡಿರಬಹುದು ಯೋಚನೆ ಮಾಡು. ಹಾಗಾದ್ರೆ ಒಬ್ಬರನ್ನು ನಾವು ನೋಯಿಸಿದೆವು, ಪ್ರಾಮಾಣಿಕರಾದಂತಹ ವ್ಯಕ್ತಿಗಳನ್ನು ಮಾತಿನ ಮೂಲಕವಾಗಿ ನೋಯಿಸಿದರೆ ಆಗುವಂತ ಸಂಕಟ ಎಷ್ಟು ಅದು ಅವಳಿಗೂ ಅರ್ಥ ಆಗಬೇಕು ಎನ್ನುವ ಕಾರಣಕ್ಕೋಸ್ಕರವಾಗಿ ರಾಮ ಹಾಗೆ ಮಾಡಿದ. ಮಾತ್ರವೇ ಅಲ್ಲ, ಶಂಕೆ ಬರಕೂಡದು ಪ್ರಪಂಚದಲ್ಲಿ. ಸೂರ್ಯವಂಶೀಯರು ಪರಿಗ್ರಹಿಸುವಾಗ ಶುದ್ಧವಾದದನ್ನೇ ಪರಿಗ್ರಹಿಸಬೇಕು. ರಾಮಚಂದ್ರ ಪ್ರಭು ಅಷ್ಟು ಹೇಳದೇ ಇರುತ್ತಿದ್ದರೆ ಸೀತೆ ಅಗ್ನಿ ಪರೀಕ್ಷೆಗೆ ಮುಂದಾಗುತ್ತಿರಲಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಹಾಗೆ ಮಾಡಿದ. ಈಗ ಲಕ್ಷ್ಮಣನಿಗೆ ಬಿರುನುಡಿ ಆಡಿದ್ದಕ್ಕೆ ಇವ ಪರೀಕ್ಷೆಗೆ ಮಾಡಿದ್ದಾವುದಾದ್ರೆ ಅಥವಾ ಅವಳಿಗೆ ಪಾಠಕ್ಕೆ ಬೇಕಾಗಿ ಮಾಡುವುದಾದ್ರೆ ಅವಳು 11 ತಿಂಗಳು ಸುಖ ಅನುಭವಿಸ್ತಾ ಇದ್ಲ. ಈಗ ಲಕ್ಷ್ಮಣನಿಗೆ ಆಡಿದ ಬಿರುನುಡಿಗೆ ಬೇಕಾಗಿ ಅವಳು 11 ತಿಂಗಳು ಇಡೀ ಜೀವಮಾನಕ್ಕಾಗುವಷ್ಟು ಅನುಭವಿಸಿದ್ದಾಳೆ. ಇವ ಪುನಃ ಆದ ಉಗುರು ಸಿಟ್ಟಿನ ಮೇಲೆ ಒನಕೆ ಬೆಟ್ಟಿ ಅಂತದ್ದು ಕೊಡುವುದು. ಮತ್ತೆ ಅಲ್ವೇ ಅಲ್ಲ, ಲಕ್ಷ್ಮಣನ ಸಮ್ಮುಖದಲ್ಲಿ ಅಂತದನ್ನು ಮಾಡಿದ್ದಾನೆ. ಮತ್ತೆ ಅಗ್ನಿಮುಖವಾಗಿ ಅಲ್ಲದೆ ಸೀತೆ ಅಗ್ನಿ ಪ್ರವೇಶವನ್ನು ಮಾಡುತ್ತಿರಲಿಲ್ಲ. ಅಷ್ಟಾಗದಿದ್ರೆ ಇನ್ನು ಭರತನನ್ನು ಅನುಮಾನಿಸಿದ. ಅದೇ ಯೋಚನೆ ಮಾಡು. ಒಂದು ತುತ್ತು ಉಂಡರೆ ಹೇಗೆ ಮನ ಪರಿವರ್ತನೆ ಆಗುತ್ತದೋ ಅಷ್ಟು ಸುದೀರ್ಘವಾದಂತಹ ಕಾಲ ರಾಜ್ಯವನ್ನು ಅಪೇಕ್ಷಿಸಿರುವಂತಹ ಭರತನನ್ನು ಎಲ್ಲಿಯಾದ್ರೂ ಪ್ರಜೆಗಳೇ ಒಪ್ಪುತ್ತಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರವಾಗಿ ರಾಮನನ್ನೇ ಕೊಟ್ಟು ಕಳಿಸಿದ. ಮತ್ತೆ ರಾಮಚಂದ್ರ ಯಾರು, ಸೀತಾದೇವಿ ಯಾರು ಎನ್ನುವುದನ್ನು ನೀನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಏನು ಮಾಡಿದ್ದಾರೆ? ಪ್ರಪಂಚವನ್ನೇ ನಡೆಸಬಲ್ಲ ಅಂತಹ ಸೂತ್ರಧಾರರು ಅವರಿದ್ದಾರೆ. ವೈಕುಂಠಧಾಮದಲ್ಲಿ ಪ್ರಭು ಶ್ರೀಮನ್ನಾರಾಯಣನಲ್ಲಿ ದೇವತೆಗಳೇ ಹೋಗಿ ಕೇಳಿಕೊಂಡರಂತೆ, ರಾವಣಾದಿಗಳು ಉಪಟಳ ಹೆಚ್ಚಾಗುತ್ತಾ ಉಂಟು, ಇಳಿದು ಬರಬೇಕು ಸ್ವಾಮಿ. ರಾವಣಾದಿ ದುಷ್ಟರ ಹನನಕ್ಕೋಸ್ಕರವಾಗಿ ನಾನು ಇಳಿದು ಬರ್ತೇನೆ ಅನ್ನುವಂತ ಅಭಯವಾಕ್ಯವನ್ನು ಆ ನಾರಾಯಣ ಸ್ವಾಮಿ ಕೊಟ್ಟಿದ್ದಾನೆ. ಯಾವ ಪ್ರಕೃತಿ ಪುರುಷರೆನ್ನುವ ಹಾಗೆ ನಾವು ಕೊಂಡಾಡುತ್ತೇವೆಯೋ ಅಂತಹ ವಿಶ್ವಮೂರ್ತಿಯಾದಂತಹ ಶ್ರೀಮನ್ನಾರಾಯಣ, ಪ್ರಕೃತಿಯ ತತ್ವಕ್ಕೆ ಅನುಗುಣವಾದಂತಹ ಲಕ್ಷ್ಮೀದೇವಿ, ಸೀತಾದೇವಿಯಾಗಿ, ಶ್ರೀರಾಮಚಂದ್ರ ಪ್ರಭುವಾಗಿ
ಅವತರಿಸಿ ಬಂದಿದ್ದಾರೆ. ಒಬ್ಬ ಸೂತ್ರಧಾರನಾದವನು, ಅವನಿಗೆ ನಾಟಕದ ಪೂರ್ವ ಯಾವುದು, ಮಧ್ಯ ಯಾವುದು, ಕೊನೆ ಯಾವುದು ಅಂತ ಗೊತ್ತಿರುತ್ತದೆ. ಆದರೂ ಅವನು ಅದರಲ್ಲಿ ಅಭಿನಯಿಸತೊಡಗುತ್ತಾನೆ. ಅವಾಗ ಅಳಬೇಕಾಗುತ್ತದೆ, ನಗಬೇಕಾಗುತ್ತದೆ, ಬೀಳಬೇಕಾಗುತ್ತದೆ, ಏಳಬೇಕಾಗುತ್ತದೆ. ತನಗೆ ಕಥೆಯ ಮರ್ಮ ಗೊತ್ತಿದ್ದರೂ ಕೂಡ ಅಭಿನಯಿಸುತ್ತಾನೆ. ಯಾಕಾಗಿ? ತಾನು ಪಾತ್ರಧಾರಿಯಾಗಿ ಬಂದ ಕಾರಣ. ಪ್ರಭು ಶ್ರೀರಾಮಚಂದ್ರ ಲೋಕವನ್ನೇ ನಡೆಸುವಂತ ವಿಶ್ವಮೂರ್ತಿ ಅಂತವನ ಅರಿಯದೆ, ಪ್ರಕೃತಿ ಪುರುಷರ ಮಹಿಮೆಯನ್ನು ಅರಿಯದೆ ಮೂಢರ ಹಾಗೆ ಮೂರ್ಖರ ಹಾಗೆ ಯಾಕಯ್ಯ ವ್ಯವಹಾರವನ್ನು ಮಾಡಿ. ಈಗ ನೀನಿರುವುದು ನಾಟಕ ರಂಗದಲ್ಲಿ ಅಲ್ವಾ? ಹೌದು. ಆ ಪಾತ್ರವನ್ನೇ ವಿಶ್ವಮೂರ್ತಿ ಅಂತ ಹೇಳುದಲ್ವಾ? ಹೌದು, ವಿಶ್ವಮೂರ್ತಿಯ ಪಾತ್ರವಾಗಿದ್ದಾರೆ. ಸರಿ. ಈಗ ನಾವು ನಾಟಕ ರಂಗದಲ್ಲಿರುವಾಗ ಯಜಮಾನನೇ ಬರ್ಲಿ, ಆ ಪಾತ್ರಕ್ಕೆ ಮಾನವ ಅಂತಲೇ ಕೊಡಬೇಡುವ? ಮಾನವ ಪಾತ್ರಧಾರಿ ಅವನು ಮಾನವ ರೀತಿಯಲ್ಲಿ ವ್ಯವಹರಿಸಿದ್ದಾನೆ. ಅಂದ್ರೆ ಅವನಿಗೆ ನಾಟಕದ ವ್ಯಾಪ್ತಿ ಉಂಟು. ಈಗ ನಾರಾಯಣನೇ ಹೌದಾದ ಆ ವ್ಯಾಪ್ತಿಯ ಒಳಗಿದ್ದಾನೆ. ನಮ್ಮದು ಹಾಗಲ್ಲ. ನಾಟಕ ರಂಗದಲ್ಲಿ ಇರ್ಲಿ, ನೇಪಥ್ಯದಲ್ಲಿ ಇರ್ಲಿ, ಬೀದಿಯಲ್ಲಿ ಇರ್ಲಿ, ಕೈ ಮುಗಿಯುವ ಪೂಜಾ ಮಂದಿರದಲ್ಲಿದ್ದಾನೆ. ಹರನು ಇವನ ಬಿಟ್ಟಿರದು ವಿಶ್ವಮೂರ್ತಿ ಅರ್ಕರೋ, ಇವನ ಬಿಟ್ಟಿರದು ವಿಶ್ವಮೂರ್ತಿ ಬರ್ಬರನು. ಬಿಟ್ಟಿರದು ವಿಶ್ವಮೂರ್ತಿ ಅರ್ಕರೋ, ಇವನ ಬಿಟ್ಟಿರದು ವಿಶ್ವಮೂರ್ತಿ ಬರ್ಬನೋ. ಗಿರಿಜೆ ಮೂಲ ಪ್ರಕೃತಿ ಆದಿ ಪುರುಷ ಚಂಚೂಡ ಗಂಗಾಧರನು ಎಮ್ಮಾಪುರದೊಳಿಗನು ಪರಮ ಮಹಿಮಾನಿವನ ಪೋಲ್ವರುವರೇ ಕೀಶ. ಪರಮ ಮಹಿಮಾನಿವನ ಪೋಲ್ವರುವರೇ ಕೀಶ. ಮರುಳಿಗೆ ಮುಚ್ಚುವದನವ ಕೀಶ. ಹರ ಬ್ರಹ್ಮಾಂಡ ಕೊಡಿಯನು ಒಡೆಯ. ಅಯ್ಯ, ನಾವು ಭಾವಿಸುವ ದೇವರು ಒಂದು ನಮಗಿಂತ ಮೊದಲಾದ್ರೂ ಹುಟ್ಟಿರ್ಬೇಕು. ನಾವು ಹುಟ್ಟಿದ ನಂತರ ಹುಟ್ಟಿದವನನ್ನು, ನಾವು ಸಾಯುವ ಮೊದಲೇ ಸಾಯ್ತಾನೋ ಎನ್ನುವಂತ ಒಂದು ಅನುಮಾನ ಮೂಡಿಸುವವನನ್ನು ನಾವು ದೇವರಂತ ಒಪ್ಪಿಕೊಳ್ಳುವುದಿಲ್ಲ. ನಾವು ಯಾರನ್ನು ದೇವರಂತ ಒಪ್ಪಿಕೊಂಡದ್ದು? ಹರನು ಬ್ರಹ್ಮಾಂಡ ಕೊಡೆಯನು. ಇವನ ಬಿಟ್ಟಿರೋದು ವಿಶ್ವಮೂರ್ತಿ ಬರ್ಗನು. ನಾನು ಹೆಚ್ಚು ವಿವರಿಸುವುದಿಲ್ಲ, ಸೂಕ್ಷ್ಮವಾಗಿ ಹೇಳ್ತೇನೆ. ಪ್ರಪಂಚದಲ್ಲಿ ಪರಬ್ರಹ್ಮ ಸತ್ವ ಬೇರೆ ಬೇರೆ ರೂಪಗಳನ್ನು ತಳೆದು ಬರ್ತದೆ ಅಲ್ವಾ? ನಿಜವಾಗಿ ಪರಬ್ರಹ್ಮವೇ ಹೌದಾದ್ರೆ ನಿರಾಕಾರ, ನಿರ್ಗುಣ. ಆಕಾರ ತಳೆದ ಮೇಲೆ ಬೇರೆ ಬೇರೆ ಪಂಥಗಳುಂಟು. ಯಾವುದೆಲ್ಲ ಉಂಟು? ಶಾಕ್ತೇಯ ಉಂಟು, ವೈಷ್ಣವ ಉಂಟು, ಶೈವ ಉಂಟು, ಗಣಪತ್ಯ ಉಂಟು, ಮತ್ತೆ ಬೇರೆ ಬೇರೆ ಸೌರರಿದ್ದಾರೆ, ಸ್ಕಾಂದರಿದ್ದಾರೆ. ವೈಷ್ಣವ ತತ್ವ ಒಂದು ಬದಿಗಿಡು. ನಾವು ವೈಷ್ಣವ ಭಾಗವತ ಪಂಥದ್ದು, ಅದನ್ನೊಂದು ಬದಿಗಿಡು. ಭಾಗವತ ಅಂತ ಹೇಳಿದ್ರೆ ಬರೇ ವೈಷ್ಣವ ಅಲ್ಲ, ಶಿವ ಹಾಗೂ ವಿಷ್ಣು ಎರಡು ಒಂದೇ ಅಂತ ಭಾವಿಸುವವ ನಿಜವಾದ ಭಾಗವತ ಬಿಡು. ಈಗ ವೈಷ್ಣವ ಪಂಥವನ್ನು ಬದಿಗಿಡು. ಶಾಕ್ತೇಯ ಪಂಥ ಯಾರದ್ದು? ಶಾಕ್ತೇಯ ಪಂಥದ ಪಾರ್ವತೀ ದೇವಿ, ದುರ್ಗೆ, ಶಕ್ತಿ ಸ್ವರೂಪಿಣಿಯ. ಶಕ್ತಿ ಸ್ವರೂಪಿಣಿಯ ಪಂಥ ಅಲ್ಲ, ಅದು ಲಕ್ಷ್ಮಿಗೂ ಶಕ್ತಿ ಅಲ್ಲ ಉಂಟು. ಆದ್ರೆ ಶಕ್ತಿ ದುರ್ಗೆಯಲ್ಲಿಂದ ಬಂದದ್ದು. ದುರ್ಗೆ ಶಕ್ತಿ ದೇವತೆ ಅಂತ ಯಾರನ್ನು ಕರೆಯುವುದು? ಸಿಂಹವಾಹಿನಿ ಅಂತ ಯಾರನ್ನು ಕರೆಯುವುದು? ಹಾಗೆ ಹೇಳುವುದಕ್ಕಾಗುದಿಲ್ಲ. ಎಡದಿ ಸಿರಿಯು ಬಲದಿ ಭೂಮಿ, ಎದುರಿನಲ್ಲಿ ಮಾಯಾದೇವಿ, ಅವಳನ್ನೇ ದುರ್ಗಾದೇವಿ ಅಂತ ಹೇಳುವುದುಂಟು. ಅಲ್ಲ ಇರ್ಲಿ, ಉಂಟು. ಈಗ ದುರ್ಗೆ ನಾರಾಯಣನಲ್ಲಿದ್ದ ಶಕ್ತಿ ಅಲ್ಲ ಅಂತ ಹೇಳಲಿಕ್ಕಿಲ್ಲ. ದುರಿತ ಅದು ಅದರ ಅಂಶ ಮಾತ್ರ, ಪೂರ್ಣ ಶಕ್ತಿಯಲ್ಲಿಂದ ಬಂದದ್ದು. ಎಲ್ಲಿದೆ? ದುರಿತ ನಿವಾರಣಿ ಆದಂತ. ನಾವು ಈ ದುರ್ಗೆಯೇ ಆ ಪಾರ್ವತಿ ಅಂತ ನಾವು ತಿಳ್ಕೊಂಡದ್ದು. ಅದೇ ಹೇಳಿದ್ದು ನಾನು. ಆ ದುರ್ಗೆ ಅಂಶ ಈ ಪಾರ್ವತಿ, ಪಾರ್ವತಿ ಅಂಶ ಈ ದುರ್ಗೆ. ನೀವು ಪೂರ್ಣ ಆಚೆ ಮಾಡ್ತೀನಿ ಅಂದ್ರೆ ಪಾರ್ವತಿ ಯಾವುದೋ ಒಂದು ಅಂಶವನ್ನು ತೆಗೆದು ಕೌಶಿಕೆಯ ರೂಪವನ್ನು ಮಾಡಿ ಲೋಕದ ಕೆಂಟವರನ್ನೆಲ್ಲ ಕೊಂದು ಅವಳು ದುರ್ಗತಿ ನಿವಾರಣಿ ಆದದ್ದು, ದುರ್ಗತಿ ಪ್ರಶಮನಿ ಆದದ್ದು. ಅವಳಿರುವುದು ಕೈಲಾಸದಲ್ಲಿ. ಸ್ಕಾಂದರು, ಸ್ಕಂದನಾರಾಧಕರು. ಸ್ಕಂದ ಇರುವುದೆಲ್ಲಿ? ಎಲ್ಲಿ? ಕೈಲಾಸದಲ್ಲಿ. ಗಣಪತ್ಯರು, ಗಣಪತಿ ಆರಾಧಕರು. ಗಣಪತಿ ಇರುವುದೆಲ್ಲಿ? ಎಲ್ಲಿ? ಕೈಲಾಸದಲ್ಲಿ. ಶೈವರು ಹೇಗೂ ಶಿವ ಕೈಲಾಸದಲ್ಲೇ ಇರುವುದು. ಸೌರರು, ಸೂರ್ಯ ಅಂದ್ರೆ ಎಂತದ್ದು? ಶಿವನ ನೇತ್ರ. ಸೂರ್ಯ ಚಂದ್ರ ಅಗ್ನಿಗಳು, ಅದಿರುವುದು ಕೈಲಾಸದಲ್ಲಿ. ಇನ್ನು ಹರಿ,
ಹರಿ ಅಂದ್ರೆ ಅರ್ಥ ಎಂತದ್ದು? ಎಂತದ್ದು? ಹರತಿ ಪಾಪಾನಿ. ಹರ ಅಂದ್ರೆ ಎಂತದ್ದು? ಎಂತದ್ದು? ಹರತಿ ಪಾಪಾನಿ. ಅದ್ರದ್ದೇ ಮತ್ತೊಂದು ರೂಪ. ಈಗ ನೋಡಿ, ಯೋಚಿಸು ನೀನು. ಶಾಕ್ತೇಯರು, ವೈಷ್ಣವರು, ಸ್ಕಾಂದರು, ಗಾಣಪತ್ಯರು ಎಲ್ಲರೂ ಇರುವುದು ಕೈಲಾಸದಲ್ಲಿ. ಬ್ರಹ್ಮಾಂಡ ಕೊಡೆಯನಾದ ಕೈಲಾಸ, ಒಡೆಯನಾದಂತಹ ಶಿವನ ಕೈಲಾಸ ಅಲ್ಲಿ ಉಂಟು. ಎರಡನೇ ಕೈಲಾಸ ಇಲ್ಲಿ ಉಂಟು. ಎರಡನೇ ಕೈಲಾಸ, ಜ್ಯೋತಿರ್ಮಯದ ಎರಡನೇ ಕೈಲಾಸ. ನಿಮ್ಮ ಮನೆ ಅಲ್ಲಿರುವುದು ಒಂದನೇ ಪಾರ್ವತಿ, ಇಲ್ಲಿ ನನ್ನ ಮಗಳು ಎರಡನೇ ಪಾರ್ವತಿ. ಈಗ ಮೊದಲ ಅಲ್ಲಿಯೂ ಬೇಕಾದಾಗೆ ಒಡೆಯುತ್ತದೆ. ಅದು ಎಲ್ಲವೂ ಹಾಗೆ ಮೂಲ ತತ್ವ ಒಡೆಯುತ್ತದೆ. ಒಡೆಯುವುದಂದ್ರೆ ಹಾಗಲ್ಲ, ಪಾರ್ವತಿ ಅಂತಲ್ಲ, ಎರಡನೇ ಪಾರ್ವತಿ. ಎರಡನೇ ಇಲ್ಲಿರುವುದು ಶಿವ ಎರಡನೇ ಶಿವ ಅಲ್ಲ, ಅವ ಮೂಲ ಶಿವನೇ. ಕೈಲಾಸ ಎರಡನೇ ಕೈಲಾಸ. ಹಾಗಾಗಿ ಅಲ್ಲಿಂದ ಇಲ್ಲಿಗೆ ಬಂದಿದೆ. ಪ್ರಮಥ ಗಣಗಳೆಲ್ಲ ಇಲ್ಲೇ ಇದ್ದ. ಅದು ಹಾಗೆ ದೊಡ್ಡ ದೊಡ್ಡ ನನಗೆ ನಿನ್ನ ನೋಡೋ ಗೊತ್ತಾಗ್ತದೆ ಗಣ ಅಂತ. ಯಾವ ಗಣ? ಅಲ್ಲ, ಶಿವಗಣ. ಶಿವಗಣ ಅಂತ ಹೇಳಿದ್ರೆ ನಾವು ಶಿವನನ್ನು ಆರಾಧಿಸುವವರು. ಶಿವನಿಗೆ ಮಾವನಾದ್ರೂ ಅವನ ಭಕ್ತ. ಮತ್ತೆ ಇನ್ನೊಂದುಂಟು, ಎಂತದ್ದು? ಹೆಚ್ಚು ಪ್ರಚಾರಕ್ಕೆ ಬಂದದ್ದೆಲ್ಲ ಅದು ಒಂದರಲ್ಲೇ ನಿಲ್ಲುವುದಿಲ್ಲ, ಅದು ಎರಡನೇ ಭಾಗ ಆಗ್ತದೆ. ಕೈಲಾಸ ಎರಡು, ಪಾರ್ವತಿ ಎರಡು, ಈಗ ಎರಡನೇ ಭಾಗ. ಇದು ಎರಡನೇದು ಜ್ಯೋತಿರ್ಮಯದ. ಹರನು ಬ್ರಹ್ಮಾಂಡ ಕೊಡೆಯನು. ಹಾಗಾಗಿ ಇದು ಎರಡನೇ ಭಾಗದ ಪ್ರಚಾರ. ಇಷ್ಟು ಪ್ರಚಾರಕ್ಕೆ ಈಗ ಬಂದದ್ದು ನೋಡಿ ಜ್ಯೋತಿರ್ಮಯದ. ಹೌದು, ಇದುವರೆಗೆ ಪ್ರಚಾರದಲ್ಲೇ ಇಲ್ಲ. ಅದು ಆಗ್ಲಿ, ಅದು ಮೆರೆದ ಮೇಲೆ ಎರಡನೇ ಕೈಲಾಸ ಅಂತ ಆಗಬೇಕು ಅಂತ ಆಗಿದ್ರೆ ನಾವು ಬರ್ಬೇಕಾಯ್ತಲ್ಲ. ಅಲ್ಲಲ್ಲ, ನಾವು ಬಂದ ಮೇಲೆ ಅಲ್ವ ಎರಡನೇ ಕೈಲಾಸ? ಅಲ್ಲಲ್ಲ, ಕೈಲಾಸ ಮೊದಲೇ ಉಂಟು. ಎರಡನೇ ಕೈಲಾಸ ಅಂತ ಹೇಳಿದ್ದು ನಿನಗೆ. ಎರಡನೇ ಕೈಲಾಸ ಅಂತ ಪ್ರಪಂಚಕ್ಕೆ ಗೊತ್ತಾಗಬೇಕು ಅಂತಾದ್ರೆ ರಾಮಸೇನೆ ಬರಬೇಕಾಯ್ತಲ್ಲ. ಪ್ರಪಂಚಕ್ಕೆ ಅಂದ್ರೆ ನಿನಗೆ, ಉಳಿದವರಿಗೆ ಗೊತ್ತುಂಟು. ಹಾಗಾಗಿ ಅಲ್ವಾ ನೀನು ಸಂಧಾನಕ್ಕೆ ಬಂದದ್ದು. ಇದು ಎರಡನೇ ಕೈಲಾಸವಾದ ಕಾರಣ ನೀನು ಬಂದದ್ದು. ಇವನ ಬಿಟ್ಟಿರೋದು ವಿಶ್ವಮೂರ್ತಿ ಬರ್ಗನ್, ಗಿರಿಜೆ ಮೂಲ ಪ್ರಕೃತಿ, ಇವ ಮೂಲ ಪುರುಷ, ಚಂದ್ರಚೂಡ ಗಂಗಾಧರ, ಎಮ್ಮಪುರದೊಳಗಿಹನು. ಓ ಮಂಗ ಮುಚ್ಚುಬಾಯಿ, ನಿನಗೆ ಮರಳು, ಓಂ ನಮಃ ಶಿವಾಯ ಅಂತ ಹೇಳು. ಇಲ್ವೇ ಇಲ್ಲ, ಯೋಚನೆಯನ್ನು ಮಾಡು. 14 ಜಗತ್ತುಗಳು ಪ್ರಪಂಚದ ಬ್ರಹ್ಮಾಂಡ ಭಾಂಡೋದರ ಅಂತ ಹೊಗಳಿಸಿಕೊಂಡದಿದ್ದರೆ ಶ್ರೀಮನ್ನಾರಾಯಣನೇ ಹೌದು ತಾನೆ. ಹಾಗಾದ್ರೆ ಜಗತ್ ಕ್ಷೇಮವನ್ನು ಸಾಧಿಸುವ ಆತವನು ನಾರಾಯಣನೇ ಇದ್ದಾನೆ. ನೀವು ಹಾಗೆ ಹೇಳಿದ್ರೆ ನಾರಾಯಣ ದೇವನಿಂದಲೇ ಬ್ರಹ್ಮದೇವ ಹುಟ್ಟಿಕೊಂಡ, ಬ್ರಹ್ಮದೇವನೇ ರುದ್ರನನ್ನು ಹಾಗೂ ಮನ್ಮಥನನ್ನು ಸೃಷ್ಟಿಸಿದ ಎನ್ನುವ ಹಾಗೆ ಕಥೆಗಳಿರುವಂತದ್ದು ನಾವು ಹೇಳುವ. ನಾನು ಶಿವಪುರಾಣದ 8 ಕಥೆ ಹೇಳಿ. ಹೌದಾ? ಅದು ಆಗ್ಲಿಕ್ಕಿಲ್ಲ, ಅದು ಮುಗಿಲಿಕ್ಕಿಲ್ಲ. ಕೇತಕಿ ಶಾಪ ಗೊತ್ತುಂಟ ನಿನಗೆ? ಗೊತ್ತುಂಟು. ಲಿಂಗನ ಹುಡುಕಲಿಕ್ಕೆ ಹೋಗಿ ಇಬ್ಬರಿಗೂ ಸಿಗಲಿಲ್ಲ. ಅದು ಆ ಕಥೆ ಹೇಳಲಿಕ್ಕೆ ಹೊರಟ್ರೆ ಆಗ್ಲಿಕ್ಕಿಲ್ಲ. ಈಗ ನಿನ್ನದು, ಈಗ ನೀನು ಕೈಲಾಸ ದೊಡ್ಡದಂತ ಹೇಳ್ತೀಯಲ್ಲ, ನಿನ್ನ ಕೈಲಾಸ ಇರುವುದು ಎಲ್ಲಿಯೋ ಭೂಭಾಗದಲ್ಲಿ, ಎಲ್ಲಿಯೋ ಒಂದಿಷ್ಟು ಎತ್ತರದ ಪ್ರದೇಶದಲ್ಲಿ, ಸಮುದ್ರ ಮಟ್ಟಕ್ಕಿಂತ ಎಷ್ಟು ಎತ್ತರದಲ್ಲಿ ಇರುವಂತದ್ದು. ನಮ್ಮ ಅಂತಹ ವೈಕುಂಠ ಹಾಗಲ್ಲ. ಅಯ್ಯೋ, ಭೂಲೋಕ, ಭೂರ್ಲೋಕ, ಸುವರ್ಲೋಕ, ಮಹರ್ಲೋಕ, ತಪೋಲೋಕ, ಜನಲೋಕ, ಸತ್ಯಲೋಕ, ಅದಕ್ಕಿಂತಲೂ ಎತ್ತರದಲ್ಲಿ ಇರುವಂತಹ ವೈಕುಂಠ ಮುಕ್ತಿಧಾಮ. ಅಷ್ಟು ಎತ್ತರದಲ್ಲಿರುವಂತಹ ಅವ ದೊಡ್ಡವನ, ಎಲ್ಲೋ ಒಂದು ಗುಡ್ಡೆಯ ಮೇಲೆ ಕೂತ ನಿನ್ನ ಶಿವ ದೊಡ್ಡವನ. ನಿನ್ನ ಕಿಷ್ಕಿಂದ ಎತ್ತರದಲ್ಲಿ ಉಂಟು, ಅಯೋಧ್ಯೆ ಎತ್ತರದಲ್ಲಿ ಉಂಟು. ಎಂತದ್ದು? ನಾವು ಇನ್ನೂ ಲೆಕ್ಕ ಇಡ್ಲಿಲ್ಲ. ನಾವು ಅಯೋಧ್ಯೆಗೆ ಹೋದ ಮೇಲೆ ಕಿಷ್ಕಿಂದ ಬೆಟ್ಟ ಅಲ್ವಾ? ಹೌದು. ಅಯೋಧ್ಯೆ ಕೆಳಗೆ ಅಲ್ವಾ? ಇರ್ಬೋದು. ಜಾಗ ಮೇಲೆ ಇದ್ದ ಕಾರಣ ಅವ ಗೌರವದಲ್ಲಿ ಮೇಲೆ ಅಂತ ಗೌರವದಲ್ಲಿ ಮೇಲೆ ಅಂತ ಅಲ್ಲ ಪುಣ್ಯ. ಈಗ ಯೋಚಿಸು ನೀನು, ಏನು ಪಾತಾಳ ರಸಾತಳದಲ್ಲಿ ಬಲಿಯ ಕಾವಲುಗಾರನಾಗಿ ಗದಾಧರ ಮೂರ್ತಿ ಕೆಳಗಿದ್ದಾನೆ. ಇಲ್ಲಿ ಯಾವನೋ ಕಾವಲುಗಾರ ಇರ್ತಾನೆ. ಅವ ಪಾತಾಳದಲ್ಲಿರುವ ಕಾವಲುಗಾರ, ಅವನಿಗಿಂತ ನಾನು ಮೇಲೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಿನಗೆ ಅದಕ್ಕೆ ಮಂಗ ಅಂತ ಹೇಳುದು. ಕೆಲವೊಮ್ಮೆ ಮೇಲೆ ಇದ್ದದ್ದು ದೊಡ್ಡದಿರ್ತದೆ, ಕೆಳಗಿದ್ದದ್ದು ದೊಡ್ಡದಿರ್ತದೆ, ಮೇಲೆ ಇದ್ದದ್ದು ಸಣ್ಣದಿರ್ತದೆ. ಈಗ ನಾವು ನಡ್ಕೊಂಡು ಹೋಗುವಾಗ ನೀವು ಮಂಗಗಳು ಮರದ ಮೇಲೆ ಇರುವುದಿಲ್ವಾ? ಆನೆಯ ಮೇಲೆ ನಾವು ಹೋಗ್ತೇವೆ. ನಿಮ್ಮನ್ನು ದೊಡ್ಡದನ್ನು ಒಪ್ಪಿಕೊಳ್ಳಿಕ್ಕೆ ಆಗ್ತದ? ಈಗ ಯೋಚನೆ ಮಾಡು. ಅಂತಹ ಇನ್ನು ಕೇಳ್ತೀಯ ನೀನು? ನಿನಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಹೇಗೆ? ಪ್ರಪಂಚದಲ್ಲಿ ಅತಿ ಎತ್ತರದ ಜಾಗ ಯಾವುದು ಅಂತ ಕೇಳು. ಯಾವುದು? ಗೌರಿ ಶಂಕರ. ಯಾವ ಪ್ರಪಂಚದಲ್ಲಿ? ಭೂಲೋಕದಲ್ಲಿ. ಅದು ಭೂಲೋಕದಲ್ಲಿ ಮಾತ್ರ ಅಲ್ಲ, ಮತ್ತೆಂತದ್ದು? ಈಗ ಪಾತಾಳ ಇರುವುದು ಎಲ್ಲಿ? ಪಾತಾಳ ಇರುವುದೆಲ್ಲಿ? ಎಲ್ಲಿ? ಎಲ್ಲಿ? 7 ಕಡಲು ಹೇಳಂತೆ ನೀನು. ಹೌದಾ? ಉಂಟಲ್ಲ, ಯಾವುದಿಲ್ಲ. ಲವಣ ಸಮುದ್ರ, ಇಕ್ಷ ಸಮುದ್ರ. ಹೌದಾ? ಉಂಟಾ? ಅದು ಹೇಗೆ? ಅದು ಕೆಳಗೆ ಹೋಗುದು ಹೇಗೆ? ಅದು ಎಂತದಕ್ಕೆ? ನೀರ ಕಡಲು, ಹೌದು, ರಕ್ತದ ಕಡಲು, ಇದೆಲ್ಲ ಕೆಳಗೆ ಹೋಗುದು ಹೇಗೆ? ಅದು ಹಾಲಿನ ಕಡಲು ಕೆಳಗೆ ಹೋಗುದು ಹೇಗೆ? ನೀನು ಸುಮ್ಮನಿರು, ಅದು ಮೇಲೆ ಕೆಳಗೆ ಬಿಡು. ಹರನ ಭಜನೆ ಮಾಡು. ಓಂ ನಮಃ ಸದಾಶಿವ ಅಂತ ಹೇಳು. ಅಲ್ಲಲ್ಲ, ಹಾಗಿಲ್ಲ. ನಿಮ್ಮ ಈಶ್ವರ ದೇವರೇ ರಾಮನಾಮವನ್ನು ಹೇಳಿದ್ದಾರೆ. ಸೋಮಶೇಖರನು ತನ್ನ ಬಾಮೆಗೆ ಹೇಳಿದ ಮಂತ್ರ. ಎಲ್ಲರೂ ಪ್ರಪಂಚದಲ್ಲಿ ಭಜನೆ ಮಾಡ್ತಾರೆ, ನೀನು ಭಜನೆ ಮಾಡದಿದ್ದ ಯಾಕೆ? ಒಂದು ಭಜನೆ ಸಂಘಕ್ಕಾದ್ರೂ ಯಾಕದು? ವಿಷ ಕುಡಿದಾಗ ಅವನಿಗೆ ಉರಿ ಹೆಚ್ಚಾಯ್ತಂತೆ. ಆಗ ರಾಮ ಅಂತ ಹೇಳಿದನಂತೆ. ಆಗ ತಣ್ಣಗಾಯ್ತಂತೆ ನಿಮ್ಮ ಶಿವರಿಗೆ. ಯಾರು ಹೇಳಿದ್ದು? ನಾವು ಹೇಳುದು, ರಾಮ ಭಕ್ತರು. ನೀವೇ ಒಂದು ಕತೆ ಬರೆಯುವುದು. ರಾಮ ಎನ್ನುವ ಶಬ್ದವೇ ಅವ ವಿಷ ಕುಡಿಯುವಾಗಿರ್ಲಿಲ್ಲ. ವಿಷಕಂಠ ಸಮುದ್ರ ಮತನ ಬಿಡು. ಒಳಿತು ನಿನಗೆ ದೇವನಾಗಿ. ನನಗೆ ದೇವರೇ, ನೀನು ಒಪ್ಪಿಕೋ. ನೀನು ಮಂಗ. ಜೇನುತುಪ್ಪ ಎಷ್ಟು ಸಿಹಿ ಉಂಟು ಅಂತ ಹೇಳಿದ್ರು ಬಾಳೆಹಣ್ಣು ತಿನ್ನುವ ಜಾತಿ, ಕೊಳ್ತೆ ಹೋಗುವ ಬಾಳೆಹಣ್ಣು. ಈ ಜೇನುತುಪ್ಪ ತಿನ್ಲಿಕ್ಕಿಲ್ಲ. ನೀನು ಬಂದದ್ದು ಯಾಕೆ ಹೇಳು? ನಮ್ಮಲ್ಲಿ ಮಧುವನದ ಬಂದದ್ದು ಯಾಕೆ? ಬಂದದ್ದು ಯಾಕೆ ಹೇಳು? ತರಣಿ ವಂಶ ಪ್ರದೀಪ ರಾಮನ ತುರಗವನ ತರಣಿ ವಂಶ ಪ್ರದೀಪ ರಾಮನ ತುರಗವನ ಬೇಗರಿ ಕರವನ ಶತ್ರು ಹಾಕಲಿಗೆ
ತರುಣತನವ ಕೈಯಲ್ಲಿ ಶಿರವ ತಟ್ಟಾಡುತ್ತ ತರುಣತನವ ಕೈಯಲ್ಲಿ ಶಿರವ ತಟ್ಟಾಡುತ್ತ ಅಂತಕ ಪುರವ ಬಯಸುವೆ ಇದು ಪ್ರಭು ಶ್ರೀರಾಮಚಂದ್ರನ ಥರಡಿ ವಂಶ ಪ್ರದೀಪರಾಮನ ಕುದುರೆಯನ್ನು ಬಂಧಿಸಿದ್ದೀರಿ. ಕುದುರೆಯನ್ನು ನೀವು ಬಿಟ್ಟಿರಿ ಅಂತ ಆದ್ರೆ ಪುತ್ರ ಮಿತ್ರಾದಿಗಳ ಜೊತೆಲಿ ಬದುಕುವುದಕ್ಕೆ ಸಾಧ್ಯ ಉಂಟು. ಆದ್ರೆ ಯಮನಾಲಯವನ್ನು ಸೇರುತ್ತೀರಿ. ನಿನ್ನ ಚಂದ್ರವನ್ನಾಗುವುದರುವ ಬಂಧಿಸಿದ ಹಯವನ್ನು ಬಿಡೆ. ಅವ ದೊಡ್ಡ ದೊಂಡನಾಯಕನ ಶತ್ರುಘ್ನ. ಅವನಿಂದ ಏನಾಗ್ತದೆ ನೋಡ್ತೇನೆ. ಅಧಿಕ ಪ್ರಸಂಗ ಮಾತಾಡಿದ್ರೆ ಕಂಬಕ್ಕೆ ಕಟ್ಟಿ ಕಂಬಕ್ಕೆ ಕಟ್ಟತೀಯ. ಕಟ್ಟುವ ಕಂಬ ಉಳಿದೀತ ನಿನ್ನದು. ಏನದು? ಅದನ್ನೇ ಕಿತ್ತುಕೊಂಡು ಹೋದೇನು ನಾನು. ಅದು ನೀನು ಕಂಬವು ಬಿಡ್ಲಿಕ್ಕಿಲ್ಲ. ಕೂಡುತ್ತದೆ ಅಂತ ಹೇಳಿದ. ಅಲ್ಲ, ನನ್ನನ್ನು ಬಂಧಿಸುವಂತ ಕಂಬ ನಿಮ್ಮಲ್ಲಿಲ್ಲ ಅಂತ ಹೇಳಿ. ಏನಿಲ್ಲದೆ ತಾರದಿ ಹೇನೇಮ ಅವನು ಪ್ರಭು ಶ್ರೀರಾಮಚಂದ್ರನೇಕೆ ಅವನ ನಾಮಸ್ಮರಣೆಯನ್ನು ಮಾಡಿ ಇದಕ್ಕೆ ವಜ್ರಮುಷ್ಟಿ ಅಂತ ಹೆಸರು ಹಿಡಿದು ಗುದ್ದಿದೆ ಅಂತ ಆದ್ರೆ ನೊರ ರಕ್ತವನ್ನು ಕಾರಿ ಸಾಯ್ತಿದ್ದೆ ನೀನು. ಆದ್ರೆ ತಾರದಿಹೆ ನೇಮವನು ನನಗೊಂದು ನೇಮ ಕೊಡ್ಲಿಲ್ಲ. ಹೋಗು ಸಂಧಾನವನ್ನು ಮಾಡಿ ಬಾ ಅಂತ ಹೇಳಿದ. ಆ ಕಾರಣಕ್ಕೆ ಇಷ್ಟು ಮಾತಾಡಿದ್ದು ನಾನು. ಈಗ ನೇಮ ಇಲ್ಲಲ್ಲ. ನಿನಗೆ ಅರ್ಥ ಆಗುತ್ತದೆ ಎನ್ನುವ ಕಾರಣಕ್ಕೋಸ್ಕರವಾಗಿ ಮಾತಾಡಿದ್ದು. ಬೇರೆಯವರಾದ್ರೆ ಇಷ್ಟೊತ್ತು ಮಾತಾಡ್ತಿರ್ಲಿಲ್ಲ. ಬಿಡು. ಈಗ ನೇಮ ಇರ್ತಿದ್ರೆ ಏನು ಮಾಡ್ತಿದ್ದೀನಿ? ಎಂತದ್ದು ನೇಮ ಇರ್ತಿದ್ರೆ ಬೇಕಾದ ಹಾಗೆ ಮುಗಿಸ್ತಿದ್ದೆ ನಿಂದ. ನೀನು ಲಂಕಾದಾನ ಮಾಡುವಾಗ ನೇಮ ತಗೊಂಡಿದ್ಯಾ? ಎಲ್ಲಿ? ಪಾಪಿ. ಅಲ್ಲಿ ಮಾಡಬಾರ್ದು ಅಂತ ಹೇಳಿಲ್ಲ. ಅಲ್ಲ, ಮಾಡ್ಬೇಕು ಅಂತ ಹೇಳಿ. ಅದಿಲ್ಲ. ಅಲ್ಲಿ ಜಾಂಬವರು ಹೇಳಿದ್ದಾರೆ, ಎಲ್ಲಿ ಕೊಕ್ಕದೆ ಕೊನರದೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಬರೋದಕ್ಕೆ ನೀನೇ ಸಾಮರ್ಥ್ಯವಂತ ಅವರು ಹೇಳಿದ್ದಾರೆ. ಈಗ ಹೇಳಿದ್ದಾರೆ ದೂತನಾಗಿ ಹೋದವ ಅದೆಲ್ಲ ಅಧಿಕ ಪ್ರಸಂಗ ಮಾಡ್ಲಿಕ್ಕೆ ಉಂಟಾ? ಅದು ಕೂಡ್ತದೆ ನನ್ನಿಂದ. ಕೂಡ್ತದೆ. ನೋಡುವ, ಇಲ್ಲಿ ಕೂಡಿದ್ರೆ ಮಾಡು. ಆಗುತ್ತದೆ. ಆಗುತ್ತದೆ. ಅದು ಈಗ ಶತ್ರುಘ್ನ ದೇವ ರಾಮಚಂದ್ರ ದೇವ ಹೇಳಿದ್ರೆ ಮಾಡ್ತಿದ್ದೆ ನಾನು ಅಷ್ಟು. ನೀನು ನಿನಗೆ ಹಾಗೆ ಹೇಳಿದ್ರೆ ಹೇಳದೆ ಇದ್ದದ್ದರಿಂದ ನೀನು ಬದುಕಿದೆ. ಇಲ್ಲದೆ 2 ಹನುಮಂತ ಆಗ್ತಿತ್ತು. ಹೌದು, 2 ಅನು ಇನ್ನು 2 ಸಲ ಕೂದಿ ಹೋಗ್ತಿತ್ತು. ಆಗ ನಿನಗೆಲ್ಲ 2 ಕಾಣುವ ಕಾಲ ಬಂದಿದೆ ನಿನಗೆ. ನಿನಗೆ ಒಂದೊಂದೇ ಕಾಣುದಿಲ್ಲ. ಯಾವ ದೃಷ್ಟಿ ಕಣ್ಣೆರಡಾದ್ರೂ ದೃಷ್ಟಿ ಒಂದೇ. ನಿನಗೆ 2 ಆಗುವ ಕಾಲ ಬಂದಿದೆ ನಿನಗೆ. ನಾನು ಹೊಡೆದು ಕೊಲ್ತಿದ್ದೆ. ತಲೆ ಬೇರೆ ಮುಂಡ ಬೇರೆ ಆಗುವ ಕಾಲ ಉಂಟು ನಿನಗೆ. ಹೌದಾ? ಹೌದು. ನೋಡುವ. ಹೌದಾ? ನೋಡುವ, ಬರ್ಲಿ. ಹೊಡೆದು ಕೊಲ್ತಿದ್ದೆ. ಆದ್ರೆ ಒಂದು ನಮಗೆ ಭಯ ಆಗುದು. ಕೆಲವು ವರ್ಷದ ಹಿಂದೆ ಒಂದು ರೋಗ ಬಂದಿದೆ. ಪುನಃ ಈ ಮಂಗ ಸತ್ತು ಮಂಗನ ಕಾಯಿಲೆ ಬರುದು ಯಾಕೆ? ಅದಕ್ಕೆ ಬಿಟ್ಟದ್ದು. ನೋಡುವ ಯಾರು ಬರ್ತಾರೆ. ಬರುತ್ತಿರುವ ಕಣೆಯನ್ನು ಮುರಿದಿದ್ದೇನೆ. ಎಣಿಸಬೇಡ ಬಡರ್ ಪಾಲರಣವಿದೆನ್ನುತ್ತ ವೀರಮಣಿ
ಕಡೆಯಿಂದ ಒಂದು ತಪ್ಪಾಗಿದೆ. ಏನದು? ಸಂಧಾನಕ್ಕೆ ಅವನನ್ನು ಕಳಿಸಬಾರ್ದಿತ್ತು. ಯಾಕೆ? ನಾನೇ ಬರ್ತಿದ್ರೆ ಪ್ರಕರಣ ಈಗ ಮುಗ್ಧ ಆಗ್ತಿತ್ತು. ನಾನು ಕಡಿಮೆ ಮಾತಾಡಿದ್ದು ಗೊತ್ತುಂಟ ಇನ್ನು ಸಾಮಾನ್ಯವಾದ ಶರಗಳಿಂದ ಫಲಿತಾಂಶ ಬರುವುದಿಲ್ಲ ಅಂತ ಆದ್ರೆ ಘೋರ ಕಪರ್ದಿನಿಯನ್ನು ಹೂಡಿದರೆ ಪ್ರಶಮನದಿಂದ ಮುರಿದೆಯ ಇದೋ ಸಂವರ್ತ ಮಾರ್ತಾಂಡವನ್ನು ತೆಗೆದಿದ್ದೇನೆ. ಶರವಿದೆ, ಇದೋ ಪ್ರಯೋಗಿಸ್ತೇನೆ. ಚಂದ್ರ ಚೂಡ ನಮ ಶಿವಾಯ ಎನ್ನುವ ಉದ್ಗಾರ ಅದು ಆರ್ತಧ್ವನಿ. ಭಕ್ತ ರಕ್ಷಕನಾದ ಸದಾಶಿವನನ್ನೇ ಬೆಚ್ಚಿ ಬೀಳಿಸುವ ಸ್ಥಿತಿ. ಜ್ಯೋತಿರ್ಮೇಧದಲ್ಲಿ ರಾಮಕಿಂಕರರ ಅಟ್ಟಹಾಸವಂತೆ ರಾಮಸೇನೆಯ ಬಗ್ಗೆ ನಮ್ಮ ವಿರೋಧ ಇಲ್ಲ. ಹಾಗೆಂದು ಶಿವಸೇನೆಗೆ ಆಘಾತವಾಗುವ ಕಾಲದಲ್ಲಿ ಈ ಸಲ ನಮ್ಮದ್ದು ಎರಡೆರಡಾಗಬಾರದಲ್ಲ. ಎರಡೆರಡಾಗಿ ಯಾವುದಕ್ಕೆ ಯಾವುದು ಅಂತ ನಾಳೆ ಪ್ರಶ್ನೆ ಬರಕೂಡದು. ಆದ್ದರಿಂದಲೇ ಜಾಗೃತಾವಸ್ಥೆಯನ್ನು ತಳೆಯಬೇಕು. ಹಾಗಾದ ಕಾರಣವೇ ಏನು ಇದಕ್ಕೆ ಮೂಲ ಎಂಬ ಹಾಗೆ ತಿಳಿದು ತೋರ ಭಾಗೀರಥಿ ಹರಿಯುತ್ತಾ ಇದ್ದಾಳೆ. ಜಟಾಜೂಟನಾಗಿ ವೃಷಭ ವಾಹನನಾಗಿ ಎದ್ದು ನಿಂತಿದ್ದೇನೆ. ನಮ್ಮ ಗಣೇಶ ಎಲ್ಲಿದ್ದಾನೆ? ಇದ್ದಾನಲ್ಲ, ಪಾಪ ಅವನಿಗೆ ಇದು ಹೆಚ್ಚಾಯ್ತು ಅಂತ ಕಂಡಿರಬೇಕು. ಹೌದು, ಆದ್ದರಿಂದಲೇ ಎಬ್ಬಿಸಬೇಕು. ಗಣೇಶ ಮುಖ್ಯರನ್ನು ಎಬ್ಬಿಸಿ ಪವರಕ್ಕಾಗಿ ಕಳುಹಿಸಿಕೊಟ್ಟಿದ್ದೇನೆ. ಹೋದವರೆಲ್ಲ ಅನುಗ್ರಹ ಮಾಡಿ ಹಿಂತಿರುಗಿದ್ದಾರಂತೆ. ಆದರೆ ನಾವು ಹಾಗಲ್ಲ. ಅನುಗ್ರಹ ಪ್ರಸಾದ ಕೊಡಬೇಕು ಅಂತಿದ್ರೆ ಸ್ವಲ್ಪ ನಮ್ಮ ಪ್ರಭಾವ ತೋರಿಸಬೇಕಲ್ಲ. ಹಾಗಾದ ಕಾರಣ ಸಾಗುತ್ತೆ. ಎಲೆ ಶತ್ರುಹ, ಸೂರ್ಯವಂಶದ ಎಲೆ ನೀನು. ಸೂರ್ಯವಂಶದ ಬೇರೇನು ಎನ್ನುವುದನ್ನರಿಯದೇ ಇದ್ದವನಲ್ಲ ನಾ. ಭಾಗೀರಥಿಯನ್ನೇ ಧಾರಣೆ ಮಾಡಿದ ಗಂಗಾಧರ ಇವತ್ತು ನಿನ್ನ ಸಮ್ಮುಖದಲ್ಲಿ ನಿಜಾರ್ಥದಲ್ಲಿ ಬಂದು ನಿಂತಿದ್ದೇನೆ. ಯಾಕೆ ಬಲ್ಲೆಯ? ಹೇಗಿತ್ತು ನಮ್ಮ ಜ್ಯೋತಿರ್ಮೇಧ? ಏನು ಕಾಣುತ್ತಾ ಇತ್ತು? ಬೇಸರ ಏನು ಗೊತ್ತಾ?
ಈ ಹೊತ್ತಿಗೆ ನೋಡ್ಲಿಕ್ಕೆ ಆಸನ ಕಾಣ್ತದೆ ಬಿಟ್ರೆ ಅಲ್ಲಲ್ಲಿ ಗಗನದಲ್ಲಿ ಒಂದೊಂದು ನಕ್ಷತ್ರ ಕಂಡ ಹಾಗೆ ತಲೆ ಕಾಣ್ತದೆ. ಹಾಗಿದ್ರೆ ಇದಕ್ಕೆ ಕಾರಣ ಏನು? ಅಷ್ಟು ಉಳಿಸಿದ್ದು ಯಾಕೆ ನೀವು ಬರ್ತೀರಿ ಅಂತ ಅಲ್ಲ, ಇದರ ಹಿಂದೆ ಏನುಂಟು ಅಂತ ನೋಡಿದೆ ನಾನು. ಆದ್ದರಿಂದ ಇದು ನಿಮ್ಮವರ ಪ್ರಭಾವ. ನೀವು ಬಂದು ಜ್ಯೋತಿರ್ಮೇಧದ ಶಿವಭಜಕರನ್ನೆಲ್ಲ ಸೋಲಿಸಿದ್ದೀರಿ, ಧರೆಗೊರಗಿಸಿದ್ದೀರಿ ಎನ್ನುವ ವರ್ತಮಾನ ತಿಳಿದಿದ್ದೇನೆ. ಈ ಕಾಲದಲ್ಲಿ ಎತ್ತು ಬಂದಿದ್ದೇನೆ, ಮಮ್ಮ ಕಿಂಕರನನ್ನು ಮಡುಹಿದೆಯಲ್ಲ ಮತ್ತು ಹೇಳಿದೆಯಂತೆ ಅಹಿ ವಿಭೂಷಣ ಗಂಜೇನು. ನೋಡೋಣ, ನಾನೇ ಬಂದು ನಿಂತಾಗ ನಿನಗೆ ಅಳುಕು ಬರ್ತದೋ ಇಲ್ವೋ? ಕೊಡುವೆ ಮೂಢರು ನಾವಲ್ಲ. ನಿನ್ನ ನರಿತ ಕಾರಣವೇ ಸಂಧಾನಕ್ಕಾಗಿ ಹನುಮನನ್ನು ಕಳುಹಿಸಿಕೊಟ್ಟೆವು. ಸಂಧಾನ ವಿಫಲವಾಯಿತು. ರಾಮನನ್ನು ಜರೆದ ನಾಲಿಗೆ ಉಳಿಯಬಾರದೆಂಬ ಕಾರಣಕ್ಕಾಗಿ ಕಂಠವನ್ನು ಕತ್ತರಿಸಿದ್ದೇನೆ. ನೀನೇ ಆದರೂ ಕೂಡ ಇದಿರಾಗಿ ಬಂದರೆ ನಿನಗಂಜುವೇನೆ. ಇಷ್ಟರವರೆಗೆ ನಾನು ಬಂದದ್ದು ಇಲ್ಲಿ ಬಂದಿರುವ ನಿಮಗೆ ಒಂದು ಪಂಚಾಮೃತ ಕೊಡಬೇಕು ಅಂತ. ಅದು ಶಿವ ಪಂಚಾಮೃತ ಆಗುತ್ತಾ ಇತ್ತು. ಆದರೆ ನಿಮಗೆ ಯಕ್ಷ ಪಂಚಾಮೃತವೇ ಆಯಿತು. ಯಕ್ಷ ಅಂದ್ರೆ ಕಾಣದೇ ಇರುವಂತಹದ್ದು ಅಂತ ಅರ್ಥ. ಕಾಣುವುದಕ್ಕಾಗಿ ಬಂದ ಪರಶಿವ ಕೊಟ್ಟರೆ ಏನು ಕೊಟ್ಟಾನು ತೋರಿಸಬೇಕಾ? ಕ್ಷಮೆಯನ್ನು ಧರಿಸಿ ಪವನ ಜನ ವಿನಯದಿ ಕರೆದು ಪೇಳಿದಲಾಗಲತಿ ಮಾಧುರ್ಯ ವಚನದಲ್ಲಿ ವೀರ ವೀರ
ವೀರಮಣಿ ಶತ್ರುಘ್ನೆ ವಾದಿದಾರಿಯೊಳಗೊರಗಿದೆ ವೀರಮಣಿ ಶತ್ರುಘ್ನೆ ವಾದಿದಾರಿಯೊಳಗೊರಗಿದೆ ವೀರಮ ಶ್ರೀರಾಮನಿಗರೆ ಮಾರುತಾತ್ಮಜ ತಾಳು ಸೈರಣಿಯೇ ಶ್ರೀರಾಮನಿಗರೆ ಹೋರಾಟವನ್ನು ನಾವು ಮಾಡಿದ್ದೇವೆ. ತಡೆದೆಯಲ್ಲ ಯಾಕಾಗಿ? ನೀನು ಚಿರಂಜೀವಿ, ವಜ್ರ ಶರೀರಿ, ನಾನಾದರೂ ಸಂಜೀವ. ಅಂದ್ರೆ ಲೋಕದ ಸಮಸ್ತ ಜೀವ ಅಂದ್ರೆ ಸಮಷ್ಟಿಯಲ್ಲಿ ಸಮತೋಲನ ಸ್ಥಿತಿಯಲ್ಲಿ ಪಾಲಿಸುವವ. ಆದ್ದರಿಂದ ನೀನು ನಾನು ಹೋರಾಟ ಮಾಡಿದೆವು ಅಂತಾದರೆ ಪರಿಣಾಮದಲ್ಲಿ ಏನಾದೀತು? ಯುಗವೆಷ್ಟು ಸಂದರು ಇದು ಮುಗಿದೀತ. ಮುಗಿಸಬೇಕು, ನಾವು ಮುಗಿಸಬೇಕು. ನಮಗೆ ವಿಸ್ತರಿಸುವುದಕ್ಕೂ ಗೊತ್ತಬೇಕು, ಮುಗಿಸುವುದಕ್ಕೂ ಗೊತ್ತಬೇಕು. ಕೆಲವರಿಗೆ ಜೀವಮಾನದಲ್ಲಿ ಮುಗಿಸ್ಲಿಕ್ಕೆ ಗೊತ್ತಿಲ್ಲ. ಅವರೊಂದು ಎಳೆಯುವುದಂದ್ರೆ ಎಂತದ್ದು? ಎಳೆಯಲಿಕ್ಕೆ ಆರಂಭ ಮಾಡಿದ್ರೆ ಎಲ್ಲಿ ನಿಲ್ಲಿಸಬೇಕು ಎಲ್ಲಿ ಮುಗಿಸಬೇಕು ಅಂತಲೇ ಗೊತ್ತಿಲ್ಲ. ಜೀವಮಾನದಲ್ಲಿ ಈಗ ನೀವು ನನ್ನ ಬಾಲ ಕೇಳುವುದೇ ಅಲ್ಲ, ನನ್ನ ಬೆಳೆಸ್ತಂದ್ರೆ ಬೆಳೆಯುವುದೇ ಅದು. ನಿನ್ನ ಬಾಲ ಆದ್ರೂ ಆದೀತು. ಕೆಲವು ಬಾಲರ ಬಗ್ಗೆ ಹೇಳಿ ಅದೇ ಅವರಿಗೆ ಎಷ್ಟು ಪ್ರಾಯ ಆದ್ರೂ ಬಾಲ ಬುದ್ಧಿ. ಆದ್ದರಿಂದ ಬಾಲಕ್ಕಾದ್ರೂ ಬುದ್ಧಿ ಜೀವನದಲ್ಲಿ ಆರಂಭ ಅಂತ್ಯ ಇದು ಹೇಗೆ ಸಾಗಬೇಕು ಅಂತ ಗೊತ್ತಿರಬೇಕು. ಆರಂಭದಲ್ಲಿಯೂ ಶೃಂಗಾರ, ಕೊನೆವರೆಗೂ ಶೃಂಗಾರದಲ್ಲೇ ಇರುವುದಲ್ಲ. ಬದುಕಿನ ಶೃಂಗಾರ ಇನ್ನೊಬ್ಬರ ಬದುಕಿಗೆ ಆಕಾರವಾಗಬೇಕು. ಯೌವನದ ಶೃಂಗಾರ ವೃದ್ಧಾಪ್ಯಕ್ಕಲ್ಲ, ಆರಂಭಿಸುವಾಗ ಇದ್ದಂತಹ ಲಯ ಕೊನೆಗಲ್ಲ. ಲಯದಲ್ಲಿ ಹಂತ ಹಂತವಾದ ಬದಲಾವಣೆಗಳು ಗೋಚರವಾಗಬೇಕು. ಇದು ಆದಿ ದಂಪತಿಯಲ್ಲಿ ಶಿವನಾದ ನೀನು ಹೇಳಬೇಕು ಅಲ್ವೇ? ಆದ್ದರಿಂದ ಇದು ಇನ್ನೊಬ್ಬರ ಬಗ್ಗೆ ನೋವಲ್ಲ. ಇನ್ನಾದರೂ ಸ್ವಲ್ಪ ಕೇಳಿ ಆದ್ರೂ ಅರ್ಥ ಮಾಡಿಕೊಳ್ಳಲಿ. ಆ ನಿಟ್ಟಿನಿಂದ ಆಡಿದ್ದು. ಯಾಕೆ? ಸ್ವಾರ್ಥಪರರಲ್ಲ ನಾವು, ನಿಸ್ವಾರ್ಥಪರರಾಗಿ ಪ್ರಪಂಚದ ಕಲ್ಯಾಣವನ್ನು ಮಾಡುವುದಕ್ಕಿರುವವ. ಇವತ್ತು ಯುದ್ಧ ಯಾಕೆ ನಿಲ್ಲಿಸಿದೆ ಬಲ್ಲೆಯ? ನಿನ್ನದ್ದಾದ ವಿಕ್ರಮದ ಯಶೋಗಾಥೆಯನ್ನು ತಿಳಿದವ ನಾನು. ನೀನು ನಾನು ಹೋರಾಟ ಮಾಡಿದರೆ ಜಯ ಅಪಜಯ ಇತ್ಯರ್ಥವಾಗುವುದಕ್ಕಿಲ್ಲ. ಆದ್ದರಿಂದ ದುರವ ನಿಲ್ಲಿಸಿದ್ದೇನೆ. ಮುಂದೆ ಪರಿಣಾಮ ಏನಂತ ಬೇಕು ನೋಡಿದೆಯಾ? ಶತ್ರುಹ ವೀರಮಣೀಯರ ಈ ಪಾಳಯ ಧರಣಿಯಲ್ಲಿ ಹೊರಗಿದೆ. ಹಾಗಾದ ಕಾರಣ ಈಗ ನಿನ್ನಲ್ಲಿ ಕೇಳುತ್ತೇನೆ. ನಿನಗೆ ಮೆಚ್ಚಿದ್ದೇನೆ ನಾನು, ಮೆಚ್ಚಿದ ನಾನು ಸದಾಶಿವನಾಗಿ ರಾಮಭಕ್ತನಾದ ನಿನಗೆ ವರ ಕೊಡಬೇಕು ಅಂತಿದ್ದೇನೆ. ಕೇಳುವೆಯ? ರಾಮನ ಕರುಣಾರಸದೊಳಗೆ ರಾಮನ ಕರುಣಾರಸದೊಳಗೆ ರಾಮನ ಕರುಣಾ ರಸದೊಳಗೆ ಅಯ್ಯೋ ಶ್ರೇಷ್ಠತೆಯನ್ನು ಕೊಡುತ್ತೀರಿ ಎನ್ನುತ್ತೀರಿ. ನಿಜವಾದ ಶ್ರೇಷ್ಠತೆ ಯಾವುದೆನ್ನುವುದನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಸ್ವಾಮಿ. ಮಾತ್ರವೇ ಅಲ್ಲ, ಅಹಂಕಾರಶೀಲನಾಗುತ್ತೇನೆ ಅಂತ ತಿಳಿಯಕೂಡದು. ಸರಿ, ನಾನು ಪ್ರಭುವಾದಂತಹ ರಾಮನ ಪ್ರಭುತ್ವವನ್ನು ಒಪ್ಪಿಕೊಂಡವನು. ನಾನು ಅವನಿಗೆ ದಾಸ. ಒಬ್ಬ ಯಜಮಾನನಲ್ಲಿ ಕೆಲಸಕ್ಕಿರುವಂತಹ ಆಳು ಮತ್ತೊಬ್ಬ ಯಜಮಾನನಲ್ಲಿ ಏನಾದ್ರೂ ಬೇಡುತ್ತಾನೆ ಪಡೆಯುತ್ತಾನಂತಾದ್ರೆ ತನ್ನ ಯಜಮಾನನಲ್ಲಿ ಕೊರತೆ ಉಂಟೆನ್ನುವುದನ್ನು
ಪ್ರಪಂಚಕ್ಕೆ ಕಾಣಿಸಿಕೊಟ್ಟ ಹಾಗಾಗುತ್ತದೆ. ಸತ್ಯ. ನನಗೆ ಬೇಕಾದ್ದೆಲ್ಲವೂ ರಾಮಚಂದ್ರ ಪ್ರಭುವಿನಿಂದಲೇ ಸಿಕ್ಕಿದೆ. ಅದಕ್ಕಿಂತ ಮಿಗಿಲಾದದ್ದು ನನಗಿನ್ನೇನೂ ಬೇಡ. ಜೀವನದ ಧನ್ಯತೆ ಸಾರ್ಥಕತೆ ಎಲ್ಲವೂ ಪ್ರಭುವಿನಿಂದ ಒದಗಿ ಬಂದಿದೆ. ಮಾತ್ರವೇ ಅಲ್ಲ, ಇನ್ನೊಂದುಂಟು. ವರ ವ್ಯಾತಕ್ಕೆ ನನಗೆ ಕೊಡಬೇಕಾದ್ದನ್ನು ನೀವು ಮೊದಲೇ ಕೊಟ್ಟಿದ್ದೀರಿ. ಆಡಿದಿರಲ್ಲ, ವಾಯುದೇವನ ಸ್ತಂಭೀಭೂತನಾದಾಗ ನೀವೆಲ್ಲರೂ ನನಗೆ ಅನುಗ್ರಹವನ್ನು ಮಾಡಿದವರು. ಸತ್ಯ. ಹಾಗಿದ್ರೆ ಯಾಕೆ ಅನುಗ್ರಹ ಮಾಡಬೇಕಾಯ್ತು? ನನಗೆ ಮರಣ ಬಂತೆನ್ನುವ ಕಾರಣಕ್ಕೋಸ್ಕರವಾಗಿ ವಾಯು ಸ್ತಂಭೀಭೂತನಾದ. ನನಗೆ ಮತ್ತೆ ಚೇತನವನ್ನು ಕೊಟ್ಟ ಅಲ್ಲಿಗೆ ವಾಯುದೇವನ ಪ್ರಸನ್ನನಾಗುತ್ತಾನೆ. ನಿಜ. ಆದ್ರೆ ಮತ್ತೆ ಪ್ರತಿಯೊಬ್ಬ ದೇವತೆಗಳು ಕೂಡ ಅನುಗ್ರಹ ಮಾಡಿ ಯಾಕೆ ಹಾಗೆ ಕೊಟ್ಟಿರಿ? ನನ್ನಿಂದಲಾಗಿ ಮುಂದೆ ರಾಮ ಸೇವೆಯಾಗಬೇಕು ಸತ್ಯ ಎನ್ನುವುದನ್ನು ನೀವೇ ದೂರದರ್ಶಿತ್ವದ ಯೋಚನೆಯನ್ನು ಮಾಡಿಕೊಂಡೇ ಕೊಟ್ಟಿದ್ದೀರಿ. ನಿಜ. ಮೊದಲೇ ಅಷ್ಟು ಕೊಟ್ಟಿರುವಾಗ ಮತ್ತೆ ನಾನು ಮತ್ತೆ ಮತ್ತೆ ಕೇಳುವ ಅವಶ್ಯಕತೆ ಉಂಟಾ? ಅಲ್ಲ. ಹೌದಾ? ನನಗೆ ಸಿಕ್ಕಿದೆ, ಅಲ್ಲಿ ಸಿಕ್ಕಿದೆ. ಹೌದಾ? ಹಾಗಿರುವಾಗ ಮತ್ತೆ ಕೇಳುವ ಅವಶ್ಯಕತೆ ಒಂದು ಉದಾತ್ತವಾದ ಚಾರಿತ್ರ್ಯ. ಕೆಲವರಿಗೆ ಎಷ್ಟು ಸಿಕ್ಕಿದ್ರು ಸಾಕು ಅಂತ ಆಗೋದಿಲ್ಲ. ಆದ್ರೆ ನೀನು ಸಿಕ್ಕಿದ್ದು ಮೊದಲದ್ದೇ ಸಾಕು. ಈಗ ನಮ್ಮದ್ದು ಏನಿದ್ರು ಸೇವೆ ಅಂತ ಹೇಳ್ತಾ ಇದ್ದೀವಿ. ಹಾಗಲ್ಲ, ಮೊದಲಲ್ಲಿ ತೀರ್ಮಾನ ಆಗಿಲ್ಲ, ತಿಳಿಬೇಕು. ದುಡಿಮೆಗೆ ಸಿಗುವ ವೇತನಕ್ಕಿಂತ ಸೇವೆಗೆ ಸಿಗುವ ಪ್ರಸಾದ ದೊಡ್ಡದು ಹನುಮಂತ. ಅದು ಉಳಿಯುತ್ತದೆ, ಅದು ಉಳಿಯುತ್ತದೆ. ನಮಗ ಯೋಚನೆ ಉಂಟು. ಆದ್ರೆ ಏನು ಮಾಡುವ, ಹೇಳಿಕೊಳ್ಳೋರು ಹೇಳಿಕೊಳ್ತಾರೆ. ಅವ್ರು ಹೋದಲ್ಲಿ ಬೇಕು ಬೇಕಾದಾಗ ಕೇಳ್ತಾರೆ, ಹೇಳುವವರು ಹೇಳಿ. ಆದ್ರೆ ನಮಗೆ ಧನ್ಯತಾಭಾವ ಸತ್ಯ. ಆ ಕಾರಣಕ್ಕಾಗಿ ಕೇಳ್ತಾ ಇದ್ದೇವೆ. ಬೇರೆ ಬೇಡ ಸ್ವಾಮಿ. ಆ ಕಾರಣಕ್ಕೋಸ್ಕರವಾಗಿ ಯಾವ ವರಗಳ ಹಂಗೂ ನನಗೆ ಬೇಡ. ಇರುತ್ತೀರೆ ರಾಮನ ಕರುಣದಲ್ಲಿ ನಿನ್ನ ಹಂಗಿನ ಗೇತಕ್ಕೆ ಆ ಎತ್ತಿಲ್ಲಿ ಹೋಯ್ತಾ ಗೊತ್ತಿಲ್ಲ. ಯೋಚನೆ ಮಾಡಬೇಡ. ಒಂದು ಎತ್ತಿನ ಏರಿಕೊಂಡು ನೀವು ಹೋದ್ರೆ ಒಳ್ಳೆ. ಯೋಚಿಸಬೇಡ. ನಿನಗೆ ಕೊಟ್ಟುತ್ತೇನೆ ಅನ್ನುವುದರ ಅರ್ಥ ರಾಮನಿಂದ ನಿನಗೆ ಪ್ರಾಪ್ತವಾದದ್ದು ಕಡಿಮೆ ಅಂತ ಅರ್ಥ ಅಲ್ಲ. ಒಬ್ಬ ಸಂಪದ್ಭರಿತನಾದ ವ್ಯಕ್ತಿ ಇರ್ತಾನೆ, ಅವನನ್ನು ಸಮಾಜ ಗೌರವಿಸ್ತದೆ. ಅದರ ಅರ್ಥ ಅವನ ಮನೆಯಲ್ಲಿ ಕೊರತೆ ಉಂಟು ಅಂತಲ್ಲ. ನಮ್ಮ ಕರ್ತವ್ಯ ಅವನನ್ನು ಗೌರವಿಸುವುದು ಅಂತ ಅರ್ಥ. ಈಗ ನಿನ್ನನ್ನು ರಾಮಕಿಂಕರನಾಗಿ ಮಾಡಿದ ಒಳ್ಳೆಯ ಸೇವೆಗಾಗಿ ಆಂಜನೇಯ ಸಮ್ಮಾನಿಸ್ತಾ ಇರುವುದು, ನಿನಗೆ ವರ ನೀಡುತ್ತಾ ಇರುವುದು ನಿನ್ನಲ್ಲಿ ದುರ್ಬಲತೆ ಉಂಟು ಅಂತಲ್ಲ. ನಿನ್ನ ಪ್ರಾಬಲ್ಯವನ್ನು ಮೆಚ್ಚಿ ಬಂಗಾರಕ್ಕೆ ಬಂಗಾರವನ್ನು ಸೇರಿಸಿದ ಹಾಗೆ ರಾಮನೆನ್ನುವ ವಜ್ರದ ಮಣಿಗೆ ಶಿವಪ್ರಸಾದವೆನ್ನುವ ಬಂಗಾರದ ಆ ಸರಿಗೆ ಸೇರಲ್ಪಡ್ತದೆ ಅಂತ ಭಾವಿಸು. ಒಲಿದು ನಾ ಕೊಡ್ತಾ ಇರುವುದು, ನೀನಾಗಿ ಬೇಡುವುದಲ್ಲ. ಆದ್ದರಿಂದ ಒಲಿದು ಕೊಡುವ ಶಿವಪ್ರಸಾದವನ್ನು ಬೇಡ ಅಂತ ಹೇಳಬೇಡ, ಸ್ವೀಕರಿಸು. ಈಗ ನೀವು ಕಡೆಗೆ ಬಂದದ್ದು ಯಾಕಂದ್ರೆ ನನಗೆ ಅರ್ಥ ಆಯ್ತು. ಮೊದಲು ನಿಂತು ಮೇಲೆ ನಿಂತು ಹೇಳಿದ್ರೆ ಸತ್ಯ, ಇಂಥದನ್ನು ಮಾಡು ಎನ್ನುವ ಹಾಗೆ. ಈಗ ಹಾಗಾದ್ರೆ ಕೊನೆಯ ಹಂತಕ್ಕೆ ಬಂದಿದೆ. ಹಾಗಾದ್ರೆ ಶಿವಾನುಗ್ರಹ ಇಲ್ಲದೆ, ಶಿವನ ವರವಿಲ್ಲದೆ ರಾಮನ ಅಶ್ವಮೇಧದ ಕುದುರೆ ಮುಂದೆ ಹೋಗ್ಲಿಕ್ಕಿಲ್ಲ ಇಲ್ಲ, ಅಥವಾ ರಾಮ ಅಶ್ವಮೇಧ ಪೂರ್ಣ ಆಗುವುದಿಲ್ಲ ಎನ್ನುವುದು ನಿಮ್ಮ ಸಂಕಲ್ಪ ಉಂಟು ಅಂತಾದ್ರೆ ನಿಮ್ಮಷ್ಟು ಜ್ಞಾನೇಶ್ವರನು ನಾನಲ್ಲ. ಏನೋ ಅಲ್ಪ ಸ್ವಲ್ಪ ನಿಮ್ಮ ಅನುಗ್ರಹದಿಂದಲಾಗಿ ಕಲಿತಿದ್ದೇನೆ. ಆದ್ದರಿಂದ ಒಲಿದರೆ ಬೇಡುವೆ. ಯಾಕಂದ್ರೆ ನೀವು ಒಲಿದಿದ್ದೀರಿ, ಒಲಿದರೆ ಬೇಡುವೆ, ಕೊಡುತ್ತೇನೆ. ಹಾಗಾದ್ರೆ ರಾಮ ಸೇವಾ ಕೈಂಕರ್ಯಕ್ಕೆ ಇದು ಒಂದು ಕೊಡುಗೆಯಾಗುತ್ತದೆ ಅಂತ ಆದ್ರೆ ಒಂದೇ ಬೇಡಿಕೆ ಇರುವುದು, ದ್ರೋಣಾಚಲದೆಡೆಗಾಗಿ ಗೈಯುವೆ. ಅಲ್ಲಿ ಸಂಜೀವಿನಿ ಉಂಟು. ಹೌದೇ? ನೀವು ಸಂಜೀವನ. ಸಂಜೀವನ ಹೌದಾ? ನೀವು ಕಣ್ಣು ಬಿಟ್ಟರೆ ಸುಟ್ಟು ಹೋಗುತ್ತದೆ. ನೀವು ಸಂಜೀವನ. ಸಂಜೀವನ ಆದ್ರೆ ಕಣ್ಣು ಬಿಟ್ಟರೆ ಸುಡುತ್ತದೆ. ಲಯದ ಅಧಿಕಾರಿ. ಕೋಪದಿಂದ ಬಿಟ್ರೆ ಹೌದು. ಆದ್ರೆ ಅಲ್ಲ, ನೀವು ಅಮೃತೇಶ್ವರನು ಹೌದು ಅಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಇವರನ್ನು ನಾನು ಬದುಕಿಸುವುದಕ್ಕೆ ನನಗೆ ತಿಳಿದ ದಾರಿ ಜೀವ ಕಾರುಣ್ಯದ ನೆಲೆಯಿಂದ. ನಮಗೆ ಗೊತ್ತಿರುವಾಗ ಅನ್ಯರಲ್ಲಿ ಬೇಡುವುದಲ್ಲ. ನಮ್ಮಲ್ಲಿ ಪರಿಹಾರ ಮಾಡುವಷ್ಟು ಸಾಮರ್ಥ್ಯ ಇರುವಾಗ ಯಾರಲ್ಲಿ ಉಂಟು ಅಂತ ನೋಡುವುದಲ್ಲ. ನನಗೆ ಸಾಧ್ಯ ಉಂಟು. ಸಾಧ್ಯ ಆ ಕಾರಣ ದ್ರೋಣಾಚಲದೆಡೆಗಾಗಿ ಹೋಗುತ್ತೇನೆ. ಅಲ್ಲಿರುವಂತಹ ಸಂಜೀವನವನ್ನು ನಾನು ತರುತ್ತೇನೆ. ಅಲ್ಲಿ ಸಂಧಾನಕರಣಿ ಮತ್ತೆ ಬೇರೆ ಬೇರೆ ಎಲ್ಲ ಉಂಟು ಅಂತ ನಮಗೆ ಅವರು ಸಾವರ್ಣ್ಯಕರಣಿ, ವಿಶಲ್ಯಕರಣಿ, ಸುವರ್ಣಕರಣಿ, ಲಂಕೆಯಲ್ಲಿ ಒಬ್ಬರು ವೈದ್ಯರು ನೀನು ಯಾವ ಕರಣಿಯನ್ನು ಬೇಕಿದ್ರು ಹೌದು ತರ್ತೇನೆ. ಆದ್ರೆ ಅಲ್ಲಿಯ ತನಕ ನೋಡಿ, ಕೆಲವರೆಲ್ಲ ಇದ್ದಾರೆ, ಬಿದ್ದಿದ್ದಾರೆ. ಬಿದ್ದಿಯ ಹೆಣಗಳ ಕಾದಿ ಇಷ್ಟಾದ್ರೂ ಇದ್ದಾರಲ್ಲ. ಹೌದು ಹೌದು, ಇವರೊಂದು ಎದ್ದು ಹೋಗದಾಗೆ ನೀವೇ ನೋಡು. ಯೋಚನೆ ಮಾಡಬೇಡ. ಇನ್ನು ನಾ ಹೋಗುವಲ್ಲಿವರೆಗೆ ಅವರನ್ನೊಂದು ಹೋಗ್ಲಿಕ್ಕೆ ಬಿಡುವುದಿಲ್ಲ. ಹೌದಾ? ಶೀಘ್ರವಾಗಿ ಹೋಗಿ ಬರ್ತೇನೆ. ಅಂದಿಗ ಮಾರುತಿಯ ಕಾಣುತ್ತ ಪುರಗರ ಧೀರ ಧೀರೆಗೆ ತಾಳಿಯಾಡು ತಂದು ಸಂಶಯ ವಾರ ವಾರದಿ ಕೇಳಿ ಮನದೊಳು ತಾರದಿ ನದಿಗಳನ್ನು ಮಳೆದಿಗ ಭೂರಿ ಎಲ್ಲವರು ದೇವಿಯ ಪೇಳೆನಗೆ ದ್ರೋಣಾಚಲದೆಡೆಗೆ ಇದು ಸಂಜೀವನವನ್ನು ತಂದಿದ್ದೇನೆ.
ಚಾರು ಸಂಜೀವನವನ್ನು ನೀ ತಂದಿತ್ತಿ. ಇದರ ಉಸಿರಾಟದಲ್ಲಿ ಕೆಲವರು ಸ್ವಲ್ಪ ಅಲುಗಾಡಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಉಸಿರು ಯಾವತ್ತೂ ಹೋಗದ ಹಾಗೆ ನಾ ಅವರ ಎದೆಯ ಬೆಸುಪಾಗಿ ಕಾದಿದ್ದೇನೆ, ಅದರಿಂದ ಹೊರಬಂದಿದ್ದೇನೆ. ಉಭಯ ಸೇನೆಯೂ ಬಿದ್ದಿದೆ. ಇದರಿಂದ ಉಭಯ ಪಾಳೆಯವನ್ನು ಹೇಗೆ ಜೀವಿಪೆಯಾ? ತಪ್ಪಾಗಿ ಭಾವಿಸಬಹುದು. ಈಗ ನೀವು ಈ ಸಂಜೀವನದಿಂದ ನಮ್ಮ ರಾಮಸೇನೆಯನ್ನು ಬೇಕಾದ್ರೆ ನಾನು ಎಬ್ಬಿಸ್ತೇನೆ, ಆ ಕಡೆಯಿಂದ ಶಿವಸೇನೆ ಹೇಳುದು ಬೇಡ ಸ್ವಾಮಿ. ಯಾಕೆ ಗೊತ್ತಾ? ನಾನೀಗ ಆ ಕಡೆ ವೀರಮಣಿಯವರನ್ನು ಎಬ್ಬಿಸುವುದು, ನಮ್ಮವರನ್ನು ಎಬ್ಬಿಸುವುದು, ಮತ್ತೆ ಅವರು ಹೊಡೆದಾಡಿಕೊಳ್ಳುವುದು, ಮತ್ತೆ ಬೀಳುವುದು, ಮತ್ತೆ ನಾವು ಹೊಡೆದಾಡುವುದು, ಪುನಃ ಸಂಜೀವಿನಿ ತರುವುದು. ಇದೇ ಆದ್ರೆ ಮತ್ತೆ ಯೋಚನೆ ಮಾಡಬೇಡ. ಬಹುಶಃ ತಲೆ ಇದ್ರೆ ಈ ಸಲ ರಾಮಸೇನೆ ಶಿವಸೇನೆ ಒಂದಾಗುತ್ತದೆ. ಆಗದೆ ಇದ್ರೆ ಶಿವನಾಗಿ ನಾ ಹೊಣೆಗಾರಿಕೆಯನ್ನು ವಹಿಸ್ತೇನೆ, ನೀ ಎಬ್ಬಿಸು. ಇಲ್ಲ ಸ್ವಾಮಿ, ನನಗೆ ನಂಬಿಕೆ ಬರುವುದಿಲ್ಲ. ಈಗ ನೀವು ನಿನಗೆ ನಂಬಿಕೆ ಬರಬೇಕಿದ್ರೆ ಏನಾಗಬೇಕು? ನನ್ನೊಡೆನ ಅಂತ ಪ್ರಭು ಶ್ರೀರಾಮಚಂದ್ರನೇ ಆಡಿದರೆ ನಾನೆಲ್ಲರನ್ನು ಎಬ್ಬಿಸ್ತೇನೆ. ರಾಮ ಎಲ್ಲಿದ್ದಾನೆ? ನನ್ನ ಹೃದಯದೊಳಗಿದ್ದಾನೆ. ಹಾಗಿದ್ರೆ ಬರಿಸು ರಾಮನ. ರಾಮ ರಾಮದಯಾನಿಧಿ ಪಾಗಿ ಜಯ ರಾಮ ನಿರಂಜನ ತ್ರಾಯಿ, ಜಯ ರಾಮ ನಿರಂಜನ ತ್ರಾಯಿ. ರಾಮ रामदयानिधि पाहि जय जय राम निरंजन त्राहि राम 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 रामाय रामभद्राय रामचंद्राय वेदसे रघुनाथाय नाथाय सीताय पते नमः. ಕಾರುಣ್ಯ ರೂಪನೆ, ಕರುಣಾಂತರಂಗನೆ, ಶ್ರೀರಾಮಚಂದ್ರನೇ, ಇದೋ ನಿನ್ನ ಪಾದಕ್ಕೆ ಅನಂತಾನಂತ ವಂದನೆಗಳು ಸ್ವಾಮಿ. ಬರದೊಳಗೆ ಶ್ರೀರಾಮ ಐತರೆ ಎರಗಿರನು ಜಯ ರಾಮ ಜಯ ಜಯ ನಿರತ ಚರಣರೇ ಕರುಣದಿ ಶರಣನೋ ಮನ್ನಿಸಿ ಜರದಿರುಗಾಂಬಗನೋ ಮನ್ನಿಸಿ ಜರದಿರುಗಾಂಬಗನೋ ಓಯ್ ಕರುಣದಿ ಶರಣನೋ ಮನ್ನಿಸಿ ಜರದಿರುಗಾಂಬಗನೋ ಮನ್ನಿಸಿ ಜರದಿರುಗಾಂಬಗನೋ ಹರ ಹರ ಪರಿ ಪರಿ ಪೊಗಳುತ್ತಾ ತೆಗರಿ ಹರ ಹರ ಪರಿ ಪರಿ ಪೊಗಳುತ್ತಾ ತೆಗರಿ ವರ ಮಾರುತ ನೊಡನೆ ವಿನೋದದಿ ಹರ ಹರ ಪರಿ ಪರಿ ಪೊಗಳುತ್ತಲೇ ಗಡಿ ವರ ಮರುಮದ ನೊಡನೆ ವಿನೋದದಿ ಕರುಣದಿ ಶರಣನೋ ಮನ್ನಿಸಿ ಜರದಿರುಗಾಂಬಗನೋ ಸರದಿರುಗಾಂಬಗನೋ ಓ ರಾಮ ರಾಮ ಬಿಗಿದಪ್ಪಿದ್ದೇನೆ, ನೆತ್ತಿಯನ್ನು ನೇವರಿಸಿದ್ದೇನೆ. ಧನ್ಯನಾದೇ ಸ್ವಾಮಿ. ಮಗು, ಸರಯು ನದಿ ತೀರದಲ್ಲಿ
ಹರಿಮೇಧ ದೀಕ್ಷಿತನಾಗಿ ದೀಕ್ಷೆಯನ್ನು ಕೈಗೊಂಡಿರುವಂತಹ ಸಂದರ್ಭದಲ್ಲಿ ಕೇಳಿ ಬಂದಿರುವಂತಹ ಒಂದು ಮಾತು ಅಥವಾ ಒಂದು ಧ್ವನಿ, ಅಂತಃಕರಣದ ಧ್ವನಿ ಒಂದಿದ್ದರೆ ಸಾಲದೆ. ಅದಕ್ಕಾಗಿ ಅದು ಕೇಳಿರುವಂತಹ ನಾನು ತತ್ಕ್ಷಣದಲ್ಲಿ ಇಲ್ಲಿವರೆಗೆ ಬಂದು ನೋಡುವಾಗ ಒಂದು ಬದಿಯಲ್ಲಿ ನೀನು, ಇನ್ನೊಂದು ಬದಿಯಲ್ಲಿ ಮಹಾದೇವ, ಮುಂಭಾಗದಲ್ಲಿ ನೋಡಿದರೆ ಉಭಯರ ಸೇನೆಯು ಧರಣಿಗೆ ಹೊರಗಿದೆ. ಯಾಕೆ ಕರೆದೆ ಹನುಮ? ಸ್ವಾಮಿ, ಬಹುದೊಡ್ಡ ಅಂತಹ ಸಂದಿಗ್ಧತೆ ನನಗೆ ಬಂದೊದಗಿದೆ. ನಿನಗೆ ನಡೆದಿರುವಂತಹ ಮಹಾಯುದ್ಧ, ನಮ್ಮ ಅಶ್ವಮೇಧದ ಕುದುರೆಯನ್ನು ಬಿಟ್ಟು ಕೊಡುವುದಿಲ್ಲ ಅಂತ ವೀರಮಣಿಯ ಕಡೆಯವರು, ಪರಿಣಾಮವಾಗಿ ನಡೆದ ಹೋರಾಟ, ಇದರಿಂದಲಾಗಿ ಉಭಯ ಸೇನೆಯೂ ಬಿದ್ದು ಹೋಯಿತು. ವೀರಮಣಿಯ ಪಕ್ಷವನ್ನಾಂತೂ ಮಹಾದೇವನೇ ಆಗಮಿಸಿದ. ಅಂದು ಶತ್ರುಘ್ನ ದೇವನು ಅಳಿದ ಸ್ವಾಮಿ. ಆದ್ರೆ ನಾವೊಂದು ಹೋರಾಟವನ್ನು ಮಾಡಿದರೆ ತಡೆದವನಿದ್ದಾನೆ ಮಹಾದೇವ. ಮತ್ತೆ ನಮ್ಮವರನ್ನು ಬದುಕಿಸುವುದಕ್ಕಾಗಿ ಸಂಜೀವನವನ್ನೇ ನಾನು ತಂದಿದ್ದೇನೆ. ಆದರೆ ಮಹಾದೇವನೇ ಆಡುತ್ತಾ ಇದ್ದಾನೆ. ಇಬ್ಬರನ್ನು ಎಬ್ಬಿಸಬೇಕೆನ್ನುವ ಹಾಗೆ ಪ್ರಭೋ 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 ಇಬ್ಬರನ್ನು ಎಬ್ಬಿಸಿದೆ. ಮತ್ತೆ ಹೊಡೆದಾಟವಾಯಿತು ಅಂತಾದ್ರೆ ರಾಮ ಕಾರ್ಯಕ್ಕೆ ತಡೆಯಾಗದೆ. ಆದ್ರೆ ಅವರು ಶಿವಸೇನೆಯವರು ಈ ಮಹಾದೇವ, ಅವನಿಗೊಂದು ನೀನೇ ಬುದ್ಧಿವಾದ ಹೇಳಬೇಕು. ಅದೇ ನಾನು ಹೇಳ್ತಿರೋದು. ಈ ಮಹಾದೇವ ಅಂದು ಆ ಸಮುದ್ರದಲ್ಲಿ ಹುಟ್ಟಿರುವಂತಹ ಹಾಲಾಹಲ ಲೋಕಶೋಭೆಗೆ ಕಾರಣವಾಗುವಾಗ ಕರಳಿನಲ್ಲಿ ಧರಿಸಿ ಅದರ ಮೂಲಕ ಶ್ರೀಕಂಠ ಅಲ್ವಾ, ಅಂಥವನು ಇಂದು ಈ ಪ್ರಸಂಗಕ್ಕೆ ಒಂದು ಬಾಧೆ ಬರಲಿಕ್ಕೆ ಬಿಟ್ಟಾನು. ಆದ ಕಾರಣ ಆತನು ಹೇಳಿದಾಗೆ ನೀನು ದುರದಳು ಎಬ್ಬಿಸುವರ ಸಂಜೀವವನು, ಎಬ್ಬಿಸುವರ ಸಂಜೀವವನು, ಕರಿದೊರಗಾದಿಗಳು ಭಯ ಭಯಕ್ಕೆ ತೊರೆಯಳು ಮುಟ್ಟಿಸಲೆ ನಲಬಿ ಒಪ್ಪಿಸಿ ಹೊರದೊಳಗಳಿದವನು, ಎಬ್ಬಿಸುವರ ಸಂಜೀವವನು, ಎಬ್ಬಿಸು ಮಂಗಳವನ್ನೇ ಬಯಸುವವನು ಈತ. ಆಡುವಂತಹ ನುಡಿ ಎಬ್ಬಿಸಬೇಕು ಎಂಬುದಾಗಿ. ಮತ್ತೆ ತಡ ಯಾಕೆ? ನಿನ್ನ ಕೈಯಲ್ಲಿರುವಂತಹ ಸಂಜೀವನಿಯನ್ನು ಅವರಿಗೆ ಸ್ಪರ್ಶಿಸುವುದರ ಮೂಲಕ ಧರೆಯಲ್ಲಿ ಹೊರಗಿದವರನ್ನು ಎಬ್ಬಿಸಿ. ರಾಮಾಜ್ಯ ರಾಮಾಜ್ಯ ರಾಮಾಜಯ ಜೈ. ಅತ್ತ ಕಡೆಯಿಂದ ಎದ್ದಿರುವಂತಹ ಶತ್ರುಘ್ನಾದಿಗಳು ಬಂದು ನನ್ನ ಪಾದವನ್ನು ಕಟ್ಟಿಕೊಂಡರೆ, ಇತ್ತ ಕಡೆಯಿಂದ ಒಮ್ಮೆ ವೀರಮಣಿ, ಹೌದು, ದಿಗ್ಭ್ರಾಂತನಾದ ಕಂಡ ಮರಳಿ ಒಂದು ಪಾದ ಎಡೆಗೆ ಸೇರಿದ. ಪುಂಡರೀಕಾಕ್ಷ ಪಾಹಿಮಾಮ್ ಅಂತ ಪಾದಕ್ಕೆ ಹೊರಗುತ್ತಾ ನಿನ್ನ ಕಣ್ಣನ್ನು ಕಂಡಾಗ, ಅಥವಾ ನಿನ್ನ ವದನವನ್ನು ಕಂಡಾಗ, ನಿನ್ನನ್ನು ಪರೀಕ್ಷಿಸಿದಾಗ ಅವನಿಗಾಗಿರುವಂತಹ ಯಾವ ಜ್ಞಾನೋದಯ ಅನ್ನುವಲ್ಲಿ ಈಗ ಶಿವ ಶಿವ ಹೇಳ್ತಾನೆ. ಈಗ ಹೇಳ್ತಾ ಇದ್ದಾನೆ, ಈ ಪ್ರಪಂಚವೇ ಹಾಗೆ. ಯಾವಾಗ ಅಡ್ಡನಾಮ ಉದ್ದನಾಮ ಎನ್ನುವ ಭೇದ ತೊಲಗಲ್ಪಟ್ಟಿತು, ಯಾವಾಗ ಶೈವ ವೈಷ್ಣವ ಶಾಕ್ತೇಯ ಗಾಣಪತ್ಯ ಎನ್ನುವ ಭೇದ ಬದಿಗೊತ್ತಲ್ಪಟ್ಟಿತು, ಯಾವಾಗ ನಾವೆಲ್ಲ ಒಂದೇ ಎಂಬ ಭಾವ ಭಗವತ್ ತತ್ವದ ಅಡಿಯಲ್ಲಿ ಸನಾತನಿಗಳಲ್ಲಿ ಪಡಿ ಮೂಡಿತು, ಆವಾಗ ಮಾತ್ರ ಯಾವ ಕಾಲಕ್ಕೂ ಪವಿತ್ರವಾದ ಆರ್ಯಾವರ್ತ ರಾಮರಾಜ್ಯವಾಗಿ ನೆಲೆ ನಿಲ್ಲುವುದರಲ್ಲಿ ಎರಡು ಮಾತಿಲ್ಲ ಅನ್ನುವಲ್ಲಿ ಪುರಹರ ನಿನ್ನವರು ನನ್ನವರವರ ಪರಿಭೇದವಿಲ್ಲ, ನಿರತ ಸದ್ಗುಣ ಸತ್ಯ ಸಂಸನೀತನ ನೋಡಿ ಹರುಷವಾಯಿತು ಎಂದ ರಾಮ. ಪುರಗರ ಕೇಳೋ ನಿನ್ನವರು ನನ್ನವರು ಎಂಬ ಪರಿಭೇದವಿಲ್ಲ, ಭಕ್ತರಲ್ಲಿ ನಿರತ ಸದ್ಗುಣ ಸತ್ಯ ಸಂಸನೀತನ ನೋಡಿ ಹರುಷವಾಯಿತು ಎಂದ ರಾಮ.
ರಹಸ್ಯ ವಿಶ್ವಾಕು ವಂಶದ ನನ್ನವರ ನಾನು ಕೈಗೊಂಡಿರುವಂತಹ ಯಾವ ತುರಗಮೇಧದ ಹಯವು ಇಲ್ಲಿಯವರೆಗೆ ಬಂದಿರುವುದು ಅದು ಒಂದು ರಹಸ್ಯ. ಅದನ್ನು ಏನೆಂಬುದಾಗಿ ನಾನು ಹೇಳುವುದಿಲ್ಲ, ಅದನ್ನು ಹೇಳಬೇಕಾದವನು ನೀನು. ಆದರೆ ಹರ ಮತ್ತು ಹರಿಯಲ್ಲಿ ಮೂಲದಾತು ಇರುವುದು ಒಂದೇ ಅಲ್ಲವೇ? ಜಗತ್ತಿಗೆ ಒಂದೊಂದು ಬಾರಿ ನಾವು ಬೇರೆ ಎಂಬುದಾಗಿ ಕಾಣಲ್ಪಡುತ್ತೇವೆ. ಶಿವಸೇನೆಯು ಬೇರೆವಲ್ಲ, ರಾಮಸೇನೆಯು ಬೇರೆ ಅಲ್ಲ, ಅದು ಎರಡೂ ಒಂದೇ. ಇದು ಎರಡು ಒಂದಾಗಿ ಸಾಗಿದಾಗ ಜಗತ್ತಿಗೆ ಮಂಗಲವಾಗುತ್ತದೆ. ಈ ರಹಸ್ಯ ಏನೆಂಬುದಾಗಿ ಹೇಳ್ತೀಯ ಶಿವ? ರಘುನಾಥನೇ, ಇಲ್ಲಿಗೆ ಇಲ್ಲೇ ಇದ್ದವ, ನೀ ಇಲ್ಲಿಗೆ ಬರಬೇಕೆನ್ನುವುದೇ ಶಿವ ಸಂಕಲ್ಪ. ಆಂಜನೇಯಾದಿಗಳ ಆಗಮನ ಸಂಧಾನಾದಿ ಪ್ರಕ್ರಿಯೆಗಳಲ್ಲಿ ನಡೆಯುವರಲ್ಲಿ ಇರುವುದೇ ದೇವ ರಹಸ್ಯ. ಇದು ದೇವಪುರ. ಒಂದು ಸಂದರ್ಭದಲ್ಲಿ ಸತಿಯಾದಂತಹ ಗೌರಿಯಲ್ಲಿ ನಾ ಸತ್ಕಥನವನ್ನು ರಾಮಕಥನವನ್ನು ಹೇಳುತ್ತಾ ಇದ್ದೆ. ಆ ಕಾಲಕ್ಕಾಗುವಾಗ ವೀರಮಣಿ ಕೇಳಿದ, ಏನು ಆ ರಾಮ, ಏನು ಅವನ ವಿಶೇಷತೆ ಎಂಬ ಹಾಗೆ. ಆ ಕಾಲದಲ್ಲಿ ಒಂದು ಕಾಲದಲ್ಲಿ ನಾ ಹೇಳುವುದಕ್ಕಿದ್ದೇನೆ ಅಂತ ಹಾಡಿದ್ದೆ. ಅವನೊಂದು ಮಾತು ಹೇಳಿದ್ದ, ಶಿವನಿಗಿಂತ ಅಧಿಕವಾದದ್ದು ನನಗೆ ಯಾವುದೂ ಇಲ್ಲ. ಈ ಪುರದ ರಕ್ಷಣೆಗಾಗಿ ನನ್ನ ಮಗಳನ್ನು ವರಿಸಿದ ನೀನು ಪುರಹರನಾಗಿ ಪುರರಕ್ಷಕನಾಗಿ ಉಳಿಬೇಕು ಎಂಬ ಹಾಗೆ ಮಹಾಬಲಿಯನ್ನು ಕಾದ ವಾಮನ ಮೂರ್ತಿಯಂತೆ ವೀರಮಣಿಯನ್ನು ಕಾಯುವುದಕ್ಕಾಗಿ ನಾನು ನಿಂತೆ. ಆವಾಗ ಅವನಿಗೊಂದು ಮಾತು ಹೇಳಿದ್ದೆ, ಏನು? ಯಾವಾಗ ಈ ಪ್ರಪಂಚದಲ್ಲಿ ರಾಮತಾರಕವೇ ಮೂರ್ತ ಸ್ವರೂಪವನ್ನು ತಳೆದು ಮಹಿಯಲ್ಲಿ ಸಂಚರಿಸುತ್ತಾ ನಿಮಿತ್ತವಾಗಿಟ್ಟುಕೊಂಡು ಈ ಪುರಕ್ಕೆ ಬಂದು ನಿನ್ನೊಂದಿಗೆ ರಾಮನ ದರ್ಶನವಾದ ಕಾಲದಲ್ಲಿ ರಾಮನ ಪದಸ್ಪರ್ಶ ಈ ನೆಲಕ್ಕಾದ್ರೆ ಮತ್ತೆ ನಾನು ಈ ಪುರವನ್ನು ಬಿಟ್ಟು ಕೈಲಾಸಕ್ಕೆ ಹೋಗುತ್ತೇನೆ ಎಂಬ ಹಾಗೆ. ಆದ್ದರಿಂದ ರಾಮ ದರ್ಶನದಿಂದ ಬದಲಾಗಿ ಹೋಗಿದ್ದಾನೆ ವೀರಮಣಿ. ರಾಮ ದರ್ಶನದಿಂದ ಒಬ್ಬ ವೀರಮಣಿ ಬದಲಾದರೆ ಸಾಲದು ಶ್ರೀರಾಮ. ಈ ಪ್ರಪಂಚದ ಪ್ರತಿಯೊಬ್ಬ ನಾಸ್ತಿಕನು, ಪ್ರತಿಯೊಬ್ಬ ಬುದ್ಧಿಜೀವಿಯು ಬದಲಾಗಿ ರಾಮಕಿಂಕರರಾಗಿ ರಾಮಸೇವಕರಾಗಿ ಬದಲಾದ ಕಾಲದಲ್ಲಿ ಯಾವ ಕಾಲಕ್ಕೂ ನಮಗೆ ಸಮಸ್ಯೆ ಎನ್ನುವುದು ಉಂಟಾಗುವುದಿಲ್ಲ. ನಾವು ನಿಂತ ನೆಲ ವಿಶ್ವಗುರುವಾಗುತ್ತದೆ. ಇಲ್ಲಿದ್ದ ಪ್ರತಿಯೊಬ್ಬನು ವಿಶ್ವೋತ್ತಮನಾಗುತ್ತಾನೆ. ರಾಮ ತತ್ವದಡಿಯಲ್ಲಿ ನಾಯಕನಾದವ ವಿಶ್ವನಾಯಕನಾಗಿ ವಿರಾಜಮಾನನಾಗುತ್ತಾನೆ. ಈ ತತ್ವ ಸಂದೇಶವನ್ನು ಪ್ರಪಂಚಕ್ಕೆ ಕಾಣಿಸುವುದಕ್ಕೆ ಶಿವನಾದ ನಾನು ಈ ರೀತಿ ವ್ಯವಸ್ಥಿತನಾಗಿ ನಿಲ್ಲಬೇಕಾಯಿತು. ಯಾವಾಗ ನೀನು ಬಂದೆಯೋ ಇನ್ನು ನಮ್ಮಲ್ಲಿ ಭೇದ ಇಲ್ಲ. ಎರಡು ಕೇಂದ್ರಗಳು ಒಂದಾದವು. ಪರಮ ಋಷಿಗಳ ಮಾತಿದು. ಓಂ ನಮ ಶಿವಾಯ ಎನ್ನುವ ಈ ಪಂಚಾಕ್ಷರಿಯಿಂದ ಮಕಾರವನ್ನು ತೆಗೆದರು. ಓಂ ನಮೋ ನಾರಾಯಣಾಯ ಎನ್ನುವ ಅಷ್ಟಾಕ್ಷರಿಯಿಂದ ರಕಾರವನ್ನು ತೆಗೆದರು. ಹರಿಯ ರಕಾರ, ಹರನ ಮಕಾರ, ಅದುವೇ ರಾಮ ಎನ್ನುವ ಆಕಾರವಾಯಿತು. ಅದನ್ನೇ ನಾ ಗೌರಿಗೆ ಆಡಿದ್ದು. ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ರಾಮ ಎನ್ನುವ ಎರಡಕ್ಕರವನ್ನು ಪಂಡಿತರಿಂದ ಹಿಡಿದು ಪಾಮರರವರೆಗೆ, ಒಬ್ಬ ಸಾಮಾನ್ಯನಿಂದ ಹಿಡಿದು ಜಾತಿ ಮತ ಭೇದ ಪಂಕ್ತಿ ವ್ಯತ್ಯಯವಿಲ್ಲದೆ ಯಾರು ನಿತ್ಯ ನಿರಂತರ ನುತಿಸುತ್ತಾನೋ ಅವನು ಯಾವತ್ತೂ ಪರಮಜ್ಞಾನಿಯಾಗಿ ಪರಮ ಕಲ್ಯಾಣವನ್ನು ಹೊಂದಿ ಸರ್ವ ದೋಷ ಕ್ಲೇಶ ರಹಿತನಾಗಿ ಬದುಕುತ್ತಾನೆ ಎನ್ನುವ ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಡುತ್ತಾ ರಜತಪುರವನ್ನು ಸೇರಲೇ. ವೈಷ್ಣವತ್ವ ಏನಂತ ಕಾಣಬೇಕಿದ್ರೆ ಕೈಲಾಸಕ್ಕೆ ಹೋಗ್ಬೇಕು. ಹಾಗೆ ಶಿವತ್ವ ಏನಂತ ಕಾಣಬೇಕಿದ್ರೆ ಕೊಂಬಿನಿಯಲ್ಲಿ ಅಲ್ವಾ ಕಾಣಬೇಕು. ಹಾಗಿರುವಾಗ ಶಿವರಾಮ ತತ್ವ ಲೋಕವನ್ನು ಬೆಳಗಬೇಕು ಅನ್ನುವಲ್ಲಿ ನಾನು ನೀನು ಇವನು ಸೇರಿ ಎಲ್ಲರೂ ಜಗತ್ತಿಗೆ ಮಂಗಳವನ್ನು ಬಯಸೋಣ. ಸತ್ಯಂ ಶಿವಂ ಮಂಗಳಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದವೇ ರಘುನಾಥಾಯ ಸೀತಾಯ ನಮಃ. ದಶರಥ ಭೂಪನ ತನಯನಿಗೆ ಕುಶಿಕರ ಸುರಕ್ಷನಿಗೆ ಶಶಿಮುಖಿ ಸೀತೆಯನ್ನೊರಿಸಿ ಸಖಿಯರಿಗೆ ಕುಶಲದೊಳಿದ ಶ್ರೀರಾಮನಿಗೆ ಮಂಗಲಂ ಜಯ ಮಂಗಲಂ ಶುಭಮಂಗಲಂ ನಿತ್ಯ ಮಂಗಲೋ. ಧರೆಯೊಳು ಎಳರಾದ ಮಧುರ ಕ್ಷೇತ್ರದಿ ದೊಂದಿ ಹರೆಯೊಳು ಗೆಳುವರಾದ ಮಧುರ ಕ್ಷೇತ್ರದಿ ತಿರವಾಗಿ ಗಣಪನಿಗೆ
ಶರಣಾಗತನೇ ದಳ ಪರಿಪಾಲಕ ದುರಿತನಿವಾರಕವರೇ ಮಂಗಲಂ ಜಯ ಮಂಗಲಂ ಶಿವ ಮಂಗಲಂ ಶಿವ ಮಂಗಲಂ ಮಂಗಲೋ